ಧರೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತ ಕಾಯಗಳ ಪವಿತ್ರ ಮಾಡು ಪರಿಯ ಭಕ್ತವರ ಹನುಮಂತ ನೊಬ್ಬ ತಾವಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖಚಕ್ರ कात्यायनाय विद्महे कन्याकुमारी धीमहि तन्नो दुर्गे प्रचोदयात्. कालिकामा परमेश्वरी नमः. विश्वकर्मा परमेश्वरी नमः. अनंत श्री पुरुषित जगद्गुरुनाथ धर्मेंद्र स्वामी नमः. महागणपतये नमः. सर्वसंगम सहित सर्वादि अष्टग्रह देवताभ्यो नमः. परिवार शक्ति देवता सहित जगन्माता कालिकामा परमेश्वरी विश्वकर्मा ब्रह्मणे नमः. मनसाविष्ट प्रार्थನೆಂಚ ಕರಿಸಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀ ವಿಶ್ವಕರ್ಮ ಒಕ್ಕೂಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಉಡುಪಿ ಜಿಲ್ಲೆ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಹಾಗೆ ವಿಶ್ವಕರ್ಮ ಮಾತಾನ್ನಪೂರ್ಣೇಶ್ವರಿಯ ಅನುಗ್ರಹ ಕೃಪಾಕಟಾಕ್ಷ ಹಾಗೆ ಅನ್ನ ಸಂತರ್ಪಣೆ ಹಾಗೆ ಉಪಹಾರ ಎಲ್ಲ ಸಂಧ್ಯಾ ಕಾಲದವರೆಗೂ ವಿಶೇಷವಾಗಿ ಎಲ್ಲ ಕರ್ಮಾಂಗವು ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಯಶಸ್ವಿ ರೀತಿಯಲ್ಲಿ ತಾಯಿ ಅನುಗ್ರಹಿಸಿಕೊಳ್ಳುವುದರ ಪೂರ್ವಕವಾಗಿ ಏನೆಲ್ಲ ಸಂಕಲ್ಪ ಮಾಡಿದ್ದೀರೋ ವಿಜೃಂಭಣೆಯಿಂದ ನೆರವೇರುವಂತೆ ಮಹಾಮಾತೆ ನಮ್ಮೆಲ್ಲರಿಗೂ ರಕ್ಷಣೆಯಾಗಿ ಅನುಗ್ರಹಿಸಿಕೊಡಬೇಕೆಂದಾಗಿ ಆರಂಭ ಕಾಲದಲ್ಲಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಶರಣಾಗತಿ सर्वस्याति हरे देवी नारायणी नमोस्तुते. या देवी सर्वभूतेषु मातृरूपेण संस्थिता नमस्तस्यै 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 नमो
ॐ भद्रं कर्णेभिः शृणुयाम देवा भद्रं पश्येमाक्षुर्यजत्राः ಕರ್ಮಬಂಧ ವಿದಾಹಿನೆ ಆತ್ಮಜ್ಞಾನ ಪ್ರದಾನೆ ಸಂಸ್ಥೆಗಳ ಕೇಂದ್ರ ಸಂಸ್ಥೆ ಇವರ ವತಿಯಿಂದ ಇಂದು ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿರುವಂತಹ 2023 ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸುಂದರ ಮನಸ್ಸುಗಳನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಇದ್ದು ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪಡುತ್ಯಾರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶ್ರೀಯುತ ಮಧು ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ. ಅಭ್ಯಾಗತರಾಗಿ ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಶ್ರೀಯುತ ಮುರಹರಿ ಆಚಾರ್ಯ ಉಡುಪಿ. ಆಡಳಿತ ಮುಕ್ತೇಸರರು ಶ್ರೀ ಕಾಳಿಕಾಂಬ ಆಡಳಿತ ಮುಕ್ತೇಸರರು ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನ ಕಟಪಾಡಿ, ಶ್ರೀ ಭವಾನಿ ನಾರಾಯಣ ಆಚಾರ್ಯ ಭವಾನಿ ಬಿಲ್ಡರ್ಸ್ ಉಡುಪಿ, ಶ್ರೀ ಉಪೇಂದ್ರ ಆಚಾರ್ಯ ಪೆರಡೂರು ಅಧ್ಯಕ್ಷರು SKGI ಕೋಆಪರೇಟಿವ್ ಸೊಸೈಟಿ ಮಂಗಳೂರು. ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇರ್ತಾರೆ ಶ್ರೀ UKS ಸೀತಾರಾಮ ಆಚಾರ್ಯ ಗೌರವಾಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ. ಈ ಎಲ್ಲರನ್ನ ಅಧ್ಯಕ್ಷರು ಪ್ರೀತಿಯಲ್ಲೇ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಪ್ರಾರ್ಥನೆ ಸಲ್ಲಿಸುವುದಕ್ಕಾಗಿ ನಮ್ಮ ಜೊತೆಗೆ ಶ್ರೀಮತಿ ಜ್ಯೋತಿ ರಮೇಶ್ ಆಚಾರ್ಯ, ಶ್ರೀಮತಿ ಶಾಂತಾ ಗಣೇಶ್ ಆಚಾರ್ಯ, ಶ್ರೀಮತಿ ದೀಪಾ ಪ್ರಶಾಂತ ಆಚಾರ್ಯ ಇವರುಗಳನ್ನು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि. वसिष्ठवामदेवादिवन्दित महागणपतिम् महादेवसुतं महादेवसुतं गुरुगुहनुतं मारकोटिप्रकाशं शान्तं महादेवसुतं गुरुगुहनुतं मारकोटिप्रकाशं शान्तं महाकाव्यनाटकाधिप्रियं महाकाव्यनाटकाधिप्रियं मूषिकवाहनमोदगप्रियं महाकाव्यनाटकाधिप्रियं महाकाव्यनाटकाधिप्रियं मूषिकवाहनमोदगप्रियं महाकाव्यनाटकाधिप्रियं महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि. वसिष्ठवामदेवादिवन्दित महागणपतिम्
ಪ್ರಾರ್ಥನೆ ನೆರವೇರಿಸಿದಂತಹ ಶ್ರೀಮತಿ ಜ್ಯೋತಿ ರಮೇಶ್ ಆಚಾರ್ಯ, ಶ್ರೀಮತಿ ಶಾಂತಾ ಗಣೇಶ ಆಚಾರ್ಯ ಮತ್ತು ಶ್ರೀಮತಿ ದೀಪಾ ಪ್ರಶಾಂತ ಆಚಾರ್ಯ ಇವರುಗಳಿಗೆ ಒಕ್ಕೂಟದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಜಗವ ತೂಗುವ ತಾಯಿ ಭಗವತಿ ಕಾಳಿಕಾಂಬೆಯ ಪಾದಕ್ಕೆ ವಂದಿಸುತ್ತಾ ಆದಿಪೂಜಿತನ ಸ್ಮರಣೆ ಆದ ನಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಬೇಕು. ಅಲ್ಲಿವರು ಯೋಗೀಶ್ ಆಚಾರ್ಯ, ಉಪಾಧ್ಯಕ್ಷರು, ವಿಶ್ವಕರ್ಮ ಒಕ್ಕೂಟ ಇವರು. ವಿಶ್ವಕರ್ಮ ಒಕ್ಕೂಟ ಮಧು ಆಚಾರ್ಯ ವಿಶ್ವಕರ್ಮ ಒಕ್ಕೂಟ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅತಿಥಿಯಾಗಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಹೊರಹರಿ ಆಚಾರ್ಯರು ಬರಬೇಕಿತ್ತು. ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಹಾಗಾಗಿ ಎರಡನೇ ಮುಖ್ಯಸ್ಥರಾದ ಗಣಪತಿ ಆಚಾರ್ಯ ಬಿಳಿಯಾರು ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಟ್ಪಾಡಿ ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರಾದಂಥ ಸದಾಶಿವಾಚಾರ್ಯರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಿತ್ರರು, ಆತ್ಮೀಯರಾದಂಥ ಭವಾನಿ ಬಿಲ್ಡರ್ಸ್ ಉಡುಪಿ ಇದರ ಮಾಲಕರಾದಂಥ ಶ್ರೀ ಭವಾನಿ ನಾರಾಯಣಾಚಾರ್ಯ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಉಪೇಂದ್ರ ಆಚಾರ್ಯ ಪೆರಡೂರು ಅಧ್ಯಕ್ಷರು, SKG ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಇದರ ಅಧ್ಯಕ್ಷರು ಇನ್ನೇನು ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಭೆಯಲ್ಲಿ ನಮ್ಮ ಗೌರವ ಅಧ್ಯಕ್ಷರಾದಂಥ UKS ಸೀತಾರಾಮಾಚಾರ್ಯ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಮಾಜದ ಎಲ್ಲ ಸದಸ್ಯರು, ಸಮಾಜ ಬಾಂಧವರು, ಮಹಿಳೆಯರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮ ಭಜನೆಯ ಸಂಚಾಲಕರಾದಂತಹ ಅಲಿವೂರು ಯೋಗೀಶ್ ಆಚಾರ್ಯ ಜೊತೆಗೆ ಉಪಾಧ್ಯಕ್ಷರು, ವಿಶ್ವಕರ್ಮ ಒಕ್ಕೂಟ ಇವರಿಗೂ ಕೂಡ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಮತ್ತೆ ಅಲಿವೂರು ಯೋಗೀಶ್ ಆಚಾರ್ಯರು ಪ್ರಾಸ್ತಾವಿಕ ನುಡಿಗಳಿಗಾಗಿ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಹೇಳುವುದೇನೆ ಅಂತ ಹೇಳಿದರೆ, ಸುಮಾರು 5 ವರ್ಷದ ಹಿಂದೆ ನಾವು ಈ ಒಂದು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥದ್ದು. ನಾವು ಸಣ್ಣದಿರುವಾಗ ಎಲ್ಲ ಮನೆಗಳಲ್ಲಿ ಸಂಜೆ 6 ಗಂಟೆಗೆ ಮನೆಯ ಸದಸ್ಯರೆಲ್ಲರೂ ಕೂತ್ಕೊಂಡು ಭಜನೆ ಮಾಡುವಂಥ ಕಾರ್ಯಕ್ರಮ ಇತ್ತು. ನಾವೆಲ್ಲ ಸಣ್ಣದಲ್ಲಿ ಶಾಲೆಗೆ ಹೋಗ್ತಿರುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಭಜನೆಯನ್ನು ಮಾಡುವಂಥದ್ದೊಂದು ಪದ್ಧತಿ ಇತ್ತು. ಮನೆಯಲ್ಲಿ ಏನಾದರೂ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡಿದಾಗ ಒಂದು ಒಳ್ಳೆಯ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗ್ತಿರುವಂಥ ಒಂದು ಭಾವನೆ ಆವಾಗ ಜನರಲ್ಲಿ ಇತ್ತು. ಭಜನೆ ಆದ ಮೇಲೆ ಶಂಖವನ್ನು ಊದುವಂಥದ್ದು. ಈಗ ಅದೆಲ್ಲವೂ ದೂರವಾಗಿದೆ. ಈ ಒಂದು ಟಿ ವಿ ಬರಲಿಕ್ಕೆ ಹೋಗಿ, ಟಿ ವಿಯಲ್ಲಿ ಸೀರಿಯಲ್ಗಳು ಬರಲಿಕ್ಕೆ ಹೋಗಿ ಈ ಭಜನಾ ಕಾರ್ಯಕ್ರಮಗಳು ನಿಂತು ಹೋಗಿವೆ. ಯಾವುದೇ ಮನೆಯಲ್ಲಿ ಭಜನೆ ಕೇಳ್ತಾ ಇಲ್ಲ ಈಗ. ಆದರೆ ಪುನಃ ಈ ಒಂದು ಭಜನೆಯನ್ನು ನಾವು ಮನೆಯಲ್ಲಿ ಪ್ರಾರಂಭ ಮಾಡಬೇಕು. ನಮ್ಮ ಈ ಒಂದು ಭಜನಾ ಕಾಂಪಿಟೀಷನ್ನಿಂದಾಗಿ ಒಂದು ತಂಡದವರು ಮನೆಯಲ್ಲಿ ಭಜನೆಯನ್ನು ಪ್ರಾಕ್ಟೀಸನ್ನಾದರೂ ಮಾಡುವಂಥ ಸಂದರ್ಭ ಬರ್ಬೋದು ಎನ್ನುವ ಒಂದು ಉದ್ದೇಶದಿಂದಾಗಿ ನಾವು ಈ ಒಂದು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಪ್ರತಿ ವರ್ಷ ಭಾಳಷ್ಟು ಬೇಡಿಕೆಗಳು ಬರ್ತಾ ಇದೆ. ಭಜನಾ ತಂಡಗಳು ಮೊದಲೇ ಫೋನ್ ಮಾಡಿ ಕೇಳ್ತಾರೆ, ಎಷ್ಟು ಹೊತ್ತಿಗೆ ಭಜನೆ, ಯಾವಾಗ ನಮಗೆ ಟೈಮ್ ಕೊಡ್ತೀರಿ, ನಮ್ಮ ತಂಡದಲ್ಲಿ ಎಷ್ಟು ಜನ ಇರ್ಬೋದು, ಇದೆಲ್ಲವನ್ನು ಮೊದಲೇ ಕೇಳಿಕೊಂಡು ಅದಕ್ಕೆ ಪೂರ್ವ ತಯಾರಿಯನ್ನೆಲ್ಲ ಮಾಡಿಕೊಂಡು ಬರ್ತಾರೆ. ನಾವು ನೋಡ್ತೇವೆ 5 ವರ್ಷದಿಂದ ನಾವು ಭಜನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಭಾಳವಾದ ಉತ್ತಮವಾದ ಸ್ಪಂದನೆ ಇದಕ್ಕೆ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಪುನಃ
ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾವು ಜನರಿಗೆ ಇದರಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು. ಜನರು ಮನೆಯಲ್ಲಿ ಭಜನೆಯನ್ನು ಪುನಃ ಪ್ರಾರಂಭ ಮಾಡಿಕೊಂಡು ಭಜನೆ ಮಾಡಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ಒಂದು ಭಜನಾ ವೈಭವ ಅಂತ ಹೇಳಿಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಇದಕ್ಕೆ ಸಹಕಾರ ಕೊಡ್ತಾ ಇದ್ದರೆ ಗುರುಗಳು ಸಹ ತಮ್ಮ ಮಾತಿನಲ್ಲಿ ಪ್ರತಿ ವರ್ಷ ಅದನ್ನು ಹೇಳ್ತಾ ಇದ್ದಾರೆ. ದಿನ ಸಂಧ್ಯಾ ವಂದನೆಯನ್ನು ಮಾಡಿ ಭಜನೆಯನ್ನು ನೀವು ಮಾಡಬೇಕು ಎನ್ನುವಂಥ ಸಂದೇಶವನ್ನು ಗುರುಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಲ್ಲಿ ಈ ಭಜನಾ ಕಾರ್ಯಕ್ರಮಗಳು ಮನೆಯಲ್ಲಿ ಪ್ರಾರಂಭವಾಗಿದ್ದೇವೆ, ಸಂತೋಷದ ವಿಷಯ. ಹಾಗಾಗಿ ನಾವು ಸಹ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಅಧ್ಯಕ್ಷರು ಪರಮಪೂಜ್ಯ ಸ್ವಾಮೀಜಿಯವರಿಗೆ ಫಲನ್ಯಾಸ ನೆರವೇರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಮಿಟಿಯ ಎಲ್ಲ ಸದಸ್ಯರು ಬರಬೇಕು. ಜೊತೆಗೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತರಿಗೆ ಹೂವು ನೀಡಿ ಶಾಲು ಹಾಕಿ ಗೌರವಿಸಬೇಕು ಅಂತ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹೂವು, ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಅಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಾಲು ಇರಲಿ. ಎಲ್ಲರನ್ನ ಪ್ರೀತಿಯಿಂದ ಗೌರವಿಸಿದಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು. ಗಣ್ಯರಲ್ಲಿ ಒಂದು ವಿನಂತಿ ಇದೆ. ನಾವು ನಿಮ್ಮ ಕೈಗೆ ನೀಡಿರುವ ಹೂವುಗಳು ಬರೀ ಹೂವುಗಳಲ್ಲ, ಅದು ನಮ್ಮ ಒಕ್ಕೂಟದ ಬಲವರ್ಧನೆಗೆ ನಾವು ನಿಮ್ಮ ಕೈಗೆ ನೀಡಿರುವಂಥ ಬಂಧಗಳ ಸುಗಂಧದ ಕುರುಹು. ಹಾಗಾಗಿ ನಮ್ಮ ವಿಶ್ವಕರ್ಮ ಒಕ್ಕೂಟದ ಮೇಲೆ ನಿಮ್ಮ ಸುಗಂಧ ಬೀರುತ್ತಲೇ ನಿಮ್ಮ ಬದುಕಿನಲ್ಲಿಯೂ ಸುಗಂಧವನ್ನು ಬೀರಲಿ ಅನ್ನುವ ಆಶಯದೊಂದಿಗೆ ಇದೀಗ ಕಾರ್ಯಕ್ರಮದ ಶುಭಾರಂಭ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಬೇಕು. ಪರಮ ಪೂಜ್ಯ ಜಗದ್ಗುರು ಶ್ರೀ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲರೂ ಜೊತೆಗೂಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्
दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां मे सदा रवेरस्तं समारभ्य यावत् सूर्योदयो भवेत् रवेरस्तं ಕತ್ತಲನ್ನು ಓಡಿಸುವ ಬದಲು ಅಲ್ಲೊಂದು ಪುಟ್ಟ ಹಣತೆಯನ್ನು ಹಚ್ಚಿ ಮನದ ಅಂಧಕಾರವನ್ನು ಕಳೆಯಲು ಜ್ಞಾನದ ದೀವಿಗೆಯನ್ನು ಬೆಳಗಿ ಅನ್ನುವ ಮಾತುಗಳೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಿದಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಜೊತೆಗೆ ಸೇರಿ ಕೈ ಜೋಡಿಸಿದಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದಂತೆ ಕಾರ್ಯಕ್ರಮ ಉದ್ಘಾಟನೆ ಮಾಡುವವರು ಮಾತನಾಡಬೇಕು. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಕೊನೆಯದಾಗಿ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ಆಗಮಿಸಿರುವಂತಹ ಶ್ರೀಯುತ ಗಣಪತಿ ಆಚಾರ್ಯ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರ ಮಾತೆ ಕಾಳಿಕಾಂಬೆ ಹಾಗೂ ಕ್ಷೇತ್ರದ ಪರಿವಾರ ಶಕ್ತಿಗಳನ್ನು ಮನಸ ನೆನೆಸುತ್ತಾ ಕುಲಗುರುಗಳಿಗೆ ನಮಿಸುತ್ತಾ ವೇದಿಕೆಯಲ್ಲಿರುವ ಒಕ್ಕೂಟದ ಅಧ್ಯಕ್ಷರೇ, ಈ ದೇವಸ್ಥಾನದ ಮಾಜಿ ಮುಕ್ತೇಸರಾದ ಸದಾಶಿವಾಚಾರ್ಯರೇ ಹಾಗೂ ನನ್ನ ಮಿತ್ರರಾದಂಥ ಭವಾನಿ ನಾರಾಯಣಾಚಾರ್ಯರೇ ಹಾಗೂ ಗೌರವಾಧ್ಯಕ್ಷರಾದಂತಹ UKS ಸೀತಾರಾಮಾಚಾರ್ಯರೇ ಹಾಗೂ ನನ್ನ ಮಿತ್ರ ಅಲಿವರು ಯೋಗೀಶಾಚಾರ್ಯರೇ, ನಾನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರುವವನಲ್ಲ. ನನ್ನನ್ನು ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಹೆಸರನ್ನು ಹಾಕಿದರು. ನಮ್ಮ ಮುಕ್ತೇಶ್ವರಿಗೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೀವು ಮಧ್ಯಾಹ್ನಕ್ಕೆ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ನಾನು ಹೋಗ್ತೇನೆ ಅಂತ ಹೇಳಿದರು. ಹಾಗಾಗಿ ನಾವು ಸ್ನಾನ ಪಲ್ಲಟವನ್ನು ಮಾಡಿಕೊಂಡಿದ್ದೇವೆ. ಭಜನೆ ವಿಷಯದಲ್ಲಿ ನಾವು ಹೆಚ್ಚಿಗೆ ಹೇಳಲಿಕ್ಕಿಲ್ಲ, ಇನ್ನು ಮುಂದೆ ಮಾತಾಡುವವರಿದ್ದಾರೆ. ಆದರೆ ನಾನು ಸಣ್ಣದಿರುವಾಗ ನೋಡಿದ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳ್ತೇನೆ. ಒಂದು ಮನೆಯಲ್ಲಿ 32 ಜನ ಇದ್ದರು. ಆ 32 ಜನದಲ್ಲಿ 13 ಜನ ಮಕ್ಕಳಿದ್ದರು. ಆ ಮನೆಯವರು ಸಂಜೆ 6 ಗಂಟೆ ಆದ ಕೂಡಲೇ ಭಜನೆಯ ತಾಳದ ಶಬ್ದ ಕೇಳ್ತಿತ್ತು. ಒಂದು ವೇಳೆ ಮಕ್ಕಳು ಆ ಭಜನೆಗೆ ಹೋಗದಿದ್ದರೆ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇದ್ದರು. ಈ ಪೋಯ್ಜಣ್ಣ ಅಂಡ ನಿಕ್ಕೆ ಬಯ್ಯದ ಒಣಸಜ್ಜಿ ಅಂತೇಳಿ ಆ ರೀತಿ ಮಕ್ಕಳನ್ನು ತಯಾರು ಮಾಡ್ತಿದ್ರು. ಈಗ ಬೇರೆ ನೀನು ಭಜನೆ ಹೇಳೋದು ಒಂದು ವೇಳೆ ಹೇಳುವ ಮಗುವಿಗೆ ಆಸಕ್ತಿ ಇದ್ದರೆ ಬಡ್ಚಿ ಅವತ್ತೆ ಓದ್ ಮಾರ ಅವು ಬೊಕ್ಕದ ಪೂರ ಬೊಕ್ಕ ಅಂತೇಳಿ ಅಂಥ ಭಾವನೆಗಳು ಬಂದಿದೆ. ಅಂತಹ ಭಜನೆಯಿಂದಾಗಿ ನಮಗೆ ಏನು ಲಾಭ ಅಂತೇಳಿ ಹೆಚ್ಚಿನವರು ಕೇಳ್ತಾರೆ. ಭಜನೆಯಿಂದ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ 3 ವಿಧಾನಗಳಲ್ಲಿ ನಮಗೆ ಪ್ರಯೋಜನವನ್ನು ಪಡೀತೇವೆ. ಹಾಗಾಗಿ ಈ 3ನ್ನು ಏಕ ಒಂದು ಕ್ರಿಯೆಯಿಂದ ನಾವು ಪಡೆಯಲಿಕ್ಕೆ ಈ ಭಜನೆಯಿಂದ ಮಾತ್ರ ಸಾಧ್ಯ ಎನ್ನುವಂಥ ಮಾತನ್ನು ಹೇಳುತ್ತಾ, ಆ 32 ಜನರಿರುವ ಆ ಮನೆಯಲ್ಲಿ ಆ ಪರಿಸರದಲ್ಲಿ ಎಲ್ಲರಿಗೂ ಅಥವಾ ಹತ್ತಿರದ ಮನೆಯವರೆಲ್ಲರಿಗೂ ಈ ಗಂಟೆ 6 ಅಂತೇಳಿ ಆದ ಕೂಡಲೇ ಇಲ್ಲಿ ಭಜನೆ ಆದ ಕೂಡಲೇ ಇಲ್ಲಿ ಗಂಟೆ 6 ಆಯಿತು ಅಂತೇಳಿ ಆ ಭಾವನೆಯನ್ನು ಬರ್ತಿತ್ತು. ಅದು ಬೇರೆ ಯಾರ ಮನೆಯೂ ಅಲ್ಲ, ನಾನು ಸಣ್ಣದಿರುವಾಗ ನಮ್ಮ ಮನೆಯೇ ಆಗಿತ್ತು. ಹಾಗೂ ಇನ್ನು ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ಈ ಒಂದು ಒಕ್ಕೂಟ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾನು ಕೂಡ ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ 3-4 ವರ್ಷ ಸೇವೆಯನ್ನು ಕೂಡ ಸಲ್ಲಿಸಿದವ. ಅದರ ನೋವು, ನಲಿವು, ಆನಂತರ ಏನಂದ್ರಿಂದ ಕಷ್ಟ ನಷ್ಟಗಳು ಆಗ್ಬೋದು, ಸಂತೋಷಗಳು ಏನಂತೇಳಿ ಎಲ್ಲವನ್ನು ನಾನು ಆಸ್ವಾದಿಸಿದ್ದೇನೆ.
ಈಗಿನ ಅಧ್ಯಕ್ಷರಾದಂಥ ಮಧುವಾಚಾರ್ಯರು ಒಳ್ಳೆಯ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರೆ. ಈ ಭಜನಾ ಕಾರ್ಯಕ್ರಮ ಕೂಡ ಒಂದು ರೀತಿಯ ಆಧ್ಯಾತ್ಮಿಕ ಚಿಂತನೆ ಕೂಡ ನಮ್ಮಲ್ಲಿ ಇರಲಿ, ಬೆಳೆಯಲಿ ಎಂಬ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಲವಾರು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದಾರೆ. ನಮಗೊಂದು ಸಂತೋಷ ಏನಂತ ಹೇಳಿದರೆ ಈ ಕಾರ್ಯಕ್ರಮವನ್ನು ಕಡಪಾಡಿ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದಾರೆ. ಮುಂದೆಯೂ ನೀವು ಮಾಡಿ, ನಮ್ಮ ಸಂಪೂರ್ಣ ನಿಮಗೆ ಸಹಕಾರ ಇದೆ ಅಂತ ಹೇಳುತ್ತಾ ಕಾಳಿಕಾಮಾತೆ, ವಿಶ್ವಕರ್ಮ ಹಾಗೂ ಇಲ್ಲಿ ಪರಿವಾರ ಶಕ್ತಿಗಳ ಎಲ್ಲ ಸಂಪೂರ್ಣ ಅನುಗ್ರಹ ನಿಮಗೆ ಇರಲಿ ಅಂತ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ವಿಶ್ವಕರ್ಮ. ತಮ್ಮ ಆಶ್ರಯದ ನುಡಿಗಳಿಗಾಗಿ ಧನ್ಯವಾದಗಳು ಶ್ರೀಯುತ ಬಿ ಗಣಪತಿ ಆಚಾರ್ಯ ಇವರಿಗೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಶ್ರೀಯುತ ನಾರಾಯಣ ಆಚಾರ್ಯ, ಭವಾನಿ ಬಿಲ್ಡರ್ಸ್, ಉಡುಪಿ ಇವರು. ಓಂ ಗುರುಭ್ಯೋ ನಮಃ. ವಿಶ್ವಕರ್ಮಣೆ ಕಾಳಿಕಾಂಬೆಗೆ ವಂದಿಸುತ್ತಾ ಬೆಳಗಿನ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗುರುಗಳು ಆಶೀರ್ವಾದ ಮಾಡ್ತಿದ್ದಾರೆ. ಹಾಗೆ ಇದೊಂದು ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಮ್ಮ ಯೋಗೀಶಾಚಾರ್ಯ ಹೇಳಿದ ಹಾಗೆ ಭಜನೆಗಳು ಮನೆಯಿಂದ ದೂರವಾದಾಗ ಅದನ್ನು ಹೇಗೆ ಕಂಡುಕೊಳ್ಳಬೇಕನ್ನೋದನ್ನು ಮಧುವಾಚಾರ್ಯರು ಒಕ್ಕೂಟದಿಂದ ತೋರಿಸಿಕೊಟ್ಟಿದ್ದಾರೆ. ಭಜನೆ ಅಂತ ಹೇಳಿದರೆ ಈಗ ಇನ್ನು ಮುಂದೆ ಹೋಗುವಾಗ ಇಂಥ ಕಾರ್ಯಕ್ರಮ ನಡೆದಿದ್ದರೆ ಮಕ್ಕಳಿಗೆ ಭಜನೆ ಅನ್ನೋ ಒಂದು ಕಾರ್ಯಕ್ರಮ ಅಂತನ್ನುವುದೇ ಮರ್ತೋಗ್ತದೆ. ಹಾಗೆ ಎಲ್ಲರೂ ಒಂದು 10 ನಿಮಿಷ ಆದರೂ ಮನೆಯಲ್ಲಿ ಭಜನೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಯಾಕಂದರೆ ನಮ್ಮನ್ನು ಸಹ ಬಿಸಿ ಇದೆ. ಆದ್ದರಿಂದ ನಾವು ಶುಕ್ರವಾರ ದಿನ ಸಾಯಂಕಾಲ ಒಂದು 10 ನಿಮಿಷ ಆದರೂ ನನ್ನ ಹೆಂಡತಿ ಭಜನೆ ಮಾಡ್ತಾರೆ. ಮಕ್ಕಳು ಭಾಗವಹಿಸಲು ಕಮ್ಮಿ ಆದರೂ ಒತ್ತಾಯದಲ್ಲಿ ಮಾಡ್ತಾರೆ. ಹಾಗೆ ಎಲ್ಲ ಮನೆಯವರು ಅದನ್ನು ಆಚರಿಸಿದಾಗ ಈ ಮಧ್ವಾಚಾರ್ಯ ಈ ಒಂದು ಭಜನಾ ವೈಭವ ಅಂತ ಮಾಡಿದ್ದಾರೆ. ಆ ವೈಭವ ಎಲ್ಲ ಮನೆಗಳಲ್ಲಿಯೂ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಹಾಗೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾದಾಗ ಅದರಲ್ಲಿ ಮನಸ್ಸಿಗೆ ಏನೋ ಒಂದು ಖುಷಿ ಹಾಗೂ ಉಲ್ಲಾಸ ಬರ್ತದೆ. ಯಾಕಂತೇಳಿದ್ರೆ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಗುರುಗಳ ಆಶೀರ್ವಾದ ಇರ್ತದೆ. ಸಮಾಜ ಈಗ ಒಂದೊಂದೇ ಕಾರ್ಯಕ್ರಮಗಳನ್ನು ನಾವು ಮುಂದೆ ಬರ್ತಾ ಇದ್ದೇವೆ. ಹಾಗೆ ಬೇರೆ ಸಮಾಜವನ್ನು ದೂಷಿಸುವುದಕ್ಕಿಂತ ನಮ್ಮ ಸಮಾಜವನ್ನು ನಾವು ಎತ್ತಿ ಹಿಡಿಬೇಕಂತ ನಮ್ಮ ಇದರವ್ರ ಹತ್ರ ನಾವು ಕೇಳ್ಕೊಳ್ತೇವೆ. ಹಾಗೆಯೇ ಈಗ ಮಧುವಣ್ಣ ಸಹ ಒಂದು ಒಕ್ಕೂಟವನ್ನು ಇದ್ದುಕೊಂಡು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಮೊನ್ನೆ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಡಲಿಕ್ಕೆ ಸ್ವಂತ ಮನೆಗೆ ಬಂದಿದ್ದಾರೆ. ನಾನು ಕೇಳಿದೆ, ಅದು ಇಷ್ಟು ಬ್ಯುಸಿ ಇರುವಾಗ ಯಾಕೆ ಬಂದಿಲ್ಲ, ಅದನ್ನು ಕೊಡುವುದು ನಮ್ಮ ಕರ್ತವ್ಯ ಅಂತ ಹೇಳಿದರು. ಹಾಗೆ ಬಂದರು. ಆವಾಗ ಅವರಿಗೊಂದು ನಾನು ಒಂದು ಸಲಹೆ ಹೇಳಿದ್ದೇನೆ. ಯಾಕಂದರೆ ಒಕ್ಕೂಟದಿಂದ ನೀವು ಇಷ್ಟಿಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಿಮ್ಮದೊಂದು ಆಫೀಸನ್ನು, ನೀವು ಒಕ್ಕೂಟದ ಒಂದು ಆಫೀಸನ್ನು ಮಾಡಬೇಕಂತೇಳಿ. ಆಗ ಅವರು ಅದಕ್ಕೆ ಹೇಳಿದ್ರಪ್ಪ, ನಿಮ್ಮ ಬಿಲ್ಡಿಂಗಲ್ಲೇ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಬಿಲ್ಡಿಂಗಲ್ಲಿ ಕೊಡಲಿಕ್ಕೆ ನಿಮಗೆ ಕಾಸ್ಟ್ಲಿ ಆಗ್ತದೆ, ನೀವು ಒಂದು ಮಾಡಿ, ಆವಾಗ ನಮ್ಮ ಸಂಪೂರ್ಣ ಸಹಕಾರ ನಿಮ್ಮ ಒಕ್ಕೂಟಕ್ಕೆ ಇದೆ, ಬೇಗ ನೀವು ಒಂದು ಆಫೀಸನ್ನು ಮಾಡಿ ಅಂತ ಈ ಟೈಮ್ನಲ್ಲಿ ಆಶಿಸ್ತಾ ನಾನು ಕ್ಷಮೆ ಯಾಚಿಸಿ ಗುರುಗಳ ಹತ್ರ ಹೇಳಿದೆ. ನನಗೆ ಇನ್ನೊಂದು ಕಾರ್ಯಕ್ರಮ ಅನಿವಾರ್ಯ ಆದ್ದರಿಂದ ನನಗೆ ಹೋಗಲೇಬೇಕಾಗಿದೆ. ಆದ್ದರಿಂದ ನಾನು ಎಲ್ಲರೂ ಸಮಾಜದವ್ರ ಹತ್ರ ನಾನು ಕ್ಷಮೆಯನ್ನು ಕೇಳ್ತಾ ಎಲ್ಲರಿಗೂ ಬಂಧಿಸ್ತಾ ನಾನು ಹಾಡು ಮಾತನಾಡ್ತೇನೆ. ಅನ್ಯ ಕಾರ್ಯಕ್ರಮದ ನಿಮಿತ್ತ ಹೊರಡುತ್ತಿರುವಂಥ ಶ್ರೀಯುತ ನಾರಾಯಣ ಆಚಾರ್ಯ ಇವರಿಗೆ ಪ್ರೀತಿಯಿಂದಲೇ ನಾವು ಬೀಳ್ಕೊಳ್ತಾ ಇದ್ದೇವೆ. ನಾರಾಯಣ ಆಚಾರ್ಯರು ಒಂದು ಮಾತು ಹೇಳಿದರು, ನಾವು ಬೇರೆ ಸಮಾಜವನ್ನು ದೂಷಿಸುವ ಬದಲು ನಮ್ಮ ಸಮಾಜವನ್ನು ಪ್ರೀತಿಸಬೇಕು ಮೊದಲು ಅಂತ. ಬಹುಶಃ ಈಗಿನ ಕಾಲಘಟ್ಟಕ್ಕೆ ಇದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರ. ಭಜನೆ ಯಾಕೆ ಮಾಡಬೇಕು ಅಂತ ಅವರು ಕೂಡ ತುಂಬ ಸುಂದರವಾಗಿ ಮಾತನಾಡಿದರು. ಬಹುಶಃ ಗಣಪತಿ ಆಚಾರ್ಯರು ಕೂಡ ಬಹಳ ಸುಂದರವಾಗಿ ಮಾತಾಡಿದರು. ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಆಡಲೇಬೇಕು. ನಾವು ಚಿಕ್ಕದಿರಬೇಕಿದ್ರೆ ಬಿ ಎ ಆಚಾರ್ಯ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಮನೆಯಲ್ಲೇ ಬೆಳೆದವರು.
ಅವರು ನಮ್ಮ ಮನೆಯಲ್ಲಿ ಇದ್ದಾಗ ಕಾವ ಆಚಾರ್ಯರು, ಉಕಾ ಸುಬ್ರಯ್ಯ ಆಚಾರ್ಯರು, ಬೈಕಾಡಿ ಜನಾರ್ದನ ಆಚಾರ್ಯರು ಇಂಥ ಹಲವಾರು ಜನರು ನಮ್ಮ ಮನೆಗೆ ಬರ್ತಾ ಇದ್ದರು. ಆವಾಗ ಉಕಾ ಸುಬ್ರಯ್ಯ ಆಚಾರ್ಯರು ಸಾಯಂಕಾಲದ ಹೊತ್ತಿಗೆ ನಮ್ಮನ್ನು ಕೂರಿಸಿ ಅನೇಕ ಹಾಡುಗಳನ್ನು ಹಾಡಿಸುತ್ತಿರುವರು. ಬಹುಶಃ ಅವರ ಆಶಯ, ಆಶೀರ್ವಾದ ಬಹುಶಃ ನನ್ನನ್ನು ಈ ವೇದಿಕೆಗೆ ಕರೆಸಿದೆ, ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಅನ್ನುವುದನ್ನು ನಾನು ನೆನಪಿಸುತ್ತಲೇ ಅವರಿಗೆ ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ನಾನು ಸಮರ್ಪಿಸಲೇಬೇಕು. ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಸದಾಶಿವ ಆಚಾರ್ಯರು ಮಾತನಾಡ್ತಾರೆ. ಭಜನೆಯ ಬಗ್ಗೆ ತುಂಬ ಕಾಳಜಿ ಇರುವವರು ಅವರು. ಇಲ್ಲಿ ಮುಕ್ತೇಸರರಾಗಿದ್ದಾಗಲೂ ಕೂಡ ಈಗಲೂ ಕೂಡ ವಿಶ್ವಕರ್ಮ ಒಕ್ಕೂಟ ಯಾವುದೇ ಕಾರ್ಯಕ್ರಮ ಇಲ್ಲಿ ಮಾಡುತ್ತೇವೆ ಅಂತ ಹೇಳಿದರೆ ಕೂಡಲೇ ನೀವು ಯಾವ ಕಾರ್ಯಕ್ರಮವನ್ನಾದರೂ ನಮ್ಮ ದೇವಸ್ಥಾನದಲ್ಲಿ ಮಾಡಬಹುದು ಅನ್ನುವ ಒಂದು ನಮಗೆ ಆಶಯವಾದ ನುಡಿಯನ್ನು ಯಾವಾಗಲೂ ಆಡ್ತಾ ಇದ್ದಾರೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಎಲ್ಲ ಶಕ್ತಿಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಒಕ್ಕೂಟದ ಅಧ್ಯಕ್ಷರೇ, ಒಕ್ಕೂಟದ ಗೌರವಾಧ್ಯಕ್ಷರೇ, ಒಕ್ಕೂಟದ ಮಾಜಿ ಅಧ್ಯಕ್ಷರೇ, ಕ್ಷೇತ್ರದ 2ನೇ ಮುಕ್ತೇಸರಾದ ಗಣಪತಿ ಆಚಾರ್ಯರೇ, ಸಭಿಕರೇ, ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ನಿಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಹಿಂದೆ ಒಕ್ಕೂಟದ ವತಿಯಿಂದ ಭಜನಾ ಸ್ಪರ್ಧಾ ಕಾರ್ಯಕ್ರಮ, ಆಮಂತ್ರಣದಲ್ಲಿ ಕೂಡ ಭಜನಾ ಸ್ಪರ್ಧಾ ಕಾರ್ಯಕ್ರಮ ಅಂತ ಬರೆಯುತ್ತಿದ್ದರು. ಆ ಭಜನಾ ಸ್ಪರ್ಧಾ ಕಾರ್ಯಕ್ರಮವನ್ನು ನೋಡ್ತಾ ಒಕ್ಕೂಟದ ಅಧ್ಯಕ್ಷರಿಗೆ ಏನೋ ಒಂದು ವಿಶೇಷವಾದ ವೈಭವವನ್ನು ಅವರು ನೋಡ್ತಾ ಇದ್ದಾರೆ. ಒಂದು ರೀತಿಯ ಉತ್ಸವದ ವೈಭವವನ್ನು ಅವರು ನೋಡಿದ್ದಾರೆ. ಹಾಗಾಗಿ ಈ ಸಲದ ಆಮಂತ್ರಣದಲ್ಲಿ ಭಜನಾ ವೈಭವ ಅಂತ ಬರೆದಿದ್ದಾರೆ. ಈ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ನಮಗೆಲ್ಲ ಒಂದು ರೀತಿಯ ವೈಭವವನ್ನು ನಮಗೆ ನೋಡುವ ಅವಕಾಶ ಸಿಗ್ತದೆ. ಹಾಗಾದರೆ ಈ ವೈಭವ ಹೇಗೆ ಕಾಣ್ತದೆ ಅಂತೇಳಿದರೆ, 100 ವರ್ಷ ಆ ಗುರುಗಳ ದಿನಂಪ್ರತಿ ಪೂಜೆ ಮಾಡಿ ವರ್ಷಕ್ಕೆ ಒಂದು ಗುರುಗಳ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇರುವ ಕ್ಷೇತ್ರ. ಆ ಗುರುಪೀಠವನ್ನು ಉಳಿಸಿ ಬೆಳೆಸಿದ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 100 ವರ್ಷದ ಆರಾಧನೆಯಿಂದ ಗುರುಗಳು ಕೂಡ ಸಂತೃಪ್ತಿ ಹೊಂದಿ ಈ ಕ್ಷೇತ್ರದ ಎಲ್ಲ ಜವಾಬ್ದಾರಿಯನ್ನು ಆ ಗುರುಗಳು ಇದ್ದುಕೊಂಡು ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ವೈಭವದ ರೀತಿಯಲ್ಲಿ ನೆರವೇರಿಸಿಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ಕ್ಷೇತ್ರದ ಶಕ್ತಿಗಳು ಹಾಗೆ ನಿಜವಾಗಿ. ಆದರೆ ಈ ಎಲ್ಲ ಶಕ್ತಿಗಳು ಜೀವಂತ ಶಕ್ತಿಗಳು ಅಂತ ಹೇಳ್ತೇನೆ. ನಾನು 6 ವರ್ಷ ಈ ಕ್ಷೇತ್ರದ ಮುಕ್ತೇಸರನಾಗಿದ್ದೇನೆ. ಅದು ಜೀವಂತ ಶಕ್ತಿ ಹೇಗೆ ಅಂತ ಹೇಳಿದ್ರೆ, ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮೀಜಿಯವರು ಕಾಮಧೇನು ಹಸುವಿನ ಪ್ರಾಣವನ್ನೇ ಆ ವಿಗ್ರಹಕ್ಕೆ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಾಗಿ ಆ ಶಕ್ತಿಗಳು ಜೀವಂತ ಶಕ್ತಿಗಳು ಅಂತ ಖಂಡಿತ ನಾನು ಹೇಳ್ತೇನೆ. ನನ್ನ 6 ವರ್ಷದ ಅನುಭವದಲ್ಲಿ ನನಗೆ ಅನುಭವ ಆಗಿದೆ. ಭಜನಾ ಕಾರ್ಯಕ್ರಮ, ಭಜನೆ ನಾನು ಕೂಡ 1ನೇ ಕ್ಲಾಸಿನಿಂದ ಮನೆ ಬಿಡುವವರೆಗೆ ನಾನು ಭಜನೆ ಮಾಡ್ತಾಯಿದ್ದೆ. ಹಿಂದೆ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ತಪಸ್ಸು ಮಾಡ್ತಿದ್ದರು. ಈಗ ಹಾಗಲ್ಲ. ನಾವು ಶ್ರದ್ಧಾಭಕ್ತಿಯಲ್ಲಿ ಭಜನೆಯನ್ನು ಮಾಡಿದರೆ ದೇವರು ಒಲಿತಾರೆ. ಹಾಗೆ ನನಗೆ ಆ ಭಜನೆಯಿಂದ ದೇವರು ಒಲಿದ ಕಾರಣ ನಾನು ಇಂಥ ಪವಿತ್ರ ವೇದಿಕೆಯಲ್ಲಿ ನಾನು ಇಲ್ಲಿದ್ದೇನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರ ಭಜನೆ ವ್ಯರ್ಥ ಆಗುವುದಿಲ್ಲ. ನಮಗೆ ಬಹುಮಾನ ಸಿಗಲಿಲ್ಲ ಅಂತ ನೀವು ಬೇಸರ ಮಾಡಿಕೊಳ್ಬೇಡಿ. ಆ ಭಜನೆಯಿಂದ ದೇವರ ಸಂತೃಪ್ತಿಗೊಂಡು ನಿಮಗೆ ಅನುಗ್ರಹ ಮಾಡುವುದಂತೂ ಖಂಡಿತ. ಏನೋ ಈ ಕ್ಷೇತ್ರದಲ್ಲಿ ನಮ್ಮ ಮಧು ಆಚಾರ್ಯರು ಈ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಮಾಡ್ತೇವೆ ಅಂತ ಕನಸಿನಲ್ಲಿಯೇ ಎಣಿಸಿರಲಿಕ್ಕಿಲ್ಲ.
2014ರಲ್ಲಿದ್ದ ಮಧ್ವಾಚಾರ್ಯರು ಆ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಆದರೆ ಬರ್ತಾ ಬರ್ತಾ ಈ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಈ ಕ್ಷೇತ್ರದ ಶಕ್ತಿಗಳು ಕೂಡ ಅವರನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಈ ದಿನ ಒಂದೇ ವೇದಿಕೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಕೆಲವರಿಗೆ ವಿಚಿತ್ರ ಕಾಣ್ಬೋದು. ವಿಶೇಷ ಅಂತ ಹೇಳಿದ್ರೆ 2014ರಲ್ಲಿದ್ದ ಈ ಕ್ಷೇತ್ರದ ಮಹಾಸಭೆಯ ಗೌರವಾನ್ವಿತ ಗೌರವಾಧ್ಯಕ್ಷರು 2026ರಲ್ಲಿ ಕೂಡ ನಮ್ಮೊಂದಿಗಿದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ವಿಶೇಷವೇ. ಅದು ಬೇರೆ ಯಾರು ಅಲ್ಲ, ತಹಸೀಲ್ದಾರ್ ಮುರಳೀಧರಾಚಾರ್ಯರು. ಬಹಳ ವಿಶೇಷ. ಈಗ ಕೂಡ ಅವರು ವೇದಿಕೆಯಲ್ಲಿ ಅವರಿಗೆ ಸ್ಥಾನ ಇಲ್ಲ. ನನಗೆ ಸ್ಥಾನ ಮುಖ್ಯ ಅಲ್ಲ, ಸಮಾಜ ಸೇವೆ ಮಾಡುವುದೇ ನನ್ನ ಮುಖ್ಯ ಕರ್ತವ್ಯ ಅಂತ ಹೇಳಿ ಸಭೆಯಲ್ಲಿ ಅವರಿದ್ದಾರೆ. ಅವರಿಗೇನು ಬೇಸರ ಇಲ್ಲ. ನಾನು ಸಮಾಜ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ, ಸ್ಥಾನಕ್ಕಾಗಿ ಅಲ್ಲ ಅಂತ ಅವರ ಮನಸ್ಸಿನಲ್ಲಿ ಉಂಟು. ಇರಲಿ. ಒಕ್ಕೂಟದ ಎಲ್ಲ ಸದಸ್ಯರಿಗೆ ಇನ್ನು ಮುಂದೆ ಕೂಡ ಸಮಾಜ ಸೇವೆ ಮಾಡುವ ಒಂದು ಶಕ್ತಿ ದೇವರು ಅನುಗ್ರಹಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸದಾಶಿವ ಆಚಾರ್ಯ ಒಂದು ಮಾತು ಹೇಳಿದರು, ಅಧ್ಯಕ್ಷರಿಗೆ ಅರ್ಥ ಆಗಿದೆ, ಈಗ ಅರ್ಥ ಮಾಡಿಕೊಂಡಿದ್ದಾರೆ ಅಂತ. ಬಹುಶಃ ಅವರು ಅರ್ಥ ಮಾಡಿಕೊಂಡಿದ್ದಲ್ಲ, ಭಗವತಿ ಅವಳಿಗೆ ಅರ್ಥ ಮಾಡಿಸಿದ್ದಾಳೆ, ಅದನ್ನು ಅವರು ಅರ್ಥೈಸಿಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ಶ್ರೀಯುತ ಉಪೇಂದ್ರ ಆಚಾರ್ಯ, ಅಧ್ಯಕ್ಷರು SKGI ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಜೊತೆಗಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದಕ್ಕೆ ಪೂರ್ವದಲ್ಲಿ ಅಧ್ಯಕ್ಷರು ಅವರಿಗೆ ಹೂವನ್ನಿತ್ತು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಜಗದ್ಗುರುಗಳ ಪಾದಪದ್ಮಗಳಿಗೆ ವಂದಿಸ್ತಾ, ಜಗನ್ಮಾತೆಗೆ ಕಾಳಿಕಾಂಬೆಗೆ ಪಡಮಾಡುತ್ತಾ, ವಿಶ್ವಕರ್ಮ ಪರಬ್ರಹ್ಮನನ್ನು ಧ್ಯಾನಿಸ್ತಾ, ಸಮಾರಂಭದ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದಂತಹ ಮಧು, ತಂದೆ ಮಗ ಮತ್ತು ಮೊಮ್ಮಗ ಒಟ್ಟಾಗಿ ಕುಳಿತು ಯಾವ ಮನೆಯಲ್ಲಿ ಭಜನೆ ಮತ್ತು ಭೋಜನವನ್ನು ಮಾಡ್ತಾರ ಆ ಮನೆ ವಿಭಜನೆ ಆಗುವುದಿಲ್ಲ ಅಂತ. ಬಹುಶಃ ಅದು ಸತ್ಯವಾದ ಮಾತು. ನಾವೆಲ್ಲ ಮನೆಯಲ್ಲಿ ಯಾವಾಗಲೂ ಮಕ್ಕಳಿಗೆ ಹಿರಿಯರಿದ್ದಾಗ ಹೇಳ್ತಾ ಇರ್ತಾರೆ, ಹಿಂದೆ ಅವಿಭಕ್ತ ಕುಟುಂಬ ಇರುವಾಗ ಅಜ್ಜ ಹೇಳ್ತಾಯಿದ್ರು ಮಕ್ಕಳಿಗೆ ಭಜನೆ ಮಾಡಿ ಅಂತ. ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಮಕ್ಕಳಿಗೆ ದೊಡ್ಡವರು ಏನಾದರೂ ಹೇಳಿದರೆ ಕಿರಿಕಿರಿ ಅನ್ನಿಸ್ತದೆ. ಒಂದು ಸಲ ಹಾಗೆ ಆಯಿತು. ಒಬ್ಬ ಹುಡುಗನಿಗೆ ತಂದೆ ದಿನ ಏನಾದರೂ ಹೇಳ್ತಾ ಇದ್ರಂತೆ, ಅಂದರೆ ಒಳ್ಳೆಯದಕ್ಕೆ ಹೇಳ್ತಾಯಿದ್ರು. ಬೆಳಿಗ್ಗೆ ಎದ್ದ ಕೂಡಲೇ ಬೆಡ್ಶೀಟ್ ಮಡ್ಚಿಡು, ಅಥವಾ ಸ್ನಾನ ಮಾಡಿ ಬಂದಮೇಲೆ ಒದ್ದೆ ಬಟ್ಟೆಯನ್ನು ಒಣಗಿಸಿ ಹಾಕು, ಹಾಗೆ ಇಡಬೇಡ, ಚಪ್ಪಲಿಯನ್ನು ನೀಟಾಗಿ ಇಡು, ಸುಮ್ಮನೆ ಫ್ಯಾನ್ ತಿರುಗಬಾರ್ದು, ಆಫ್ ಮಾಡು, ಸುಮ್ಮನೆ ಲೈಟ್ ಉರಿಯಬಾರ್ದು, ಆಫ್ ಮಾಡು, ಗೇಟ್ ತೆಗೆದಿದ್ದರೆ ಬಂದ್ ಮಾಡು, ನಳ್ಳಿಯಲ್ಲಿ ನೀರು ಬರ್ತಿದ್ರೆ ಆಫ್ ಮಾಡು. ಹೀಗೆ ಪ್ರತಿನಿತ್ಯ ಮಗನಿಗೆ ಹೇಳ್ತಾ ಇರ್ತಾರೆ. ಆ ಮಗನಿಗೆ ಕಿರಿಕಿರಿ ಅನ್ನಿಸ್ಬಿಡ್ತದೆ. ಶಾಲಾ ದಿನಗಳಾಯಿತು, ಕಾಲೇಜ್ ಆಯಿತು, ಇನ್ನೇನು ಒಂದು ಉದ್ಯೋಗ ಸಿಕ್ಕಿಬಿಟ್ರೆ ಈ ತಂದೆಯಿಂದ ಒಂದು ಮುಕ್ತಿ ಪಡಿತೇನೆ ಅಂತೇಳಿ ಅಂದ್ಕೊಳ್ತಾನೆ. ಅವಾಗೊಂದು ಇಂಟರ್ವ್ಯೂಗೆ ಅವನಿಗೆ ಕಾಲ್ ಬರ್ತದೆ. ಇಂಟರ್ವ್ಯೂ ಏರಿಯಾಕ್ಕೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಹೊರಗಡೆ ಒಂದು ನಳ್ಳಿಯಿಂದ ನೀರು ಸೋಸ್ತಾ ಇತ್ತು. ಇನ್ನು ಗೊತ್ತಿಲ್ಲದೆ ತಂದೆ ಹೇಳಿದ್ದು ನೆನಪಾಯಿತು. ಹೋಗಿ ಅದನ್ನು ಆಫ್ ಮಾಡ್ತಾನೆ. ಹೀಗೆ ಮುಂದೆ ಬರಬೇಕಾದ್ರೆ ಅಲ್ಲಿ ಚಪ್ಪಲಿ ಎಲ್ಲ ಚೆಲ್ಲಾಪಿಲ್ಲಿ ಬಿದ್ದಿತ್ತು. ಅವನು ಗೊತ್ತಿಲ್ಲದೆ, ಅಂದರೆ ದಿನನಿತ್ಯ ಅಪ್ಪ ಚೊರೆ ಮಾಡ್ತಾ ಇದ್ರಲ್ಲ, ಅದು ಚಪ್ಪಲಿಯನ್ನು ನೀಟಾಗಿ ಇಡ್ತಾನೆ. ಒಳಗೆ ಬಂದು ಹಾಲಲ್ಲಿ ಕೂತ್ರೆ ಬೇಕಾಬಿಟ್ಟು ಫ್ಯಾನ್ ಎಲ್ಲ ತಿರುಗ್ತಾ ಇದೆ, ಅನಗತ್ಯ ಫ್ಯಾನ್ಗಳು. ಹೋಗಿ ಅದನ್ನೆಲ್ಲ ಬಂದ್ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲಿ ಇಂಟರ್ವ್ಯೂಗೆ ಒಳಗೆ ಕರೀತಾರೆ. ಕರೆದು ಕೂಡಲೇ
ನೀನು ನಮ್ಮ ಕಂಪನಿಗೆ ಸೆಲೆಕ್ಟ್ ಆಗಿದ್ದಿ, ನಾಳೆಯಿಂದ ಜಾಬಿಗೆ ಬಾ ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗ್ತದೆ, ನನ್ನ ಹತ್ರ ಏನು ಸಂದರ್ಶನವೇ ಮಾಡಲಿಲ್ಲ, ನನ್ನನ್ನು ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ಹೇಳ್ತಾರೆ, ನಾವಿಲ್ಲಿ CC ಕ್ಯಾಮರಾದಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ನೀನು ಬಂದು ಇಲ್ಲಿ ಮಾಡಿದ ಎಲ್ಲ ನಿನ್ನ ನಡವಳಿಕೆಗಳು ಇಂತಹ ಒಳ್ಳೆಯ ನಡವಳಿಕೆ ಇರುವಂತಹ ಅಭ್ಯರ್ಥಿಯೇ ನಮ್ಮ ಸಂಸ್ಥೆಗೆ ಬೇಕು, ಹಾಗಾಗಿ ನಿಮ್ಮನ್ನು ನಾನು ಆಯ್ಕೆ ಮಾಡಿದ್ದೇನಂತ. ಆವಾಗ ಅವನಿಗೆ ಗೊತ್ತಾಗ್ತದೆ, ನನ್ನ ತಂದೆ ಪ್ರತಿನಿತ್ಯ ನನಗೆ ಹೇಳ್ತಾ ಇದ್ದದ್ದು ನನ್ನ ಒಳ್ಳೆಯದಕ್ಕೆ. ಹೋಗಿ ತಂದೆಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಹಾಗೆ ಮಕ್ಕಳು ಯಾವಾಗಲೂ ಕೂಡ ಹಾಗೆ, ತಾಯಿ ಇರ್ಬೋದು, ತಂದೆ ಇರ್ಬೋದು, ಹಿರಿಯರಿರ್ಬೋದು, ಅವರು ಏನು ಹೇಳಿದರೂ ನಮ್ಮ ಒಳ್ಳೆಯದಕ್ಕೆ ಅಂತ ಭಾವಿಸಬೇಕು. ಈ ಭಜನೆಯಿಂದ, ಪ್ರತಿನಿತ್ಯ ಭಜನೆಯನ್ನು ಮಾಡೋದ್ರಿಂದ ಮನಸ್ಸು ಶುದ್ಧವಾಗೋದ್ರ ಜೊತೆಗೆ ಪರಿಸರ ಕೂಡ ಶುದ್ಧ ಆಗ್ತದೆ. ಒಕ್ಕೂಟದ ಅಧ್ಯಕ್ಷರ ಬಗ್ಗೆ ಹೇಳಬೇಕಾದ್ರೆ, ಇತ್ತೀಚೆಗೆ ನನ್ನದೊಂದು ಗೃಹ ಪ್ರವೇಶ ಆಯಿತು. ಗೃಹ ಪ್ರವೇಶ ಅಂದರೆ ಗೊತ್ತಿರ್ತದೆ ನಿಮಗೆಲ್ಲ, ಬೇರೆ ಬೇರೆ ಸಮಸ್ಯೆಗಳಿರ್ತದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಹೇಳ್ತಾರೆ. ಹಾಗೆ ಕೊನೆಯ ಕ್ಷಣದವರೆಗೆ ಅವರಿಗೆ ಹೇಳಿಕೆ ಕೊಡಲಿಕ್ಕೆ ಆಗಲಿಲ್ಲ. ಮುಂಚಿನ ದಿವಸ ಫೋನ್ ಮಾಡಿ ಹೇಳಿದೆ, ಮಧುವಣ್ಣ ನಾಳೆ ನಾಡ್ದು ನಂದು ಮನೆ ಮಕ್ಕಳು ಬರಬೇಕು ಅಂತ. ಆವಾಗ ಅವರೊಂದು ಮಾತು ಹೇಳಿದರು, ಉಪೇಂದ್ರಣ್ಣ ನೀವು ಹೇಳದಿದ್ದರು ನಾನು ಯೋಗೀಶ್ ಅಣ್ಣನ ಹತ್ರ ಹೇಳಿ ಆಗಿದೆ, ಅವರು ಹೇಳಿಲ್ಲ ಆದರೂ ನಾನು ಮನೆ ಮಕ್ಕಳಿಗೆ ಹೋಗ್ತೇನೆ ಅಂತ ಹೇಳಿ ಆಗಿದೆ. ಬಹುಶಃ ಒಬ್ಬ ಒಕ್ಕೂಟದ ಅಧ್ಯಕ್ಷನ ಮನಸ್ಥಿತಿ ಹೀಗೆ ಇದ್ದರೆ ಮಾತ್ರ ಸಮಾಜವನ್ನು ಕಟ್ಬೋದು ಅಂತ ಭಾವಿಸ್ತೇನೆ. ನನಗೆ ನೆನಪಾಗ್ತದೆ, ಸುಮಾರು ದಶಕಗಳ ಹಿಂದೆ ಹರಿಶ್ಚಂದ್ರ ಮಾಸ್ಟ್ರು ಮತ್ತು ಪಾಲ್ಕೆ ಬಾಬುರಾಯಾಚಾರ್ಯರ ಬಾಲ್ಯದ ಕಾಲದಲ್ಲಿ ಮಂಗಳೂರು ಕಾಳಿಕಾಂಬ ದೇವಸ್ಥಾನಕ್ಕೆ ಮೈಸೂರು ಪ್ರಾಂತ್ಯದಿಂದ ದೈವ ಶಿಖಾಮಣಿ ಆಚಾರ್ಯರು ಅಂತ ಬಂದು ಒಂದು ಭಾಷಣ ಮಾಡಿದ್ರಂತೆ. ಅವರು ಹೇಳಿದ್ರಂತೆ, ವಿಶ್ವಕರ್ಮ ಸಮಾಜದ ಸೇವೆಯನ್ನು ಮಾಡಿದರೆ ವಿಶ್ವಕರ್ಮನ ಪೂಜೆ ಮಾಡಬೇಕಂತಿಲ್ಲ, ವಿಶ್ವಕರ್ಮ ಸಮಾಜದ ಯಾವುದೇ ಕಾರ್ಯಕ್ರಮಗಳಿಗೆ ವೈಯಕ್ತಿಕ ಆಹ್ವಾನ ಇಲ್ಲದಿದ್ದರೂ ನಿಮಗೆ ಅವಕಾಶ ಇದ್ದರೆ, ಸಮಯ ಇದ್ದರೆ, ಸಮಾಜ ಸೇವೆ ಮಾಡುವ ಮನಸ್ಸಿದ್ದರೆ ಆಹ್ವಾನಕ್ಕೆ ಕಾಯಬೇಕಂತಿಲ್ಲ, ನಾವು ಹೋಗಿ ಮಾಡ್ಬೋದು ಅಂತ. ಬಹುಶಃ ಅಂತಹ ನಡವಳಿಕೆಯನ್ನು ಒಕ್ಕೂಟದ ಅಧ್ಯಕ್ಷರು ಮೈಗೂಡಿಸಿಕೊಂಡಿದ್ದಾರೆ. ಅವರ ಮುಂದಿನ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೀಲಿ, ಸಮಾಜಕ್ಕೆ ಈ ಒಕ್ಕೂಟದಿಂದ ಧೈರ್ಯ ಬರಲಿ, ಎಲ್ಲರೂ ಕೂಡ ತಲೆ ಎತ್ತಿ ಬಾಳುವಂತೆ ಆಗಲಿ ಅಂತ ಆಶಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಆದರ್ಶದ ಬದುಕು ನಮ್ಮದಾಗಬೇಕು. ಹೇಗೆ ಬದುಕಬೇಕು ಅನ್ನುವುದು ಕೂಡ ಒಂದು ಆದರ್ಶದ ಬದುಕು. ಆ ನಿಟ್ಟಿನಲ್ಲಿ ಭಜನೆ ಈ ಆದರ್ಶದ ಬದುಕಿಗೆ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನೋದನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀಯುತ ಉಪೇಂದ್ರ ಆಚಾರ್ಯ ಇವರಿಗೆ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇದೀಗ ಅಧ್ಯಕ್ಷೀಯ ನುಡಿಗಳಿಗಾಗಿ ಶ್ರೀಯುತ ಮಧು ಆಚಾರ್ಯ ಇವರನ್ನು ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಮಾತೆ ಕಾಳಿಕಾಂಬೆ ವಿಶ್ವಕರ್ಮ ದೇವರಲ್ಲಿ ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಗುರುಗಳ ಚರಣ ಕಮಲಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಮಾಜ ಬಾಂಧವರೇ, ನಾವು ಕಳೆದ 5 ವರ್ಷದಿಂದ ಭಜನಾ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಈಗ 3 ವರ್ಷದಿಂದ ಅದನ್ನು ಭಜನಾ ವೈಭವ ಅಂತ ಮಾಡ್ತಾಯಿದ್ದೇವೆ. ಈಗ ತಾನೇ ನಮ್ಮ ಸದಾಶಿವಣ್ಣ ಹೇಳಿದರು, ಭಜನಾ ವೈಭವ ಉತ್ಸವ ಆಗ್ತಾಯಿದೆ ಅಂಥೇಳಿ. ಖಂಡಿತ ಮುಂದಿನ ದಿನಗಳಲ್ಲಿ ಭಜನಾ ವೈಭವ ಉತ್ಸವವಾಗಿ ಇಲ್ಲಿ ಅದು ಮೆರೆಯಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲೆಲ್ಲ ಒಟ್ಟು ಕೂತ್ಕೊಂಡು ದೇವರ ಮುಂದೆ ಭಜನೆ ಭಾಳ ದೊಡ್ಡ ಒಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಕಾಂಕ್ಷೆ ಇದೆ. ಆ ದೇವರು ಅದನ್ನು ನಡೆಸ್ಕೊಡ್ಬೇಕು. ಗುರುಗಳ ಆಶೀರ್ವಾದ ನಮಗೆ ಯಾವಾಗಲೂ ಇರಬೇಕು. ನಮ್ಮ ಗುರುಗಳು ನಮ್ಮ ಭಜನಾ ಕಾರ್ಯಕ್ರಮ ಪ್ರತಿ 5 ವರ್ಷದಿಂದ ಸತತವಾಗಿ ಎಲ್ಲ ನಾವು ಭಜನಾ ಕಾರ್ಯಕ್ರಮಗಳಿಗೆ ಹಾಜರಾಗಿ ಅನುಗ್ರಹಿಸಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾವು ಮಂತ್ರಾಕ್ಷರ ತಗೊಳ್ಳುವಾಗಲೇ ಹೇಳಿ ನಮಗೆ ಕಳಿಸ್ತಾ ಇದ್ದಾರೆ. ಯಾವುದೇ ರೀತಿಯ ತೊಂದರೆ ಇದುವರೆಗೆ ನಮ್ಮ ಭಜನಾ ಕಾರ್ಯಕ್ರಮದನ್ನೇ ಆಗಲೇ ಇಲ್ಲ. ನೋಡಿ, ನೆನ್ನೆ ತನಕ ಮಳೆ ಇತ್ತು, ಜೋರು ಮಳೆ. ನಾನು ನೆನೆಸ್ತಾ ಇದ್ದೆ, ಎಲ್ಲಿ ನೆನ್ನೆ ಸಂಜೆ ಬಂದಾಗಲೂ ಹೇಳ್ತಾ ಇದ್ವಿ ನಾವು, ಎಲ್ಲಿ ನೀರು ಬಂದು ನಿಲ್ತದೋ ಇಲ್ಲಿ ಏನು ಕಥೆಯೋ ಗೊತ್ತಿಲ್ಲ ಅಂತ. ಆ ನೀರು ಬರಲಿಲ್ಲ, ಏನೂ ಇಲ್ಲ. ದೇವರ ದಯದಿಂದ, ಗುರುಗಳ ಆಶೀರ್ವಾದದಿಂದ ನೋಡಿ ಮಳೆನೂ ನಿಂತಿದೆ. ಇವತ್ತು ಎಲ್ಲವೂ ಸುಗಮವಾಗಿ ಇಲ್ಲಿ ಸದಾಶಿವಣ್ಣಮ್ಮ ಅಂತ ಹೇಳಿದರು, ನೀವು ಭಜನಾ ಕಾರ್ಯಕ್ರಮ ಒಕ್ಕೂಟದ ಕಾನ್ಸೆಪ್ಟ್ ಇದ್ದದ್ದು ಪ್ರತಿ ವರ್ಷ ಒಂದೊಂದು ದೇವಸ್ಥಾನದಲ್ಲಿ ಮಾಡಬೇಕು ಅಂತ. ಅದಕ್ಕೆ ಮಾತ್ರ ಅಡ್ಡಗಾಲಾಗೆ ಅಂತಲೇ ಹೇಳ್ತೇನೆ. ಸದಾಶಿವಣ್ಣ ಒಂದೇ ಮಾತು ಹೇಳಿದರು,
ಯಾವುದೇ ಕಾರಣಕ್ಕೂ ಭಜನಾ ಕಾರ್ಯಕ್ರಮವನ್ನು ಇಲ್ಲಿಂದ ಇಲ್ಲಿಯೂ ಕೊಂಡೋಗ್ಲಿಕ್ಕಿಲ್ಲ, ಅದು ಇಲ್ಲೇ ಮಾಡಬೇಕು, ನಿರಂತರವಾಗಿ ಸತತವಾಗಿ ಪ್ರತಿ ವರ್ಷ ಇಲ್ಲೇ ಮಾಡಬೇಕು ಹೇಳಿದ್ದಾರೆ. ಅದೇ ರೀತಿ ಮಾಡ್ತಾಯಿದ್ದೆ. ಸಂಪೂರ್ಣ ಸಹಕಾರವನ್ನು ಪ್ರತಿಯೊಬ್ಬರು ಕೊಡ್ತಾಯಿದ್ದೀರಿ, ಅದೇ ಭಾಳ ಸಂತೋಷ. ಯಾಕೆಂದರೆ 8 ಗಂಟೆಗೆ ಎಲ್ಲರೂ ಹಾಜರಾಗಿದ್ದಾರೆ. ಇಲ್ಲಿ 8:30 ಗುರುಗಳು ಬರುವಾಗ ನಾವೆಲ್ಲರೂ ಇದ್ದೇವೆ. ಇದು ಈ ಕ್ಷೇತ್ರದ ಮಹಾತ್ಮೆ ಅಂತಲೇ ಹೇಳಬೇಕು. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಭಜನೆ ಎಲ್ಲರ ಮನಸ್ಸಲ್ಲಿರುವ ವೈಷಮ್ಯಗಳನ್ನು ಮರೆತು ನಮ್ಮ ವಿಶ್ವಕರ್ಮ ಒಂದು ಸಮಾಜ ಒಂದು ದೊಡ್ಡ ರೀತಿಯಲ್ಲಿ ಬೆಳಿಬೇಕು, ಆ ದೇವರು ನಮಗೆ ಅನುಗ್ರಹಿಸಬೇಕು ಅಂತ ಕೇಳ್ತಾ, ಗುರುಗಳಲ್ಲೂ ಅದಕ್ಕೆ ಪೂರಕವಾದ ವಾತಾವರಣ ನಿಲ್ಲಿಸಬೇಕು ನಾವೆಲ್ಲ ಸೇರಿಕೊಂಡು ಅಂತೇಳಿ ಮನವಿ ಮಾಡ್ತಾ ನನ್ನ 2 ಮಾತು ಮುಗ್ತೀನಿ. ಜೈ ವಿಶ್ವಕರ್ಮ. ಧನ್ಯವಾದಗಳು ಅಧ್ಯಕ್ಷರಿಗೆ. ದೇವನೆಲ್ಲಿಹನೆಂದು ಯಾರು ಹೇಳಲು ಬಲ್ಲ, ಕಲ್ಲಿನಲ್ಲಿ ಕಾಷ್ಟದಲ್ಲಿ ಮತ್ತೆಲ್ಲೂ ಇಲ್ಲ. ದೇವನಿರುತಿಹನು ನೆನೆದವರ ಮನದಲ್ಲಿ, ಎಲ್ಲಿ ಭಕ್ತಿಯ ಭಾವ ಅವನ ನೆಲೆಯಲ್ಲಿ ಅನ್ನುವ ಮಾತಿದೆ. ಯಾವುದೇ ಕಾರಣಕ್ಕೂ ನೀನು ಫಲದ ನಿರೀಕ್ಷೆಯನ್ನು ಮಾಡಬೇಡ, ನಿನ್ನ ಕೆಲಸ ನೀನು ಮಾಡುತ್ತಿರು ಅಂತ ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾನೆ. ದೇವರ ಮೇಲೆ ನಂಬಿಕೆ ಇಡಬೇಕು. ಅದು ಹೇಗೆಂದರೆ, ಪುಟ್ಟ ಮಗು ತನ್ನ ತಾಯಿಯನ್ನು ಅಪ್ಪಿಕೊಂಡು ಮುದ್ದಾಡುವ ಹಾಗೆ. ಆಗ ಭಗವಂತ ಖಂಡಿತ ಒಲಿಯುತ್ತಾನೆ. ಬಹುಶಃ ಸನ್ನಿಧಾನದ ಅನುಗ್ರಹದ ಸಂದೇಶವೂ ಕೂಡ ಅದೇ ಆಗಿರುತ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಇದೀಗ ಗುರುಗಳ ಆಶೀರ್ವಚನಕ್ಕಾಗಿ ನಾವೆಲ್ಲ ಕಿವಿಯಾಗೋಣ. दुर्भिर्युक्ता चतुर्भिस्फटिकमणिमक्षमालां दधाना हस्तैनेकेन पद्मं सितमपि च शुकं पुस्तकं चापरेण भासाकुन्देन्दुशङ्खस्फटिकमणिनिभा भासमाना समाना सा मे वाग्देवतेयं दिवसतु वदने सर्वदा सुप्रसन्ना यस्यैच्छयैव भुवनानि समुद्भवन्ति तिष्ठन्ति यान्ति च पुनर्विलयं युगान्ते तस्मै समस्तफलभोगनिबन्धनाय नित्यप्रबुद्धमुदिताय नमः शिवाय। शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೋ ಪುನಃ ಪುನಃ. 9ವರೆಗೆ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅಂಥೇಳಿ ನಮ್ಮ ಅಧ್ಯಕ್ಷರಿಗೆ ಹೇಳಿದರು. 9:35 ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮತ್ತವರು ಆಗಲೇ ಹೇಳಿದರು 20 ನಿಮಿಷ ನಿಮಗೆ ಇಟ್ಟಿದ್ದೇವೆ ಮಾತಾಡಲಿಕ್ಕೆ ಅಂತ. ನನಗೆ ಅಷ್ಟೊದ್ದೇ ಎಲ್ಲ ಮಾತಾಡಲಿಕ್ಕೆ ಬರೋದಿಲ್ಲ, 2 ನಿಮಿಷದಲ್ಲಿ ಮುಗಿಸ್ತೇನೆ ಅಂತ ನಾನು ಆಗಲೇ ಅವ್ರಿಗೆ ಹೇಳಿದೆ. ಅವರು ಕೂಡ ಹೇಳಿದರು, ಲಾಸ್ಟಿಗೆ ಕೊನೆಯಲ್ಲೇ ಮಾತಾಡ್ತಾ ನಾವೆಲ್ಲರೂ ಒಟ್ಟಿಗೆ ಇರುವ ಹಾಗೆ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಗುರುಗಳು ಅಂತ ಹೇಳಿದರು. ಸಂತೋಷವೇ, ಅದು ನಾವು ನಿರ್ಮಿಸೋದಲ್ಲ, ಅವರವರೇ ಭಾವನೆಯಿಂದ ಸರಿ ಮಾಡಿಕೊಂಡ್ರೆ ಖಂಡಿತ ಅದು ಒಟ್ಟಿಗಿರಲಿಕ್ಕೆ ಸಾಧ್ಯವಿದೆ. ಪರಿವರ್ತನೆ 2 ರೀತಿಯಿಂದ ಆಗ್ತದೆ ಅಂತೆ. ಮನುಷ್ಯನ ಮನಸ್ಸು ಪರಿವರ್ತನೆ 2 ರೀತಿಯಿಂದ ಆಗ್ತದೆ. ಒಂದು ಧನದಿಂದ ಪರಿವರ್ತನೆ, ಇನ್ನೊಂದು ಧರ್ಮದಿಂದ ಪರಿವರ್ತನೆ. ಧನದಿಂದ ಪರಿವರ್ತನೆ ಆದರೆ ಅವನು ಅಹಂಕಾರಿ ಆಗ್ತಾ ಹೋಗ್ತಾನೆ, ಧರ್ಮದಿಂದ ಪರಿವರ್ತನೆ ಆದರೆ ಅವನು ವಿನೀತವಂತನಾಗ್ತಾ ಹೋಗ್ತಾನೆ. ನಾವು ಒಟ್ಟಾಗಿ ಇರಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸು ಧನದಿಂದ ಪರಿವರ್ತನೆ ಆಗದೆ ಧರ್ಮದಿಂದ ಪರಿವರ್ತನೆ ಆದಾಗ ಮಾತ್ರ ನಾವು ಒಟ್ಟಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಅಮ್ಮನವರು ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ. ಇವತ್ತಿನ ಭಜನಾ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಕಳೆದ 5 ವರ್ಷದಿಂದ ನಡೀತಾ ಬಂದಿದೆ. ಎಲ್ಲ ಸ್ಪರ್ಧೆಗಳು ಕೂಡ ಅತ್ಯಂತ ಶ್ರದ್ಧೆಯಿಂದ
ದೇವರ ಸಂಪ್ರೀತಿಗಾಗಿ ನೀವು ಭಜನೆಯನ್ನು ಮಾಡಿ. ಭಾವ ತುಂಬಿ ಹಾಡಬೇಕೇ ಹೊರತು ಸಂಭಾವನೆಗಾಗಿ ಹಾಡಬಾರ್ದು ಅಂತ ಮಾತಿದೆ. ಹಾಗಾಗಿ ದೇವರ ಪ್ರೀತಿಗಾಗಿ ಹಾಡಿದಾಗ ಖಂಡಿತ ನಾವು ಅದರಲ್ಲಿ ವಿಜೇತರಾಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ನಾವು ಸ್ಥಾನವನ್ನು ಗಳಿಸದೇ ಇದ್ದರೂ ಕೂಡ ಈ ವೇದಿಕೆಯಲ್ಲಿ ಭಗವಂತನ ಮನಸ್ಸಿನಲ್ಲಿ ಸ್ಥಾನ ಗಳಿಸಿದ್ದೇ ಆದರೆ ಅದು ಖಂಡಿತ ನಮ್ಮ ಭಜನೆ ಸಾರ್ಥಕ ಅಂಥೇಳಿ ನಾನು ಭಾವಿಸ್ತೇನೆ. ಭಕ್ತಿಯಿಂದ ಹಾಡಿದರೆ ಭಗವಂತನನ್ನು ಮೆಚ್ಚಿಸ್ಬೋದು. ನಾವು ಆಡಂಬರದಿಂದ ನಮ್ಮ ಕಾರ್ಯವನ್ನು ತೋರಿಸಿದರೆ ಜನವನ್ನು ಮೆಚ್ಚಿಸ್ಬೋದು. ಜನ ಮೆಚ್ಚಿಸುವುದಕ್ಕಿಂತ ಜನಾರ್ದನನ ಮೆಚ್ಚಿಸುವುದು ಅತ್ಯಂತ ಸೂಕ್ತ. ಆ ರೀತಿ ಮಾಡುವ ಹಾಗೆ ಭಗವಂತ ನಿಮಗೆಲ್ಲ ಬುದ್ಧಿಯನ್ನು ಕೊಡಲಿ. ಒಳ್ಳೆಯ ಕಾರ್ಯಕ್ರಮ ಪ್ರತಿ ಮನೆಯಲ್ಲೂ ಆಗಬೇಕು. ಕಳೆದ 5 ವರ್ಷದಿಂದ ನಡೆಯುವ ಈ ಕಾರ್ಯಕ್ರಮ ನಮ್ಮ ಸಮಾಜದ ಎಲ್ಲ ತಂಡದವರಿಗೆ ಹೊಸ ಉತ್ಸಾಹವನ್ನು ತಂದುಕೊಡ್ತಾ ಇದೆ. ಈ ವೈಭವ, ಭಜನಾ ವೈಭವ ಬರ್ತಾ ಇದೆ. ನಾವು ಪೂರ್ವ ತಯಾರಿ ಮಾಡಬೇಕು, ಇನ್ನಷ್ಟು ಚೆನ್ನಾಗಿ ನಾವು ಹಾಡಬೇಕು ಅಂತ ಹೇಳಿ ಕೆಲವರು ತಿಂಗಳಿಂದ ತಯಾರಿ ಮಾಡಿಕೊಂಡು ಕಾಂಪಿಟೇಷನ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಇದೆಷ್ಟು ಪರಿವರ್ತನೆ ಆಗ್ತಾ ಇದೆ ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಅದು ತಿಳಿದು ಬರ್ತದೆ. ಇನ್ನಷ್ಟು ಪರಿವರ್ತನೆ ಆಗಲೇ ಬೇಡಿಕೆ ಇದೆ ಅಂತ ಹೇಳಿದರು. ಗಂಡಸರಿಗೆ ಬೇರೆ, ಹೆಣ್ಣು ಮಕ್ಕಳಿಗೆ ಬೇರೆ ನೀವು ಕಾಂಪಿಟೇಷನನ್ನು ನೆರವೇರಿಸಬೇಕು ಅಂತ ಬೇಡಿಕೆ ಬರ್ತಾ ಇದೆ ಅಂಥೇಳಿ ಮೊನ್ನೆ ಬಂದಾಗ ಹೇಳಿದರು. ಖಂಡಿತ ಸಾಧ್ಯತೆ ಇದ್ದರೆ ಅದನ್ನು ಕೂಡ ಮಾಡಿ, ಮಕ್ಕಳಿಗೂ ಕೂಡ ಮಾಡಿ, ಅದರೊಟ್ಟಿಗೆ ಗಂಡು ಮಕ್ಕಳಿಗೂ ಕೂಡ ಹೆಣ್ಣು ಮಕ್ಕಳಿಗೂ ಕೂಡ ಬೇರೆ ಬೇರೆಯನ್ನು ಮಾಡುವ ಹಾಗೆ ನಿಮಗೆ ಶಕ್ತಿಯನ್ನು ಭಗವಂತ ಕೊಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ಹರಿಸುತ್ತಾ ನಾನು ವಿರಮಿಸುತ್ತೇನೆ ಅಂತ ಶಬ್ದ ಮಹಾರ್ಪಣಮಸ್ತು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಪರಮಾತ್ಮ ಹೇಳುತ್ತಾನೆ, ದುಃಖಿಸಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಎದುರಿಗಲ್ಲ, ಆಸುಪಾಸಿನಲ್ಲಿ ಕಣ್ಣು ಮುಚ್ಚಿ ಒಮ್ಮೆ ನನ್ನನ್ನು ಸ್ಮರಿಸು, ಅದೇ ನಿನ್ನ ಆತ್ಮವಿಶ್ವಾಸ. ಬಹುಶಃ ಗುರುಗಳ ಆಶಯದ ಮಾತುಗಳ ಒಳಾರ್ಥವೂ ಕೂಡ ಅದೇ ಆಗಿದೆ. ಭಜನೆ ಮಾಡುವುದರಿಂದ ನಮ್ಮ ಜೀವನ, ನಮ್ಮ ಬದುಕು ಅದೆಷ್ಟು ಆದರ್ಶಮಯವಾಗಿರುತ್ತದೆ ಅನ್ನುವುದಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಯಾಗೋಣ ಅನ್ನುವ ಮಾತುಗಳೊಂದಿಗೆ ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇದನ್ನು ನೆರವೇರಿಸಬೇಕು ಪ್ರಕಾಶ್ ಆಚಾರ್ಯ ನೇರಂಬಳ್ಳಿ ಇವರು. ಪೂಜ್ಯ ಸ್ವಾಮೀಜಿಯವರ ಪಾದಗಳನ್ನು ವಂದಿಸುತ್ತಾ ವಿಶ್ವಕರ್ಮ ಒಕ್ಕೂಟ ಹಮ್ಮಿಕೊಂಡಂಥ ಭಜನಾ ವೈಭವ 2026 ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತರಿದ್ದು ದೀಪ ಪ್ರಜ್ವಲನೆಗೈದಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಪಡೆಯುತ್ತಾರೆ. ಇವರಿಗೆ ಅನಂತ ಧನ್ಯವಾದಗಳು. ಹಾಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಒಕ್ಕೂಟದ ಅಧ್ಯಕ್ಷರಾದ ಮಧು ಆಚಾರ್ಯ ಮೂಲ್ಕಿ ಇವರಿಗೂ ಸಹ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶಿಲ್ಪಿ ಬಿಳಿಯಾರು ಗಣಪತಿ ಆಚಾರ್ಯ, 2ನೇ ಮುಕ್ತೇಶ್ವರು ಶ್ರೀ ಕಾಳಿಕಾಂಬಾ ವಿಶ್ವಕರ್ಮ ದೇವಸ್ಥಾನ ಕಟಪಾಡಿ ಇವರಿಗೂ ಸಹ ಧನ್ಯವಾದಗಳು. ಹಾಗೆ ಶ್ರೀ ಸದಾಶಿವಾಚಾರ್ಯ ಮಾಜಿ ಆಡಳಿತ ಮುಕ್ತೇಶ್ವರು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಕಾಳಿಕಾಂಬಾ ವಿಶ್ವಕರ್ಮ ದೇವಸ್ಥಾನ ಕಟ್ಪಾಡಿ ಇವರಿಗೂ ಸಹ ಧನ್ಯವಾದಗಳು. ಶ್ರೀ ಭವಾನಿ ನಾರಾಯಣಾಚಾರ್ಯ ಭವಾನಿ ಬಿಲ್ಡರ್ಸ್ ಉಡುಪಿ ಇವರಿಗೂ ಸಹ ಧನ್ಯವಾದಗಳು. ಶ್ರೀ ಉಪೇಂದ್ರಾಚಾರ್ಯ ಪೆರಡೂರು ಅಧ್ಯಕ್ಷರು SKGI ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಇವರಿಗೂ ಸಹ ಧನ್ಯವಾದಗಳು. ಹಾಗೆ ಗೌರವ ಉಪಸ್ಥಿತರಿರುವ ಒಕ್ಕೂಟದ ಗೌರವಾಧ್ಯಕ್ಷರಾದ UK ಸೀತಾರಾಮಾಚಾರ್ಯ ಇವರಿಗೂ ಸಹ ಧನ್ಯವಾದಗಳು. ಹಾಗೆ ಒಕ್ಕೂಟದ ಉಪಾಧ್ಯಕ್ಷರಾದ ಅಲೆವರು ಯೋಗೇಶಾಚಾರ್ಯ ಇವರಿಗೂ ಸಹ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ವರಿಗೂ ಸಹ ಧನ್ಯವಾದಗಳು ಅರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮ ಮುಗಿಸುತ್ತೇನೆ.
ಮತ್ತೆ ಶಿರಬಾಗುವುದು ನಮ್ಮನ್ನು ಪ್ರೀತಿಯಿಂದ ಆಧರಿಸಿದ ಒಡಲಿಗೆ, ಮುದ ನೀಡುವ ಮಾತಿನ ಮಡಿಲಿಗೆ, ಸೂತ್ರ ಹಿಡಿದು ಬಾಳ ಬಂಡಿಯನ್ನೋಡಿಸುವ ಕೈಗಳಿಗೆ, ಸರ್ವ ರೀತಿಯ ಸಹಕಾರದಿಂದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಧನ್ಯವಾದ ಸಮರ್ಪಣೆ ಮಾಡಿದಂತಹ ಶ್ರೀಯುತ ಪ್ರಕಾಶ್ ಆಚಾರ್ಯ ನೇರಂಬಳ್ಳಿ ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಮುಂಜಾನೆಯ ಸಭಾ ಕಾರ್ಯಕ್ರಮಕ್ಕೆ ಮಂಗಳದ ಚುಕ್ಕೆಯನ್ನು ಇಡ್ತಾ ಇದ್ದೇವೆ. ಬಂಧುಗಳೇ, ಉಪಾಹಾರದ ವ್ಯವಸ್ಥೆ ಇದೆ. ಉಪಾಹಾರ ಮಾಡದವರು ಉಪಾಹಾರ ಸ್ವೀಕರಿಸಬೇಕು. ಇದೀಗ ನಮ್ಮ ಭಜನಾ ಕಾರ್ಯಕ್ರಮದ ತೀರ್ಪುಗಾರರಾಗಿ 3 ಜನ ಸಂಗೀತ ಕ್ಷೇತ್ರದ ಒಡನಾಡಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪರಿಚಯ ಮಾಡುವುದರೊಂದಿಗೆ ಅಧ್ಯಕ್ಷರು ಅವರಿಗೆ ಹೂವು ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮಿ ಭಜನಾ ಕಾರ್ಯಕ್ರಮದ ತೀರ್ಪುಗಾರರಾಗಿ ನಮ್ಮ ಜೊತೆ 3 ಜನ ಇದ್ದಾರೆ. ಡಾಕ್ಟರ್ ಮಾತಂಗಿ ಮಣಿಪಾಲದ ದಂತ ವೈದ್ಯಕೀಯ ವಿಭಾಗದಲ್ಲಿ ದಂತ ಮತ್ತು ವಿಕಿರಣಶಾಸ್ತ್ರದ ವಿಭಾಗದಲ್ಲಿ ವೃತ್ತಿ ಮಾಡುತ್ತಿದ್ದಾರೆ. ಕೊಯಮತ್ತೂರಿನ ನಿವಾಸಿ. ಕಳೆದ 12 ವರ್ಷಗಳಿಂದ ಉಡುಪಿಯಲ್ಲಿ ನೆಲೆಸಿರುವ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿರುತ್ತಾರೆ. ಉಡುಪಿ ಮತ್ತು ತಮಿಳುನಾಡು ಹೀಗೆ ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿರುವ ಇವರು ಅನೇಕ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಹೋಗಿರುತ್ತಾರೆ. ಡಾಕ್ಟರ್ ಮಾತಂಗಿ ಇವರಿಗೆ ವಿಶ್ವಕರ್ಮ ಒಕ್ಕೂಟದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಧ್ಯಕ್ಷರು ಅವರಿಗೆ ಹೂವು ನೀಡಿ ಶಾಲು ಹಾಕಿ ಗೌರವಿಸಬೇಕು ಅಂತ ವಿನಂತಿ. ಇನ್ನೊಬ್ಬರು ತೀರ್ಪುಗಾರರು ಶ್ರೀಮತಿ ವಿನಯ. ಸಂಗೀತ ಗುರುಗಳಾದ ವಿದ್ವಾನ್ ಶ್ರೀಶದಾಸರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿರುವ ಇವರು ಕಳೆದ 28 ವರ್ಷಗಳಿಂದ ಸಂಗೀತ ಸೇವೆ ಮಾಡುತ್ತಿದ್ದಾರೆ. ದೂರದರ್ಶನದಲ್ಲಿಯೂ ಸಂಗೀತ ಕಾರ್ಯಕ್ರಮ ನೀಡಿರುವ ಇವರು ಕರ್ನಾಟಕದಾದ್ಯಂತ ಕಾರ್ಯಕ್ರಮ ನೀಡಿರುವುದಲ್ಲದೆ ದೂರದ ಮುಂಬೈನಲ್ಲಿಯೂ ತಮ್ಮ ಸಂಗೀತ ಕಾರ್ಯಕ್ರಮ ನೀಡಿರುತ್ತಾರೆ. ಉಡುಪಿಯ ಆಸುಪಾಸಿನ ಅನೇಕ ಕಡೆ ಭಕ್ತಿಗೀತೆ ಮತ್ತು ಭಾವಗೀತೆ ಕಾರ್ಯಕ್ರಮ ನೀಡಿರುವುದಲ್ಲದೆ ಅನೇಕ ಸಂಗೀತ ಸ್ಪರ್ಧೆಗೆ ತೀರ್ಪುಗಾರರಾಗಿ ಹೋಗಿರುತ್ತಾರೆ. ಇವರಿಗೆ ವಿಶ್ವಕರ್ಮ ಒಕ್ಕೂಟದ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ.
ಇನ್ನೋರ್ವರು ಪ್ರಸನ್ನ ರಾಮಕೃಷ್ಣ ಭಟ್, ಹುಲಿಮನೆ, ಕಿದಿಯೂರು, ಉಡುಪಿ. ಮೂಲತಃ ಯಲ್ಲಾಪುರದವರಾದ ಇವರು ಶ್ರೀಮತಿ ಮಂಗಳ ಮತ್ತು ಶ್ರೀ ರಾಮಕೃಷ್ಣ ಭಟ್, ಹುಲಿಮನೆ ಇವರ ಸುಪುತ್ರ. ಹೊನ್ನಾವರದ ದಿವಂಗತ ಪಂಡಿತ್ GR ಭಟ್, ಬಾಳೆಗದ್ದೆ ಇವರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಆರಂಭಿಸಿರುವ ಇವರು ಪ್ರಸ್ತುತ ಶಿವಾನಂದ ಭಟ್, ಹಡಿನಬಾಳ ಇವರಲ್ಲಿ ವಿದ್ವತ್ ಪದವಿ ಅಧ್ಯಯನ ಮಾಡುತ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಕೊಡಮಾಡುವ ವಿದ್ಯಾರ್ಥಿ ವೇತನಕ್ಕೆ ಇವರು ಭಾಜನರಾಗಿರುತ್ತಾರೆ. BCom ಪದವೀಧರರಾಗಿರುವ ಇವರು CA ಕೊನೆಯ ಹಂತದ ವ್ಯಾಸಂಗ ಮಾಡುತ್ತಿದ್ದಾರೆ. ಗೀತಂ ವಾದ್ಯಂ ಎಂಬ ಸಂಗೀತ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆರಂಭಿಸಿ ಸಂಗೀತ, ತಬಲಾ ತರಗತಿ ನಡೆಸುತ್ತಿದ್ದಾರೆ. ಅಲ್ಲದೆ ಈ ಸಂಸ್ಥೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುವ ಇವರಿಗೆ, ಈ 3 ಜನ ತೀರ್ಪುಗಾರರಿಗೆ ವಿಶ್ವಕರ್ಮ ಒಕ್ಕೂಟದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸಿದ್ದೇನೆ. ಇದೀಗ ಕಾರ್ಯಕ್ರಮದ ಶುಭಾರಂಭ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿಕ್ಕಿದೆ. ಹಲೋ ಸ್ಪರ್ಧೆಯ ನಿಯಮಗಳನ್ನು ಒಂದು ಬಾರಿ ನಾನು ಓದ್ತೇನೆ. ಪ್ರತಿ ತಂಡದಲ್ಲಿ ಪಕ್ಕವಾದ್ಯ ಸಹಿತ ಕನಿಷ್ಠ 5 ಸದಸ್ಯರು ಇರಬೇಕು. ತಂಡದ ಎಲ್ಲ ಸದಸ್ಯರು ವಿಶ್ವಕರ್ಮ ಸಮುದಾಯದವರಾಗಿರಬೇಕು. ವಾದ್ಯ, ತಾಳ, ಪರಿಕರಗಳನ್ನು ಭಜನಾ ತಂಡದವರೇ ವ್ಯವಸ್ಥೆ ಮಾಡಬೇಕು. ಒಂದು ತಂಡದಲ್ಲಿ ಭಾಗವಹಿಸಿದವರು ಮತ್ತೊಂದು ತಂಡದಲ್ಲಿ ಭಾಗವಹಿಸುವಂತಿಲ್ಲ, ಪಕ್ಕವಾದ್ಯದವರನ್ನು ಹೊರತುಪಡಿಸಿ. ಭಜನಾ ತಂಡಗಳು ನಿಯೋಜಿತ ಸಮಯಕ್ಕಿಂತ ಮೊದಲೇ ಇಲ್ಲಿ ಸೇರಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಸಾಂಪ್ರದಾಯಿಕ ಭಜನೆಗೆ ಮಾತ್ರ ಅವಕಾಶ. ಪ್ರತಿ ತಂಡಕ್ಕೆ 20 ನಿಮಿಷಗಳು. ಪ್ರತಿ ತಂಡ ಹಾಡುವ ಭಜನೆಗಳಲ್ಲಿ ಕನಿಷ್ಠ 1 ಭಜನೆ ಶ್ರೀ ವಿಶ್ವಕರ್ಮ ಅಥವಾ ಶ್ರೀ ಕಾಳಿಕಾಂಬೆಯ ಭಜನೆ ಆಗಿರಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪ್ರತಿ ತಂಡ ಹಾಡುವ ಭಜನೆಗಳಲ್ಲಿ ಕನಿಷ್ಠ 1 ಭಜನೆ ವಿಶ್ವಕರ್ಮ ಅಥವಾ ಕಾಳಿಕಾಂಬೆಯ ಭಜನೆ ಆಗಿರಬೇಕು. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಈ ಎಲ್ಲದಕ್ಕೂ ತಂಡಗಳು ಬದ್ಧರಾಗಿರಬೇಕು. ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿರುವಂಥ ಸಂಘಗಳ ಹೆಸರನ್ನು ನಾನೊಮ್ಮೆ ಓದಿ ಹೇಳ್ತೇನೆ. ಶ್ರೀ ನಾಗಧರ್ಮೇಂದ್ರ ಸ್ವಾಮಿ ಸೇವಾ ಸಮಿತಿ, ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನ ಕಟ್ಪಾಡಿ, ಅಲ್ಲಲ್ಲ
ಭಜನಾ ಸ್ಪರ್ಧೆಗೆ ತಾಳ ಹಾಕುವ ಮೂಲಕ ಸ್ಪರ್ಧೆಗೆ ಚಾಲನೆ ನೀಡಬೇಕು. ಶ್ರೀಯುತ ನವೀನ್ ಆಚಾರ್ಯ, ಮಾಜಿ ಮೊಕ್ತೇಸರರು, ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನ, ಇವರು ವೇದಿಕೆಗೆ ಬಂದು ತಾಳ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. हरि ओम जय श्री राम. हरि ओम हरि ओम श्री राम. हरि ओम श्री राम. हरि ओम हरि ओम हरि ओम हरि ओम हरि ओम हरि ओम श्री राम. हरि ओम हरि ओम हरि ओम श्री राम. हरि ओम श्री राम. हरि ओम श्री राम. हरि ओम. हरि ओम श्री राम. ಗಂಟೆ ಬಿಡ್ತೀರಾ? ಸ್ಟಾರ್ಟ್ ಅಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ. ತ್ರಿಜಗವಂದ್ಯ ಶಿವಜಾತನೆ ತ್ರಿಜಗವಂದ್ಯ ಶಿವಜಾತನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ. सिद्धिविनायक बुद्धिप्रदायक सिद्धिविनायक बुद्धिप्रदायक
गजमुखने जयतु गणनाथने गजमुखने जयतु गणनाथने सुरवर सेवने परतर भव्यने सुरवर सेवने परतर भव्यने सुरवर सेवने परतर भव्यने सुरवर सेवने परतर भव्यने वर प्रतिभांकुर वन्द्यने वर प्रतिभांकुर वन्द्यने वर प्रतिभांकुर वन्द्यने गजमुखने जयतु गणनाथने गजमुखने जयतु गणनाथने त्रिजगवन्द्य शिवजातने त्रिजगवन्द्य शिवजातने गजमुखने जयतु गणनाथने गजमुखने जयतु गणनाथने गजमुखने जयतु गजमुखने जयतु गजमुखने जयतु गणनाथने वन्दे शरदे वीणाधारिणि माते वन्दे शरदे वीणाधारिणि माते वन्दे शरदे वीणाधारिणि माते वन्दे शारदे वीणाधारिणि पुस्तकपाणि विद्या नीडु पुस्तकपाणि विद्या नीडु बुद्धिಯ ಕರುಣಿಸುತ್ತಾಯೆ ಮನ ಶುದ್ಧಿಯ ಕರುಣಿಸುತ್ತಾಯೆ ಬುದ್ಧಿಯ ಕರುಣಿಸುತ್ತಾಯೆ ಮನ ಶುದ್ಧಿಯ ಕರುಣಿಸುತ್ತಾಯೆ ತಾಯೆ ವಂದೇ ಶರದೆ
ಜಯ ಜಯ ಶ್ರೀ ಕಾಳಿ ಪರಮೇಶ್ವರಿ ದೇವಿ ಜಗನ್ಮಾತೆ ರಾಜೇಶ್ವರಿ ಜಯ ಜಯ ಶ್ರೀ ಕಾಳಿ ಪರಮೇಶ್ವರಿ ದೇವಿ ಜಗನ್ಮಾತೆ ರಾಜೇಶ್ವರಿ ಜಯ ಜಯ ಶ್ರೀ ಕಾಳಿ ಪರಮೇಶ್ವರಿ ಅಂಬೆ ನಂಬಿದೆ ನಿನ್ನ ಶ್ರೀ ಕಾಳಿ ಕಾಂಬೆ ಶುಂಭಮರ್ದಿನಿ ವಿನುತೆ ಕಾತ್ಯಾಯನಿ ಅಂಬೆ ನಂಬಿದೆ ನಿನ್ನ ಶ್ರೀ ಕಾಳಿ ಕಾಂಬೆ ಶುಂಭಮರ್ದಿನಿ ವಿನುತೆ ಕಾತ್ಯಾಯನಿ ಚಂಡಮುಂಡಾಂತಕಿ ಚಾಮುಂಡಿಯೇ ಚಂಡಮುಂಡಾಂತಕಿ ಚಾಮುಂಡಿಯೇ ಚಂಡಮುಂಡಾಂತಕಿ ಚಾಮುಂಡಿಯೇ ಚಂಡಮುಂಡಾಂತಕಿ ಚಾಮುಂಡಿಯೇ ವಂದಿಸಿ ಬೇಡುವೆ ಭುವನೇಶ್ವರಿಯೇ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನೋಳು ದೇಹವೋ ಹರಿ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೋ ಬಯಲೊಳಗೆ ಆಲಯವು ಆಲಯದಿ ಬಯಲು ಬಯಲೊಳಗೆ ಆಲಯವು ಆಲಯದಿ ಬಯಲು ಬಯಲು ಆಲಯ ಎರಡು ನಯನದೊಳಗೋ ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಎನ್ನೊಳವಲ್ಲ ಎಲ್ಲ ನಿನ್ನೊಳು ಹರಿಯೇ ಉಸುರು ಎನ್ನೊಳವಲ್ಲ ಎಲ್ಲ ನಿನ್ನೊಳು ಹರಿ ನೀ ಮಾಯೆಯೋ
ಗುರುಚರಣ 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 ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಇದಕ್ಕಿಂತ ಮಿಗಿಲು ಅದಾವುದಯ್ಯ ಇದಕ್ಕಿಂತ ಮಿಗಿಲು ಅದಾವುದಯ್ಯ ಅತಿ ಸುಖ ಗುರು ಚರಣವಯ್ಯ ಅತಿ ಸುಖ ಗುರು ಚರಣವಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಶಾಸ್ತ್ರವನ ನರಿಯೇ ಬಿಡದೆ ಭಕ್ತಿಲಿ ಕರೆವೆ ಶಾಸ್ತ್ರವನ ಹರಿಯೇ ಬಿಡದೆ ಭಕ್ತಿ ಕರೆವೆ ಈ ಪಾಮರನ ಮೊರೆಯ ಆಲಿಸು ಗುರುವರಿಯ ಈ ಪಾಮರನ ಮೊರೆಯ ಆಲಿಸು ಗುರುವರಿಯ ಈ ಭವ ಬಂಧನವ ಬಿಡಿಸುವರಾರಯ್ಯ ಈ ಭವ ಬಂಧನವ ಬಿಡಿಸುವರಾರಯ್ಯ ನಿನ್ನ ಚರಣವನಂಬಿ ದೀನ ಬಂದಿದೆನಯ್ಯ ನಿನ್ನ ಚರಣವನಂಬಿ ದೀನ ಬಂದಿದೆನಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಧರೆಯಲ್ಲಿ ನಾನಾರು ಪದಿ ಮೆರೆವೆ ನೀನಯ್ಯ ಧರೆಯಲ್ಲಿ ನಾನಾಡು ಪದಿ ಮೆರೆವೆ ನೀನಯ್ಯ ಈ ನಿನ್ನ ಮಹಿಮಾ ಗುರುದೇವ ದತ್ತ ನಿನ್ನ ನಾಮ ಸ್ಮರಣೆಯ ಸುಖವನ ಸಾಗಯ್ಯ ನಿನ್ನ ಚರಣವನಂಬಿ ದೀನ ಬಂದಿನಯ್ಯ ನಿನ್ನ ಚರಣವನಂಬಿ ದೀನ ಬಂದಿನಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ಗುರು ಚರಣ ಸೇವಕನು ನಾನಯ್ಯ ವಿಠಲ 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 असतोमा सद्गमय तमसोर्मा ज्योतिर्गमय मृत्युर्मा अमृतंगमय ओम शांति 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 ಭಜನಾ ವೈಭವ 2026ರ ಪ್ರಥಮ ತಂಡವಾಗಿ ಭಾಗವಹಿಸಿದ ತಂಡಕ್ಕೆ ಧನ್ಯವಾದಗಳು. ಈ ತಂಡಕ್ಕೆ ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕೆ ವಿಶ್ವಕರ್ಮೇಶ್ವರ ಕಾಳಿಕಾಂಬ ದೇವಸ್ಥಾನ ಕಟಪಾಡಿ ಇದರ 2ನೇ ಮುಕ್ತೇಸರಾಗಿರುವಂತಹ ಗಂಗಾಧರ ದಿಂಡಿಬೆಟ್ಟು ಹಾಗೂ ಜನಾರ್ದನ್ ಎಸ್ ಆಚಾರ್ಯ ಹಾಗೂ ಮಧು ಆಚಾರ್ಯ ಮುಲ್ಕಿಯವರು ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ಪಡ್ಕೊಳ್ಳಿಕ್ಕೆ ತಂಡ ವೇದಿಕೆ ಮೇಲೆ ಇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಶ್ರೀ ವಿಶ್ವಕರ್ಮೇಶ್ವರ ಕಾಳಿಕಾಂಬ ದೇವಸ್ಥಾನ ಕಟಪಾಡಿ ಇದರ 2ನೇ ಮುಕ್ತೇಸರಾಗಿರುವಂಥ ಗಂಗಾಧರಾಚಾರ್ಯ ದಿಂಡಿಬಿಟ್ಟು, 3ನೇ ಮುಕ್ತೇಸರಾಗಿರುವಂಥ ಗಂಗಾಧರಾಚಾರ್ಯ ದಿಂಡಿಬೆಟ್ಟು ಹಾಗೂ ಜನಾರ್ದನ್ ಎಸ್ ಆಚಾರ್ಯ, ಮಧು ಆಚಾರ್ಯ ಮುಲ್ಕಿ ಇವರು ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ತಂಡವನ್ನು ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ತಂಡವಾಗಿ ಟೀಮ್ ನಂಬರ್ 3. ಜಡ್ಜಸ್ ಪ್ಲೀಸ್ ನೋಟ್, ಟೀಮ್ ನಂಬರ್ 2 ಕ್ಯಾನ್ಸಲ್ ಆಗಿದೆ. ಟೀಮ್ ನಂಬರ್ 3 ಮುಂದಿನ ಭಜನೆಯನ್ನು ಪ್ರಸ್ತುತಿಪಡಿಸುವವರು ಟೀಮ್ ನಂಬರ್ 3. ಟೀಮ್ ನಂಬರ್ 3 ತಯಾರಾಗಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಒಕ್ಕೂಟ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಉಡುಪಿ ಇದರ ಪಂಚಮ ವರ್ಷದ ಭಜನಾ ವೈಭವ ಕಾರ್ಯಕ್ರಮ ನೆರವೇರ್ತಾ ಇದೆ ಕಟಪಾಡಿ ವಿಶ್ವಕರ್ಮೇಶ್ವರ ಕಾಳಿಕಾಂಬ ದೇವಸ್ಥಾನದಲ್ಲಿ. ಈ ಒಂದು ಭಜನಾ ವೈಭವದ ಮುಂದಿನ ತಂಡ, ಭಜನೆಯನ್ನು ಪ್ರಸ್ತುತಿಪಡಿಸುತ್ತಿರುವಂತಹ ಮುಂದಿನ ತಂಡ ಟೀಮ್ ನಂಬರ್ 3, ಕ್ರಮ ಸಂಖ್ಯೆ 3. ಹರಿ ಓಂ. ಪ್ರತಿ ಭಜನಾ ತಂಡಗಳಿಗೆ 20 ನಿಮಿಷಗಳ ಸಮಯಾವಕಾಶ ನೀಡಲಾಗಿದೆ. 5 ನಿಮಿಷ ಮುಂಚಿತವಾಗಿ ಒಂದು ಮುನ್ಸೂಚನೆ ನೀಡಲಾಗುತ್ತದೆ. 5 ನಿಮಿಷ ಮುಂಚಿತವಾಗಿ ಒಂದು ಮುನ್ಸೂಚನೆ ನೀಡಲಾಗುತ್ತದೆ. ಮತ್ತೆ 5 ನಿಮಿಷ ಮುಂದುವರಿಸಬಹುದು. ಹರಿ ಓಂ. ಶ್ರೀರಾಮ್ ಜೈ. ಹರಿ ಓಂ. ಶ್ರೀರಾಮ್ ಜೈ ರಾಮ್. ಹರಿ ಓಂ. ಹರಿ ಓಂ. ಹರಿ ಓಂ.
ಹರಿ ಓಂ. ತಂಡ ತಯಾರಾದ ಕೂಡಲೇ ದಯವಿಟ್ಟು ತಿಳಿಸಿ. ಆಯ್ತಾ? ಹರಿ ಓಂ. ಹರಿ ಓಂ. ಹರಿ ಓಂ ಶ್ರೀರಾಮ್. ವಿಶ್ವಕರ್ಮ ಒಕ್ಕೂಟ ಆಯೋಜಿಸುವಂತಹ ಭಜನಾ ವೈಭವ 2026 ಇದರ 3ನೇ ತಂಡವಾಗಿ ಭಾಗವಹಿಸುತ್ತಿರುವಂತಹ ತಂಡ ಈಗ ಭಜನೆಯನ್ನು ಪ್ರಸ್ತುತಪಡಿಸ್ತಾ ಇದೆ. ಕ್ರಮ ಸಂಖ್ಯೆ 3. ಹರಿ ಓಂ. ತಂಡ ರೆಡಿಯಾ? ಎಸ್. ತಂಡದ ಸಮಯ ಪ್ರಾರಂಭವಾಗ್ತದೆ. ಟೀಮ್ ನಂಬರ್ 3. वक्रतुंड महाकाय कोटि सूर्य समाप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वकार्येषु सर्वदा लंबोदरा गजवदना लंबोदरा गजवदना पूर्ण करी मनोकामना पूर्ण करी मनोकामना लंबोदरा गजवदना लंबोदरा गजवदना हे मन पावन तव पति सेवन हे मन पावन तव पति सेवन बुद्धि द्यावी गजानना बुद्धि द्यावी गजानना लंबोदरा गजवदना लंबोदरा गजवदना एका जनार्दनी विनमितो तुझा एका जनार्दनी विनमितो तुझा विद्या द्यावी गजानना विद्या द्यावी गजानना लंबोदरा गजवदना लंबोदरा गजवदना पूर्ण करी मनोकामना पूर्ण करी मनोकामना 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 जय अम्बे जगदम्बे जय जय नारायणी जय अम्बे जगदम्बे जय जय महिषासुरमर्दिनी जय अम्बे जगदम्बे जय जय नारायणी जय अम्बे जगदम्बे जय जय महिषासुरमर्दिनी हे गिरिनन्दिनी विश्वविनोदिनी विष्णु
विष्णुविलासिनि मोहिनी गिरिनन्दिनि विश्वविनोदिनि विष्णुविलासिनि मोहिनी शैलसुते रम्यकपर्दिनि शैलसुते रम्यकपर्दिनि जय महिषासुरमर्दिनि जय महिषासुरमर्दिनि जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुर सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके देवी दुर्गा परमेश्वरी नमोस्तुते रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते श्रीदेवी सर्वमाङ्गल्ये जगन्माता स्वरूपिणी श्रीदेवी सर्वमाङ्गल्ये जगन्माता स्वरूपिणी सर्वशक्ति स्वरूपाये सर्वशक्ति स्वरूपाये कालिकाम्बे नमोस्तुते महामाये महामाये अम्मा नमोस्तुते ಶುದ್ಧ ಭಕ್ತಿಗೆ ಒಲಿಯುವ ದೇವಿಯೇ ದುರಿತ ನಿವಾರಿಣಿ ಮಂಗಳದಾತೆಯೇ ಶುದ್ಧ ಭಕ್ತಿಗೆ ಒಲಿಯುವ ದೇವಿಯೇ ದುರಿತ ನಿವಾರಿಣಿ ಮಂಗಳದಾತೆಯೇ ಗಾನ ವಿನೋದಿನಿಯೇ ಭವಭಯ ನಾಶಿನಿಯೇ ಸಕಲಾಭೀಷ್ಟವ ನೀಡುವ ಫಲದಾತೆ ಮಲ್ಲಿಗೆಯಂದದೆ ಹೊಳೆಯುವ ದೇವಿಯೇ ನೆಕ್ಲಾಜೆ ಪುರವಾಸಿನಿ ಶ್ರೀಕಾಳಿಕಾಂಬೆಯೇ ಮಲ್ಲಿಗೆಯಂದದೆ ಹೊಳೆಯುವ ದೇವಿಯೇ ನೆಕ್ಲಾಜೆ ಪುರವಾಸಿನಿ ಶ್ರೀಕಾಳಿಕಾಂಬೆ ಅಮ್ಮ ಶ್ರೀಕುಲಮಾತೆಯೇ ಅಮ್ಮ ಕಾಳಿಕಾಂಬೆ ಅಮ್ಮ ಶ್ರೀಕುಲಮಾತೆಯೇ ಅಮ್ಮ ಕಾಳಿಕಾಂಬೆ ಸಕಲಾಭರಣದಿ ದೀಪಾಲಂಕೃತವಾಗಿ ಬಂಗಾರ ಬಣ್ಣನೆ ಹೊಳೆಯುವ ದೇವಿಯೇ ಸಕಲಾಭರಣದಿ ದೀಪಾಲಂಕೃತವಾಗಿ ಬಂಗಾರ ಬಣ್ಣನೆ ಹೊಳೆಯುವ ದೇವಿಯೇ ಆದಿಶಕ್ತಿಯೇ ವಿಶ್ವರೂಪಿಣಿಯೇ ಆದಿಶಕ್ತಿಯೇ ವಿಶ್ವರೂಪಿಣಿಯೇ ಜಗವನೆ ಸಲಹುವ ಮಂಗಳದಾತೆಯೇ ಮಲ್ಲಿಗೆಯಂದದೆ ಹೊಳೆಯುವ ದೇವಿಯೇ ನೆಕ್ಲಾಜೆ ಪುರವಾಸಿನಿ ಶ್ರೀಕಾಳಿಕಾಂಬೆಯೇ ಮಲ್ಲಿಗೆಯಂದದೆ ಹೊಳೆಯುವ ದೇವಿಯೇ ನೆಕ್ಲಾಜೆ ಪುರವಾಸಿನಿ ಶ್ರೀಕಾಳಿಕಾಂಬೆ ಅಮ್ಮ ಶ್ರೀಕುಲಮಾತೆಯೇ ಅಮ್ಮ ಕಾಳಿಕಾಂಬೆ ಅಮ್ಮ ಶ್ರೀಕುಲಮಾತೆಯೇ ಅಮ್ಮ ಕಾಳಿಕಾಂಬೆ हरि रे रंगम्माजी हरि रे कृष्णम्माजी हरि रे रंगम्माजी हरि रे कृष्णम्मा हरि रे रंगम्मा हरि रे कृष्णम्मा
कृष्ण हरी पांडुरंग राम कृष्ण हरी विठोबा राम कृष्ण पांडुरंग राम कृष्ण हरी पांडुरंग 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 परमा पुरुषाना परमा परमा पुरुषाना पुरंधरा विठ्ठलाಡಿಸಿದಳು ಯಶೋದೆ ಪುರಂಧರ ವಿಠ್ಠಲಾಡಿಸಿದಳು ಯಶೋದೆ ಭಜನಾ ವೈಭವ 2026 ಇದರ 4ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಿಪಡಿಸಲಿಕ್ಕೆ ವೇದಿಕೆ ಮೇಲಿದ್ದಾರೆ. ತೀರ್ಪುಗಾರರು ದಯವಿಟ್ಟು ಗಮನಿಸಬೇಕು, ಇದು ಕ್ರಮ ಸಂಖ್ಯೆ 4. ಭಜನಾ ವೈಭವ 2026 ಇದರ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿರಲಿದೆ. ನೇರ ಪ್ರಸಾರದ ಲಿಂಕ್ಗಳನ್ನು ಈಗಾಗಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಲಾಗಿದೆ. ನೇರ ಪ್ರಸಾರವನ್ನು ಕೂಡ ನೋಡಬಹುದು. ಪ್ರತಿ ತಂಡಗಳಿಗೆ ಮತ್ತೊಮ್ಮೆ ಸಮಯದ ನಿಗದಿಯನ್ನು ತಿಳಿಸ್ತಾ ಇದ್ದೇವೆ. ಪ್ರತಿ ತಂಡಕ್ಕೆ 20 ನಿಮಿಷಗಳ ಸಮಯಾವಕಾಶ ಇರಲಿದೆ. 5 ನಿಮಿಷ ಮುಂಚಿತವಾಗಿ ಒಂದು ಮುನ್ಸೂಚನೆಯನ್ನು ನೀಡಲಾಗ್ತದೆ.
ತಂಡದ ಸಮಯ ಪ್ರಾರಂಭವಾಗ್ತದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತೆ ಮಹಾಗಣಪತೆ ಪಾಹಿ ಪರಬ್ರಹ್ಮ ಸ್ವಾಮಿ ಜಗಜ್ಜನಕ
ಅಭಿನಂದನೆಗಳು. ಟೀಮ್ ನಂಬರ್ 4 ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವದಲ್ಲಿ ಭಾಗವಹಿಸಿದಂತಹ 4ನೇ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ನೆಕ್ಲಾಜೆ ಶ್ರೀ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂಥ ಶಿಲ್ಪಿ ಶ್ರೀ ರಾಮಚಂದ್ರಾಚಾರ್ಯ ಹಾಗೂ 3ನೇ ಮುಖ್ಯಸ್ಥರಾಗಿರುವಂಥ ಶ್ರೀ ಸುರೇಶ್ ಆಚಾರ್ಯ ನಿಟ್ಟೆ, ಚಿನ್ನಬೆಳ್ಳಿ ಕೆಲಸಗಾರರ ಸಂಘ ಉಡುಪಿ ಇದರ ಅಧ್ಯಕ್ಷರಾಗಿರುವಂಥ ರವಿಚಂದ್ರ ಮಾರಾಳಿ, ವಿಶ್ವಕರ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆ ಮುರಳೀಧರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರವಿಚಂದ್ರ ಮಾರಾಳಿ, ಚಿನ್ನಬೆಳ್ಳಿ ಕೆಲಸಗಾರ ಸಂಘದ ಅಧ್ಯಕ್ಷರು, ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದಿನ ತಂಡ ಟೀಮ್ ನಂಬರ್ 5 ಅಲ್ಲ, ದಯವಿಟ್ಟು ಜಡ್ಜಸ್ ನೋಟ್ ಮಾಡಿ, ಕಾರಣಾಂತರಗಳಿಂದ ಟೀಮ್ ನಂಬರ್ 5 ಬರಲಿಕ್ಕೆ ವಿಳಂಬವಾಗಿರೋದ್ರಿಂದ ಟೀಮ್ ನಂಬರ್ 6 ಈಗ ಭಜನೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಟೀಮ್ ನಂಬರ್ 6 ತಯಾರಾಗಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಾಲ್ಕನೇ ತಂಡ ತೆಗೆದುಕೊಂಡ ಸಮಯ 17 ನಿಮಿಷ 36 ಸೆಕೆಂಡ್ಗಳು. ಟೀಮ್ ನಂಬರ್ 4 ಭಜನಾ ಸ್ಪರ್ಧೆಯಲ್ಲಿ 4ನೇ ತಂಡವಾಗಿ ಭಾಗವಹಿಸಿದಂತಹ ಟೀಮ್ ನಂಬರ್ 4 ತೆಗೆದುಕೊಂಡ ಸಮಯ 17 ನಿಮಿಷ 36 ಸೆಕೆಂಡುಗಳು. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026 ಮುಂದುವರಿಯುತ್ತದೆ. ಭಜನಾ ವೈಭವದ ಸುಂದರ ವೇದಿಕೆಯಲ್ಲಿ ಭಜನೆಯನ್ನು ಪ್ರಸ್ತುತಪಡಿಸಲಿಕ್ಕಿರುವಂತಹ ಮುಂದಿನ ತಂಡ ಟೀಮ್ ನಂಬರ್ 6 ಕ್ರಮ ಸಂಖ್ಯೆ 6. ತಂಡ 6 ವೇದಿಕೆಯನ್ನು ಸಜ್ಜುಗೊಳಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ತಕ್ಷಣ ತಯಾರಾಗಬೇಕು. ಸಟ್ಟಾದರೆ ಕೈ ಎತ್ತಿ. ಹಾಂ, ವಕ್ರತುಂಡ ಮಹಾಕಾಯ ಬಾಲಸೂರ್ಯ
ಬಡವಾನಿನ ಗೊಬ್ಬರ ಗೊಡವೆಯಾತಕೋ ಬಡವ ಗೊಬ್ಬರ ಗೊಡವೆಯಾತಕೋ ಒಡವೆ ವಸ್ತು ತಾಯಿ ತಂದೆ ಒಡವೆ ವಸ್ತು ತಾಯಿ ತಂದೆ ಒಡವೆ ವಸ್ತು ತಾಯಿ ತಂದೆ ಒಡೆಯ ಕೃಷ್ಣ ನಿರಲಿಕ್ಕಾಗಿ ಬಡವಾನಿನ ಗೊಬ್ಬರ ಗೊಡವೆಯಾತಕೋ ಬಡವಾನಿನ ಗೊಬ್ಬರ
ಪಂಢರಾಪುರಕ್ಕೆ ನಾವು ಹೋಗಿ ಬರುವ, ಪಂಢರಾಪುರಕ್ಕೆ ನಾವು ಹೋಗಿ ಬರುವ, ಅಲ್ಲಿ ಪಾಂಡುರಂಗನನ್ನು ನೋಡಿ ಬರುವ, ಅಲ್ಲಿ ಪಾಂಡುರಂಗನನ್ನು ನೋಡಿ ಬರುವ, ಪಂಢರಾಪುರಕ್ಕೆ ನಾವು ಹೋಗಿ ಬರುವ, ಪಂಢರಾಪುರಕ್ಕೆ ನಾವು ಹೋಗಿ ಬರುವ, ಅಲ್ಲಿ ಪಾಂಡುರಂಗನನ್ನು ನೋಡಿ ಬರುವ, ಅಲ್ಲಿ ಪಾಂಡುರಂಗನನ್ನು ನೋಡಿ ಬರುವ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ಪಾಂಡುರಂಗನೆಂಬ ಸಾಹುಕಾರ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ಪಾಂಡುರಂಗನೆಂಬ ಸಾಹುಕಾರ, ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಪಾಂಡುರಂಗ ಹರಿ ಪಾಂಡುರಂಗ, ಸಜ್ಜನ ಸಂಗಮ ಮಾಡೋ ಮಾಡೋ, ದುರ್ಜನ ಸಂಗಮ ಬಿಡೋ ಬಿಡೋ, ಸಜ್ಜನ ಸಂಗಮ ಮಾಡೋ ಮಾಡೋ, ದುರ್ಜನ ಸಂಗಮ ಬಿಡೋ ಬಿಡೋ, ಅರ್ಜುನ ಸಾರಥಿಯ ನೋಡೋ ನೋಡೋ, ಅರ್ಜುನ ಸಾರಥಿಯ ನೋಡೋ ನೋಡೋ, ಭಜನೆಯಲ್ಲಿ ಮನ ಇಡೋ ಇಡೋ ಹರಿ, ಭಜನೆಯಲ್ಲಿ ಮನ ಇಡೋ ಇಡೋ, ರಾಮನಾಮವನ್ನು ನುಡಿ ನುಡಿ, ಕಾಮಕ್ರೋಧಗಳ ಬಿಡಿ ಬಿಡಿ, ರಾಮನಾಮವನ್ನು ನುಡಿ ನುಡಿ, ಕಾಮಕ್ರೋಧಗಳ ಬಿಡಿ ಬಿಡಿ, ಕರಿರವರದನ ಸಾರೋ ಸಾರೋ, ಶ್ರಮ ಪರಿಹರಿಸೆಂದು ದೂರೋ ದೂರೋ, ಕರಿರವರದನ ಸಾರೋ ಸಾರೋ, ಶ್ರಮ ಪರಿಹರಿಸೆಂದು ದೂರೋ ದೂರೋ, ವರದ ಭೀಮೇಶನ ದೂರವಿರೋ, ವರದ ಭೀಮೇಶನ ದೂರವಿರೋ, ನಮ್ಮ ಪುರಂದರ ವಿಠಲನ ಸೇರೋ ಸೇರೋ, ನಮ್ಮ ಪುರಂದರ ವಿಠಲನ ಸೇರೋ ಸೇರೋ, ರಾಮನಾಮವನ್ನು ನುಡಿ ನುಡಿ, ಕಾಮಕ್ರೋಧಗಳ ಬಿಡಿ ಬಿಡಿ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ, ವಿಠಲ 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 ವಿಠಲ, ಅಸತೋ ಮಾ ಸರ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ತಂಡ ಧನ್ಯವಾದಗಳು. 6 ತೆಗೆದುಕೊಂಡ ಸಮಯ 19 ಮಿನಿಟ್ 1 ಸೆಕೆಂಡ್. ಧನ್ಯವಾದಗಳು. ತಂಡ 6 ಇವರಿಗೆ ಸ್ಮರಣಿಕೆ ನಿತ್ತು ಗೌರವಿಸಬೇಕು. ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ ಶ್ರೀಯುತ ವಿಶ್ವನಾಥರಾವ್ ದೋಹಾ ಕತಾರ್ ಮತ್ತು ವೀಣಾ ವಿಶ್ವನಾಥರಾವ್, ಜೊತೆಗೆ ಸಂಧ್ಯಾ ಲಕ್ಷ್ಮಣ ಆಚಾರ್ಯ ಮತ್ತು ಸತೀಶ್ ಆಚಾರ್ಯ ಬೇಳೂರು, ದಯವಿಟ್ಟು ವೇದಿಕೆಗೆ ಬರಬೇಕು. ತಂಡಕ್ಕೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ತಂಡ ಕ್ರಮ ಸಂಖ್ಯೆ 7 ತಯಾರಿರಬೇಕು.
ಸಂಧ್ಯಾ ಲಕ್ಷ್ಮಣಾಚಾರ್ಯ ದಯವಿಟ್ಟು ವೇದಿಕೆಗೆ ಬರಬೇಕು. ಭಜನಾ ವೈಭವ 2026 ಭಜನಾ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವಂತಹ ಮುಂದಿನ ತಂಡ ಕ್ರಮ ಸಂಖ್ಯೆ 7 ತೀರ್ಪುಗಾರರ ಗಮನಕ್ಕೆ. ಮುಂದೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ತಂಡ ಕ್ರಮ ಸಂಖ್ಯೆ 7. ಪಂಚಮ ವರ್ಷದ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಆಯೋಜಿಸುವ ಭಜನಾ ವೈಭವ 2026 7ನೇ ತಂಡವಾಗಿ ನಮ್ಮ ಮುಂದೆ हरि ओम. 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 ರೆಡಿ ಇದ್ರೆ ಕೈ ಎತ್ತಿ. हरि ओम. हरि ओम. वक्रतुंड महाकाय सूर्य
ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜವ ಗಣನಾಥ, ಸಾಧಿಸಿದ ರಾಜವ ಗಣನಾಥ, ಸಾಧಿಸಿದ ರಾಜವ ಗಣನಾಥ, ಸಾಧಿಸಿದ ರಾಜವ ಗಣನಾಥ. ವಂದಿಪೇ ಶ್ರೀ ಗಣನಾಥ, ಮೊದಲೊಂದಿಪೇ ಶ್ರೀ ಗಣನಾಥ. ಹಿಂದೆ ರಾವಣನು ಮಾದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮಾದದಿಂದ ನಿನ್ನ ಪೂಜಿಸದೆ, ಕಂದನು ರಣದಲ್ಲಿ ಗಣನಾಥ, ಕಂದನು ರಣದಲ್ಲಿ ಗಣನಾಥ, ಕಂದನು ರಣದಲ್ಲಿ ಗಣನಾಥ, ಕಂದನು ರಣದಲ್ಲಿ ಗಣನಾಥ. ವಂದಿಪೇ ಶ್ರೀ ಗಣನಾಥ, ಮೊದಲೊಂದಿಪೇ ಶ್ರೀ ಗಣನಾಥ. ಮಂಗಳ ಮುರುತಿ ಗುರು ರಂಗ ವಿಠಲನ ಪಾದ, ಮಂಗಳ ಮುರುತಿ ಗುರು ರಂಗ ವಿಠಲನ ಪಾದ, ಹಿಂಗದೆ ಭಜಿಪೆನು ಗಣನಾಥ, ಹಿಂಗದೆ ಭಜಿಪೆನು ಗಣನಾಥ, ಹಿಂಗದೆ ಭಜಿಪೆನು ಗಣನಾಥ, ಹಿಂಗದೆ ಭಜಿಪೆನು ಗಣನಾಥ. ವಂದಿಪೇ ಶ್ರೀ ಗಣನಾಥ, ಮೊದಲೊಂದಿಪೇ ಶ್ರೀ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ. ವಂದಿಪೇ ಶ್ರೀ ಗಣನಾಥ, ಮೊದಲೊಂದಿಪೇ ಶ್ರೀ ಗಣನಾಥ, ಶ್ರೀ ಗಣನಾಥ, ಶ್ರೀ ಗಣನಾಥ, ಶ್ರೀ ಗಣನಾಥ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೀಳಿದ ಮಂತ್ರ, ಸೋಮಶೇಖರ ತನ್ನ ಸತಿಗೆ ಬೀಳಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ.
ಜಪಿಸುವ ಮಂತ್ರ ತಲೆ ಬೀದಿ ಬೀದಿಯೊಳು ನುಡಿವ ಮಂತ್ರ ಹಲವು ಪಾಪಗಳ ಹತಗೊಳಿಸುವ ಮಂತ್ರ ಹಲವು ಪಾಪಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ದೂರಗೊಂಬುವ ಮಂತ್ರ ಸುಲಭದಿಂದಲೇ ಸ್ವರ್ಗ ದೂರಗೊಂಬುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಸಕಲ ವೇದಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಸಕಲ ವೇದಗಳಿಗೆ ಸಾರವೆನಿಪ ಮಂತ್ರ ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖನಿಧಿ ಪುರಂದರ ವಿಠಲನ ಮಂತ್ರ ಸುಖನಿಧಿ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಜಯ ವರದೆ ದೇವಿ ಜಯ ಜಗದಂಬೆ ವೇಣುಪುರ ನಿಲಯೇ ಶ್ರೀಕಾಳಿಕಾಂಬೆ ಜಯ ವರದೆ ದೇವಿ ಜಯ ಜಗದಂಬೆ ಜಯ ವರದೆ ದೇವಿ ಜಯ ಜಗದಂಬೆ ಜಯ ವರದೆ ದೇವಿ ಜಯ ಜಗದಂಬೆ ವೇಣುಪುರ ನಿಲಯೇ ಶ್ರೀಕಾಳಿಕಾಂಬೆ ಜಯ ವರದೆ ದೇವಿ ಜಯ ಜಗದಂಬೆ ಜಯ ವರದೆ ದೇವಿ ಜಯ ಜಗದಂಬೆ ವಿಶ್ವಕರ್ಮರ ಕುಲವ ಪೊರೆವ ಮಹತಾಯೇ ವಿಶ್ವಕರ್ಮರ ಕುಲವ ಪೊರೆವ ಮಹತಾಯೇ ನಿತ್ಯ ಶುಭವನ್ನು ನೀಡೆ ಮಂಗಳದಾಯಕಿ ನಿತ್ಯ ಶುಭವನ್ನು ನೀಡೆ ಮಂಗಳದಾಯಕಿ ನಿತ್ಯ ಶುಭವನ್ನು ನೀಡೆ ಮಂಗಳದಾಯಕಿ ನಿತ್ಯ ಶುಭವನ್ನು ನೀಡೆ ಮಂಗಳದಾಯಕಿ ಜಯ ವರದೆ ದೇವಿ ಜಯ ಜಗದಂಬೆ ವೇಣುಪುರ ನಿಲಯೇ ಶ್ರೀಕಾಳಿಕಾಂಬೆ ಜಯ ವರದೆ ದೇವಿ ಜಯ ಜಗದಂಬೆ ಜಯ ವರದೆ ದೇವಿ ಜಯ ಜಗದಂಬೆ ಕುಲವನ್ನು ಧರಿಸು ನೀನು ಜಗದೊಳು ತಾಯೇ
ಕುಲವನ್ನು ಧರಿಸು ನೀನು ಜಗದೊಳು ತಾಯೇ ಕರುಣಾಳು ಈಶ್ವರಿಯೇ ಮಹಾಮಾತೆ ಕರುಣಾಳು ಈಶ್ವರಿಯೇ ಮಹಾಮಾತೆ ಭಕ್ತಿ ಬಲವನ್ನು ನೀಡೆ ಸಲಹಮ್ಮ ನಮ್ಮ ಭಕ್ತಿ ಬಲವನ್ನು ನೀಡೆ ಸಲಹಮ್ಮ ನಮ್ಮ ಮನದೊಳು ನೀ ನಿಂತು ಸಲಹೋ ಬರಮ್ಮ ಮನದೊಳು ನೀ ನಿಂತು ಸಲಹೋ ಬರಮ್ಮ ಜಯವರದೆ ದೇವಿ ಜಯ ಜಗದಂಬೆ ವೇಣುಪುರ ನಿಲಯೇ ಶ್ರೀಕಾಳಿಕಾಂಬೆ ಜಯ ವರದೆ ದೇವಿ ಜಯ ಜಗದಂಬೆ ಜಯ ವರದೆ ದೇವಿ ಜಯ ಜಗದಂಬೆ. ಬಿಡುವೆನೇನಯ್ಯ 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 ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಬಿಡವಾಬಾಗಿ ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವಾಬಾಗಿ ದೃಢಭಕ್ತಿ ದುಜ್ಞಾನವನ್ನು ದೃಢಭಕ್ತಿ ದುಜ್ಞಾನವನ್ನು ಕೊಡುವ ತನಕ ಸುಮ್ಮನೆ ನಾನು ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ. ಹಸ್ತವ ಮ್ಯಾಲ ಎತ್ತಿದರೇನು ಹಾರಕಾಲ ಹಾಕಿದರೇನು ಹಸ್ತವ ಮ್ಯಾಲ ಎತ್ತಿದರೇನು ಹಾರಗಾಲ ಹಾಕಿದರೇನು ನೃತ್ಯನು ನಿನ್ನವನು ನಾನು ನೃತ್ಯನು ನಿನ್ನವನು ನಾನು ಪ್ರತಿವರದನ ತೋರುವ ತನಕ ನೃತ್ಯನು ನಿನ್ನವನು ನಾನು ಪ್ರತಿವರದ ತೋರುವ ತನಕ ಬಿಡುವನೇನಯ್ಯ ಹನುಮ ಬಿಡುವನೇನಯ್ಯ ಹನುಮ ಬಿಡುವನೇನಯ್ಯ ಹನುಮ ಬಿಡುವನೇನಯ್ಯ. ಡೊಂಕು ಮೋರೆ ಬಾಲವತಿ ಹುಂಗರಿಸಿದರೆ ಅಂಜುವನಲ್ಲ ಡೊಂಕು ಮೋರೆ ಬಾಲವತಿದ್ದೆ ಹುಂಗರಿಸಿದರೆ ಅಂಜುವನಲ್ಲ ಇತರನು ನಿನ್ನವನು ನಾನು ಇತರನು ನಿನ್ನವನು ನಾನು ಪುರಂದರ ವಿಠಲನ ತೋರುವ ತನಕ ಇತರನು ನಿನ್ನವನು ನಾನು ಪುರಂದರ ವಿಠಲನ ತೋರುವ ತನಕ ಬಿಡುವನೇನಯ್ಯ ಹನುಮ ಬಿಡುವನೇನಯ್ಯ ಹನುಮ ಬಿಡುವನೇನಯ್ಯ ಹನುಮ ಬಿಡುವನೇನಯ್ಯ ಬಿಡುವನೇನು ಹನುಮ
ಆ ಪೂಜಾ ಸಮಯ ಆಯಿತು ಬನ್ನಿ, ತುಂಗೆಯಲ್ಲಿ ಮಿಂದು ಬೇಗ ಬನ್ನಿ. ಪೂಜಾ ಸಮಯ ಆಯಿತು ಬನ್ನಿ, ತುಂಗೆಯಲ್ಲಿ ಮಿಂದು ಬೇಗ ಬನ್ನಿ. ಫಲಪುಷ್ಪಗಳ ಪೂಜಿಸಿ ತನ್ನಿ, ಫಲಪುಷ್ಪಗಳ ಪೂಜಿಸಿ ಬನ್ನಿ. ರಾಘವೇಂದ್ರ ನಿನ್ನ ನಮಿಸುವೆ ನಿಲ್ಲಿ, ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿದ ಪುಣ್ಯ ನಿಲಯ. ಇದೇ ಅವರ ಬೃಂದಾವನ, ಭಕ್ತರ ಹೃದಯ ಬೃಂದಾವನ. ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ. ಡಂ 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 ಎನಲು ನಗಾರಿ, ಪಂ 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 ಮೂದಲು ಶಂಕ. ಡಂ 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 ಎನಲು ನಹಾರಿ, ಬಂ 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 ಮೂಡಲು ಶಂಕ. ಮೂಲರಾಯರ ಸನ್ನಿಧಿ ಪ್ರಕಾಶ, ಮೂಲರಾಯರ ಸನ್ನಿಧಿ ಪ್ರಕಾಶ. ಮಂಗಳರತಿ ಜೊತೆ ಮಂತ್ರಘೋಷ. पूजाय राघवेन्द्राय सत्य धर्म रताय च भजतां कल्पवृक्षाय नमतां कामधेनवे. इदे ನೋಡಿ ಮಂತ್ರಾಲಯ, ರಾಯರು ನೆಲೆಸಿದ ಪುಣ್ಯ ನಿಲಯ. ಇದೇ ಅವರ ಬೃಂದಾವನ, ಭಕ್ತರ ಹೃದಯ ಬೃಂದಾವನ. ಇದೇ ನೋಡಿ ಮಂತ್ರಾಲಯ, ಇದೇ ನೋಡಿ ಮಂತ್ರಾಲಯ. ಮಂತ್ರಾಲಯ ಮಂತ್ರಾಲಯ. ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ ಕೃಷ್ಣ ಹರೆ ಹರೆ. ಓಂ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂ ಗಮಯ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಈ ತಂಡದವರು ತೆಗೆದುಕೊಂಡ ಸಮಯ 19 ನಿಮಿಷ 11 ಸೆಕೆಂಡ್. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2020ರಲ್ಲಿ 7ನೇ ತಂಡವಾಗಿ ಭಾಗವಹಿಸಿದಂಥ ತಂಡಕ್ಕೆ ಪ್ರಶಂಸಾ ಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕೆ ವೇದಿಕೆಗೆ ನೇಜಾರು ವಾದಿರಾಜ ಆಚಾರ್ಯ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಪ್ರಕಾಶ್ ಆಚಾರ್ಯ ನಿರಂಬಳ್ಳಿ ಹಾಗೂ ಆನಂದಾಚಾರ್ಯ ವಕ್ವಾಡಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ವೇದಿಕೆ ಬಂದು ಭಜನಾ ವೈಭವದ 7ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಿಪಡಿಸಿರುವಂತಹ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಸಮಾಜ ಸೇವೆ ಕೆಲಸಗಳನ್ನು ಮಾಡಿಕೊಂಡು ಮುಂದುವರಿತಿರುವಂತಹ ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 5ನೇ ವರ್ಷದ ಭಜನಾ ಸ್ಪರ್ಧೆ. ಇದರ 7ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಿಪಡಿಸಿರುವಂಥ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ವೇದಿಕೆಯಲ್ಲಿ ನೇಜಾರು ವಾದಿರಾಜ ಆಚಾರ್ಯರಿದ್ದಾರೆ, ಪ್ರಕಾಶ್ ಆಚಾರ್ಯ ನಿರಂಬಳ್ಳಿ ಇವರಿದ್ದಾರೆ ಹಾಗೂ ಆನಂದಾಚಾರ್ಯ ವಕ್ವಾಡಿ ಇವರಿದ್ದಾರೆ. ಭಜನಾ ತಂಡಕ್ಕೆ ಅಭಿನಂದನೆಗಳು. ಹಾಗೆ ಮುಂದಿನ ತಂಡ ತಯಾರಾಗಿರಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಟೀಮ್ ನಂಬರ್ 8.
5ನೇ ವರ್ಷದ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆಯ ಮುಂದಿನ ತಂಡ ಟೀಮ್ ನಂಬರ್ 8. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 8. ಮುಂದಿನ ತಂಡ ತಕ್ಷಣ ತಯಾರಾಗಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರತಿ ತಂಡಕ್ಕೆ 20 ನಿಮಿಷಗಳ ಸಮಯಾವಕಾಶವನ್ನು ನೀಡಲಾಗಿದೆ. 5 ನಿಮಿಷ ಮುಂಚಿತವಾಗಿ ಮುನ್ಸೂಚನೆ ನೀಡಲಾಗುತ್ತದೆ. ವರ್ಷದಿಂದ ವರ್ಷಕ್ಕೆ ವೈಭವವನ್ನು ಹೆಚ್ಚಿಸಿಕೊಳ್ತಿರುವಂತಹ ಭಜನಾ ವೈಭವ 5ನೇ ವರ್ಷದ ಭಜನಾ ವೈಭವದ ವೇದಿಕೆಯಲ್ಲಿ ಭಜನೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಬಂದಿರುವಂಥ ತಂಡ ಟೀಮ್ ನಂಬರ್ 8, ತಂಡ ಕ್ರಮ ಸಂಖ್ಯೆ 8 ವೇದಿಕೆಯಲ್ಲಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ತಂಡ ತಯಾರಾದರೆ ತಿಳಿಸಬೇಕು. ರೆಡಿ? ರೆಡಿ? ತಂಡದ ಸಮಯ ಈಗ ಪ್ರಾರಂಭವಾಗ್ತದೆ. वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ
ಬಹು ಪರಾಕ್ರಮ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆಮ್ಮ ಜೀವರೋತ್ತಮ ಸುಜ್ಞಾನವಿತ್ತು ಪಾಲಿಸೆಮ್ಮ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ವೀರ ಹನುಮ ಬಹು ಪರಾಕ್ರಮ ರಾಮದೂತನೆನಿಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ ರಾಮದೂತನೆನಿಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರ್ಷವಿತ್ತು 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 ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಬೆರೆವ ವೀರ ಹನುಮ ವೀರ ಹನುಮ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆಮ್ಮ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಮಧ್ವಗೇಹದಲ್ಲಿ ಜನಿಸಿ ನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪುಗೊಂಡೆ ನೀ ಮಧ್ವಗೇಹದಲ್ಲಿ ಜನಿಸಿ ನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪುಗೊಂಡೆ ನೀ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ 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 ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ ವೀರ ಹನುಮ ವೀರ ಹನುಮ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆಮ್ಮ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ವೀರ ಹನುಮ ಬಹು ಪರಾಕ್ರಮ ವೀರ ಹನುಮ ಬಹು ಪರಾಕ್ರಮ ಜಯ ಜಯ ಜಗದಂಬಾ ಶ್ರೀ ಕಾಳಿಕಾಂಬಾ 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 ಕರುಣದಿ ಶರಣರ ಕಾಯುವ ದೇವಿ ಕರುಣದಿ ಶರಣರ ಕಾಯುವ ದೇವಿ ತಾಯಿ
ಎಂದೆಂದೋ ನಿನ್ನ ಪಾದವೇ ಗತಿಯನಗೆ ಕೃಷ್ಣ ಎಂದೆಂದೋ ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಗೋವಿಂದ ಬಾರಯ್ಯ ಮೊದಲಿಂದ ಬರಬಾರದೆ ನಾ ಬಂದೆ ಇದರಿಂದ ಗೆದ್ದು ಹೋಗುವುದು ಕಾಣೆ ಮುಂದೆ ಮೊದಲಿಂದ ಬರಬಾರದೆ ನಾ ಬಂದೆ ಇದರಿಂದ ಗೆದ್ದು ಹೋಗುವುದು ಕಾಣೆ ಮುಂದೆ ತುದಿಮೊದಲಿಲ್ಲದೆ ಬರಲಿಂದ ನೊಂದೆ ತುದಿಮೊದಲಿಲ್ಲದೆ ಬರಲಿಂದ ನೊಂದೆ ಪದ್ಮನಾಭನೆ ತಪ್ಪು ಕ್ಷಮೆ ಮಾಡು ತಂದೆ ಪದ್ಮನಾಭನೆ ತಪ್ಪು ಕ್ಷಮೆ ಮಾಡು ತಂದೆ ಕೃಷ್ಣ ಎಂದೆಂದೋ ನಿನ್ನ ಪಾದವೇ ಗತಿಯನಗೆ ಕೃಷ್ಣ ಎಂದೆಂದೋ ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಗೋವಿಂದ ಬಾರಯ್ಯ ಹಿಂದೆನ ಮಾಡಿದ ಪಾಪವ ಕಳೆಯೋ ಮುಂದೆನ ಜನ್ಮ ಸಫಲ ಮಾಡಿ ಹೊರೆಯೋ ಹಿಂದೆನ ಮಾಡಿದ ಪಾಪವ ಕಳೆಯೋ ಮುಂದೆನ ಜನ್ಮ ಸಫಲ ಮಾಡಿ ಹೊರೆಯೋ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಆಪತ್ಪಾಂಡವ ಗೋವಿಂದ ಅನಾಥ ರಕ್ಷಕ ಗೋವಿಂದ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ ತಂದೆ ಶ್ರೀ ಪುರಂದರ ವಿಠಲನ ನೆನೆಯೋ ಎಂದೆಂದಿಗಾನಂದ ಸುಖವನ್ನೇ ಪಡೆಯೋ ಎಂದೆಂದಿಗಾನಂದ ಸುಖವನ್ನೇ ಪಡೆಯೋ ಕೃಷ್ಣ ಎಂದೆಂದೋ ನಿನ್ನ ಪಾದವೇ ಗತಿಯನಗೆ ಕೃಷ್ಣ ಎಂದೆಂದೋ ನಿನ್ನ ಪಾದವೇ ಗತಿಯನಗೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಗೋವಿಂದ ಬಾರಯ್ಯ ವಿಠಲ 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 ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ನಮೋ ಪುಂಡಲೀಕ ವರದ ಪಾಂಡುರಂಗ ಧನ್ಯವಾದಗಳು. ಕ್ರಮ ಸಂಖ್ಯೆ 8 ಇವರಿಗೆ ಹೂವು ನೀಡಿ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು. ಶ್ರೀಯುತ ಉದಯ ಆಚಾರ್ಯ, ಕಲ್ಯಾಣಪುರ ವಿಶ್ವಕರ್ಮ ಸಂಘದ ಸದಸ್ಯರು,
ಶ್ರೀಮತಿ ಸುನೀತಾ ದಿವಾಕರ ಆಚಾರ್ಯ ಮತ್ತು ಜಯರಾಮ ಆಚಾರ್ಯ ಸಾಲಿಗ್ರಾಮ ಇವರು ತೆಗೆದುಕೊಂಡ ಸಮಯ 18 ನಿಮಿಷ 46 ಸೆಕೆಂಡ್ಗಳು. ಕಲ್ಯಾಣಪುರ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದಂಥ ಉದಯ ಆಚಾರ್ಯ, ಸುನೀತಾ ದಿವಾಕರ ಆಚಾರ್ಯ, ಜಯರಾಮ ಆಚಾರ್ಯ ಸಾಲಿಗ್ರಾಮ, ಜೊತೆಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು. ಭಜನಾ ವೈಭವ 2026ರ ಮುಂದಿನ ಪ್ರಸ್ತುತಿಗಾಗಿ ಕ್ರಮ ಸಂಖ್ಯೆ 9 ವೇದಿಕೆಗೆ ತಯಾರಾಗಿರಬೇಕು. ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 9 ವೇದಿಕೆಗಾಗಿ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ 5ನೇ ವರ್ಷದ ಭಜನಾ ವೈಭವ. ಭಜನಾ ವೈಭವ 2026ರ ಬಹುಮಾನದ ಪ್ರಾಯೋಜಕರು. ಪ್ರಥಮ ಬಹುಮಾನ 15,555 ರೂಪಾಯಿ. ಇದರ ಪ್ರಾಯೋಜಕರು ಸತೀಶ್ ಆಚಾರ್ಯ ಬೇಳೂರು, ನೇರಂಬಳ್ಳಿ ಪ್ರಕಾಶಾಚಾರ್ಯ, ವಕ್ವಾಡಿ ಆನಂದಾಚಾರ್ಯ. ದ್ವಿತೀಯ ಬಹುಮಾನ 11,111 ರೂಪಾಯಿ. ಈ ಬಹುಮಾನದ ಪ್ರಾಯೋಜಕರು ಮೌನೇಶ್ ಆಚಾರ್ಯ ಐಸಿರಿ ಉಡುಪಿ. ತೃತೀಯ ಬಹುಮಾನ 7,777 ರೂಪಾಯಿ. ಪಾಂಡುರಂಗ ಆಚಾರ್ಯ ಸ್ಪ್ಯಾನ್ ಅಸೋಸಿಯೇಟ್ಸ್ ಉಡುಪಿ. ಹಾಗೂ ಶಿಸ್ತುಬದ್ಧ ತಂಡಕ್ಕೆ 2,222 ರೂಪಾಯಿ ನೀಡಿ ಗೌರವಿಸಲಾಗ್ತದೆ. ಈ ತಂಡದ ಈ ಪ್ರಶಸ್ತಿಯ ಪ್ರಾಯೋಜಕರು ಶರತ್ ಶರ್ಮಾ ಪಡುಬಿದ್ರಿ. ಭಜನಾ ವೈಭವ 2026ರ ಟೀಮ್ ನಂಬರ್ 9 9ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಟೀಮ್ ನಂಬರ್ 9. ಟೀಮ್ ನಂಬರ್ 9 हरि ओम हरि ओम हरि ओम श्री हरि ओम हरि ओम हरि ओम श्री हरि ओम हरि ओम हरि ओम हरि ओम हरि ओम श्री राम हरि ओम हरि ओम हरि ओम हरि ओम श्री हरि ओम हरि ओम हरि ओम हरि ओम हरि ओम श्री हरि ओम हरि ओम हरि ओम श्री हरि ओम हरि ओम हरि ओम हरि ओम हरि ओम
ಟೀಮ್ ರೆಡಿಯಾ? ರೆಡಿ? ತಂಡದ ಸಮಯ ಈಗ ಪ್ರಾರಂಭವಾಗ್ತದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂದಿಪೇ ನಿನಗೆ ಶ್ರೀ ಗಣನಾಥ ಮೊದಲೊಂದಿಪೇ ನಿನಗೆ ಶ್ರೀ ಗಣನಾಥ ಬಂದ ವಿಘ್ನಗಳ ಕಣೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ವಂದಿಪೇ ನಿನಗೆ ಶ್ರೀ ಗಣನಾಥ ಮೊದಲೊಂದಿಪೇ ನಿನಗೆ ಶ್ರೀ ಗಣನಾಥ ಆದಿಯಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಸಾಧಿಸಿದ ರಾಜವ ಗಣನಾಥ ವಂದಿಪೇ ನಿನಗೆ ಶ್ರೀ ಗಣನಾಥ ಮೊದಲೊಂದಿಪೇ ನಿನಗೆ ಶ್ರೀ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಹಿಂಗದೆ ಭಜಿಪೆನು ಗಣನಾಥ ಹಿಂಗದೆ ಭಜಿಪೆನು ಗಣನಾಥ ಹಿಂಗದೆ ಭಜಿಪೆನು ಗಣನಾಥ ಹಿಂಗದೆ ಭಜಿಪೆನು ಗಣನಾಥ ವಂದಿಪೇ ನಿನಗೆ ಶ್ರೀ ಗಣನಾಥ ಮೊದಲೊಂದಿಪೇ ನಿನಗೆ ಶ್ರೀ ಗಣನಾಥ ಶ್ರೀ ಗಣನಾಥ ಶ್ರೀ ಗಣನಾಥ ಶ್ರೀ ಗಣನಾಥ. ಜಗವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ
ಜಯವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ ಜಯವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ ಶ್ರೀ ಕಾಳಿಕಾಂಬೆ ಜಯವರದೇ ದೇವಿ ಜಯ ಜಗದಂಬೆ ಶ್ರೀ ಕಾಳಿಕಾಂಬೆ ಜಯವರದೇ ದೇವಿ ಜಯ ಜಗದಂಬೆ ವಿಶ್ವಕರ್ಮರ ಕುಲವ ಪುರಿವ ಮಾತಾಯಿ ನಿತ್ಯ ಶುಭವನು ನೀಡೆ ಮಂಗಳದಾಯಕಿ ವಿಶ್ವಕರ್ಮರ ಕುಲವ ಪುರಿವ ಮಾತಾಯಿ ನಿತ್ಯ ಶುಭವನು ನೀಡೆ ಮಂಗಳದಾಯಕಿ ನಿತ್ಯ ಶುಭವನು ನೀಡೆ ಮಂಗಳದಾಯಕಿ ನಿತ್ಯ ಶುಭವನು ನೀಡೆ ಮಂಗಳದಾಯಕಿ ಜಯವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ ಶ್ರೀ ಕಾಳಿಕಾಂಬೆ ಜಯವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ ಕುಲವನ್ನು ಧರಿಸು ನೀ ಜಗದೊಳು ತಾಯಿ ಕರುಣಾಳು ಈಶ್ವರಿ ಮಹಾಮಾತೆ ಕುಲವನ್ನು ಧರಿಸು ನೀ ಜಗದೊಳು ತಾಯಿ ಕರುಣಾಳು ಈಶ್ವರಿ ಮಹಾಮಾತೆ ಭಕ್ತಿ ಬಲವನ್ನು ನೀಡಿಸಲಹಮ್ಮ ಭಕ್ತಿ ಬಲವನ್ನು ನೀಡಿಸಲಹಮ್ಮ ಮನದೊಳು ನಿಲ್ಲಿಸಿ ಸಲಹು ಬಾರಮ್ಮ ಮನದೊಳು ನಿಲ್ಲಿಸಿ ಸಲಹು ಬಾರಮ್ಮ ಜಯವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ ಜಯವರದೇ ದೇವಿ ಜಯ ಜಗದಂಬೆ ವೇಣುಪುರಾನಿಲಯೇ ಶ್ರೀ ಕಾಳಿಕಾಂಬೆ ಜಯವರದೇ ದೇವಿ ಜಯ ಜಗದಂಬೆ ಶ್ರೀ ಕಾಳಿಕಾಂಬೆ ಜಯವರದೇ ದೇವಿ ಜಯ ಜಗದಂಬೆ ಜಯವರದೇ ದೇವಿ ಜಯ ಜಗದಂಬೆ ಜಯವರದೇ ದೇವಿ ಜಗದಂಬೆ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಬಾರಿ ಕರವೀರ ನಿವಾಸಿನಿಯೇ ಬಾರಿ ಬಾರಿ ಕರವೀರ ನಿವಾಸಿನಿಯೇ ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬಾರಿ ಬಾರಿಗೂ ಶುಭ ತೋರೆ ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಆಕಳು ಕರುವಿನ ಸ್ವೀಕರಿಸುವ ಪರಿ ಆಕಳು ಕರುವಿನ ಸ್ವೀಕರಿಸುವ ಪರಿ ನೀ ಕರುಣದಿ ಕಾಲಾಕು ನಮ್ಮ ಮನೆಗೆ ನೀ ಕರುಣದಿ ಕಾಲಾಕು ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ
ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ಬಲು ಸರಪಳಿ ಕಳಕೊಂಡು ಬಂತಮ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ಬಲು ಸರಪಳಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ ಕಪಟ ನಾಟಕದ ಮರಿಯಾನೆ ವಿಕಟ ಸಭೆಯಲ್ಲಿ ನಿಂತಾನೆ ಶಕಟನ ಬಂಡಿಯ ಮುರಿದಾನೆ ಶಕಟನ ಬಂಡಿಯ ಮುರಿದಾನೆ ಕಪಟ ನಾಟಕದಿಂದ ಸೋದರ ಮಾವನ ಕಟಕಟೆನ್ನದೆ ಕೊಂದಾನೆ ಆನೆ 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 ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಭೀಮಾರ್ಜುನರನ್ನು ಗೆಲ್ಲಿಸಿದಾನೆ ಪರಮ ಭಾಗವತರ ಪ್ರಿಯದಾನೆ ಭೀಮ ಅರ್ಜುನರನ್ನು ಗೆಲ್ಲಿಸಿದಾನೆ ಪರಮ ಭಾಗವತರ ಪ್ರಿಯದಾನೆ ಮುದದಿಂದ ಮಧುರಲ್ಲಿ ನಿಂತಾನೆ ಮುದದಿಂದ ಮಧುರಲ್ಲಿ ನಿಂತಾನೆ ಮದಮುಖದ ಸುರರ ಧಿಗಿಲಿಟ್ಟು ಕೊಂದ ಪುರಂದರ ವಿಠಲನೆಂಬಾನೆ ಆನೆ 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 ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕೂತ ಹೆಜ್ಜೆ ಕಾಲ್ಗಳ ನಾದವ ತೋರುತ್ತ
ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರದ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರದ ವಿಠಲನ ರಾಣಿ ಚೊಕ್ಕಪುರದ ವಿಠಲನ ರಾಣಿ ಅಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಜೈ ಜೈ ಕಾಳಿಕಾಂಬ 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 ವಿಠ್ಠಲ ವಿಠ್ಠಲ ಜೈ ಜೈ ವಿಠ್ಠಲ 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 ಅಸರೋಮ ಗಮಯ ಕಮರೋಮ ಜ್ಯೋತಿರ್ಗಮಯ ವಿದ್ಯೋಮ ಅಮೃತಂಗಮಯ ಓಂ ಶಾಂತಿ 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 ನಮೋ ಪುಂಡಲೀಗ ವರದ ಪಾಂಡುರಂಗ ಹರಿವಿಟ್ಟ ಈ ತಂಡ ತೆಗೆದುಕೊಂಡ ಸಮಯ 20 ನಿಮಿಷ 7 ಸೆಕೆಂಡು. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ 5ನೇ ವರ್ಷದ ಭಜನಾ ವೈಭವದ 9ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಿಪಡಿಸಿರುವಂತಹ ತಂಡಕ್ಕೆ ಸನ್ಮಾನ ಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಗಣೇಶಾಚಾರ್ಯ ಆಡಳಿತ ಮುಕ್ತೇಸರು ಕಾಪು ಶ್ರೀ ಕಾಳಿಕಾಂಬ ದೇವಸ್ಥಾನ, ಅಧ್ಯಕ್ಷ ಸುಧಾಕರ ಆಚಾರ್ಯ ಬಿಳಿಯಾರು, ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಯುವ ಸಂಘಟನೆ ಕಾಪು ವಿಧಾನಸಭಾ ಕ್ಷೇತ್ರ, ಯೋಗೀಶ್ ಆಚಾರ್ಯ ಮುಡಿಪು ಹಾಗೂ ವಸಂತ ಆಚಾರ್ಯ ಕೃಷ್ಣಾಪುರ ಇವರು ವೇದಿಕೆ ಬಂದು ಟೀಮ್ ನಂಬರ್ 9 ಈ ತಂಡಕ್ಕೆ ಗೌರವ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಜನಾ ವೈಭವ 2020-26ರ 9ನೇ ತಂಡವಾಗಿ ಪ್ರದರ್ಶನವನ್ನು ನೀಡಿರುವಂತಹ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ವಿಶ್ವನಾಥಾಚಾರ್ಯ ಕಿದಿಯೂರು, ಅಧ್ಯಕ್ಷರು RSV ಸಭಾ ಕುಂಜಿಬೆಟ್ಟು ಉಡುಪಿ, ಸುಧಾಕರಾಚಾರ್ಯ ಬಿಳಿಯಾರು, ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಯುವ ಸಂಘಟನೆ ಕಾಪು, ಯೋಗೀಶ್ ಆಚಾರ್ಯ ಮುಡಿಪು ಹಾಗೆ ವಸಂತಾಚಾರ್ಯ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಕೈಚಾಪಳೆ ತಟ್ಟಬೇಕಾಗಿ ಕೇಳಿಕೊಳ್ತಿದ್ದೇವೆ. ಭಜನಾ ತಂಡಕ್ಕೆ ಎಲ್ಲರೂ ಕೈಚಾಪಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ನಾವು ಒಕ್ಕೂಟದ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ತಂಡ ತಯಾರಾಗಿರಬೇಕು. ದೇವಸ್ಥಾನದ ಶ್ರೀದೇವರಿಗೆ ಮಹಾಪೂಜೆಯ ಬಳಿಕ ಭಜನಾ ವೈಭವ ಮುಂದುವರಿತದೆ. ಟೀಮ್ ನಂಬರ್ 10 ಕ್ರಮ ಸಂಖ್ಯೆ 10 ತಂಡ ತಯಾರಾಗಿರಬೇಕು. ಶ್ರೀದೇವರಿಗೆ ಮಹಾಪೂಜೆಯ ಬಳಿಕ ಭಜನಾ ವೈಭವ ಮುಂದುವರಿಯುತ್ತದೆ.
ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವದ ತಂಡ 9 ಆಗಿ ತನ್ನ ಪ್ರದರ್ಶನವನ್ನು ನೀಡಿರುವಂಥ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸ್ತಿರುವವರು ಗಣೇಶಾಚಾರ್ಯ ಕಾಪು ಸುಧಾಕರ್ ಆಚಾರ್ಯ ಬಿಳಿಯಾರು, ಅಧ್ಯಕ್ಷರು ವಿಶ್ವಬ್ರಾಹ್ಮಣ ಯುವ ಸಂಘಟನೆ, ಯೋಗೀಶಾಚಾರ್ಯ ಮುಡಿಪು ಹಾಗೂ ವಸಂತಾಚಾರ್ಯ ಕೃಷ್ಣಾಪುರ. ಮುಂದಿನ ತಂಡ ತಯಾರಾಗಿರಬೇಕು. ಶ್ರೀದೇವರಿಗೆ ಮಹಾಪೂಜೆ ಬಳಿಕ ಭಜನಾ ವೈಭವ ಮುಂದುವರಿಲಿಕ್ಕಿದೆ. ತಂಡ ತಯಾರಾಗಬೇಕು. ತಂಡವನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ತಂಡ ತಯಾರಾಗಿರಬೇಕು ಅಂತ ವಿನಂತಿಸಿಕೊಳ್ತೇವೆ. सरस्वती सरस्वती केतुना यो विश्वाविराजते ओम जातवे
ವೈಭವ 2026 ಮುಂದುವರೆದಿದೆ. ಟೀಮ್ ನಂಬರ್ 10 ತಂಡದ ಕ್ರಮ ಸಂಖ್ಯೆ 10. ತೀರ್ಪುಗಾರರು ತಯಾರಿದ್ದಾರೆ. ರೆಡಿಯಾ? ಟೀಮ್ ರೆಡಿಯಾ? Yes. Time start now. दन्तशूर्पकर्णं गजवक्त्रं चतुर्भुजं पाशाङ्कुशधरं देवं ध्यायेत् सिद्धिविनायकम् देवागणनायक पालक देवागणनायक पालक नायक पालक देवागणनायक पालक मूषिका वाहन दोषा विनाश मूषिका वाहन दोषा विनाश देवगणनायक पालक देवगणनायक पालक गिरिकन्याकुमार करुणादयासार गिरिकन्याकुमार संगीतकादार नीने दयासार संगीतकादार नीने दयासार नी बंधु दये तोरो गौरी कुमार नी बंधु दये तोरो गौरी कुमार देवगणनायक पालक देवगणनायक पालक नायक ಆದಿಶಕ್ತಿಯೇ ಮಾಯೆ ಕಾಳಿಕಾಂಬೆಯೇ ದೇವಿ ಬಾಧಿಸುವ ದುರಿತಗಳ ಪರಿಹರಿಸುತ್ತಾಯೇ ಆದಿಶಕ್ತಿಯೇ ಮಾಯೆ ಆದಿಶಕ್ತಿಯೇ ಮಾಯೆ ಕಾಳಿಕಾಂಬೆಯೇ ದೇವಿ ಬಾಧಿಸುವ ದುರಿತಗಳ ಪರಿಹರಿಸುತ್ತಾಯೇ ಆದಿಶಕ್ತಿಯೇ ಮಾಯೆ ನರನಾಗಿ ಜನಿಸಿರುವ ಮನುಜ ಜೀವನದಲ್ಲಿ ನರನಾಗಿ ಜನಿಸಿರುವ ಮನುಜ ಜೀವನದಲ್ಲಿ ಬರಡು ಬುದ್ಧಿಗಳನ್ನು ಪರಿಹರಿಸುತ್ತಾಯೇ ಬರಡು
ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನು ರಂಗಯ್ಯ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ
विठ्ठल पांडुरंग विठ्ठल पंढरीनाथ विठ्ठल जय पांडुरंग प्रभो विठ्ठल जगदोद्धारा जय विठ्ठल पांडुरंग विठ्ठल पंढरीनाथ विठ्ठल पांडुरंग विठ्ठल पंढरीनाथ विठ्ठल
ಇವರು ತೆಗೆದುಕೊಂಡ ಸಮಯ 19 ನಿಮಿಷ 37 ಸೆಕೆಂಡುಗಳು. ಧನ್ಯವಾದಗಳು ತಂಡ 10 ಇವರಿಗೆ ಸ್ಮರಣಿಕೆ ಎನ್ನಿತ್ತು ಗೌರವಿಸಬೇಕು. ವಿಶ್ವಕರ್ಮ ಸೇವಾ ಸಂಘ ಶಿಟ್ಪಾಡಿ ಮಂಚಿ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಶೇಖರ್ ಆಚಾರ್ಯ ಮತ್ತು ಶಶಿಕಲಾ ಪ್ರಭಾಕರ ಆಚಾರ್ಯ ಇವರು, ಜೊತೆಗೆ ಶರತ್ ಶರ್ಮಾ ಮತ್ತು ಜಯರಾಮ್ ಆಚಾರ್ಯ ಕುಳಾಯಿ ದಯವಿಟ್ಟು ವೇದಿಕೆಗೆ ಬರಬೇಕು. ಇದಾದ ನಂತರ 20 ನಿಮಿಷದ ಭೋಜನ ವಿರಾಮ ಇದೆ. ಸರಿಯಾಗಿ 1:30ಕ್ಕೆ ನಾವು ಶುರು ಮಾಡ್ತೇವೆ. ಈಗ ಪ್ರಸ್ತುತ ಪಡಿಸಿದಂಥ ತಂಡ ಕ್ರಮ ಸಂಖ್ಯೆ 10. ಜಯರಾಮ್ ಆಚಾರ್ಯ ಕುಳಾಯಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅಧ್ಯಕ್ಷರು ಯೋಗೀಶ್ ಆಚಾರ್ಯರು, ಉಪಾಧ್ಯಕ್ಷರು, ಭಜನಾ ಸಂಚಾಲಕರು. ಎಲ್ಲ ಗಟ್ಟಿಯಾಗಿ ಗೈಚಪ್ಪಳೆ ತಟ್ಟಿ ಪ್ರೋತ್ಸಾಹಿಸಿ ಅವರಿಗೆ. ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ ಆಯೋಜಿಸಿರುವಂತಹ ಭಜನಾ ವೈಭವ 5ನೇ ವರ್ಷದ ಭಜನಾ ವೈಭವ ಕಾರ್ಯಕ್ರಮ 20 ನಿಮಿಷಗಳ ಭೋಜನ ವಿರಾಮದ ನಂತರ ಮುಂದುವರಿಲಿಕ್ಕಿದೆ. ತಂಡಗಳು ಸಹಕರಿಸಬೇಕು. ಮುಂದಿನ ತಂಡ ತಯಾರಾಗಿರಿ. 20 ನಿಮಿಷಗಳ ಬಳಿಕ ಕರೆಕ್ಟ್ 1:30ಕ್ಕೆ ಮುಂದಿನ ಭಜನಾ ವೈಭವ ಮುಂದುವರಿಯುತ್ತದೆ. ಈ ಭಜನಾ ವಿರಾಮದ ಸಂದರ್ಭದಲ್ಲಿ ಸುಮಧುರ ಸಂಗೀತದಿಂದ ನಮ್ಮನ್ನು ರಂಜಿಸಲಿದ್ದಾರೆ ನವಂ ಎಸ್ ಆಚಾರ್ಯ ಮುಡಿಪು ಹಾಗೂ ಆದಿತ್ಯ ಆಚಾರ್ಯ ಹಾಗೂ ಅನನ್ಯ ಆಚಾರ್ಯ ಇವರ ಕೊಳಲು ವಾದನ. ವಿಶ್ವಕರ್ಮ ಒಕ್ಕೂಟದ ಸದಸ್ಯರಾದ ಶ್ರೀ ಅರುಣಾಚಾರ್ಯ ಇವರ ಮಕ್ಕಳು ಆದಿತ್ಯ ಆಚಾರ್ಯ ಹಾಗೂ ಅನನ್ಯ ಆಚಾರ್ಯ ಇವರಿಂದ ಕೊಳಲು ವಾದನ ಇದೆ. ಹಾಗೆ ನವಂ ಎಸ್ ಆಚಾರ್ಯ ಮುಡಿಪು ಇವರಿಂದ ಸುಮಧುರ ಸಂಗೀತ ನಡಿಲಿಕ್ಕಿದೆ. ಈ 20 ನಿಮಿಷಗಳ ಕಾಲ ಸುಮಧುರ ಸಂಗೀತದಿಂದ ನಮ್ಮೆಲ್ಲರನ್ನು ರಂಜಿಸಲಿಕ್ಕಿದ್ದಾರೆ ನವಂ ಎಸ್ ಆಚಾರ್ಯ. Chick. Hal. Chick. Hal. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ
ಪಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪರ ಸೇವೆಯ ಮಾಡಿ ಧನ್ಯನಾಗುವೆಂದು ಕರುಣಿಸೋ ದಯ ಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ഇരുളു മുകിയതേ ഇരലി ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಮಾಡುತ್ತಲೇ ಇರಲಿ ഇരുಳು ಮುಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಮಾಡುತ್ತಲೇ ಇರಲಿ ಭಕ್ತಿ ಅರಿತವನೆಲ್ಲ ಮುಕ್ತಿಯೂ ಬೇಕಿಲ್ಲ ಭಕ್ತಿ ಅರಿತವನೆಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಥ್ಯಾಂಕ್ ಯು.
ಬೊಳ್ಳಿ ಬೊಲ್ಪು ಮೂಡುಂಡು ಏಳೂರ್ದ ಗ್ರಾಮಡು ಬೊಳ್ಳಿ ಬೊಲ್ಪು ಮೂಡುಂಡು ಏಳೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡೆ ಬೊಳ್ಳಿ ಬೊಲ್ಪು ಮೂಡುಂಡು ಏಳೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡೆ ಬೊಳ್ಳಿ ಬೊಲ್ಪು ಮೂಡುಂಡು ನೆರೆ ಕರೆತ ಭೂಮಿಡು ತಾರೆ ಬಾರೆ ಬೊಳೆದು ಮಾದೇವಿನ ಬಲ್ಪುಯೇ ಜಿನಸು ದಿನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬಲ್ಪುಯೇ ನೆರೆ ಕರೆತ ಭೂಮಿಡು ತಾರೆ ಬಾರೆ ಬೊಳೆದು ಮಾದೇವಿನ ಬಲ್ಪುಯೇ ಜಿನಸು ದಿನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬಲ್ಪುಯೇ ಮಾರಮ್ಮನ ಬಲ್ಪುಯೇ ಮಾಲಕ್ಷ್ಮಿನ ಬಲ್ಪುಯೇ ಮಾರಮ್ಮನ ಬಲ್ಪುಯೇ ಮಾಲಕ್ಷ್ಮಿನ ಬಲ್ಪುಯೇ ಬೊಳ್ಳಿ ಬೊಲ್ಪು ಮೂಡುಂಡು ಏಳೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡೆ ಬೊಳ್ಳಿ ಬೊಲ್ಪು ಮೂಡುಂಡು ಬರವು ಸರವು ದಲ್ಪ ಧ್ಯಾನೋಡು ದಾನೋಡು ಮಾದೇವಿನ ಬಲ್ಪುಯೇ ನೆಲದಾಂತಿ ಕಡಲಿದ ಓಡುದ ಒಯ್ಲುದ ಮಾದೇವಿನ ಬಲ್ಪುಯೇ ಬರವು ಸರವು ದಲ್ಪ ಧ್ಯಾನೋಡು ದಾನೋಡು ಮಾದೇವಿನ ಬಲ್ಪುಯೇ ನೆಲದಾಂತಿ ಕಡಲಿಡು ಓಡುದ ಒಯ್ಲುದ ಮಾದೇವಿನ ಬಲ್ಪುಯೇ ಮಾರಮ್ಮನ ಬಲ್ಪುಯೇ ಮಾಲಕ್ಷ್ಮಿನ ಬಲ್ಪುಯೇ ಮಾರಮ್ಮನ ಬಲ್ಪುಯೇ ಮಾಲಕ್ಷ್ಮಿನ ಬಲ್ಪುಯೇ ಬೊಳ್ಳಿ ಬೊಲ್ಪು ಮೂಡುಂಡು ಏಳೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡೆ ಬೊಳ್ಳಿ ಬೊಲ್ಪು ಮೂಡುಂಡು
ದಸರ ಪಾಡಿ ಮಾದೇವಿ ನಿಲಿಯಾತಿ ಸಾಗಿಡೆ ಬೊಳ್ಳಿ ಬೊಳ್ಪು ಮೋಡೊಂಡು ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ ಇನ್ನು 5 ನಿಮಿಷಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. 5 ನಿಮಿಷಗಳ ಸಮಯಾವಕಾಶ ಇದೆ. ಇನ್ನು 5 ನಿಮಿಷಗಳಲ್ಲಿ ಭಜನಾ ವೈಭವ ಮುಂದುವರಿಯುತ್ತದೆ. ಮುಂದಿನ ಭಜನಾ ತಂಡ ಟೀಮ್ ನಂಬರ್ 5 ಟೀಮ್ ನಂಬರ್ 5 ತಯಾರಾಗಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಟೀಮ್ ನಂಬರ್ 5 ಟೀಮ್ ನಂಬರ್ 5 ತಮ್ಮ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಇನ್ನು 5 ನಿಮಿಷಗಳಲ್ಲಿ ತೀರ್ಪುಗಾರರು ವೇದಿಕೆ ಮುಂಭಾಗದಲ್ಲಿ ಬಂದು ತಯಾರಾಗಿರ್ತಾರೆ. ಈರಿಸಿರಿ ಪಾದ ದರ್ಶನಗೊಂದು ಬಣ್ಣಾಗ ವಾಕಾಣಿಕೆ ನಿಯಾನ್ 11 ಬರಡು ಈರಿಸಿರಿ ಪಾದ ದರ್ಶನಗೊಂದು ಬಣ್ಣಾಗ ವಾಕಾಣಿಕೆ ನಿಯಾನ್ 11 ಬರಡು ಎನ್ನ ಪನ್ಪಿನದಾದ ಸರ್ವಲ ಈರೆನವು ಎನ್ನ ಪನ್ಪಿನದಾದ ಸರ್ವಲ ಈರೆನವು என்னவென்னது அவனு யானெஞ்ச கொரடு என்னவென்னது அவனு யானெஞ்ச கொரடு ಈರಿಸಿರಿ ಪಾದ ದರ್ಶನಗೊಂದು ಬಣ್ಣಾಗ ವಾಕಾಣಿಕೆ ನಿಯಾನ್ 11 ಬರಡು ತರತೊರತ ಪುಷ್ಪೊಳೆನು ಒಪ್ಸಾವೆ ಪಣ್ಣಾಗ ಪುಷ್ಪೊಳೆಗು ಬಣ್ಣ ಕಮ್ಮೆನ ಬರ್ತಿನಾರು ತರತೊರತ ಪುಷ್ಪೊಳೆನು ಒಪ್ಸಾವೆ ಪಣ್ಣಾಗ ಪುಷ್ಪೊಳೆಗು ಬಣ್ಣ ಕಮ್ಮೆನ ಬರ್ತಿನಾರು ಹೊಸ ಪೊರ್ಲ ಪಂದಳೆನು ಒಪ್ಸಾವೆ ಪಣ್ಣಾಗ ಅವೆಗು ರಸ ರುಚಿಯೀರೆ ಇಂಜಾಯಿನಾರು ಹೊಸ ಪೊರ್ಲ ಪಂದಳೆನು ಒಪ್ಸಾವೆ ಬಣ್ಣಾಗ ಅವೆಗು ರಸ ರುಚಿಯೀರೆ ಇಂಜಾಯಿನಾರು ಈರಿಸಿರಿ ಪಾದ ದರ್ಶನಗೊಂದು ಬಣ್ಣಾಗ ವಾಕಾಣಿಕೆ ನಿಯಾನ್ 11 ಬರಡು ಪದ್ದೈ ಪಣವು ತುತ್ತೈತ ಕಾಣಿಕೆನು ಲೋಕೋದೈ ಶಿರಗು ಸರ್ವೇಶ್ವರಿಯೇರು ಮಿಂಚು ಪದ್ದೈ ಪಣವು ತುತ್ತೈತ ಕಾಣಿಕೆನು ಲೋಕೋದೈ ಶಿರಗು ಸರ್ವೇಶ್ವರಿಯೇರು ಸೂರ್ಯ ಚಂದ್ರರೆನು ಬೆಳಗಾಯಿ ಬುಲ್ಪುದ ತಮೇರಿ ಈರೆಗಂದೋ ತುಡರ ಸೇವೆ ಬಗೆ ಬಗೆತ ಸೂರ್ಯ ಚಂದ್ರರೆನು ಬೆಳಗಾಯಿ ಬುಲ್ಪುದ ತಮೇರಿ ಈರೆಗಂದೋ ತುಡರ ಸೇವೆ ಬಗೆ ಬಗೆತ ಈರಿಸಿರಿ ಪಾದ ದರ್ಶನಗೊಂದು ಬಣ್ಣಾಗ ವಾಕಾಣಿಕೆ ನಿಯಾನ್ 11 ಬರಡು ಗರ್ಪಿತ ಮಲ್ತಿ ಕಾಣಿಕೆ ನಿಯಾಂತಿನೆಯ ಬಜಿ ಕೈಟೆ ಬತ್ತೆ ಈರೆನ ಪಾದದಡೆಗೆ ಈರೆ ಗರ್ಪಿತ ಮಲ್ತಿ ಕಾಣಿಕೆ ನಿಯಾಂತಿನೆಯ ಬಜಿ ಕೈಟೆ ಬತ್ತೆ ಈರೆನ ಪಾದದಡೆಗೆ ಉಡಲ ದುಳೈದ ಭಕ್ತಿ ನೊಂಜೆನೆ
ನಂಜನೆ ಕೈಕೊಂದು ನಡಪಾಳೆ ಶ್ರೀಘಟಿ ಲಬ್ಬೆ ದುರ್ಗಾಂಬೆ ಉಡಲ ದುಳಯಿದ ಭಕ್ತಿ ನಂಜನೆ ಕೈಕೊಂದು ನಡಪಾಳೆ ಶ್ರೀಘಟಿ ಲಬ್ಬೆ ದುರ್ಗಾಂಬೆ ಈರಿಸಿರಿ ಪಾದದರು ಜನಗೊಂದು ಬಂದಾಗ ವಾಕಾಣಿಕೆನು ಯಾನ್ ಮತ್ತೊಂದು ಬರಡು ಎಣ ಪಂಪಿನದಾದ ಸರ್ವಲ ಈರಿನವು ಎನ್ನವೆನ್ನದು ಅವೇನು ಯಾನೆಂಚ ಕರಡು ಈರಿಸಿರಿ ಪಾದದರು ಶಣಗೊಂದು ಬಣ್ಣಾಗ ವಾಕಾಣಿಕೆನು ಯಾನ್ ಮತ್ತೊಂದು ಬರಡು ಈರಿಸಿರಿ ಪಾದದರು ಶಣಗೊಂದು ಬಣ್ಣಾಗ ವಾಕಾಣಿಕೆನು ಯಾನ್ ಮತ್ತೊಂದು ಬರಡು. ಧನ್ಯವಾದಗಳು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇದು ಆಯೋಜಿಸಿರುವಂತಹ ಭಜನಾ ವೈಭವ 2026 ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ ಮುಂದುವರಿತಾ ಇದೆ. ತೀರ್ಪುಗಾರರು ತಯಾರಿದ್ದಾರೆ, ತಂಡ ತಯಾರಿದೆ, ಭಜನಾ ವೈಭವ ಮುಂದುವರಿತದೆ. ಭಜನಾ ವೈಭವದ ಮುಂದಿನ ತಂಡ ಟೀಮ್ ನಂಬರ್ 5. ಜಡ್ಜಸ್ ಪ್ಲೀಸ್ ನೋಟ್ ಟೀಮ್ ನಂಬರ್ 5. ತಂಡದ ಕ್ರಮ ಸಂಖ್ಯೆ 5. ಟೀಮ್ ನಂಬರ್ 5. हरि ओम 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 ರೆಡಿ ಇದ್ದೀರಾ? ಎಸ್ ಎಸ್ ಟೈಮ್ ಸ್ಟಾರ್ಟ್ ನೌ. ಎಸ್ ಸ್ಟಾರ್ಟ್. ಜನುಮ ತಾಳಿದ ಗಣಪ ಜನುಮ ತಾಳಿದ 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 ಗೌರಿ ಕುಂದದಿ ಚಿರದಿ ಮೆರೆವ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ
ಜನಗೆ ಅರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಗೆ ಅರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಮಥಗನಗೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಪ್ರಮಥಗನಗೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು ಪಾಂಡವರಿಂದ ಪೂಜೆ ಪಡೆದು ಮರಳಿ ರಾಜ್ಯವ ತಾನು ಪಡೆಯಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಂಗಾತೀರದಿ ನಿಂತ ಸುಯತಿವರ ಯಾರೇ ಬೇಳಮ್ಮಯ್ಯ 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 ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುರಿಗುಲು ತುಂಗ ಕಣಮ್ಮ ತುಂಗಾ ತೀರದಿ ನಿಂತ ಸುಯತಿವರ ಯಾರೇ ಬೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರ ಯಾರೇ ಬೇಳಮ್ಮಯ್ಯ ನಿಲ್ಲುವ ಸುಮುಖ ಬಳಿಯಲ್ಲಿ ತಿಲಕ ನಾಮಗಳು ಬೇಳಮ್ಮಯ್ಯ ಜಲಜಮನಿಯು ಕೊರಳೊಳು ತುಳಸಿ ಮಾಲೆಗಳು ಬೇಳಮ್ಮಯ್ಯ ಸುಲಲಿತ ಕಮಂಡಲ ದಂಡವನ್ನೇ ಧರಿಸಿಯಣೆ ಬೇಳಮ್ಮಯ್ಯ ಕುಲೈರಂಜಕನಲ್ಲಿ ಜನಿಸಿದ ಕುಲೈರಂಜಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿಯನಮ್ಮ
ಮಂದಿಗಳ ಸಂಘದಿಂದ ರೈತನೇ ತುಂಗಾ ತೀರದಿ ನಿಂತ ಸುಯತಿವರ ಯಾರೇ ಬೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರ ಯಾರೇ ಬೇಳಮ್ಮಯ್ಯ ಅಭಿನವ ಜನದನ ವಿಠಲನ ಧ್ಯಾನಿಸುವ ಬೇಳಮ್ಮಯ್ಯ ಅಭಿವಂದಿತರಿಗೆ ಅಗಿಲಾಟವ ಸಲ್ಲಿಸುವ ಬೇಳಮ್ಮಯ್ಯ ನವಮನಿಯಂದದಿ ಭೂಮಿಯಲ್ಲಿ ರಾಜಿಸುವ ಬೇಳಮ್ಮಯ್ಯ ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ ರಾಘವೇಂದ್ರ 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 ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಅಭುಜವ ಮನದೊಳು ಪ್ರಬಲಗನಮ್ಮ ತುಂಗಾತೀರದಿ ನಿಂತ ಸುಯತಿ ಬರ ಯಾರೇ ಬೇಳಮ್ಮಯ್ಯ ತುಂಗಾತೀರದಿ ನಿಂತ ಸುಯತಿ ಬರ ಯಾರೇ ಬೇಳಮ್ಮಯ್ಯ ಯಾರೇ ಬೇಳಮ್ಮಯ್ಯ ಯಾರೇ ಬೇಳಮ್ಮಯ್ಯ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ಪಂಚಋಷಿಗಳ ಯಜ್ಞಗೊಲಿದನೇ ಪಂಚಋಷಿಗಳ ಯಜ್ಞಗೊಲಿದನೇ ವಿಶ್ವಕರ್ಮ ಪರಬ್ರಹ್ಮನೇ ಆ ವಿಶ್ವಕರ್ಮನೇ ವಿಶ್ವರೂಪನೇ ವಿಶ್ವದ ಸೃಷ್ಟಿಕರ್ತನೇ ಆ ವಿಶ್ವಕರ್ಮನೇ ವಿಶ್ವರೂಪನೇ
ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ 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 ಶಶಿವದನ ಸರಸಿ ಜನಯನ 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 ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ ಕೃಷ್ಣ ಕೃಷ್ಣ ವಾಸುದೇವ ಜಗನ್ಮೋಹನ ರಾಧಾ ರಮಣ ಕೃಷ್ಣ ಕೃಷ್ಣ ವಾಸುದೇವ ಜಗನ್ಮೋಹನ ರಾಧಾ ರಮಣ ಕೃಷ್ಣ ವಾಸುದೇವ ಜಗನ್ಮೋಹನ ರಾಧಾ ರಮಣ ಕೃಷ್ಣ ಕೃಷ್ಣ ವಾಸುದೇವ ಜಗನ್ಮೋಹನ ರಾಧಾ ರಮಣ ಜಗನ್ಮೋಹನ ರಾಧಾ ರಮಣ ಜಗನ್ಮೋಹನ ರಾಧಾ ರಮಣ ಜಗನ್ಮೋಹನ ರಾಧಾ ರಮಣ ಮೋಹನ ರಾಧಾ ರಮಣ ಶಶಿವದನ ಸರಸಿ ಜನಯನ ಜಗನ್ಮೋಹನ 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 ರಾಧಾ ರಮಣ ಗೋವಿಂದ ಬೋಲೋ ಹರಿ ಗೋಪಾಲ 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 ರಾಧಾ ರಮಣ ಗೋವಿಂದ ಗೋಪಾಲ ಗೋಪಾಲ ರಾಧಾ ರಮಣ ಗೋವಿಂದ ಗೋಪಾಲ ಗೋಪಾಲ ರಾಧಾ ರಮಣ 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 వెంకటాచలనిలయం వైకుంఠపురవాసం వెంకటాచలనిలయం వైకుంఠపురవాసం వెంకటాచలనిలయం వైకుంఠపురవాసం వెంకటాచలనిలయం వైకుంఠపురవాసం పంకజనేత్రం పరమ పవిత్రం పంకజనేత్రం పరమ పవిత్రం శంఖచక్రధర చిన్మయ రూపం వెంకటాచలనిలయం వైకుంఠపురవాసం వెంకటా
अम्बुजोद्भव विनुतम् अगणित गुणनामम् अम्बुजोद्भव विनुतम् अगणित गुणनामम् तुम्बुरु नारद गान विलोलम् तुम्बुरु नारद गान विलोलम् वेङ्कटाचल निलयम् वैकुण्ठपुरवासम् वेङ्कटाचल निलयम् वैकुण्ठपुरवासम् मकरकुण्डलधर मदन गोपालम् मकरकुण्डलधर मदन गोपालम् भक्तपोषक श्री पुरन्दर विठलम् भक्तपोषक श्री पुरन्दर विठलम् वेङ्कटाचल निलयम् वैकुण्ठपुरवासम् वेङ्कटाचल निलयम् वैकुण्ठपुरवासम् वेङ्कटाचल निलयम् वैकुण्ठपुरवासम् विठ्ठल 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 ಇವರು ತೆಗೆದುಕೊಂಡ ಸಮಯ 19 ನಿಮಿಷ 39 ಸೆಕೆಂಡ್ಗಳು. ಎಲ್ಲ ಜೋರಾಗಿ ಕೈ ಚಪ್ಪಾಳೆ ತಟ್ಟಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ತಂಡ 5 ಇವರಿಗೆ ಸ್ಮರಣಿಕೆಯನ್ನು ಗೌರವಿಸಬೇಕು. ನಮ್ಮ ಈ ವಿಶ್ವಕರ್ಮ ಒಕ್ಕೂಟದ ವತಿಯಿಂದ ನಡೆಯುತ್ತಿರುವಂತಹ ಭಜನಾ ವೈಭವ 2026ರ ಈ ಸುಂದರ ಸಮಾರಂಭಕ್ಕೆ ನಮ್ಮ ಶಾಸಕರಾದಂತಹ ಶ್ರೀಯುತ ಯಶ್ಪಾಲ್ ಸುವರ್ಣ ಅವರು ಆಗಮಿಸಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಪ್ರೀತಿಯಿಂದ ನಾನು ಸ್ವಾಗತಿಸಿದ್ದೇನೆ. ತಂಡಕ್ಕೆ ಸ್ಮರಣಿಕೆ ನಿತ್ತು ಗೌರವಿಸಬೇಕು, ಅವರೊಂದಿಗೆ ಜೊತೆಗೂಡಬೇಕು ಅಧ್ಯಕ್ಷರು, ಕೋಶಾಧಿಕಾರಿಗಳು ಮತ್ತು ವಿಶ್ವಕರ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು. ಮುಂದಿನ ಕ್ರಮ ಸಂಖ್ಯೆ 12 ರೆಡಿ ಆಗಿರಬೇಕು. ಅದಕ್ಕಿಂತ ಮುಂದೆ ಮಾನ್ಯ ಶಾಸಕರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ಶುಭಾಶಯದ ನುಡಿ ಸರ್. ಪೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣನನ್ನು ಸ್ಥಳ ಸಾನ್ನಿಧ್ಯ ಕಾಳಿಕಾಂಬ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟ್ರ್ ಕಟ್ಪಾಡಿ ಇದರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಿದಂಥ ಈ ಭಜನೆ ವೈಭವ 2026ರ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರುವಂಥ ಶ್ರೀಯುತ ಮಧುವಾಚಾರ್ಯವರು, ಮುರಳೀಧರ್ ಅವರು, ಅದೇ ರೀತಿ ಎಲ್ಲ ಗೌಣಿತ ನೆರೆದಿರುವಂಥ ಈ ಒಂದು ಭಜನೆಯ ವಿಚಾರವನ್ನು ಸವಿಲಿಕ್ಕೆ ಆಗಮಿಸಿರುವಂಥ ನನ್ನೆಲ್ಲ ರೀತಿಯ ಭಗವತ್ ಭಕ್ತರೇ, ಆಯೋಜಕರೇ, ಬಂಧು ಮಿತ್ರರೇ, ಬಹುಶಃ ಪ್ರತಿ ವರ್ಷವೂ ಕೂಡ ವಿಶ್ವಕರ್ಮ ಒಕ್ಕೂಟ ಈ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಈ ಭಜನಾ ಕಾರ್ಯಕ್ರಮದ ಮಾಡ್ತಿರೋದು ನಮಗೆಲ್ಲರಿಗೆ ಭಾಳ ಸಂತೋಷದ ವಿಚಾರ. ಭಜನೆ ಎಂಬುದು ನಮ್ಮ ದೇಶದ ಒಂದು ಭಾಳ ದೊಡ್ಡ ಕೊಡುಗೆ. ಯಾಕೆಂತೇಳಿದ್ರೆ ಇಂಥ ಒಂದು ಸನಾತನ ಸಂಸ್ಕೃತಿ ಉಳಿಸುವಂಥ ಕೆಲಸ ಬಹುಶಃ ಯಾವುದೇ
ರಾಷ್ಟ್ರದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಿಲ್ಲ. ವಿಶೇಷವಾಗಿ ಇದರ ಫಲ ಏನಂತ ಹೇಳಿದರೆ, ನಮ್ಮ 2 ಜಿಲ್ಲೆಗಳಿರುವಷ್ಟು ಭಜನಾ ಮಂದಿರಗಳು, ಮಠ ಮಂದಿರಗಳು ಬಹುಶಃ ದೇಶದ ಯಾವುದೇ ಭಾಗದಲ್ಲಿ ಹೋದರೆ ಕಾಣಲಿಕ್ಕೆ ಸಿಗುವುದಿಲ್ಲ. ಅದರಿಂದಾಗಿ ಇವತ್ತು ಕರಾವಳಿ ಭಾಗದ ಜನರು, ಉಡುಪಿಯ ಜನರು ಯಾವುದೇ ಊರಿಗೆ ಹೋಗಲಿ, ಯಾವುದೇ ರಾಜ್ಯಕ್ಕೆ ಹೋಗಲಿ, ಯಾವುದೇ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಅದರ ಯಶಸ್ವಿಗೆ ಮೂಲ ಕಾರಣ ನಮ್ಮ ಈ ಭಜನೆಯಿಂದ ಅದು ಸಾಧ್ಯವಾಗಿದೆ. ಅದರಿಂದಾಗಿ ನಮ್ಮ ಜನರು ಯಾವುದೇ ಫೀಲ್ಡ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದ ಜಿಲ್ಲೆ ಯಾವುದು ಕೇಳಿದರೆ ಉಡುಪಿ, ಶೈಕ್ಷಣಿಕವಾಗಿ ಯಾವುದು ಕೇಳಿದರೆ ಉಡುಪಿ, ಆರೋಗ್ಯ ಕ್ಷೇತ್ರದಲ್ಲಿ ಯಾವುದು ಜಿಲ್ಲೆ ಕೇಳಿದರೆ ಉಡುಪಿ. ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ, ಇಲ್ಲಿ ಆಗುವಷ್ಟು ಬ್ರಹ್ಮಕಲಶ, ನಾಗಮಂಡಲ, ಭೂತಾರಾಧನೆ, ನಾಗಾರಾಧನೆ ಬಹುಶಃ ಯಾವುದೇ ಭಾಗದಲ್ಲುದ್ರಿಗೆ ಸಿಗ್ತಿಲ್ಲ. ಅದರಿಂದಾಗಿ ವಿಶೇಷವಾಗಿ ನಾವು ನೋಡಿರ್ಬೋದು, ಕರಾವಳಿ ಉದ್ದಾಗಲಕ್ಕೂ ನಮ್ಮನ್ನು ರಕ್ಷಿಸುವಂಥದ್ದು ಭಜನಾ ಮಂದಿರಗಳು. ಕಳೆದ 2 ವರ್ಷದ ಹಿಂದೆ ನಮ್ಮ ಕಾರವಾರ ಅಂಕೋಲದ ಒಂದು ಗುಡ್ಡ ಕುಸಿತದಿಂದ ಏನೆಲ್ಲ ಅನಾಹುತಗಳಾಯಿತು, ನಮ್ಮ ನೆರೆಯ ವಾಯನಾಡಿನಲ್ಲಿ ಮಳೆಯಿಂದ ಗುಡ್ಡ ಕುಸಿತ ಏನೆಲ್ಲ ಆಯಿತು. ಆದರೆ ಕರಾವಳಿ ಭಾಗದ ಸಮುದ್ರ ಇದ್ದರೂ ಕೂಡ, ಸಮುದ್ರ ಒಂದು ರುದ್ರಾವತಾರ ಕಾಣಿದರೂ ಕೂಡ ಏನೇ ಅದರಲ್ಲಿ ಜೀವನಕ್ಕೆ ಏನು ಅಪಾಯ ಆಗದ ರೀತಿಯಲ್ಲಿ ಅದನ್ನು ತಡೆಯುವಂಥದ್ದು ನಮ್ಮ ಕರಾವಳಿ ಭಾಗದ ಭಜನಾ ಮಂದಿರದ ಅದು ಸಾಧ್ಯವಾಗಿದೆ. ಅದರಿಂದಾಗಿ ಭಜನೆಯ ಮೂಲಕ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಅದರಿಂದಾಗಿ ಇಂಥ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಆಗಲಿ. ನಾನೊಬ್ಬ ಶಾಸಕನಾಗಿ ನಮ್ಮ ಬಾಲ್ಯದ ದಿನಗಳಲ್ಲಿ ಕೂಡ ನಾವು ದಿನನಿತ್ಯ, ಈಗ ತುಂಬ ಡೆವಲಪ್ ಆಗಿದೆ. ನಾನು ಮೂಲತಃ ಕುಲಾಯಿ ಅಲ್ಲಿ ನಮ್ಮ ಪಾಂಡುರಂಗ ಭಜನಾ ಮಂದಿರದಲ್ಲಿ ನಾವೆಲ್ಲರೂ ಶನಿವಾರ 6 ಗಂಟೆಯಿಂದ 8 ಗಂಟೆ ತನಕ ನಿರಂತರವಾಗಿ ಕಾಯ್ತಾ ಕೂತ್ಕೊಳ್ತಿತ್ತು. ಆಗ ಆ ಗಜ್ಜೆ ತಿನ್ನುವಂಥದ್ದು ಭಜನೆ ಮಂಗಳೋತ್ಸವ ಅಂತ ಅದು ಭಾಳ ಒಂದು ರೂಢಿಯಾಗಿತ್ತು. ಆದರೆ ಇವತ್ತು ಭಜನಾ ಮಂದಿರಗಳು ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದೇವಸ್ಥಾನದ ರೀತಿಯಲ್ಲಿ ಬೆಳೆದಿದೆ. ಅದರಿಂದಾಗಿ ವಿಶ್ವಕರ್ಮ ಒಕ್ಕೂಟದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನಿರಂತರವಾಗಿ ಇದೇ ರೀತಿ ಈಗಾಗಲೇ ನೀವು 2 ಜಿಲ್ಲೆ ಇದು ಮಾಡಿದ್ದೀರಿ. ಮುಂದಿನ ದಿನದಲ್ಲಿ ಇಡೀ ನಿಮ್ಮ ರಾಜ್ಯದಲ್ಲಿರುವಂಥ ಒಕ್ಕೂಟದ ಜನರನ್ನು ಕರೆಸಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಅಂತ ನಿಮ್ಮ ಮೂಲಕ ಆಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ಒಂದು ಸುತ್ತ ನಮ್ಮ ಮಾತನ್ನು ಮುಗಿಸಿ. ಬಿಡುವಿಲ್ಲದ ಸಮಯದಲ್ಲೂ ಕೂಡ ಪ್ರೀತಿಯಿಂದ ನಮ್ಮ ವಿಶ್ವಕರ್ಮ ಒಕ್ಕೂಟದ ಈ ಭಜನಾ ವೈಭವ 2026 ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮಾನ್ಯ ಶಾಸಕರಿಗೆ ವಿಶ್ವಕರ್ಮ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಕ್ರಮ ಸಂಖ್ಯೆ 12 ವೇದಿಕೆಯಲ್ಲಿ ಸಿದ್ಧರಾಗಬೇಕು. ಜಡ್ಜಸ್ ಪ್ಲೀಸ್ ನೋಟ್. ಕ್ರಮ ಸಂಖ್ಯೆ 12 ವೇದಿಕೆಯಲ್ಲಿ. ವಿಶ್ವಕರ್ಮ ಒಕ್ಕೂಟ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ವಿಶ್ವಕರ್ಮ ಸಂಘ ಸಂಸ್ಥೆ ಇದರ ಭಜನಾ ವೈಭವದ 12ನೇ ತಂಡ ಈಗ ಸಿದ್ಧರಾಗ್ತಾ ಇದ್ದಾರೆ. ಜಡ್ಜಸ್ ಪ್ಲೀಸ್ ನೋಟ್. ಕ್ರಮ ಸಂಖ್ಯೆ 12. ತಂಡದ ಒಂದೊಂದು ಭಜನೆ ಮುಗಿದುಕೊಳ್ಳ ಎಲ್ಲರೂ ಕರತಾಡನ್ನು ಮಾಡಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಹರಿ ಓಂ. ಸಿದ್ಧರಿದ್ದರೆ ಕೈ ಎತ್ತಿ ಸೌಜ್ಞೆಯನ್ನು ಮಾಡಿ ಟೈಮ್ ಸ್ಟಾರ್ಟ್ ಮಾಡ್ತೇವೆ. ವಿಜಯ್. ಹರಿ ಓಂ. ಹರಿ ಓಂ ಶ್ರೀರಾಮ್. ನಿಮ್ಮ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಮಂಗಳಾ
गणश्रेष्ठं विघ्नराजं नमाम्यहम् विघ्नराजं नमाम्यहम् श्रीविनायक नमाम्यहम् श्रीविनायक नमाम्यहम् दयानिधिं शुभवरदं श्रीविनायक नमाम्यहम् नमाम्यहम् वरगजवरदम् अनुलयचरितं वरगजवरदम् अनुलयचरितं नारसरसितोत्पललयनं वरगजवरदम् अनुलयचरितं करुणारसरसितोत्पललयनं कलिमलरहितं कलिमलरहितं सुरगणपूजितं कलिमलरहितं सुरगणपूजितं यातनादिपूजितपादं श्रीविनायक नमाम्यहम् श्रीविनायक नमाम्यहम् दयानिधिं शुभवरदं श्रीविनायक नमाम्यहम् मोरया मोरया गणपति बप्पा मोरया 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 गणपति बप्पा मोरया 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 गणपति बप्पा मोरया गजवदना हे सुख करता गजवदना हे दुख हरता गजवदना मोरया 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 श्रीकालिकाम्बिके शान्तस्वरूपिये नित्यस्मरणे निनदे ताये ಈ ಲೋಕದೊಡತಿ ಕಾಳಿಕಾಂಬೆ ಶ್ರೀಕಾಳಿಕಾಂಬೆ ಶಾಂತ ಸ್ವರೂಪಿಯೇ ನಿತ್ಯ ಸ್ಮರಣೆ ನಿನಗೆ ತಾಯೇ ಈ ಲೋಕದೊಡತಿ ಕಾಳಿಕಾಂಬೆ ಅಮ್ಮ ನಿನ್ನ ಚರಣಕ್ಕೆ ತಾಯೇ ಹರಸು ನಮ್ಮ ಭಕುತಿಗೆ ಮನದೊಳಗೆ
ಭಕ್ತರನ್ನು ಹರಸುವಂತ ಅಂಬಿಕೆ, ಬೇಡಿದಂತ ವರವ ಕೊಡುವ ತಾಯಿ ಜಗದಂಬಿಕೆ. ನಂಬಿ ಬಂದ ಭಕ್ತರನ್ನು ಹರಸುವಂತ ಅಂಬಿಕೆ, ಬೇಡಿದಂತ ವರವ ಕೊಡುವ ತಾಯಿ ಜಗದಂಬಿಕೆ. ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ, ಪೂಜಿಸಿ ನಿಂತಿರುವೆ ಪಾಲಿಸೆಮ್ಮನಿ ಸದಾ. ಹರಸೆಮ್ಮನು ಕುಲದೊಡತಿ ಕಾಳಿಕಾಂಬೆಯೇ, ಶ್ರೀ ಕಾಳಿಕಾಂಬೆಯೇ, ಶಾಂತ ಸ್ವರೂಪಿಯೇ, ಸ್ಮರಣೆ ನಿನಗೆ ತಾಯಿಯೇ, ಈ ಲೋಕದೊಡತಿ ಕಾಳಿಕಾಂಬೆಯೇ. ಅಮ್ಮ ಕಾಳಿಕಾಂಬೆಯೇ, ನಮ್ಮ ಕುಲದ ಒಡತಿಯೇ, ಧರ್ಮದೊಡತಿ ಮಾತೆಯೇ, ಮಂಗಳಪುರದ ಶಕ್ತಿಯೇ. ಅಮ್ಮ ಕಾಳಿಕಾಂಬೆಯೇ, ನಮ್ಮ ಕುಲದ ಒಡತಿಯೇ, ಧರ್ಮದೊಡತಿ ಮಾತೆಯೇ, ಮಂಗಳಪುರದ ಶಕ್ತಿಯೇ, ಮಂಗಳಪುರದ ಶಕ್ತಿಯೇ, ಮಂಗಳಪುರದ ಶಕ್ತಿಯೇ. ವಾರಿ ಜಲಯಪತೆ, ವಾರಿ ಜನಾಭನೆ, ವಾರಿ ಜಭವ ಪಿತಾ, ವಾರಿ ಜನೇತ್ರನೇ, ವಾರಿ ಜಮಿತ್ರ ಮಾರ ಪ್ರಭಾವನೆ, ವಾರಿ ಜಾಂಡದ ಕಾರಣ ದುರೇ. ಬಾರಯ್ಯ ಬಾಬಾ ಬಾ.
महाविष्णुं ज्वलन्तं सर्वतोमुखं नृसिंहं विभीषणं मृत्युं नमाम्यहम् ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ
ಇವರು ತೆಗೆದುಕೊಂಡ ಸಮಯ 20 ನಿಮಿಷ 24 ಸೆಕೆಂಡ್. ಭಜನಾ ವೈಭವ 2026ರ 12ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಿಪಡಿಸಿದ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ಗೋಕುಲಾಚಾರ್ಯ, ಮೂರ್ತಿ ಆಚಾರ್ಯ ಹಾಗೂ ಕೋನಿ ನಾರಾಯಣಾಚಾರ್ಯ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕೋನಿ ನಾರಾಯಣಾಚಾರ್ಯ, ಮೂರ್ತಿ ಆಚಾರ್ಯ, ಗೋಕುಲಾಚಾರ್ಯ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026ರ 12ನೇ ತಂಡವಾಗಿ ಭಜನೆಯನ್ನು ಪ್ರಸ್ತುತಪಡಿಸಿರುವಂಥ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಧು ಆಚಾರ್ಯ ಮುಲ್ಕಿ, ಕೋನಿ ನಾರಾಯಣಾಚಾರ್ಯ ಹಾಗೂ ಮೂರ್ತಿ ಆಚಾರ್ಯ ಇವರು. ಭಜನಾ ವೈಭವ 2026ರ ಮುಂದಿನ ತಂಡ ತಯಾರಾಗಿರಬೇಕು. ಟೀಮ್ ನಂಬರ್ 13 ತಂಡದ ಕ್ರಮ ಸಂಖ್ಯೆ 13 ತಯಾರಾಗಿರಬೇಕು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿರುವಂಥ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಯೋಜಿಸಿರುವಂತಹ ಪಂಚಮ ವರ್ಷದ ಭಜನಾ ವೈಭವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆಯಲ್ಲಿ 13ನೇ ತಂಡವಾಗಿ ಈಗ ನಮ್ಮ ಮುಂದೆ ಭಜನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026ರ ಈ ಸುಂದರ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕ್ಷಿಯಾಗಿದ್ದಾರೆ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗುರುಮೆ ಸುರೇಶ್ ಶೆಟ್ಟಿ ಹಾಗೂ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರು. ಕೆಲವೇ ಕ್ಷಣಗಳಲ್ಲಿ ಸಂಗೀತ ಲೋಕದ ದಿಗ್ಗಜ ಶ್ರೀ ರವಿ ಬಸ್ರೂರ್ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ತಾವೆಲ್ಲರೂ ಇದ್ದು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರಿ ಓಂ, ಹರಿ ಓಂ ಶ್ರೀರಾಮ್. ಸಿದ್ಧರಾಗಿದ್ದರೆ ಸೌನ್ಯವನ್ನು ಮಾಡಿ. ಹಲ್ ಹಲ್ हरि ओम हरि ओम हरि ओम, हरि ओम श्रीराम. ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತದೆ. ಓಂ
ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ह्रीं 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 जापतुष्टे हिमरुचिमुकुटे वल्लकीं विग्रहस्ते मातर्मातर्नमस्ते ददह जडता देहि बुद्धिं प्रशान्तः विद्ये वेदान्तवेद्ये परिणतपठिते मोक्षदे मुक्तिमार्गे मार्गातीर्थस्वरूपे भव मम वरदा शारदे शुभ्रारे ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಮ್ಮೆ ಸಂದವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಮ್ಮೆ ಸಂದವೇ ತುಳುವಿರೆ ನಾಡುಡು ಮಧುರುದ ಗೋಡುಡು ತುಳುವಿರೆ ನಾಡುಡು ಮಧುರುದ ಗೋಡುಡು ಬೆಳಗುನ ಸ್ವಾಮಿ ಆಪುಯಿಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಮ್ಮೆ ಸಂದವೇ ಬತ್ತಿನ ವಿಘ್ನನು ದೆತ್ತದಕ್ಕಳ ಬತ್ತಿನ ವಿಘ್ನನು ದೆತ್ತದಕ್ಕಳ ಬರ್ಪಿನ ವಿಘ್ನನು ದೂರ ಮಲ್ಪುಲ ಬರ್ಪಿನ ವಿಘ್ನನು ದೂರ ಮಲ್ಪುಲ ವಿಷಗಳಿಗೆನು ಮಾತುಲ ಮಾಜಾದ ಕಾಪುಲ ಅಮೃತೋಗಳಿಗೆ ಒದಗದು ನಡಪಲ ಶುಭ ಕಜ್ಜಪುರ ಕೈ ಸೇರಲ ಮನಸ್ಸಿಗೆ ಶಾಂತಿ ಒದಗಲ ಗುರು ಪೂಜೆ ಮತ್ತು ಭಕ್ತ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಮ್ಮೆ ಸಂದವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಮ್ಮೆ ಸಂದವೇ
ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ ಪಾಪ ವಿನಾಶಿನಿ ಸ್ನಾನ ಹರಿ ಮನೋನಕವೇ ಪಾನ ಪಾಪ ವಿನಾಶಿನಿ ಸ್ನಾನ ಹರಿ ಪದೋದಕವೇ ಪಾನ ಗೋಪದಾತ ವಿಧಾನ ನಮ್ಮ ಪುರದರ ವಿಠಲನ ಧ್ಯಾನ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಜಗವ ಸುತ್ತಿ ಹೋದೆಲ್ಲ ನಿನ್ನ ಮಾಯವಯ್ಯ ನಿನ್ನ ಸುತ್ತಿ ಹೋದೆಲ್ಲ ಎನ್ನ ಮನವಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಮೂರು ಜಗವು ನಿನ್ನೊಳಗೆ ನೀನು ನೊಳಗೆ ಕರೆಯು ಕನ್ನಡಿಯಲ್ಲಿ ಅಡಗಿರ್ಪ ತೆರಂತೆ ನೀನು ಎನ್ನೋಳು ಅಡಗಿದೆಯೋ ನೀನು ಎನ್ನೋಳು ನೀನು ಎನ್ನೋಳು ಅಡಗಿದೆಯೋ ನೀನು ಎನ್ನೋಳು ಅಡಗಿದೆಯೋ ವಿಠಲ ವಿಠಲ ಏಕೆ ಮಲಗಿದೆ ಹರಿಯೇ ಏನು ಆಯಾಸ ಏಕೆ ಮಲಗಿದೆ ಹರಿಯೇ ಏನು ಆಯಾಸ ಜೋಕೆ ಮಾಡುವ ಬಿರುದೋ ಜೋಕೆ ಮಾಡುವ ಬಿರುದೋ ಸಾಕಾಯಿತೆ ಏಕೆ ಮಲಗಿದೆ ಹರಿಯೇ ಏನು ಆಯಾಸ ಏಕೆ ಮಲಗಿದೆ ಹರಿಯೇ ಏನು ಆಯಾಸ ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತು ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತು ಅಪವಿತ್ರ ನಡಗಿಸಲು ಅಧಿಕ ಜಮವಾಯ್ತು ಅಪವಿತ್ರ ನಡೆಸಲು ಅಧಿಕ ಜಮವಾಯ್ತು ಕೃಪೆ ಮಾಡಿ ನೋಡಯ್ಯ
ಶಶಿವದನ ಸರಸಿಜ ನಯನ ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ ಶಶಿವದನ ಸರಸಿಜ ನಯನ ಜಗನ್ಮೋಹನ ರಾಧಾ ರಮಣ ಕೃಷ್ಣ ಕೃಷ್ಣ ವಾಸುದೇವ ಜಗನ್ಮೋಹನ ರಾಧಾ ರಮಣ ಶಶಿವದನ ಸರಸಿಜ ನಯನ ಜಗನ್ಮೋಹನ ರಾಧಾ ರಮಣ ವನಮಾಲಿ ವಾಸುದೇವ ಜಗನ್ಮೋಹನ ರಾಧಾ ರಮಣ ಶಶಿವದನ ಸರಸಿಜ ನಯನ ಜಗನ್ಮೋಹನ ರಾಧಾ ರಮಣ ಗೋವಿಂದ ಬೋಲೋ ಹರಿ ಗೋಪಾಲ ರಾಧಾ ರಮಣ ಗೋಪಾಲ ರಾಧಾ ರಮಣ ಗೋವಿಂದ ಗೋಪಾಲ ರಾಧಾ ರಮಣ ರಾಧಾ ರಮಣ ರಾಧಾ ರಮಣ ರಾಧಾ ರಮಣ ರಾಧಾ ರಮಣ ವಿಶ್ವಕರ್ಮರ ಕುಲದೇವತಿನಿ ಗುರುವಿಗೆ ಗುರುವಾದೆ ಶಂಕರರಮಣಿ ಪಂಚಭೂತಗಳ ಸೃಷ್ಟಿಗೆ ರಾಣಿ ಪಂಚಕರ್ಮಗಳ ಸಿದ್ಧಿ ಪ್ರದಾಯಿನಿ ಪಾಪ ವಿಮೋಚಿನಿ ದುರಿತ ನಿವಾರಿಣಿ ಶೋಕ ವಿನಾಶಿನಿ ಚಿರತರುಣಿ ಪಾಪ ವಿಮೋಚಿನಿ ದುರಿತ ನಿವಾರಿಣಿ ಶೋಕ ವಿನಾಶಿನಿ ಚಿರತರುಣಿ ತ್ರಿಲೋಕವಂದಿತ ಮುನಿದನ ಪೂಜಿತ ಕಲಾಮಾತ ಶರಣು ಸ್ಥಿತಿಗತಿಲಯದಲ್ಲಿ ದಿವಿತಿಯಿಲ್ಲದೆ ಘಟಿಸುವ ಸ್ವರ್ಣಾಮೃತ ಶರಣು ತ್ರಿಲೋಕವಂದಿತ ಮುನಿದನ ಪೂಜಿತ ಕಲಾಮಾತ ಶರಣು ಸ್ಥಿತಿಗತಿಲಯ
ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ ಧನ್ಯವಾದಗಳು ತಂಡ 13 ಇವರಿಗೆ. ಮುಂದಿನ 14ನೇ ತಂಡ ರೆಡಿಯಾಗಿರಬೇಕು. 13ನೇ ತಂಡಕ್ಕೆ ಸ್ಮರಣಿಕೆಯನ್ನುತ್ತು ಗೌರವಿಸಲಿಕ್ಕೆ ನಮ್ಮ ಜೊತೆಗೆ ವಿವೇಕ್ ಆಚಾರ್ಯ ಅಕ್ಷಯ ಜುವೆಲ್ಲರ್ಸ್, ಮಹೇಶ್ ಆಚಾರ್ಯ ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ ಸೇವಾ ಸಂಘ ಪಿರಿಯಾಪಟ್ಟಣ ಮೈಸೂರು, ಜೊತೆಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಜೊತೆ ಸೇರಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರು ತೆಗೆದುಕೊಂಡ ಸಮಯ 20 ನಿಮಿಷ 41 ಸೆಕೆಂಡ್. ಮುಂದಿನ ಕ್ರಮ ಸಂಖ್ಯೆ 14 ತಯಾರಾಗಿರಬೇಕು. ಟೀಮ್ ನಂಬರ್ 14 ತಯಾರಿರಬೇಕು. ಭಜನಾ ವೈಭವ 2026 ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಪಂಚಮ ವರ್ಷದ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಮುಂದೆ ಭಾಗಿಸ್ತಿರುವಂಥ ತಂಡ ಟೀಮ್ ನಂಬರ್ 14, ಟೀಮ್ ನಂಬರ್ 14. ಟೀಮ್ ನಂಬರ್ 14 ವೇದಿಕೆಯನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2016ರ 14ನೇ ತಂಡವಾಗಿ ನಮ್ಮ ಮುಂದೆ ಭಜನಾ ವೈಭವ 2026ರ ಬಹುಮಾನದ ಪ್ರಾಯೋಜಕರ ಬಗ್ಗೆ ಮಾಹಿತಿ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವದ ಪ್ರಥಮ ಬಹುಮಾನ 15,555. ಇದರ ಪ್ರಾಯೋಜಕರು ಸತೀಶ್ ಆಚಾರ್ಯ ಬೇಳೂರು, ನೇರಂಬಳ್ಳಿ ಪ್ರಕಾಶಾಚಾರ್ಯ, ವಕ್ವಾಡಿ ಆನಂದಾಚಾರ್ಯ. ದ್ವಿತೀಯ ಬಹುಮಾನ 11,111 ರೂಪಾಯಿಗಳು. ಪ್ರಾಯೋಜಕರು ಮೌನೇಶ್ ಆಚಾರ್ಯ, ಐಸಿರಿ ಉಡುಪಿ. ತೃತೀಯ ಬಹುಮಾನ 7,777 ರೂಪಾಯಿ. ಇದರ ಪ್ರಾಯೋಜಕರು ಪಾಂಡುರಂಗಾಚಾರ್ಯ, ಸ್ಪಾನ್ ಅಸೋಸಿಯೇಟ್ಸ್ ಉಡುಪಿ. ಶಿಸ್ತುಬದ್ಧ ತಂಡಕ್ಕೆ ವಿಶೇಷ ಬಹುಮಾನ ಇದೆ 2,222 ರೂಪಾಯಿ. ಇದರ ಪ್ರಾಯೋಜಕರು ಸೌಮ್ಯ ಶರತ್ ಶರ್ಮಾ ಪಡುಬಿದ್ರಿ.
ಇದೀಗ ನಿಮ್ಮ ಸಮಯ ಪ್ರಾರಂಭ ಆಗ್ತಾ ಇದೆ. कालिका माते गे नमिसोना जय जय कालिका माते गे नमिसोना जय जय कालिका माते गे नमिसोना दत्त गुरु विना चरण के रघोना जय जय कालिका माते जय जय कालिका माते गे नमिसोना श्री विश्वकर्मना श्री वीरभद्रना गुरु नागलिंगना नमिसोना श्री विश्वकर्मना श्री वीरभद्रना गुरु नागलिंगना नमिसोना चरण कमल के रगोणा भजिसोना जय जय कालिका माते जय जय कालिका माते गे नमिसोना ಮಂಗಳಪುರದ ಪವಿತ್ರ ಕ್ಷೇತ್ರದಿ ಪವಿತ್ರದ ಹೊಳೆ ಹರಿಸೋಣ ಮಂಗಳಪುರದ ಪವಿತ್ರ ಕ್ಷೇತ್ರದಿ ಪವಿತ್ರದ ಹೊಳೆ ಹರಿಸೋಣ ವಿಶ್ವಕರ್ಮ ಕುಲ ದೇವತೆಯಾಗಿ ಬೆಳಗೋಣ ಜೈ ಜೈ ಕಾಳಿಕಾ ಮಾತೆ ಗೆ ನಮಿಸೋಣ ದತ್ತ ಗುರುವಿನ ಚರಣಕ್ಕೆ ರಘೋಣ ಜೈ ಜೈ ಕಾಳಿಕಾ ಮಾತೆ ಗೆ ನಮಿಸೋಣ ಎನ್ನ ನಾಲಗೆಯಲ್ಲಿ ನಿಲ್ಲಬಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಲೋಲಾಲುದನೆ ತಾಯಿ ನೀರು ತಾರಂಬಿದೆ ನಿನ್ನ
ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಎನ್ನ ನಾಲಗೆಯಲ್ಲಿ ನಿಲ್ಲಬಾರದೆ ನಾಲಗೆಯಲ್ಲಿ ನಿಲ್ಲಬಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಇದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಕರಬಾಗಿಲಿರಿಸಿದ ಕಳ್ಳಮನೆ ಇದು ಮುದರಿಂದಲೋ ಯಾಡೋ ಸುಳ್ಳು ಮನೆ ವಾಸ ಮಾಡುವಂತ ಇದಿರಾಗಿ ವೈಕುಂಠ ವಾಸ ಮಾಡುವಂತ ಬದುಕು ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಮಡದಿ ಮಕ್ಕಳು ಎಂಬ ಹಂಬಲ ನಿನಗೇಕೋ ಕಡುಗಪ್ಪು ಜನದಲ್ಲಿ ನಡೆಯದಿರು ಮಡದಿ ಮಕ್ಕಳು ಎಂಬ ಹಂಬಲ ನಿನಗೇಕೋ ಕಡುಗಬ್ಬು ಜನರಲ್ಲಿ ನಡೆಯದಿರು ಒಡೆಯರಿ ಪುರಂದರ ವಿಠಲನ ಚರಣವ ಒಡೆಯ ಶ್ರೀ ಪುರಂದರ ವಿಠಲನ ಚರಣವ ದೃಢಮನಿಂದಲೇ ಭಜಿಸಲ ಮನುಜ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಇಲ್ಲಿರುವುದು ಸುಮ್ಮನೆ ಇಲ್ಲಿರುವುದು ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರದೋಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಡವಿಲೋಚನ
ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯನಳ ವಿಲೋಚನ ಕಾಮಿತಪ್ರದ ಕರುಣಿಸೆ ಮಗೆ ಸದಾ ಸುಮಂಗಳವಾ ಕಾಮಿತಪ್ರದ ಕರುಣಿಸೆ ಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಅಂಬರಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇನುತ ಭವಾ ಜಂಬಾರೇನುತ ಭವಾ ಅಂಬರಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇನುತ ಭೂಷಿತ ಶರೀರ ಭಕ್ತಾರುದ್ಧಾರ ವಿಷಕಂಠ ದುರಿತ ಭೂಷಿತ ಶರೀರ ಭಕ್ತಾರುದ್ಧಾರ ವಿಷಕಂಠ ದುರಿತ ಪಶುಪತಿ ಪಣಿಪಾಹರ ಪಾವನಕಾರ ತ್ರಿಶೂಲ ಡಮರು ಗಧರ ಪಶುಪತಿ ಪಣಿಪಾಹರ ಪಾವನಕಾರ ತ್ರಿಶೂಲಾಡ ಮರೋ ಗದನ ಅಸಲ ನಯನ ವಿಕಸಿತಾಂಬುಜ ಮುಖ ಶಶಿಧರ ಮತರ ಕಸಮದ ಮದ್ದನ ಅಸಲ ನಯನ ವಿಕಸಿತಾಂಬುಜ ಮುಖ ಶಶಿಧರ ಮತರ ಕಸಮದ ಮದ್ದನ ಗಸನೆಗೊಳಿಪ ತಮಸವ ಕಳೆದು ಮಾನಸದಲ್ಲಿ ರಂಗನ ಬಿಸದ ಪಾರ್ವತರು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇನುತ ಜಂಬಾರೇನುತ ಅಂಬರಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇನುತ ಜಂಬಾರೇನುತ ಮಧುರಾಪುರ ನಿಲಯ ಮೃತ್ಯುಂಜಯ ಸದಮಲ ಸುಮನಾಗಯ ಮಧುರಪುರ ನಿಲಯ ಮೃತ್ಯುಂಜಯ ಸದಮಲ ಸುಮನಾಗಯ ಸದನಮಿ ಪರ ಹೃದಯ ದೊಣ್ಣಗುಳ್ಳ ಬಯಸದ ಯುಕ್ತ ಕೊಡು ಅಭಯ ಸದನಮಿ ಪರ ಹೃದಯ ದೊಳ್ಳಗುಳ್ಳ ಬಯಸದ ಯುಕ್ತ ಕೊಡು ಅಭಯ ಸದಾಶಿವ ಜಾಂಬವಿದರ ಕಥಮಾಲ ನದಿ ತೀರ ದಿವಸವಾಗಿಪ್ಪ ಸೌಂದರ್ಯ ಸದಾಶಿವ ಜಾಂಬವಿದರ ಕಥಮಾಲ ನದಿ ತೀರ ದಿವಸವಾಗಿಪ್ಪ ಸೌಂದರ್ಯ ಮಧುರಿಪ ವಿಜಯ ವಿಠಲನ ಪದಾಂಜಕ್ಕೆ ಮಧುಪನಲಿಪ ಪಂಚವದನ ಕೈಲಾಸದ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇನುತ ಜಂಬಾರೇನುತ ಅಂಬರಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರೇನುತ ಭವಾ ಜಂಬಾ
सदाशिव हर हर शंकर सांब सदाशिव जय जय शंकर सांब सदाशिव हर हर शंकर सांब सदाशिव नंदी वाहन नमः शिवाय नागाभरण नमः शिवाय नंदी वाहन नमः शिवाय नागाभरण नमः शिवाय घटगन पालन नमः शिवाय पालन नमः शिवाय नमो नमो नमः शिवाय नमो नमो नमः शिवाय घटगन पालन नमः शिवाय पालन नमः शिवाय नमो नमो नमः शिवाय नमो नमो नमः शिवाय जय जय शंकर सांब सदाशिव हर हर शंकर सांब सदाशिव जय जय शंकर सांब सदाशिव हर हर शंकर सांब सदाशिव जय जय शंकर सांब सदाशिव हर हर शंकर सांब सदाशिव जय जय शंकर सांब सदाशिव हर हर शंकर सांब सदाशिव जय जय शंकर हर हर शंकर जय जय शंकर हर हर शंकर जय जय शंकर हर हर शंकर जय जय शंकर हर हर नमो पुंडलीक वरद पांडुरंग हरि विठ्ठल ಈ ತಂಡ ತೆಗೆದುಕೊಂಡ ಸಮಯ 19 ನಿಮಿಷ 52 ಸೆಕೆಂಡ್ಗಳು. ಭಜನಾ ವೈಭವದ 14ನೇ ತಂಡವಾಗಿ ಪ್ರದರ್ಶನವನ್ನಿಟ್ಟಂತಹ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ವಿಶ್ವಕರ್ಮ ಒಕ್ಕೂಟದ ಭಾರತಿ ML ಆಚಾರ್ಯ ಗೇರುಕಟ್ಟೆ, ವಾಸುದೇವಾಚಾರ್ಯ ಪರ್ಕಳ, ಮಾಜಿ ಅಧ್ಯಕ್ಷರು RVS ಸಭಾ ಉಡುಪಿ, ವಸಂತಾಚಾರ್ಯ ಕೃಷ್ಣಾಪುರ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026ರ ತಂಡ 14. ಈ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ವೇದಿಕೆಯಲ್ಲಿದ್ದಾರೆ ಭಾರತಿ ಆಚಾರ್ಯ ಗೇರುಕಟ್ಟೆ, ವಾಸುದೇವಾಚಾರ್ಯ ಪರ್ಕಳ, ವಸಂತಾಚಾರ್ಯ ಕೃಷ್ಣಾಪುರ, ಹಾಗೂ ಮಧು ಆಚಾರ್ಯ. ಮುಂದಿನ ತಂಡ ತಯಾರಾಗಿರಬೇಕು. ಟೀಮ್ ನಂಬರ್ 15, ತಂಡದ ಕ್ರಮ ಸಂಖ್ಯೆ 15 ಕೂಡಲೇ ವೇದಿಕೆಗೆ ಬರಬೇಕು. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂಥ ಭಜನಾ ವೈಭವಕ್ಕೆ ಕೆಲವೇ ಕ್ಷಣಗಳಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ, ಸಂಯೋಜಕ ರವಿ ಬಸ್ರೂರು ಇವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಈಗಾಗಲೇ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಬಂದು ಹೋಗಿದ್ದಾರೆ. ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಕೂಡ ಭಜನಾ ವೈಭವಕ್ಕೆ ಭೇಟಿ ನೀಡಿದ್ದಾರೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಹಾಗೂ ಸಂಯೋಜಕ ರವಿ ಬಸ್ರೂರ್ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಈಗ ನಮ್ಮ ಮುಂದೆ ಬಂದಿರುವಂಥ ತಂಡ ಟೀಮ್ ನಂಬರ್ 15. ಶ್ರೀರಾಮ್. ಹರಿ ಓಂ ಹರಿ ಓಂ. ಹರಿ ಓಂ ಶ್ರೀರಾಮ್. ಹರಿ ಓಂ ಹರಿ ಓಂ ಶ್ರೀರಾಮ್. ಹಲೋ. ಹರಿ ಓಂ ಹರಿ ಓಂ ಶ್ರೀರಾಮ್. ಹರಿ ಓಂ ಶ್ರೀರಾಮ್. ಹರಿ ಓಂ ಶ್ರೀರಾಮ್. ಹರಿ ಓಂ ಹರಿ ಓಂ ಶ್ರೀರಾಮ್. ಹರಿ ಓಂ ಶ್ರೀರಾಮ್. ರೆಡಿ ಇದ್ದೀರಾ? ಓಕೆ, ನಿಮ್ಮ ಸಮಯ ಪ್ರಾರಂಭವಾಗ್ತಾ ಇದೆ.
वक्रतुण्ड महाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा गणपति बप्पा मोरया मंगलमूर्ति मोरया 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 नाथ रे गजानना वाद्य मृदंग तालवीणा ये नाथ गौरी गणा वाद्य मृदंग तालवीणा ये नाथ गौरी गणा गणपति बप्पा मोरया मंगलमूर्ति मोरया गणपति बप्पा मोरया मंगलमूर्ति मोरया नाथ नाथ गजानना गणपति बप्पा मोरया मंगलमूर्ति मोरया गणपति बप्पा मोरया मंगलमूर्ति मोरया गणपति बप्पा मोरया मंगलमूर्ति मोरया ಮುತ್ತುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾರನೆ ಆಕಾಶಕ್ಕೆ ಮುತ್ತುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾರಿದನೆ ಆಕಾಶಕ್ಕೆ ಮುತ್ತುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಎದ್ದು
ಯುಗದ ಘಮನೀಯ ಮೂರುತಿ ಬ್ರಹ್ಮ ಕಲಶೋತ್ಸವದಿ ಶೋಭಿತ ಶಕ್ತಿ ಅಮ್ಮ ಜಗದಾಂಬ ಶ್ರೀಕಾಳಿಕಾಂಬ ನಿನಗಿದೋ ಹೃದಯ ಭಕ್ತಿಯ ಸಂಸ್ಕೃತಿ ನಿನಗಿದೋ ಹೃದಯ ಭಕ್ತಿಯ ಸಂಸ್ಕೃತಿ ಅಮ್ಮ ಕಾಳಿಕಾಂಬೆಯೇ ನಮ್ಮ ಕುಲದ ಒಡತಿಯೇ ಧರ್ಮದೊಡತಿ ಮಾತೆಯೇ ನಮ್ಮ ನೆಲದ ಶಕ್ತಿಯೇ ಅಮ್ಮ ಕಾಳಿಕಾಂಬೆಯೇ ನಮ್ಮ ಕುಲದ ಒಡತಿಯೇ ಧರ್ಮದೊಡತಿ ಮಾತೆಯೇ ನಮ್ಮ ನೆಲದ ಶಕ್ತಿಯೇ ಅಮ್ಮ ತಾಯಿ ಕಾಳಿಕಾಂಬೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲ ತಡಿವೆ ನುಡಿವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಅಮ್ಮ ಕಾಳಿಕಾಂಬೆಯೇ ನಮ್ಮ ಕುಲದ ಒಡತಿಯೇ ಧರ್ಮದೊಡತಿ ಮಾತೆಯೇ ನಮ್ಮ ನೆಲದ ಶಕ್ತಿಯೇ ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ವಿಶ್ವಕರ್ಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ನಿತ್ಯ ಕರ್ಮದಿ ಮಾಡೋ ಶುದ್ಧ ಭಕ್ತಿಯ ಸತ್ಯ ಧರ್ಮದಿ ತೋರೋ ಬಾಳದಾರಿಯ ಸುರಿಸುವಳು ಹೃದಿ ಶಾಶ್ವತದ ಕೀರ್ತಿಯ ಪರದಿ ಹರಿಸಿ ಸುರಿಸುವಳು ಪರದ ವರ್ಷಧಾರಿಯ ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ಕಳೆದು ಮಾಡು ಪಾವನ ನಮ್ಮ ಚರಣ ಕಮಲ ಕರಿಯ ಗೆದ್ದೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಅಮ್ಮ ಕಾಳಿಕಾಂಬೆಯೇ ನಮ್ಮ ಕುಲದ ಒಡತಿಯೇ ಧರ್ಮದೊಡತಿ ಮಾತೆಯೇ ನಮ್ಮ ನೆಲದ ಶಕ್ತಿಯೇ ಹೂವಿನ ಸೇವೆ ಅರ್ಚನೆ ನನ್ನ ರೂಪ ಅರ್ಚನೆ ನೋಡಿ ಕುಂಕುಮಾರ್ಚನೆ ಕಾಳಿಕಾಂಬೆ ಗರ್ಪಣೆ ಹೂವಿನ ಸೇವೆ ಅರ್ಚನೆ ಗಂಗಾ ಪೂಜೆ ಅರ್ಪಣೆ ಮಾಡಿ ಕುಂಕುಮಾರ್ಚನೆ ಕಾಳಿಕಾಂಬೆ ಗರ್ಪಣೆ ಮಾಡಿ ಕುಂಕುಮಾರ್ಚನೆ ಕಾಳಿಕಾಂಬೆ ಗರ್ಪಣೆ ಮಾಡಿ ಕುಂಕುಮಾರ್ಚನೆ ಕಾಳಿಕಾಂಬೆ ಗರ್ಪಣೆ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹು ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹು ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿ ಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನ್ನು ಭಕ್ತಿಯ ಹೃದಯದಲ್ಲಿ ಸೇರಿಸುವ ಸಪ್ತ ಸ್ವರದಲ್ಲಿ ಸುಸ್ವರ ಕೊಳಲನ್ನು ಭಕ್ತಿಯ ಸುದೆಯ
ಭವಬಾಧೆ ಬಿಡಿಸಯ್ಯ ಭವಾನಿ ಪದೇ ಭಕ್ತ ಬಂಧು ಗುಣ ಸಿಂಧು ಹೇ ವಿನಾಕೆ ಶಕ್ತ ನೀನು ನಕ್ತಂತರರ ಅನುರಕ್ತ ಹರಿಯ ವಿರಕ್ತ ನೀನೇ ಗತಿ ಮುಕ್ತಿಗೊಡೆಯ ಮೂಲ ನಾರಾಯಣನ ಭಕ್ತನಾಗಿ ಸನ್ನ ಭಕ್ತಿಯೊಳಿರೆಸಿ ಮಹಾದೇವ ಹೇ ಶಂಕರ ಶಿವ 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 ನಿರ್ಭಯ ನಿರ್ಗುಣ ನಿರಾಕಾರ ನಮ್ಮ ಶಿವನು ನಮ್ಮ ಶಿವನು ನಿರ್ಭಯ ನಿರ್ಗುಣ ನಿರಾಕಾರ ನಮ್ಮ ಶಿವನು ನಮ್ಮ ಶಿವನು ನಿರ್ಮಲ ಚಿತ್ತ ಸಚ್ಚಿದಾನಂದ ನೀವ ನಿರ್ಮಲ ಚಿತ್ತ ಸಚ್ಚಿದಾನಂದ ದೇವ ಶಿವ 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 ಮಹಾದೇವ 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 ನಿರ್ಭಯ ನಿರ್ಗುಣ ನಿರಾಕಾರ ನಮ್ಮ ಶಿವನು ನಮ್ಮ ಶಿವನು ಅಮೃತ ಬಾರಿತ ವಿಷವನ್ನು ಕುಡಿದವ ಅಮೃತ ಬಾರಿತ ವಿಷವನ್ನು ಕುಡಿದವ ಧರೆಯನುಳಿಸಿ ಜಗವ ರಕ್ಷಿಸಿದವ ಧರೆಯನುಳಿಸಿ ಜಗವ ರಕ್ಷಿಸಿದವ ಶಿವ 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 ಮಹಾದೇವ 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 ನಿರ್ಭಯ ನಿರ್ಗುಣ ನಿರಾಕಾರ ನಮ್ಮ ಶಿವನು ನಮ್ಮ ಶಿವನು ನಮ್ಮ ಶಿವನು ನಮ್ಮ ಶಿವನು ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ
मृदङ्गमय ॐ शान्ति 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 ಧನ್ಯವಾದಗಳು. ಕ್ರಮ ಸಂಖ್ಯೆ 15 ಇವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು ಅಂತ ಯಜ್ಞೇಶ್ವರ ಆಚಾರ್ಯ, ಪ್ರಧಾನ ವ್ಯವಸ್ಥಾಪಕರು, SKGI ಕೋಆಪರೇಟಿವ್ ಸೊಸೈಟಿ ಮಂಗಳೂರು, ರಾಜಗೋಪಾಲ್ ಆಚಾರ್ಯ, ರಥಶಿಲ್ಪಿಗಳು, ಕೋಟೇಶ್ವರ. ಈ ತಂಡದವರು ತೆಗೆದುಕೊಂಡ ಸಮಯ 20 ನಿಮಿಷ 25 ಸೆಕೆಂಡು. ಜಯಪ್ರಕಾಶ್ ಆಚಾರ್ಯ ದಯವಿಟ್ಟು ವೇದಿಕೆಗೆ ಬರಬೇಕು. ಮುರಳೀಧರ ಆಚಾರ್ಯ ಸರ್. ಮುಂದಿನ ತಂಡ ತಯಾರಾಗಿರಬೇಕು. ಕ್ರಮ ಸಂಖ್ಯೆ 16 ತೀರ್ಪುಗಾರರ ಗಮನಕ್ಕೆ. ಕ್ರಮ ಸಂಖ್ಯೆ 16 ಮುಂದೆ ವೇದಿಕೆಯಲ್ಲಿ ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 16 ತೀರ್ಪುಗಾರರ ಗಮನಕ್ಕೆ. ಮೈಕೆಲ್ಲ ಚೆಕ್ ಮಾಡಿ. हेलो 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 हरिओम 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 check hal हरिओम हरिओम check hal hariom check हरिओम check हरिओम 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 hariom हरिओम hariom हरिओम 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 हेलो hal check hal hal ನಿಮ್ಮ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಸ್ಟಾರ್ಟ್. देवीं च जगन्माते मूल शक्ति महात्मने सर्वान्तर्यस्थिते देवी
ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವದೇವನೆ ಶರಣು ತ್ರಿಜಗವಂದಿತನಾದ ದೇವದೇವನೆ ಶರಣು ಸುಜನರಿಗೆ ವಿಘ್ನವನು ಪರಿಹರಿಸೈ ಶರಣು ಸುಜನರಿಗೆ ವಿಘ್ನವನು ಪರಿಹರಿಸೈ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಸಿದ್ಧಿದಾಯಕನಿನ್ನ ಹೊದ್ದಿ ನೆರೆವೆನೋ ನಾನು ಸಿದ್ಧಿದಾಯಕನಿನ್ನ ಹೊದ್ದಿ ನೆರೆವೆನೋ ನಾನು ಅಬ್ಧಿಶಯನನ ಮಹಿಮೆ ಬದ್ಧದಲ್ಲಿ ಬೇಡ ಅಬ್ಧಿಶಯನನ ಮಹಿಮೆ ಬದ್ಧದಲ್ಲಿ ಬೇಡ ಶುದ್ಧಮತಿಯನು ಕೊಟ್ಟು ಉದ್ಧರಿಸಬೇಕೆನ್ನ ಶುದ್ಧಮತಿಯನು ಕೊಟ್ಟು ಉದ್ಧರಿಸಬೇಕೆನ್ನ ಶುದ್ಧಮತಿಯನು ಕೊಟ್ಟು ಉದ್ಧರಿಸಬೇಕೆನ್ನ ಮಧ್ವವಲ್ಲಭ ಶ್ರೀ ಕೃಷ್ಣ ಗತಿ ಪ್ರಿಯನ ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವದೇವನೆ ಶರಣು ಗಜಮುಖನೆ 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 ಸಿದ್ಧಿದಾಯಕನೆ ಜನನಿ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ನವರಾತ್ರಿಯಲ್ಲಿ ಬಂದೆ ನವರೂಪದಲ್ಲಿ ನಿಂದೆ ನವರಾತ್ರಿಯಲ್ಲಿ ಬಂದೆ ನವರೂಪದಲ್ಲಿ ನಿಂದೆ ನವಯುಗದಲ್ಲಿ ಜನರು ಪಾದಾಬ್ಜ ಸ್ತುತಿಸುತ್ತಲಿ ನವಯುಗದಲ್ಲಿ ಜನರು ಪಾದಾಬ್ಜ ಸ್ತುತಿಸುತ್ತಲಿ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ ಬಂದಾಳೆ ಕಾಳಿಕಾಂಬೆ ಇಂದಿಲ್ಲಿಗೆ
ಏಕೆ ಮಲಗಿದೆ ಹರಿ ಯೇಸು ಆಯಾಸ ಏಕೆ ಮಲಗಿದೆ ಹರಿ ಯೇಸು ಆಯಾಸ ಜೋಕೆ ಮಾಡುವ ಬಿರುದು ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಏಕೆ ಮಲಗಿದೆ ಹರಿ ಯೇಸು ಆಯಾಸ ಚಪಲೆಯರ ಬೋಲಿಸಲು ಉಪಟಳವು ಬಹಳಾಯಿತು ಚಪಲೆಯರ ಬೋಲಿಸಲು ಉಪಟಳವು ಬಹಳಾಯಿತು ಅಪವಿತ್ರ ನಡಗಿಸಲು ಅಧಿಕ ಶ್ರಮವಾಯಿತು ಅಪವಿತ್ರ ನಡಗಿಸಲು ಅಧಿಕ ಶ್ರಮವಾಯಿತು ಕೃಪೆ ಮಾಡಿ ನೋಡಯ್ಯ ಹರಿ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದಿಲ್ಲ ಕಡೆ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದಿಲ್ಲ ಕಡೆ ಕಪಟ ನಾಟಕ ಶ್ರೀ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಏಕೆ ಮಲಗಿದೆ ಹರಿ ಯೇಸು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಏಕೆ ಮಲಗಿದೆ ಹರಿ ಯೇಸು ಆಯಾಸ ಏಕೆ ಮಲಗಿದೆ ಹರಿ ಏಕೆ ಮಲಗಿದೆ ಹರಿ ಏಕೆ ಮಲಗಿದೆ ಹರಿ ಯೇಸು ಆಯಾಸ ನಂಬಿದೆ ನಿನ್ನ ಪಾದ ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಗುರು 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 ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ
ಹಂಸ ನಿನ್ನಲ್ಲಿ ನೀನೋಡು ಹಂಸ ನಿನ್ನಲ್ಲಿ ನೀನೋಡು ಭವ ಪಾಶಮುಕ್ತನಾಗಿ ಹರಿಯನ್ನು ಕೂಡು ಪಾಶಮುಕ್ತನಾಗಿ ಹರಿಯನ್ನು ಕೂಡು ಹಂಸ ನಿನ್ನಲ್ಲಿ ನೀನೋಡು ಯಾರಿಗೆ ಯಾರು ಮತ್ತಿಲ್ಲ ಭವ ದಾರಿಯೊಳಗೆ ಕೈಯ ಬಿಡುವರಿಲ್ಲ ಯಾರಿಗೆ ಯಾರು ಮತ್ತಿಲ್ಲ ನಡು ದಾರಿಯೊಳಗೆ ಕೈಯ ಬಿಡುವರಿಲ್ಲ ದೂರ ಹೋಯಿತು ಪ್ರಾಯವೆಲ್ಲ ದೂರ ಹೋಯಿತು ಪ್ರಾಯವೆಲ್ಲ ಸಿರಿ ಪುರಂದರ ವಿಠಲನಲ್ಲದೆ ಬೇರೆ ಇಲ್ಲ ಪುರಂದರ ವಿಠಲನಲ್ಲದೆ ಬೇರೆ ಇಲ್ಲ ಅಲ್ಲದೆ ಬೇರೆ ಇಲ್ಲ ಹಂಸ ನಿನ್ನಲ್ಲಿ ನೀನೋಡು ಭವ ಪಾಶಮುಕ್ತನಾಗಿ ಹರಿಯನ್ನು ಕೂಡು ಹಂಸ ನಿನ್ನಲ್ಲಿ ನೀನೋಡು ಹಂಸ ನಿನ್ನಲ್ಲಿ ನೀನೋಡು ಹಂಸ ನಿನ್ನಲ್ಲಿ ನೀನೋಡು ರಾಮಕೃಷ್ಣ ಹರಿ ಜಯ ಜಯ ರಾಮಕೃಷ್ಣ ಹರಿ 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 ರಾಮಕೃಷ್ಣ ಹರಿ ನಮೋ ಪುಂಡಲೀಕ ವರದ ಪಾಂಡುರಂಗ ಈ ತಂಡ ತೆಗೆದುಕೊಂಡ ಸಮಯ 19 ನಿಮಿಷ 30 ಸೆಕೆಂಡ್. ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ ಆಯೋಜಿಸಿರುವಂತಹ 5ನೇ ವರ್ಷದ ಭಜನಾ ವೈಭವ ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ 2026ರ 15ನೇ ತಂಡವಾಗಿ ಈ ತಂಡ ನಮ್ಮ ಮುಂದೆ ಪ್ರಸ್ತುತಿಯನ್ನು ಮಾಡಿತ್ತು. ಈ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಲಿಕ್ಕಾಗಿ ವೇದಿಕೆಗೆ ರಾಜಗೋಪಾಲಾಚಾರ್ಯ ಶಿಲ್ಪಿಗಳು ಹಾಗೂ ರವಿ ಬಸ್ರೂರ್, ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಾಜಗೋಪಾಲಾಚಾರ್, ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಹಾಗೂ ರವಿ ಬಸ್ರೂರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026ರ 15ನೇ ತಂಡವಾಗಿ 16ನೇ ತಂಡವಾಗಿ ಈ ತಂಡ ಭಜನೆಯನ್ನು ಪ್ರಸ್ತುತಪಡಿಸಿತ್ತು. ಈ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡ್ತಾ ಇದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕ ಸಂಯೋಜಕ ರವಿ ಬಸ್ರೂರ್. ಇವರ ಜೊತೆ ಶಿಲ್ಪಿ ರಾಜಗೋಪಾಲಾಚಾರ್ಯ ಇದ್ದಾರೆ, ಹಾಗೆ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಹಾಗೂ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಮಧು ಆಚಾರ್ಯ ಮುಲ್ಕಿ, ಉಪಾಧ್ಯಕ್ಷರಾದ ಅಲಿವರು ಯೋಗೀಶಾಚಾರ್ಯ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಕೆ ಮುರಳೀಧರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಲ್ಲಿದ್ದಾರೆ. ತಂಡಕ್ಕೆ ಅಭಿನಂದನೆಗಳು. ಮುಂದಿನ ತಂಡ ತಯಾರಾಗಿರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮುಂದಿನ ತಂಡ ದಯವಿಟ್ಟು ಸ್ವಲ್ಪ ಹೊತ್ತು ವಿರಮಿಸಬೇಕಾಗಿ ಮುಂದಿನ ತಂಡದ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಖ್ಯಾತ ಸಂಗೀತ ನಿರ್ದೇಶಕ, ಸಂಯೋಜಕ, ಸಾಯ್ಮಾ ಅತ್ಯುತ್ತಮ ಹಿನ್ನೆಲೆ ಗಾಯಕ ಅವಾರ್ಡ್ ವಿನ್ನರ್, ಕಾಯ್ಮಾ ಅತ್ಯುತ್ತಮ ಹಿನ್ನೆಲೆ ಸಂಗೀತಕ್ಕಾಗಿ ಅವಾರ್ಡನ್ನು ಪಡೆದುಕೊಂಡಂತಹ, ದೇಶಾದ್ಯಂತ ವಿಶ್ವಾದ್ಯಂತ ಹೆಸರು ಮಾಡಿರುವಂಥ KGF, ಸಲಾರ್ ಹಾಗೂ ಉಗ್ರಂ ಇಂಥ ಚಿತ್ರಗಳಿಗೆ ಸಂಗೀತವನ್ನು ಸಂಯೋಜನೆ ಮಾಡಿದಂತಹ ರವಿ ಬಸ್ರೂರವರು ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಈ ವೇದಿಕೆಯಲ್ಲಿ ಶಿಲ್ಪಿ ರಾಜಗೋಪಾಲಾಚಾರ್, ಅಧ್ಯಕ್ಷರಾದ ಮಧು ಆಚಾರ್ ಹಾಗೂ ಉಪಾಧ್ಯಕ್ಷರಾದ ಅಲೆಯೂರು ಯೋಗೀಶ್ ಆಚಾರ್ ಅವರು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ರವಿ ಬಸ್ರೂರವರು ತುರ್ತಾಗಿ ತೆರಳಬೇಕಾಗಿರೋದ್ರಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಒಕ್ಕೂಟ ಆಯೋಜಿಸ್ತಾ ಇದೆ. ರವಿ ಬಸ್ರೂರವರ ಮನಸ್ಸಿನ ಆಸೆ ಅಂತ ಏನಂತ ಹೇಳಿದರೆ, ಇನ್ನು ನೆರೆದಿರುವಂಥ ಎಲ್ಲ ಕಲಾವಿದರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರ ಮನಸ್ಸಿನ ಇಂಗಿತವನ್ನು ಹೇಳ್ಕೊಂಡಿದ್ರು. ಅದಕ್ಕೊಂದು ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಜೊತೆಗೆ ವಿಶ್ವಕರ್ಮ ಒಕ್ಕೂಟದ ವತಿಯಿಂದ ನಮ್ಮ ಸಮಾಜದ ಕಲಾ ಸರಸ್ವತಿಯನ್ನು ಒಲಿಸಿಕೊಂಡಿರುವಂಥ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಕಲಾವಿದ, ಖ್ಯಾತ ಸಂಗೀತ ನಿರ್ದೇಶಕ, ಸಂಯೋಜಕ ಶ್ರೀ ರವಿ ಬಸ್ರೂರವರಿಗೆ ಒಕ್ಕೂಟ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಒಕ್ಕೂಟದ ಸದಸ್ಯರು ಸೇರಿಕೊಂಡು ರವಿ ಬಸ್ರೂರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಂದು ಆಶಿಸುತ್ತದೆ. ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿಕೊಂಡು ಒಕ್ಕೂಟ ವತಿಯಿಂದ ರವಿ ಬಸ್ರೂರವರನ್ನು ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಕ್ಕೂಟದ ಅಧ್ಯಕ್ಷರು ರಾಜಗೋಪಾಲಾಚಾರ್, ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ವಿಶ್ವಕರ್ಮ ಸಮಾಜದ ಪರವಾಗಿ ರವಿ ಬಸ್ರೂರವರನ್ನು ಅಭಿನಂದಿಸಲಿಕ್ಕಿದ್ದಾರೆ. ಇವರ ಅಭಿನಂದನಾ ಪತ್ರವನ್ನು ಓದಬೇಕಾಗಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ ಮುರಳೀಧರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ರವಿ ಬಸ್ರೂರ್, ಬಹುಶಃ ಅವರ ಒಂದು ಮಾತನ್ನು ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಅವರನ್ನು ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಬಹುಶಃ ಜಿ ಕನ್ನಡ ಅದರಲ್ಲಿ ಅವರ ಪರಿಚಯವನ್ನು ಅವರೇ ಹೇಳಿಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನವರಿಗೆ ಅವರ ಪರಿಚಯ ಇದೆ. ರವಿ ಅಂತ ನಾವು ಇಲ್ಲಿ ಕರಿತಾ ಇದ್ದೇವೆ, ಅಲ್ಲಿ ಎಲ್ಲರೂ ಅವರು ಪ್ರಸಿದ್ಧಿಯನ್ನು ಪಡೆದದ್ದು ರವಿ ಅಂತ. ಬಟ್ ಅವರು ಮೂಲತಃ ಬಸ್ರೂರಲ್ಲಿ ಕಿರಣ್ ಅಂತ ಪ್ರಸಿದ್ಧಿಯನ್ನು ಪಡೆದವರು. ಈಗ ಅವರದ್ದೇ ಹಾಡಿನ ಒಂದು ಚರಣವನ್ನು, ತಂದಾನಿ ನಾನೇ ತಾನಿ ತಂದಾನಿ ರವಿಯಾದ ಕಿರಣ ಎನ್ನುವ ಸಾಲಿನಿಂದ ಅವರ ಅಭಿನಂದನಾ ಪತ್ರವನ್ನು ಇಂದು ಶ್ರೀ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆ, ಭಜನಾ ವೈಭವ 2026 ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ, ಶ್ರೀ ರವಿ ಬಸ್ರೂರು ಖ್ಯಾತ ಸಂಗೀತ ಸಂಯೋಜಕ, ನಿರ್ದೇಶಕ ಇವರಿಗೆ ಗೌರವಪೂರ್ಣವಾಗಿ ಸಮರ್ಪಿಸುತ್ತಿರುವ ಅಭಿನಂದನಾ ಪತ್ರ. ಬಹುಶಃ ನಾವು ಅಭಿನಂದನಾ ಪತ್ರವನ್ನು ತಯಾರು ಮಾಡುವಾಗ ಸ್ವಲ್ಪ ತಡ ಆಯಿತು. ಇಲ್ಲಾದರೆ ಅವರ ಅಚ್ಚುಮೆಚ್ಚಿನ ಭಾಷೆ ಕುಂದಾಪುರ ಭಾಷೆಯಲ್ಲೇ ಮಾಡ್ಕೊಂತ ಇತ್ತು ಮಾರ್ರೆ. ಆದರೆ ಎಂತ ಮಾಡೋದು, ಅದು ಕೇಳಲಿಕ್ಕೆ ಲಾಯಕ ಆಗಿತ್ತಿತ್ತು. ಆದರೆ ಪುರುಸೊತ್ತ ಇಲ್ಲೇ ಏನೇ ಇರಲಿ, ಅವರ ಒಂದು ಮಾತು ನಾನು ಆಗಲೇ ಹೇಳಿದ್ದೇನೆ, ನೆನಪು ಹೇಳಿದರೆ, ಅವರು ಎಲ್ಲರಿಗೂ ಹೇಳುವಾಗ ಎಲ್ರಿಗೂ ಒಳ್ಳೆಯದಾಗಲಿ, ಎಷ್ಟು ಒಳ್ಳೆಯದಾಗಲಿ ಹೇಳಿದರೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಲಿಕ್ಕೆ ಯಾವತ್ತೂ ಪುರುಸೊತ್ತೇ ಆಗಬಾರ್ದು ಅಂತ ಹೇಳುವಂಥದ್ದು. ಬಹುಶಃ ಇದು ಅವರು ಆ ಮಾತು ಅಲ್ಲಿ ಆ ಸರಿಗಮಪದಲ್ಲಿರುವಂಥ ಜಡ್ಜಸ್ ಹಂಸಲೇಖರ್ ಅವರನ್ನು ಕೂಡ ಮನಮುಟ್ಟುವಂತೆ ಮಾಡಿದಂತಹ ಒಂದು ಶಬ್ದ. ಅಂಥ ಬಸ್ರೂರಿನ ರತ್ನ ಅಂತ ಅವರಿಗೆ ಹಂಸಲೇಖರ್ ಅವರು ಹೆಸರಿಟ್ಟಿದ್ರು. ಭಾರತೀಯ ಚಲನಚಿತ್ರ ಕಂಡ ಒಬ್ಬ ಅದ್ಭುತ ಸಂಗೀತ ಸಂಯೋಜಕ, ನಿರ್ದೇಶಕ, ನಮ್ಮ ಸಮಾಜದ ಹೆಮ್ಮೆಯ ಶ್ರೀ ರವಿ ಬಸ್ರೂರ್ ತಂದೆ
ಶೇಷಗಿರಿಯ ಆಚಾರ್ಯ ಮತ್ತು ತಾಯಿ ಕಲ್ಯಾಣಿಯ ಆಚಾರ್ಯ ಇವರ ಪುತ್ರರಾಗಿರುವ ಇವರು ಬಾಲ್ಯದಲ್ಲಿಯೇ ಸಂಗೀತದ ಬಗ್ಗೆ ಒಲವನ್ನು ಹೊಂದಿದವರು. 528 ಮತ್ತು 963 ಕಿಲೋ ವಾಟ್ಸನ್ನು ತನ್ನೊಳಗೆ ಇಟ್ಟುಕೊಂಡು ಡ್ಯಾನ್ಸರ್ ಆಗಬೇಕೆನ್ನುವ ಕನಸನ್ನು ಕಟ್ಟಿಕೊಂಡವರು. ಅದು ವಿಫಲವಾದಾಗ, ಜೀವನವೇ ಬೇಡವೆಂದುಕೊಂಡಾಗ ಸಂಗೀತ ಕ್ಷೇತ್ರದಲ್ಲಿ ಮೊದಲು ಅವಕಾಶ ಕೊಟ್ಟು ಬದುಕಿಸಿದ ವ್ಯಕ್ತಿಯ ಹೆಸರನ್ನೇ ತನ್ನ ಹೆಸರಾಗಿಸಿಕೊಂಡ ಶ್ರೀ ರವಿಯ ನಿಜವಾದ ಹೆಸರು ಕಿರಣ. ಬದುಕಿಗೆ ಉಸಿರು ಕೊಟ್ಟ ವ್ಯಕ್ತಿಯ ಹೆಸರನ್ನೇ ತನ್ನ ಹೆಸರಾಗಿಟ್ಟುಕೊಂಡು ಈ ರವಿ ಸಂಗೀತ ಲೋಕವನ್ನು ಕಿರಣವಾಗಿ ಬೆಳಗಿದವರು. ಸೋತಾಗ ತನ್ನ ದೇಹದ ಅಂಗವನ್ನೇ ದಾನ ಮಾಡಬೇಕು ಅಂತ ಹೊರಟ ರವಿಗೆ ಬದುಕು ಕಟ್ಟಿಕೊಟ್ಟದ್ದು ಸಂಗೀತ ಕ್ಷೇತ್ರ. ತಾನು ಒಬ್ಬನೇ ಬದುಕಿದರೆ ಅದು ಬದುಕಲ್ಲ, ತನ್ನ ಜೊತೆಗಾರರನ್ನು ಜೊತೆಗೆ ಇರಿಸಿಕೊಂಡು ಬದುಕಿದರೆ ಜೀವನ ಸಾರ್ಥಕತೆ ಪಡೆಯುತ್ತದೆ ಅನ್ನುತ್ತಲೇ ಅನೇಕರ ಬದುಕಿಗೆ ಕಿರಣ ಚೆಲ್ಲಿದ ನಮ್ಮ ರವಿ ತನ್ನ ಬದುಕಿನ ಎಲ್ಲ ಕಥೆಗಳು ಅವರ ಜೀವನದ ಶ್ರೇಯಸ್ಸಿಗೆ ಬೆಳಕಾಗಿದೆ ಎಂದು ಹೇಳುತ್ತಾರೆ. 2014ರಲ್ಲಿ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿ ಚಲನಚಿತ್ರಗಳಿಗೆ ಸಂಗೀತ ನೀಡುವ ಮೂಲಕ ಸಂಗೀತ ರಂಗಕ್ಕೆ ಪ್ರವೇಶ ಮಾಡಿದವರು. ಇವರ ಸಂಗೀತ ನಿರ್ದೇಶನದ ಮೊದಲ ಚಲನಚಿತ್ರ ಉಗ್ರಂ 2014ರಲ್ಲಿ ಬಿಡುಗಡೆಯಾಗಿ ಜಿ ಸಂಗೀತ ಪ್ರಶಸ್ತಿಯನ್ನು ಮತ್ತು ಅತ್ಯುತ್ತಮ ಹಿನ್ನೆಲೆ ಸಂಗೀತಕ್ಕಾಗಿ ಕೈಮಾ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದವರು. ಅತ್ಯುತ್ತಮ ಸಂಗೀತ ನಿರ್ದೇಶಕರಾಗಿ ಫಿಲಂ ಫೇರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡರು. 2018ರಲ್ಲಿ ಸೈಮಾ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆ. ಇವರ ನಿರ್ದೇಶನದ KGF ಅಧ್ಯಾಯ 1, ಅಧ್ಯಾಯ 2 ಹೆಸರು ಮಾಡಿ ಬಾಕ್ಸ್ ಆಫೀಸ್ ಗೆದ್ದ ಚಲನಚಿತ್ರಗಳು. ನಿರ್ದೇಶಕ ಮತ್ತು ಸಂಗೀತ ಸಂಯೋಜಕರಾಗಿ ಮಾಡಿರುವ ಹೋರಾಟ ಅವರ ಇಂದಿನ ಯಶಸ್ಸಿಗೆ ಪೂರಕವಾಗಿವೆ. ಅವರ ಕಠಿಣ ಪರಿಶ್ರಮ ಅವರ ಸ್ಥಿರತೆಗೆ ಮಾದರಿಯಾಗಿದೆ. ಅತ್ಯುತ್ತಮ ಸಂಗೀತ ನಿರ್ದೇಶಕ, ಮಿರ್ಚಿ ಸಂಗೀತ ಪ್ರಶಸ್ತಿ, ರೇಡಿಯೋ ಸಿಟಿಯ ಅತ್ಯುತ್ತಮ ಸಂಗೀತ ನಿರ್ದೇಶಕ, ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಗುಚ್ಛ ಇವರ ಮುಡಿ ಸೇರಿದೆ. ಸಮಾನ ಮನಸ್ಕರ ತಂಡದ ಜೊತೆಗೆ ಸೇರಿಕೊಂಡು ಸಂತ್ರಸ್ತರ ಗೃಹ ನಿರ್ಮಾಣದ ಕೆಲಸಕ್ಕೆ ಕೈಜೋಡಿಸಿರುವ ಇವರು ಯಾರು ಕಷ್ಟದಿಂದ ಮೇಲೆ ಬಂದು ಅವನ ಕನಸನ್ನು ನನಸು ಮಾಡುತ್ತಾನೋ ಅವರೆಲ್ಲರೂ ವೀರಚಂದ್ರಹಾಸರೇ. ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುವ ಯಾರೇ ಆದರೂ ಭಗವಂತ ಅವರಿಗೆ ಅನುಗ್ರಹ ಮಾಡುತ್ತಾನೆ ಅನ್ನುವ ಸಾರಾಂಶ ಸಾರುವ ಚಿತ್ರವೇ ವೀರಚಂದ್ರಹಾಸ. ಕರಾವಳಿ ಭಾಗದ ಯಕ್ಷಗಾನ ಕಲಾವಿದರನ್ನು ಸೇರಿಸಿಕೊಂಡು ವೀರಚಂದ್ರಹಾಸ ಚಲನಚಿತ್ರಕ್ಕೆ ಯಕ್ಷಗಾನದ ಸೊಗಡನ್ನು ನೀಡಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ತಾನು ಎಷ್ಟೇ ಎತ್ತರಕ್ಕೆ ಏರಿದರೂ ತನ್ನ ಯಶಸ್ಸಿನ ಹಿಂದೆ ಅನೇಕರ ಕನಸು ಹಾಗೂ ಶ್ರಮವಿದೆ ಎನ್ನುವುದನ್ನು ಮನಗಂಡು ಇವರು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ತೆರೆಯ ಮೆರೆಯಲ್ಲಿ ಇದ್ದುಕೊಂಡು ದೇಹಿ ಎಂದು ಬಂದವರ ಪಾಲಿಗೆ ಒಬ್ಬ ದಾನಿಯಾಗಿ, ನೊಂದವರ ಪಾಲಿಗೆ ಬೆಳಕಾಗಿ ಸಮಾಜ ಸೇವೆ ಮಾಡುತ್ತಿರುವ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಕಿರಣ ರವಿ ಬಸರೂರು. ಮಡದಿ ಗೀತಾ, ಮಗಳು ಖುಷಿ ಮತ್ತು ಮಗ ಪವನ್ ಇವರೊಂದಿಗೆ ಚಿಕ್ಕ ಚೊಕ್ಕ ಸಂಸಾರ ಇವರದು. ಕಲಾಮಾತೆ ಸದಾಕಾಲ ಇವರ ಜೊತೆಗಿದ್ದು ಹರಸಲಿ, ಭಗವತಿ ಶ್ರೀ ಕಾಳಿಕಾಂಬೆ ಮತ್ತು ಶ್ರೀ ವಿಶ್ವಕರ್ಮ ದೇವರು ಅನುಗ್ರಹಿಸಲಿ, ಕಲಾಸೇವೆ ಹೀಗೆ ಮುಂದುವರಿಯಲಿ ಅನ್ನುವ ಪ್ರಾಂಜಲ ಪ್ರಾರ್ಥನೆಯೊಂದಿಗೆ ವಿಶ್ವಕರ್ಮ ಒಕ್ಕೂಟದ ವತಿಯಿಂದ ನಡೆಯುತ್ತಿರುವ ಭಜನಾ ವೈಭವ 2026ರ ಈ ಸುಂದರ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ನೀಡುತ್ತಿರುವ ಅಭಿನಂದನೆ, ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ವಿಶ್ವಕರ್ಮ ಒಕ್ಕೂಟದ ಸದಸ್ಯರು ಸೇರಿ ಇವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ರಾಜಗೋಪಾಲಾಚಾರ್ಯರು ವೇದಿಕೆಯಲ್ಲಿ ಆಸೀನರಾಗಬೇಕು. ರವಿ ಬಸ್ರೂರ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶಿಲ್ಪಿ ರಾಜಗೋಪಾಲ್ ಆಚಾರ್ ಇವರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026ರ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಲಾವಿದರು, ಇನ್ನಷ್ಟೇ ಅರಳಬೇಕಾದಂಥ ಪ್ರತಿಭೆಗಳು ನಿಮ್ಮ ಮುಂದಿದ್ದಾರೆ. ಕಲಾ ಪ್ರವೀಣರು ಕೂಡ ಇಲ್ಲಿದ್ದಾರೆ. ಅವರಿಗೆ ನಿಮ್ಮ ಮಾತುಗಳನ್ನು ಕೇಳೋದಂತೇಳಿ ನಿಜವಾಗ್ಲೂ ಕೂಡ ಅವರು ಪುಣ್ಯವಂತರು, ನಾವು ಪುಣ್ಯವಂತರು. ನಿಮ್ಮ ಮಾರ್ಗದರ್ಶನದ ಮಾತುಗಳು ಅವರ ಜೀವನದ ಯಶಸ್ಸಿಗೆ ಆಧಾರವಾಗಲಿ. ನಿಮ್ಮ ಮಾತುಗಳನ್ನು ಹೃದಯಾಂತರಾಳದಿಂದ ಆಡಬೇಕು ಅಂತ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ರವಿ ಸರ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ಹೊತ್ತು ಸಮಯ ನಿಮ್ಮದು ತಗಂತೆ. ಅದರ ಹಿಂದಿನ ಉದ್ದೇಶಗಳು ತುಂಬ ಇತ್ತು, ಹಲವಾರು ನೋವುಗಳು ಇತ್ತು. ಆ ನೋವುಗಳಿಂದ ನಾವೆಲ್ಲರೂ ಹೊರಗೊಪ್ಪುತ್ತರ ಆಯ್ತು. ಅದ್ರ ಜೊತೆಗೆ ಬೆಳಕಿನ ಕಡೆಗೆ ನಮ್ಮ ಜೀವನ ಸಾಗಬೇಕು. ಯಾವತ್ತು ಇವತ್ತು ಯಾವ ಮಟ್ಟಕ್ಕೈತಿ ಇದನ್ನು ಅಪ್ಗ್ರೇಡೇಷನ್ ಆಗ್ತಾ ಇರಕ್ಕೆ, ಅದರ ಬೆಳವಣಿಗೆ ಆಗ್ತಾ ಇರಕ್ಕೆ. ನಮ್ಮ ಜನ್ರೇಷನ್ನ, ನಮ್ಮ ಮುಂದಿನ ಪೀಳಿಗೆ ಯಾವುದು ಅಂತ ನನ್ನ ಮನಸ್ಸಿಗೆ ಬಂದಾಗಳಿಗೆ 1998 ನನಗೆ ಜ್ಞಾನೋದಯ ಆದಂಥ ದಿನ. ಇಡೀ ಊರು ಯಾವ ಮನೆಗೆ ಹೋದರೂ ಎಲ್ಲ 2 ಮಾಳಿಗೆ ಮನೆ, 25 ಸೇರು ಅಕ್ಕಿ ಆತಿದ್ದ ಊಟ ಮಾಡ್ತಿದ್ದ ಮನೆ. ಪ್ರತಿಯೊಂದು ಮನೆಯೂ ಬಿಕೋ ಅಂತ ಅಳತಿತ್ತು. ಯಾವ ಮನೆಗೆ ಹೋರು ನಾನು ಎಂತ ಕಮ್ಮಿ ಮಾಡಿದೆ ಇವರಿಗೆ, ನಾನು ಯಾಕೆ ಇವರೆಲ್ಲ ಬಿಟ್ಟಿಗೆ ಹೋರು, ನನಗೆ ಕಾಂಬಾರಿಲ್ಲ ಅಂತ ಹೇಳ್ತಿತ್ತು ಮನೆ. ಆ ಮನೆಗೆಲ್ಲ ಹೋದಗಳಿಗೆ ಆಡ್ತಾ ಹೋದಗಳಿಗೆ ಅಲ್ಲಿ ಅಕ್ಕಪಕ್ಕ ಇದ್ದಾರೆ. ಇವ್ರ ಮನೆಗೆ ಎಷ್ಟು ಜನ ಇದ್ದೀರ? ಇದ್ರೆ ಒಂದು 50 ಜನ ಮಕ್ಕಳು ಊಟ ಮಾಡ್ತಿದ್ರು. ಮಕ್ಕಳು ಯಾರೂ ಇಲ್ಲ ಈಗ. ಪಾಪ ಅಪ್ಪಯ್ಯ ಅಮ್ಮ ಅವರವರೇ. ನನ್ನ ಮಗ ಕೇಂದ್ರ ಆಸ್ಟ್ರೇಲಿಯಾಗಿದ್ದೆ, ನನ್ನ ಮಗ ಸ್ವಿಟ್ಜರ್ಲ್ಯಾಂಡಾಗಿದ್ದ, ನಾನು ಅಮೇರಿಕದಾಗಿದ್ದ ನಳಿ. ಇಲ್ಲ ಅವ್ರಿಗೆ ಹಣ್ಣು ಚಪ್ಪೆಕ್ಕೂ ಜನ ಇಲ್ಲ. ಈ ರೀತಿ ಪರಿಸ್ಥಿತಿ ನಮ್ಮಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಬಂದುಬಿಟ್ಟಿತ್ತು. ಈ ಪ್ರಶ್ನೆ ನನ್ನ ಹತ್ರ ಬಂದಾಗಳಿಗೆ ನನ್ನ ಹತ್ರ ಇದ್ದಿದ್ದು ಒಂದೇ ಉತ್ತರ, ಇವರೆಲ್ಲರ ಥರ ನಾನು ಅಪ್ಕಾಗ. ನಾನು ಹೊರಗೆ ಹೋತೆ, ಬದುಕು ಕಾಂತೆ, ಆದರೆ ವಾಪಸ್ ಬಂದಾದಮೇಲೆ ನನಗೆ ಆ ಮಾತಿಗೆ ನಾನು ಉತ್ತರ ಕೊಟ್ಟಂಗೆ. ಆ ವಾಪಸ್ ಬಪ್ಪಕ್ಕೆ ನನಗೆ 14 ವರ್ಷ ಬೇಕಾಯ್ತು. 14 ವರ್ಷ ನಾನಿದ್ದೆ ಅಂದಳಿ. ನಾನು ಬೆಂಗಳೂರಿಗೆ, ಪೂನಾ, ಬಾಂಬೆ, ಎಲ್ಲಿ ಯಾವ ಹೋಟ್ಲಾಗೆ ಯಾವ ಇದ್ರಲ್ಲಿ ಮಲ್ಕೊಂಡಿದ್ದ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಪಬ್ಲಿಕ್ ಟಾಯ್ಲೆಟಲ್ಲಿ ಮೇಲೆ ಸಜ್ಜೆ ಇರುತ್ತಲ್ಲ, ಮೇಲೆ ಬದಿ ತುಂಬಿಡೋಕೆ, ಆ ಜಾಗದ ಮನೆ ಕಂಡದ್ದೇ ನಂಗೆ ನೆನಪು ಜಾಸ್ತಿ. ಇಲ್ಲಿ ಊಟಕ್ಕಿಲ್ಲ ಅಂತ ಹೇಳ್ರೆ ಮನೆಗೆ ನೀವು ವಾಪಸ್ ಬಾ, ನಂಗೆ ಗೊತ್ತಿತ್ತು ಹಿಂಗಲ್ಲ ಆತ್ಲದ. ಅದೆಲ್ಲ ನಮ್ಮಂಥವ್ರಿಗೆ ಅಲ್ಲ, ನಮ್ಮ ಬರೀ ಬಜ್ಜಿ ಮಾಡ್ಕೊಂಡಿರ್ಕ ಬಾ ನೀನು ಮನೆಗೆ. ಮಾತಿತ್ರ ಇದೇ ಹೇಳೋರು, ಇದು ತಪ್ಪನ್ನು ಹೇಳ್ತಿಪ್ಪದಲ್ಲ. ಅವರಿಗೆ ಹೆತ್ತ ತಂದೆ ತಾಯಿಗಳು ಅವ್ರಿಗೆ ಒಂದಿರುತ್ತೆ ಒಳಗೆ, ನಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿ ಇರ್ಕ, 4 ಸಂಪಾದನೆ ಮಾಡ್ಕೊಂಡು 4 ಅದು ಯಾರೋ ಊರು ಹೇಳ್ತಾರಲ್ಲ, ಊರಿಗೆ ಒಬ್ರು 4 ಜನ ಇದ್ರಮ್ಮ, ಅವ್ರು ಯಾರು 4 ಜನನ ಗೊತ್ತಾರೆ ಫಸ್ಟು ಹೋಗಿ ಅವ್ರನ್ನ ಶೂಟ್ ಮಾಡ್ಕೆ ಬರ್ತೇನೆ. ಹಾಂ, 4 ಜನ ಎಂತ ಅಂತಾರೆ ಮಾರೆ, 4 ಜನ ಎಂತ, ಯಾರು 4 ಜನ? ನಮ್ಮ ರೀತಿ ನಾವು ಬದುಕೋದು ಕಲ್ತ್ರೆ, ಅದು ಎಕ್ಸ್ಪೆಷಲಿ ವಿಶ್ವಕರ್ಮರು, ನಾನು ಜಾತಿ ಇದ್ರಾಗ ಹೇಳ್ತಾ ಇಲ್ಲ, ನಮ್ಮಷ್ಟು ಕ್ರಿಯೇಟಿವ್ ಥಿಂಕಿಂಗು ಉಳಿದ ಇದರಲ್ಲಿಲ್ಲ. ನಾವು ಎಲ್ಲರೂ ಬದುಕನ್ನು ಕಲ್ತಿತ್ತು, ಎಲ್ಲರೂ ಬದುಕನ್ನು ಹೇಳಿಕೊಟ್ಟಿತ್ತು, ಬದುಕನ್ನು ಕಲಿಯೋದ್ರ ಜೊತೆಗೆ ಬದುಕನ್ನು ಹೇಳಿಕೊಟ್ಟಿತ್ತು. ಈ ಸಮಾಜದವ್ರು ಯಾಕೆ ಮುಂದೆ ಹೋಗ್ತಿಲ್ಲ ಅಂತ ಹೇಳಿ ನನಗನ್ಸ್ದಗಳಿಗೆ, ನಮ್ಮನ್ನು ನಾವು ಮೇಲ್ದರ್ಜೆ ಕಾಮಕ್ಕೆ ನಮ್ಗೆ ಇಷ್ಟವೇ ಇಲ್ಲ. ನಮ್ಮನ್ನು ಮೇಲ್ದರ್ಜೆ ಕಾಮಕ್ಕೆ ಆ ಆಯಾಮಗಳನ್ನು ನಾವು ಥಿಂಕ್ ಮಾಡಿದ್ರೆ, ನಮ್ಮ ಬದುಕುವ ರೀತಿ ನೀತಿಗಳನ್ನು ಬದಲು ಮಾಡಿದ್ರೆ ಆತ್ತಂತ ನಂಗೆ ಅನ್ಸುತ್ತೆ. ಅದು ಅನಿಸ್ದಗಳಿಗೆ ನನಗೆ ಅನ್ಸುತ್ತೆ, ನಾನೀಗ ಬರೀ ಮಾಯ ಬಂತ ಹೇಳ್ರೆ ಯಾರು ಕೇಂಬರಿಲ್ಲ, ನಾನು ಮಾಡಿ ತೋರಿಸ್ರೆ ಎಲ್ಲರೂ ನಂಬ್ತಾರಲ್ಲ. ಕಷ್ಟವೋ ಸುಖವೋ ಎಲ್ಲಿ ಪಬ್ಲಿಕ್ ಟಾಯ್ಲೆಟಾಗಿದ್ದರು ಮನೆಗೆ ಫೋನ್ ಮಾಡಿ ಹೇಳೋದಿಲ್ಲ, ಇಲ್ಲ ಆರಾಮಿದ್ದೆ, ಏನು ತಲೆ ಕೆಡ್ಸ್ಕೊಂಬೇಡಿ ಅಂದೇಳಿ. ಒಂದು ಗುರಿ ಇಟ್ಟದನ್ನ ನೆಲೆ ಮುಟ್ಟುವ ತನಕ ನನ್ನ ಹೊಟ್ಟೆಪಾಡು, ಊಟ, ಕಾಫಿ, ತಿಂಡಿ, ದಿನಕ್ಕೆ ಒಂದು ಬಾಳೆಹಣ್ಣು ತಿನ್ಕೊಂಡು ಹತ್ರ 6 ತಿಂಗಳು ಬದುಕಿದೆ. ಒಂದೇ ಬಾಳೆಹಣ್ಣು, ಮತ್ತು ಜಾಸ್ತಿ ತಿಂದರೆ ಮರಣಿಸೋಕ್ಕಿಲ್ಲ. ಸೊ ಈ ರೀತಿ
ಅಂದರೆ ಆ ಸ್ಟ್ರಗಲಿಂಗ್ ಪೀರಿಯಡ್ ಹೆಂಗಿಡಿತಾನೆ ಹೇಳಿದ್ರೆ, ಬಾಂಬೆಲಿ ಹೋದಾಗಳಿಗೆ 1 ವರ್ಷ ಹತ್ರ ವಿರಾರಲ್ಲಿ ಬರೀ ಸ್ಕಲ್ಪ್ಚರ್ ಕೆಲಸ ಮಾಡ್ತಿದ್ದೆ. ಅವ್ರ ಲೆಕ್ಕದಾಗ ನಾನು ಸ್ಕಲ್ಪ್ಚರ್ ಕೆಲಸ ಮಾಡೋಕೆ ಬಂದಂತ ಅವ್ರು ಅಂದ್ಕೊಂಡ್ರು. ನಾನು ಅಲ್ಲಿಗೆ ಹೋದೆ, ಏನಾದ್ರು ಅವಕಾಶ ಸಿಕ್ಕುತ್ತಾ ಕಾಮನಹಳ್ಳಿ. 1 ವರ್ಷ ಆದಮೇಲೆ ಒಂದು ಪಬ್ ಬಾರಲ್ಲೇ ನನಗೆ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ತು. ನೀವು ನಿಮಗೋಸ್ಕರ ವೆಯ್ಟ್ ಮಾಡ್ತಿತ್ತು ನಾವು, ನೀವು ಒಂಥರ ಬೇಕಿದ್ದಿತ್ತು ನಮ್ಗೆ ಅಂತೇಳಿ. ನಾನು 16-17 ವರ್ಷ, ನಮಗೆ ಮುಂದಿನ ಆಲೋಚನೆ ಗೊತ್ತಿಲ್ಲ, ಯಾವ ಅವಕಾಶ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆ ಕಡೆ ದೋಣಿ ಕಾಲು ಹಾಕಿ ಈ ಕಡೆ ದೋಣಿ ತೊಳೆದು ಬಿಟ್ಟದ್ದು. ಅದು ಬಂತು ನನಗೆ, ಎಲ್ಲ ಸಿಕ್ಕತ್ತಿ ನನ್ನಡಿ. ಸೊ ಈಚೆ ಬದಿಗೆ ಕೆತ್ತನೆ ಕೆಲಸ ಹೋಯ್ತು. ನಾನು ಬೆಳಿಗ್ಗೆ ಐಟಮ್ ಎಲ್ಲ ತಗೊಂಡಲ್ಲಿ ಪಬ್ಬಿಗೆ ಹತ್ರ ಹೋದೆ. ಹಿಂದಿನ ದಿವಸ ಪಬ್ ರೈಡ್ ಆಗಿ ಪಬ್ ಕ್ಲೋಸ್ ಮಾಡಿ ಇಟ್ಟಿರು. ನನಗೆ ವಾಪಸ್ ಬಪ್ಪಗೂ ದುಡ್ಡಿಲ್ಲ. ಬದುಕು ಹೆಂಗೆ ಅಂತ ಹೇಳಿದ್ರೆ, ಈ 16ರಿಂದ ಈ ಏಜಿನವ್ರು ಯಾರೆಲ್ಲ ಇದ್ರಿ ಅವರಿಗೆಲ್ಲ ನಾನು ಹೇಳ್ತೀವಿ, ನಾನು ಅದನ್ನ ದಾಟಿ ಬಂದವನು. 16ನೇ ವರ್ಷದಿಂದ 21ನೇ ವರ್ಷ ತನಕ ನಿಮಗೆಲ್ಲ ಇಡೀ ಪ್ರಪಂಚ ಶತ್ರುಗಣ ತೋರೋದು, ಇನ್ಕ್ಲೂಡಿಂಗ್ ನಿಮ್ಮ ಮನೆಯವರು. ದಯವಿಟ್ಟು ಯಾವ ಡಿಸಿಷನ್ ತಗೊಂಬತ್ತಿಗೂ ಆಲೋಚನೆ ಮಾಡಿ ತಗೊಳ್ಳಿ. ನಿಮ್ಮ ಕೈ ಬಾಯಿ ನಿಮ್ಮ ಹತ್ರ ಕಟ್ಟಿಟ್ಟಿದ್ದಿದ್ರೆ, ಏನಾದ್ರು ಕೆಲಸ ಮಾಡೋಕೆ ಹೋಪತ್ತಿಗೆ ಫಸ್ಟ್ ಕಿವಿ ಬಾಯಿ 2 ಮುಚ್ಕೊಂಡ್ರೆ ಎಲ್ಲ ಸರಿ ಆಗ್ತದೆ. ನಿಮ್ಗೆ ಅನಿಸುತ್ತೆ, ನಿಮಗೆ ನೀವೇನಾದ್ರು ಈಗ ಮ್ಯೂಸಿಕಲ್ಲಿ ಮಾಡೋಕೆ ಹೊಟ್ರಿ, ಇನ್ನೇನು ನಾನು ಬರೀ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದ್ದೆ, ಲೋಕಾರೂಢಿ ಮಾತಾಡ್ತಿದ್ದೆ. ಸೊ ಯಾವುದೇ ವಿಭಾಗಕ್ಕೆ ನೀವು ಹೋಪತ್ತಿಗೂ ನಿಮ್ಗೆ ಅಕ್ಕಪಕ್ಕದವರು, ಅವ ಡಾಕ್ಟ್ರ್ ಮಾಡಿದ್ದೆ, ನೀ ಅಂತ ಇದು ಮಾಡ್ತಿದ್ದೆ, ಅದೇ ಮಾಡಿರತ್ಲ್ಯ, ನೀವು ಇಂಜಿನಿಯರ್ ಮಾಡಿದೆ, ಇದೇ ಯಾಕೆ ಮಾಡ್ತಿದ್ದೆ ನೀನು, ಇದು ಮಾಡಿರತ್ಲ್ಯ. ಸೊ ನಿಮ್ಗೆ ಅನ್ಸತ್ತೆ ತಪ್ಪಲ್ಲ, ಅವ್ರು ಹೇಳೋದು ತಪ್ಪಲ್ಲ, ನಿಮ್ಮ ಆಲೋಚನೆ ತಪ್ಪಲ್ಲ. ಎಲ್ಲಿ ತನಕ ಅವ್ರಿಗೆ ನಿಮ್ಮ ಸರಿ ಅಂತ ಅನ್ಸುತ್ತೆ ಅಂದರೆ ನೀವು ಅದನ್ನು ಪ್ರೂವ್ ಮಾಡಿ ತೋರಿಸೋ ತನಕ, ಅಲ್ಲಿ ತನಕ ನಿಮ್ಮಲ್ಲಿ ತಾಳ್ಮೆ ಪೇಷನ್ಸ್ ಇಡದಿದ್ರೆ ಖಂಡಿತ ನೆಲೆ ಸಿಕ್ಕತ್ತೆ. 63 ಪಿಕ್ಚರ್ ಆದಮೇಲೆ ನಾನೊಬ್ಬ ಸಂಗೀತ ಮಾಡುವಂಥ ಯೋಗ್ಯತೆ ಇದೆ ಅಂತೇಳಿ ಇಂಡಸ್ಟ್ರಿ ಹುಡುಕ್ತು ನನ್ನ. 63 ಪಿಕ್ಚರ್ ಆಗೋ ತನಕ ನನ್ನ ಯಾರೂ ಕೇಳಿದವ್ರಿಲ್ಲ. ಈವನ್ ನಮ್ಮ ಮನೆಯವರಿಗೂ ಗೊತ್ತಿಲ್ಲ ನಾನು ಮ್ಯೂಸಿಕ್ ಕೆಲಸ ಮಾಡ್ತಿದ್ದೆ, ಏನೋ ಬೆಂಗಳೂರಿಗೆ ಅಂತ ಮಾಡ್ಕೊಂಡಿದ್ದ. ಸೊ ತಪ್ಪಲ್ಲ ಅವರದ್ದು. ಹಾಗಂತ ನನ್ನ ಜವಾಬ್ದಾರಿ ಏನು, ಹಣ ಸಂಪಾದನೆ ಮಾಡಬೇಕು, ಹೊಟ್ಟೆಪಾಡಿಗೆ ಬೇಕು, ಮನೆಯವರಿಗೆ ಕೊಡಬೇಕು, ಅದಕ್ಕೆ ಎಷ್ಟು ಬೇಕು ನಾನು ಸಂಪಾದನೆ ಮಾಡಿ ಕೊಡ್ತಿದ್ದೆ ಅವ್ರಿಗೋಸ್ಕರ. 6 ಗಂಟೆ ಮೇಲೆ ನನ್ನ ಕೆಲಸ. 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ನನ್ನನ್ನು ಮಾತಾಡ್ಸೋಕಿಲ್ಲ. ನಾನು ಮ್ಯೂಸಿಕ್ ಮಾಡ್ತನೋ ಎಲ್ಲಿಗೆ ಹೋತ್ನೋ ಅದು ನನಗೆ ಸಂಬಂಧಪಟ್ಟದ್ದು. ಈ ರೀತಿ ನನ್ನ ಜೀವನದಲ್ಲಿ ನಾನು ಏನು ಹೆಜ್ಜೆ ಇಟ್ಕೊಂಡಿದ್ದೆ, ವೃತ್ತಿ ಪ್ರವೃತ್ತಿ ಎರಡೂ ಅದು ಮರ್ಜ್ ಹಾಕೋದು ತುಂಬ ರೇರ್. ಅದು ಯಾವಾಗ ಕೊಲ ಬತ್ತೋ ಗೊತ್ತಿಲ್ಲ. ಅದು ಬಪ್ಪು ತನಕ ನಮ್ಮಲ್ಲಿ ತಾಳ್ಮೆ ಆ ಪೇಷನ್ಸ್ ಇದ್ದದಿದ್ರೆ ಖಂಡಿತ ನೀವು ಅಚೀವ್ ಮಾಡ್ಬೋದು. ನಾನೊಬ್ಬನೇ ಒಬ್ಬ 8ನೇ ಕ್ಲಾಸ್ ಫೇಲ್ ಆಯಿತಾ, ಇಂಗ್ಲೀಷ್ ಹುಡ್ಕತ್ತೆ ನಿಮ್ಗೆ ಗೊತ್ತಿಲ್ಲ. ನಾನೇ 5 ಇಂಟರ್ನ್ಯಾಷನಲ್ ಕಂಪ್ನಿನ VC ಮೀಟಿಂಗಲ್ಲಿ ಮಾತಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಿದ್ದಾನೆ ಹೇಳ್ರೆ, ನೀವು ಓದ್ದವರು ಇನ್ನು ಯಾವ ಮಟ್ಟಕ್ಕೆ ಮಾಡ್ಬೋದು. USA ಪ್ರಸಿದ್ಧ ಇವತ್ತಿನ ಏನೇನು ಇವತ್ತಿನ ಯಂಗ್ ಜನ್ರೇಷನ್ ಇದ್ದಿರಲ್ಲ, ಇವತ್ತಿನ ಏನೇನು ಇಂಗ್ಲೀಷ್ ಸಿನಿಮಾಗಳು ಬರ್ತಿತ್ತು, ಅವೆಂಜರ್ಸ್ ಆಗಿರಲಿ ಅಥವಾ DC ಇದಾಗಿರಲಿ, ಆ ಕಂಪ್ನಿಗಳಿಗೆ ಮ್ಯೂಸಿಕ್ ಮಾಡುವಂಥ ಕಂಪ್ನಿ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡ್ಕೊಂಡು 10 ವರ್ಷದಿಂದ ನಾನು ಅವ್ರನ್ನ ಸಾಕಂತ ಬಂದಿದ್ದೆ ಅಂತ ಹೇಳಿದ್ರೆ, ಸೊ ಎಲ್ಲರದ್ದು ಸಾಧ್ಯತೆ ಇದೆ. ಇಡೀ ಇಂಡಿಯಾ ಈಗ ಬಸ್ರೂರಿಗೆ ಬರ್ತಾ ಇದೆ, ಇಡೀ ಪ್ರಪಂಚವು ಬಸ್ರೂರಿಗೆ ಬರ್ತದೆ, ಆಯ್ತು. ಹಠ ಇದ್ದರೆ ನಿಮ್ಮ ಹಠ ನಿಮ್ಮ ಚಟ ಎರಡು ಒಂದಾಗಿರ್ಬೇಕು. ಹಠ ಬೇರೆ ಚಟ ಬೇರೆ ಆಗಿರ್ಬೋದು. ನಿಮ್ಮ ಹಠವೇ ಚಟ ಆಗಿದ್ದವಾಗ 100% ನೀವು ಅಚೀವ್ ಮಾಡೇ ಮಾಡ್ತೀರಿ. ಚಟ ಅಂದರೆ ನೀವು ರಾಂಗ್ ಥಿಂಕ್ ಮಾಡಬೇಡಿ. ನಿಮ್ಮ ಒಳ್ಳೆ ಹಠವಿತ್ತಲ್ಲ, ಒಳ್ಳೆ ಚಟ ಎರಡೂ ಒಂದೇ. ಚಟನ ಹೇಳಿದ್ರೆ ಜರ್ದ ತಿಂಬುದು ಚಟವೇ. ಜಡ ತಿಂದರೆ ಒಳ್ಳೆ ಸ್ವರ ಬತ್ತಂತ ಒಬ್ಬ ಅದ. ಯಾವುದಕ್ಕೆ ನೀವು ಹೆಂಗೆ ಬಳಸ್ಕೊಂತೀರಿ ಅದೆಲ್ಲ ನಿಮ್ಮ ಬದುಕಿಗೆ ನೀವೇ ದಾರಿ. ನೀವು ಹೆಂಗೆ ಅದನ್ನ ಕಲ್ಪಿಸ್ಕೊಂತೀರಿ ನೋಡಿ. ಸುದೀರ್ಘವಾದ ಪ್ರಯತ್ನ ಇರಲಿ. 63 ಪಿಕ್ಚರ್ ಆದಮೇಲೆ ನಾನೊಬ್ಬ ಸಂಗೀತಗಾರ, ಇವನೊಳಗಡೆ ಏನೋ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತಲ್ಲ ನನ್ನ ಗುರ್ತ ಹಿಡ್ದಂಗೆ. ಇವತ್ತಿಗೆ ನಾನು ಸಿನಿಮಾ ಮಾಡಿದ ಸಂಖ್ಯೆ 142. ನನ್ನ ವರ್ಷಕ್ಕಿಂತ ಎಷ್ಟು ಪಟ್ಟು ಹಾಕಿದ್ರು ಅದನ್ನು ರೀಚ್ ಮಾಡೋಕ್ಕಾಗಲ್ಲ. ಸಾಧ್ಯತೆ ಇದೆ, ಎಲ್ಲವೂ ಸಾಧ್ಯತೆ ಇದೆ, ಎಲ್ಲರ ಹತ್ರ ಸಾಧ್ಯತೆ ಇದೆ. ಏನಾದ್ರು ಕೆಲಸ ಮಾಡೋಕೆ ಹೋಗೋತ್ತಿಗೆ ಕಿವಿ ಬಾಯಿ ಮುಚ್ಕೊಂಬೇಡಿ, ಯಾರು ಎಂತ ಬೇಕಾದ್ರೆ ಹೇಳ್ಕೊಂಡು ಆಯ್ತೆ. ನನ್ನ ಜೀವಮಾನಕ್ಕೆ ಆಯ್ದಿದ್ದಷ್ಟು 6 ಸಿನಿಮಾ ಡೈರೆಕ್ಷನ್ ಮಾಡಿದೆ. ಡೈರೆಕ್ಷನ್ ಮಾಡೋದು ಉದ್ದೇಶವೇ. ಸಿನಿಮಾದ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೆ, ಒಂದು ಲೋಕಾರೂಢಿ ಮಾತಾಡ್ಕೊಂಡು ಅದಾದಮೇಲೆ ಹೇಳ್ತೆ ಯಾಕೆ ಸಿನಿಮಾ ನೀವು ನೋಡ್ಬೇಕಂದೇಳಿ. ಸಿನಿಮಾ ಯಾಕೆ ಕಾಣಕ್ಕೆ, ಸಂಗೀತ ಯಾಕೆ ಕೇಳಕ್ಕೆ, ಎಲ್ಲರೂ ಸಂಗೀತಕ್ಕೆ ಯಾಕೆ ಬರಬೇಕಂದೇಳಿ. ಬದುಕು ವಿಶಾಲ ಒಂದು ಗ್ರೌಂಡ್ ಕಣಂಗೆ. ನೀವು ಬ್ಯಾಟ್ ಹಿಡ್ಕೊಂಡು ಗ್ರೌಂಡಿಗೆ ಇಳಿತೀರಿ ಆಯಿತಾ, ನಿಮ್ಮ ಕಣ್ಣಿಗೆ ಕಾಮದು ಸುತ್ತ ಶತ್ರುಗಳೇ. ಬಾಲ್ ಒಬ್ಬ ಯಾವನೂ ಹಾಕ್ತಿದ್ದ, ಅವನು ಅಷ್ಟೇ ನಿಮ್ಮನ್ನು ಲಗಡಿ ತೆಗಿಕೊಳ್ಳಿ ಹಾಕೋದವ ಬಾಲ್, ಬೇರೆ ಯಾವುದಕ್ಕೂ ಅಲ್ಲ. ಆದರೆ ಪ್ರತಿ ಸಲವೂ ನಮ್ಮೊಳಗಿನ ಆತ್ಮವಿಶ್ವಾಸ, ಅವ ಬೋಲ್ ಹಾಕಲಿ ಅಂತದ್ದು ಹಾಕಲಿ, ನಾನು 6 ಬಾರಿಸೋದು. ಸೊ ಈ ಕಾನ್ಫಿಡೆನ್ಸ್ ಒಳಗಡೆ ನೀವು ಇಟ್ಟಿದ್ದಿದ್ರೆ
ನಿಮ್ಗೆ ಯಾವುದು ಕಷ್ಟ ಅಂತ ಅನಿಸೋದಿಲ್ಲ. ನೀವು ಉಳಿದವ್ರನ್ನ ಶತ್ರುಗಳತ್ತ ಕಾಣದೆ, ಇದು ಪೈಪೋಟಿ ಅಂತ ಕಾಣದೆ, ನಿಮ್ಮ ಡ್ಯೂಟಿ ಕೃಷ್ಣ ಪರಮಾತ್ಮ ಹೇಳ್ದಂಗೆ ನಿಮ್ಮ ಡ್ಯೂಟಿ ನೀವು ಮಾಡಿ, ಉಳಿದದ್ದು ಭಗವಂತಂಗೆ ಬಿಡಿ. ಅದು ಯಾವುದೋ ರೂಪದಲ್ಲಿ ನಿಮಗೆ ಡಾನ್ಸರ್ ಆಯ್ಕಂತ ಹೋದೆ, ನಾನು ಡಾನ್ಸರ್ ಆ್ಯಕ್ಚುಲಿ, ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ. ಡಾನ್ಸರ್ ಆಯ್ಕನಲ್ಲಿ ಹೋದೆ, ಹಣೆ ಬರೆದಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬರ್ದಿತ್ತು. ಸೊ ನನಗೆ ಗೊತ್ತಿಲ್ಲ. ಸೊ ಹಾಗೆ ದಾರಿ ಉದ್ದಕ್ಕೂ ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಮುಂದುವರ್ಕೊಂಡು ಹೋಯ್ತು. ನಮ್ಮ ವಿಶ್ವಕರ್ಮರಲ್ಲಿ ನಾನು ಮತ್ತೊಮ್ಮೆ ಹೇಳ್ತಿದ್ದೆ, ಜಾತಿ ವಿಚಾರವಾಗಿ ಹೇಳ್ತಿದ್ದಲ್ಲ, ಕ್ರಿಯೇಟಿವ್ ಪಾಯಿಂಟ್ ಎಕ್ಸಾಂಪಲ್ ಹೇಳುತ್ತೆ. ಒಂದು ದೊಡ್ಡ ಕಂಪ್ನಿ, ನನ್ನ ಫ್ರೆಂಡ್ ಇದೆ ಆಯಿತಾ, ಒಂದು ಈ ವಾಟ್ರ್ ಕುಡಿದು ನೀರಿದ್ದು ಬಾಟ್ಲಿದ್ದು ಇದು ಮಾಡ್ರು. ಸೊ ಬಿಗಿನಿಂಗ್ ಒಳ್ಳೆ ಪ್ರಾಫಿಟ್ ಬಂತು. ಎಂತ ಮಾಡ್ರು, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಕ ಇಲ್ಲ, ಅದನ್ನು ಎಂತ ಮತ್ತು ನಾವು ಇದು ಜಾಸ್ತಿ ಮಾಡ್ಕೊಂತ ಹೇಳಿ ಅವ್ನ ಫ್ರೆಂಡ್ ಇನ್ನೊಂದು ಕಂಪ್ನಿ ಓಪನ್ ಮಾಡ್ದೆ. ಅದು ಬತ್ತ ಮಿಷಿನ್ ಫುಲ್ ಬಾಟ್ಲ್ ಜೊತೆಗೆ ಖಾಲಿ ಬಾಟ್ಲನ್ನು ಪ್ಯಾಕ್ ಮಾಡಿ ಹಾಕಿಸ್ರು ಮಾಡೋದು. ಎಲ್ಲ ಬದೇ ಕಂಪ್ಲೇಂಟ್ ಅಪ್ಸರು ಆಯ್ತು, ಇವ್ರದ್ದು ಕ್ವಾಲಿಟಿ ಒಳ್ಳೆ ಇತ್ತು ಹೌದು, ಆದರೆ ಅದ್ರ ಜೊತೆಗೆ ಖಾಲಿ ಬಾಟ್ಲಿ ಬತ್ತಿತ್ತು ನೋಡಿ. ಅವ ಆ ಖಾಲಿ ಬಾಟ್ಲಿ ಹೆಕ್ಕೋಕೆ ಒಂದು ಮಿಷನ್ ಕಂಡು ಹಿಡ್ದ, ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾ ಹಿಂಗೆ ಮಾಡ್ಲಕ್ಕೆ ಅಂದೇಳಿ ಆಯಿತಾ. ಇವನಿಗೆ ಈಗ ಲಾಸ್ ಆಪಸರು ಆಯಿತು, ಯಾಕಂದ್ರೆ ಆ ಮಿಷಿನ್ ಇನ್ವೆಸ್ಟ್ಮೆಂಟ್ 1.5 ಕೋಟಿ, ಖಾಲಿ ಬಾಟ್ಲಿ ಕಂಡು ಹಿಡಿದು ಮಿಷಿನ್ ಇದು 1.5 ಕೋಟಿ. ಇವನಿಗೆ ಪ್ರಾಡಕ್ಟ್ ಒಳ್ಳೆ ಇತ್ತು, ಪ್ರಾಫಿಟ್ ಇದಿತ್ತು. ಈಗ ಇನ್ನೊಂದು ಮಿಷಿನ್ ಹಾಕಿ ನಾನು ಈ ಥರ ಪ್ರಾಫಿಟ್ ಇಲ್ದಂಗೆ ಆಗಿ ಹೋಯ್ತು. ಅಲ್ಲಿಗೆ ಒಬ್ಬರು ಕಾರ್ಪೆಂಟರ್ ಕೆಲಸ ಮಾಡೋರು ಬಂದರು. ಆಯ್ತು, ಇವ್ರು ಮಾತಾಡ್ತಿದ್ಕೊಂಡು ಎಂತ ಮರ್ರ ಸಮಸ್ಯೆ ಅಂತ ಇಲ್ಲ ಮರ್ರ, ಹಿಂಗೆಲ್ಲ ಮಾಡ್ಕೊಂತ ಈಗ ಆ ಖಾಲಿ ಬಾಟ್ಲಿ ಹಿಡ್ಕೋಕೆ ಒಂದು ಮಿಷನ್ ತಗೊಬಂದು, ಅದಾದಮೇಲೆ ನಮ್ಮ ಪ್ರಾಫಿಟ್ ಲೆವೆಲ್ ಕಮ್ಮಿ ಆಗಿ ಹೋಯ್ತು. ಅದಕ್ಕೆ ಯಾಕೆ ಇಷ್ಟಪತ್ತಲ್ಲಿ ಕೆಡ್ಸ್ಕೊಂಡದ್ದು? ಇಲ್ಲ ಮರ 1.5 ಕೋಟಿ ಆಯ್ತು ಮಿಷನಿಗೆ, ಅದನ್ನ ಹ್ಯಾಂಗೆ ತಗೊಂಡು ನನಗೆ ಗೊತ್ತಿಲ್ಲ. ಏನು ನನಗೆ 1,500 ರೂಪಾಯಿ ಕೊಡಿ ಅಂದ್ರೆ 1,500 ರೂಪಾಯಿಗೆ ಅಂತ 1.5 ಕೋಟಿಗೂ 1,500 ರೂಪಾಯಿ ಕೊಡಿ ಅಂದ್ರೆ ಸೀದಾ ಮಾರ್ಕೆಟಿಗೆ ಬಂದ್ರೆ ಎಂಥರೂ ಒಂದು ಐಟಮ್ ತಗೊಬಂದ್ರು ಆಯಿತಾ. ಅದಕ್ಕೊಂದು ಸ್ವಿಚ್ ಬೋರ್ಡ್ ಕೊಡಿ ಅಂದ್ರೆ ಖಾಲಿ ಬಾಟ್ಲಿ ಹಿಂಗೆ ಹೋತಿತ್ತು, ಒಂದು ಪ್ಯಾನ್ ಆನ್ ಮಾಡಿಬಿಟ್ರು. ಇಷ್ಟೇ ಬುದ್ಧಿವಂತಿಗೆ. ನೀವು ಸಾಫ್ಟ್ವೇರ್ ಹುಡುಕೋದ್ರಾಗಲ್ಲ, ಅದ್ರದ್ದು ಮೂಲ ಹುಡುಕಿ ಕಂಡ್ರೆ ಗಾಳಿ ಬಂತು, ಖಾಲಿ ಬಾಟ್ಲಿ ಎಲ್ಲ ಬಿದ್ದೋಯ್ತು. ಇಷ್ಟೇ ನಾನು ಹೇಳಿದ ಬದುಕಿಪ್ಪದು ಇಷ್ಟು ಸಣ್ಣದು. ನೀವು ಅದನ್ನ ಆಲೋಚನೆ ಮಾಡಿ ಅದಕ್ಕೆ ಉತ್ತರ ಹುಡ್ಕೊಂಡ್ರೆ, ನೀವು ಕ್ಲಿಷ್ಟ ಮಾಡ್ಕೊಂಡ್ರೆ ಅದು ಕ್ಲಿಷ್ಟ, ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ. ಸೊ ಎಲ್ಲದು ನಮ್ಮ ಕಣ್ಣೆದುರಿಗೆ ಇರುತ್ತೆ, ಅದನ್ನು ನಾವು ಸಾಲ್ವ್ ಮಾಡ್ಕೊಂಡ್ರೆ ನಮ್ಮ ಜೀವನನ ಏನು ಅಡ್ಡಗಾಲ ಹಾಕೋಕ್ಕೆ ಎಲ್ಲ ಬರ್ತಿರ್ತಾರೆ. ಅವ್ರು ಇಲ್ದಿದ್ರೆ ನೀವು ಇಂಪ್ರೂವ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮನ್ನು ತೆಗಳುವವರೇ ನಿಮ್ಮನ್ನು ಏಳಿಗೆಗೆ, ನಿಮ್ಮನ್ನು ಯಾರು ನಿಮ್ಮನ್ನು ಏನು ಅವನು ಹ್ಯಾಂಗೆ ಬೆಳ್ತೆ ಕಾಂತೆ ನಾನು ಹೇಳ್ರೆ ಅವನೇ ನಿಮಗೆ, ಅವನು ಇಲ್ದಿರ ನಿಮ್ಮ ಮನೆಗೆ ಚಾಬಿ ಹೇಗೆ ಮನೆಗಂತ್ರಿ. ಸೊ ಹಾಗಾಗಿ ಸಂಗೀತದ ವಿಷಯಕ್ಕೆ ಬರ್ತೆ. ನನಗೆ ಸಂಗೀತದ ABCD ಗೊತ್ತಿಲ್ಲ. ಫಸ್ಟ್ ಪಾಯಿಂಟ್, ಸಂಗೀತ ಹ್ಯಾಂಗೆ ನನ್ನೊಳಗೆ ಬಂತು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಹುಡುಕಿ ಕಂಡವಾಗ ಯಕ್ಷಗಾನದಿಂದ ನನಗೆ ಸಂಗೀತ ಬಂತಂತ ನಾನು ಒಪ್ಕೊಂಡೆ. ಯಾಕಂದರೆ ಮಲ್ಕೊಂಡ್ರು ಭಾಗವತಿಕೆ ಅಂತಿತ್ತು, ಮಲ್ಕೊಂಡ್ರು ಯಕ್ಷಗಾನಕ್ಕೆ ಅಂತಿತ್ತು, ಆ ಮಾತುಗಾರಿಕೆಯಿಂದ ಹಿಡಿದು ಪ್ರತಿಯೊಂದು ಮಲ್ಕೊಂಡ್ರೆ ಬಸರೂರು ಭಾಗದಲ್ಲಿ ನಡೀತಾ ಇರುತ್ತೆ. ಆಮೇಲೆ ಶುಕ್ರವಾರ ಸೋಮವಾರ ಒಂದಿಷ್ಟು ಮೇನ್ ಪೋರ್ಷನ್ಗಳಲ್ಲಿ ಕಂಟಿನ್ಯೂಸ್ ಭಜನೆ. ಇದು ಇಂಡೈರೆಕ್ಟ್ಲಿ ನನ್ನ ಒಳಗಡೆ ಒಳ್ಳೆ AI ಕ್ರಿಯೇಟ್ ಮಾಡಿಬಿಡ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದು ನನಗೆ ಗೊತ್ತಿಲ್ಲದಂಗೆ ಆ ಸನ್ನಿವೇಶಕ್ಕೆ ಓರಿಯೆಂಟೆಡ್ ಹಾಡು ಹಾಕುತ್ತಾರ. ಇದು ಕರಾವಳಿ ಭಾಗದ ನನ್ನ ಒಬ್ಬನಿಗಲ್ಲ, 100% ನಾನು ಬರೆದು ಕೊಡ್ತೆ. ಕರಾವಳಿ ಭಾಗದ ಎಲ್ಲರಿಗೂ ಇದು ರಕ್ತದಲ್ಲಿ ಬಂದುಬಿಟ್ಟಿತ್ತು. ನೀವು ಎಕ್ಸ್ಟ್ರಾ ಮಾಡುವಂಥ ಅಗತ್ಯ ಇಲ್ಲ, ನೀವು ಜಸ್ಟ್ ಪಾಲಿಷ್ ಮಾಡಿ ತಿಕ್ಕಕ್ಕಷ್ಟೇ. ನಿಮ್ಮ ಒಳಗಡೆ ಏನು ಟ್ಯಾಲೆಂಟ್ ಇತ್ತು ನೋಡಿ. ಯಾಕಂದರೆ ಮಹಾಭಾರತದ ಯುದ್ಧ ಆದವಾಗ ಎಲ್ಲ ರಾಜ್ಯದಿಂದ ಕೃಷ್ಣ ಅರ್ಜುನ ಮತ್ತು ಸೈನ್ಯ ಬೇಕಂತ ಕೇಳಿದವಾಗ ಈ ಕರಾವಳಿ ಭಾಗದ ಅರ್ಥಕೆಂಡಗಳಿಗೆ ನಾವು ನಿಮ್ಮ ಗಲಾಟೆಗಿಲ್ಲ ಸ್ವಾಮಿ, ನಿಮ್ಗೆ ಅಡುಗೆ ಬೇಕಾ ನಾವು ಹಾಕ್ತಾವೆ ಆಯಿತಾ. ಅವತ್ತು ಅಡುಗೆ ಮಾಡೋಕ್ಕೆ ಶುರು ಮಾಡಿದವರು ಇವತ್ತಿಗೂ ನಾವು ಅಡುಗೆಗೆ ಫೇಮಸ್. ನಮಗೆ ಗೊತ್ತಿಲ್ಲ ಯಾಕೆ ನಾವು ಇಷ್ಟು ಅಡುಗೆಗೆ ಫೇಮಸ್ ಅಂದೇಳಿ. ಸೊ ಅದೇ ರೀತಿ ನಮ್ಮೊಳಗೆ ಅವತ್ತಿನಿಂದನೂ ನಾನೊಂದು ಓಪನ್ ಮಾಡಿ ಹೇಳ್ತೆ ಕಣಿ, ನಮ್ಮಲ್ಲಿ ಎಲ್ಲೇ ಹೋಗಲಿ ಒಬ್ಬರು ಬದುಕದ ಇದೇ ಇಲ್ಲ, ಇತಿಹಾಸವೇ ಇಲ್ಲ. ಅವ ಬೆಳೆದಾನ ಹೇಳ್ರೆ 1000 ಜನಕ್ಕೆ ಊಟ ಹಾಕೋ ತಾಕತ್ ಲೆವೆಲಿಗೆ ಬೆಳೀತಾ. ಗೊತ್ತೈತೆ? ನೀವು ಯಾವುದೇ ಡಿಪಾರ್ಟ್ಮೆಂಟ್ ಕಾಣಿ, ಹೋಟ್ಲ ಇರಲಿ, ಇಲ್ಲೇ ಪಕ್ಕದಾಗ ಒಬ್ಬರು ಕೂತಿರಲ್ಲ, ಅವರು ಒಬ್ಬರು ಬೆಳೀತಾರದ ತಿಂಕೆ ಮಾಡೋದಿಲ್ಲ. ಅವರೊಬ್ಬರು ಬೆಳೆದಿರೋದು ತಿಂಕ್ ಮಾಡೋದಿದ್ರೆ ಅವ್ರದ್ದು ಎಷ್ಟಿತ್ತು ಅಷ್ಟೇ ಕೆಲಸ ಕಾಣಕ್ಕೆ. ಅವ್ರು ಎಲ್ಲೇ ಹೋದಿದ್ರು ನಮ್ಮಿಂದ ಇನ್ನೊಂದು 500 ಜನಕ್ಕೋ 1000 ಜನಕ್ಕೋ ಊಟ ಹಾಕೋ ಥರಕ್ಕೆ ಏನು ಮಾಡ್ಲಕ್ಕ ಆ ಶಕ್ತಿ ನಮ್ಮ ಕರಾವಳಿ ಭಾಗದವರೆಗಿತ್ತು ಆಯಿತಾ. ನಮ್ಮಲ್ಲಿ ಏಳಿಗೆ ಬಗ್ಗೆ ಥಿಂಕ್ ಮಾಡೋದು ಸ್ವಲ್ಪ ಕಮ್ಮಿ ಆಯಿತಾ. ಯಾಕಂದರೆ ಮನೆಗೆ ಬಂದರೆ ಕೂಡ ಅಪ್ಪ ಅಮ್ಮ ಊಟ ಹಾಕ್ತಾರೆ ನಾಳೆ ಮಕ್ಕಳಿಗೆ ಏಗಳಿಗೆ ಗೊತ್ತಾಯಿತು, ಅವರು ಆ ಹಠ ನಮ್ಮಲ್ಲಿ ಸ್ವಲ್ಪ ಕಮ್ಮಿ. ಆ ಹಠ ಸ್ವಲ್ಪ ಸಿಕ್ಕು ಥರ ಆದರೆ
ವೇದಿಕೆಗಳನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡು ನಾನು ಬೆಳಿಕಂಬತ್ತ ಆಲೋಚನೆ ಬಂದರೆ ಅದೇ ಹೇಳಲ್ಲ, ಅರ್ಧಂಬರ್ಧ ಕಲ್ತನ್ನ ಮುಂದೆ ಪ್ಲೇಸಾಗಿ ಕೂತಿರ್ತಾ ಆಯಿತಾ, ಫುಲ್ ಕಲ್ತು ಎಂಥದ್ದು ಗೊತ್ತಿಲ್ದಾನೆ ಏನು ಹಂಗೆ ಬೇಡ ಮರೆ ಸುಮ್ಮನೆ ಮರೆ ನೀನು ಅವ್ರು ಬೇಕಾದ್ರೆ ಹೋಯ್ಲಿ ಹಿಂದೆಲ್ಲ ಓಡಾಡ್ತಾ. ಸೊ ಇದನ್ನು ನಾವು ಹುಡುಕಿ ಅವನ ಭಾಗದ ಕರ್ಕೊಬಂದು ಫ್ರಂಟಿಗೆ ನಿಲ್ಲಿಸಿದ್ರೆ ಅವನು ಏನಾದ್ರು ಬದುಕ್ತಾ ಜೀವನದಲ್ಲಿ. ಸೊ ಆ ನಿಟ್ಟಿನಲ್ಲಿ ಕಲಾವಿದರನ್ನ ನೀವು ನೋಡಿದವಾಗ, ಕಲೆಗೆ ಸಂಬಂಧಪಟ್ಟವ್ರನ್ನ ನೀವು ನೋಡಿದವಾಗ ಅವ್ರಿಗೊಂದು ಗುರುತಿಸುವಂಥದ್ದು, ಅವರಿಗೊಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಡುವಂಥದ್ದು ಆಯಾಯ ಭಾಗದಲ್ಲಿ ನಡೆದ್ರೆ ಕೊಲಾಬ್ರೇಟರಲ್ಲಿ. ನಾನು ಹೇಳ್ತಿದ್ದು ಒಂದು ಆ್ಯಂಗಲಲ್ಲ, ಇಲ್ಲೊಂದಾಯಿತು ಅಲ್ಲೊಂದಾಯಿತು. ಉದಾಹರಣೆಗೆ ಇಲ್ಲಿನ ಸಾಹಿತ್ಯಗಾರರು ಸಿಕ್ಕರು, ನಮ್ಮ ಭಾಗದ ಯಾರೋ ಹಾಡುಗಾರರು ಸಿಕ್ಕರು, ಮಂಗಳೂರಿನವ್ರು ಇನ್ಯಾರೋ ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಸಿಕ್ಕಿದ್ರು. ಈ ಥರ ಕೊಲಾಬ್ರೇಟಲ್ಲಿ ಆದರೆ ಆವಾಗ ನಿಮಗೆ ಸಂಸ್ಕೃತಿ ಹಂಚಿ ಅದರದ್ದೊಂದು ಬೇರೆ ಶೇಪ್ ಬರುತ್ತೆ ಆಯಿತಾ. ಆ ಥರ ಬೇರೆ ಶೇಪ್ ಬಂದದ್ದೇ ನಾನು ಮ್ಯೂಸಿಕ್ ಮಾಡೋದು. ನಾನು ಇವತ್ತಿನ ಎಲ್ಲ ಮಾಡೋ ಮ್ಯೂಸಿಕ್ಗಳು ಅವ್ರು ಹೇಳಿದ್ರು ತಂದಾನೆ ನಾನೇ ಹಾಡ್ಕೊಂಡು, ತಂದಾನೆ ನಾನೇ ಹಾಡು ಪೇಂಟ್ ಮಾಡ್ತಿಪ್ಪತ್ತಿ, ನಮ್ಮ ಸ್ಟುಡಿಯೋ ಪೇಂಟ್ ಮಾಡ್ತಿಪ್ಪತ್ತಿಗೆ ಟಾಪ್ ಸೀಲಿಂಗಿಗೆ ಹೀಟ್ ಬಪ್ಕಾಗನೆ ಪೇಂಟ್ ಮಾಡ್ತಿದ್ದೆ ನಾನು ಆಯಿತಾ. ಅಷ್ಟೊತ್ತಿಗೆ ಟ್ಯೂನ್ ಬಂತು, ಸೀದಾ ಕೆಳ ಬಂದು ರೆಕಾರ್ಡ್ ಮಾಡಿ ಕಳಿಸಿಕೊಟ್ಟು ನೀವು 100 ವರ್ಷ ಕಾಪಂಗಿಂದ ಒಂದು ಟ್ಯೂನ್ ಕೊಟ್ರಿ ಅಂದ್ರೆ ಡೈರೆಕ್ಟ್ರ್. ನನಗಷ್ಟೇ ಬೇಕಾಯಿತು, ಯಾವ ಪ್ರಶಂಸೆಗಳಿಗೂ ನಾನು ಹೋಗಲಿಲ್ಲ ಆಯಿತೆ. ಅದೆಲ್ಲ ಭಗವಂತ ಒಳಗಡೆ ಇದ್ದ. ನನ್ನ ಹತ್ರ ಏನಿದೆ, ನಾನು ವಾಟರ್ ಟ್ಯಾಪ್ ಅಷ್ಟೇ. ನನ್ನಿಂದ ಏನು ರಿಸೋರ್ಸ್ ಹೋಗಬೇಕು ಅವ್ನು ಬರೆದಿಟ್ಟಿದ್ದ. ಯಾರು ಬರ್ತಾರೆ ಅವ್ರಿಗೆ ನೀರು ಕೊಡು ಸ್ವಾಮಿ, ನನ್ನ ಡ್ಯೂಟಿ ಅಷ್ಟೇ. ನನ್ನ ಹತ್ರ ಇಪ್ಪದೆಷ್ಟು ಒಳಗಡೆ ಏನು ರಿಸೋರ್ಸ್ ಕೊಟ್ಟಿದ್ದಾನೆ ಭಗವಂತ, ಅದನ್ನು ದಾರೆ ಯಾರಿ, ಅದು ಎಲ್ಲಿ ತನಕ ಇರುತ್ತೋ ಗೊತ್ತಿಲ್ಲ. ಅದು ಇರೋದಿಷ್ಟು ದಿವಸ ಸರಿಯಾದ ವ್ಯಕ್ತಿಗಳಿಗೆ ಆ ಸಂಗೀತದ ಸುದೆ ಹೋದರೆ ಸಾಕು ಅಂತ ನನ್ನ ಆಸೆ. ನಿಮ್ಮೆಲ್ಲರಲ್ಲೂ ಇದೆ, ಪ್ರತಿಯೊಬ್ಬನಲ್ಲೂ. ನಮ್ಮ ಕರಾವಳಿ ಭಾಗದಲ್ಲಿ ಕ್ಯಾಸ್ಟಿಗೆ ಓರಿಯೆಂಟೆಡ್ ಯಾವ ಸಂಗೀತವೂ ಅಂಟ್ಕೊಂಡಿಲ್ಲ. ಉದಾಹರಣೆಗೆ ಎಲ್ಲ ಭಾಗವತರ ಲಿಸ್ಟ್ ತೆಗೆದು ನೋಡಿ ನೀವು ಆಯಿತಾ. ಕರೆಕ್ಟ್ ಹುಡುಕರು 2 ಮನೆಗೂ 3 ಮನೆಗೂ ಒಬ್ಬೊಬ್ಬರು ಭಾಗವತರು ಸಿಗ್ತಾರೆ ನಮ್ಮಲ್ಲಿ ಆಯಿತಾ. ಸಂಗೀತಕ್ಕೆ ಸರಸ್ವತಿಗೆ ಜಾತಿ ಭೇದ ಇಲ್ಲ ಆಯಿತಾ. ಅದು ಯಾರ ಮನೆಗೆ ಬೇಕಾದ್ರೆ ಹೋಗ್ತಾರೆ. ನೀವು ಆರಾಧನೆ ಮಾಡಿ ನಿಮ್ಮ ಮನೆಗೆ ಬರ್ತದೆ. ನೀವು ಆರಾಧನೆ ಮಾಡ್ತಾಯಿರಿ, ಲಕ್ಷ್ಮಿನ ಜೊತೆ ಕರ್ಕೊಂಬರ್ತಾಳೆ ಗೊತ್ತೈತೆ. ಲಕ್ಷ್ಮಿ ಬರಬೇಕಾ, ಸರಸ್ವತಿನ ಆರಾಧನೆ ಮಾಡಿ 100%. ಸರಸ್ವತಿನ ಹೇಳಿದ್ರೆ ಸಂಗೀತ ಮಾತ್ರ ಅಲ್ಲ, ಇವ್ರು ಮಾಡ್ತಿರೋ ಡ್ಯೂಟಿ ಅದು ಸರಸ್ವತಿ, ನಾನು ಮಾಡ್ತಿರೋ ಡ್ಯೂಟಿ ಅದು ಸರಸ್ವತಿ. ಇಲ್ಲೇನೋ ಬಂದು ತೆಂಗಿನ ಕಟ್ಟಿ ಕೆಲಸ ಮಾಡ್ತಾನೆ ಅವನು ಸರಸ್ವತಿ, ಅವನಿಗದು ಡ್ಯೂಟಿ. ಸೊ ಆ ಡ್ಯೂಟಿನ ಮಾಡಿ ಲಕ್ಷ್ಮಿ ಬರ್ತಾಳೆ ಇಷ್ಟೇ. ಅದಾದಮೇಲೆ ಯಾರೆಲ್ಲ ಭಾಗವಹಿಸಿದ್ದೀರಿ, ಸೊ ನಮ್ಮಲ್ಲಿ ಒಂದು ಪ್ರತೀತಿ ಇದು ಕಿಶೋರ್ ಕುಮಾರ್ ಕಣಂಗೆ ಹಾಡ್ತಾರಲ್ಲ ಮರ ಅವ್ರನ್ನ ಕರ್ಕಬಾ, ಶ್ರೇಯ ಘೋಷಾಲ್ ಕಣಂಗೆ ಹಾಡ್ತಾರಲ್ಲ ಅವ್ರನ್ನ ಕರ್ಕಬಾ. ಈ ಚೌಕಟ್ಟಿಗೆ ನಿಮ್ಮ ಸಂಗೀತ ಸೀಮಿತವಾಗದೇ ಇರಲಿ ಅಂತ ನನ್ನ ಆಶಯ. ನಿಮ್ಮ ವ್ಯಕ್ತಿತ್ವಕ್ಕೆ ಓರಿಯೆಂಟೆಡು, ನಿಮ್ಮ ಸ್ವರ ಹೊರಗಡೆ ಬರೋ ಥರ ನೀವು ಗುರುತಿಸ್ಕೊಳ್ಳೋ ಥರ ಆದರೆ ಮಾತ್ರ ನಿಮ್ಮ ಊರಿನವ್ರು ಹೊರಗಡೆ ಬರ್ತಾರೆ. ನೀವು ಬಸರೂರಿ ಬೇಡ, ನೀವು ನಿಮ್ಮೂರನ್ನ ಬೆಳೆಸ್ರೆ ಸಾಕು ಆಯ್ತು. ಬಸರೂರಿಗೆ ಬೆಳೆಸಕ್ಕೆ ಬಸರೂರು ಬೆಳೆದಲ್ಲ, ಅಲ್ಲಿ ಹುಟ್ಟಿ ಬೆಳೆದನಿದ್ದ ಅವನೇನೋ ಮಾಡ್ತಾರೆ ಅಲ್ಲಿನವರು. ಸೊ ನಿಮ್ಮ ಭಾಗದ ಕಲಾವಿದರನ್ನ ಬೆಳಕಿ ಕೊಡೋಕ್ಕೆ, ಕಲಾವಿದರನ್ನ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಏನೆಲ್ಲ ಮಾಡೋ ಸಾಧ್ಯತೆ ಇದೆ. ನಿಮ್ಮಲ್ಲಿ 1 ರೂಪಾಯಿ ಕೊಟ್ಟರು ಸಾಕು. ನಾನೊಂದು ಕಾಲೇಜಿಗೆ ಹೋಗಿದ್ದೆ. ಕಾಲೇಜಿಗೆ ಹೋಗಿ ಇಲ್ಲಿ ಯಾರೆಲ್ಲ ಟ್ಯಾಲೆಂಟೆಡ್ ಇದ್ರು ನಾನು ಹೇಳಿದಾಗಲಿಕ್ಕೆ ಒಂದಿಷ್ಟು ಜನ ಎಲ್ಲರೂ ಅವನ. ಸೊ ನನಗೆ ಖುಷಿ ಆಯಿತು. ಒಬ್ಬ ವ್ಯಕ್ತಿ ತನ್ನನ್ನು ಬಿಟ್ಟು ಇವ ಸೂಪರ್ ಇದ್ದಾನೆ ಹೇಳೋಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅವನ ಹತ್ರ ಯೋಗ್ಯತೆ ಇದ್ದರೆ ಮಾತ್ರ ಕೈ ಬೆರಳು ಅಲ್ಲಿ ಬರ್ತದೆ, ಇಲ್ದಿರ ನಾನೇ ಅಂತಾರೆ. ಸೊ ಎಷ್ಟು ಜನ ಬಂದರೂ ನನಗೆ ಅಲ್ಲಿ ಕರೆದಕ್ಕೆ ನಂಗೆ ಖುಷಿ ಆಯಿತು. ನಾನೆಂತ ಮಾಡಿದೆ, ನಿಮ್ಮ ಪ್ರದರ್ಶನ ಎಂತ ಇತ್ತು, ಒಂದು ಹಾಡಿನ ಮೂಲಕ ನೀವು ಹಾಡ್ಕೊಡಿ, ಯಾರನ್ನ ಜನರೇ ಓಟ್ ಕೊಡ್ತೀರ ನೋಡಿ. ಸೊ ಎಲ್ಲರೂ ಓಟ್ ಕೊಟ್ಟರು. ಅದ್ರಾಗ ಒಬ್ಬರದ್ದು ಮೇಜರಾಗಿ ಬಂತು ಆಯಿತಾ. ನೀವೆಲ್ಲ ಓಟ್ ಕೊಟ್ಟೋದಕ್ಕೋಸ್ಕರ ಇವ್ರದ್ದು ಶಾಲೆದು ಎಂತ ಇತ್ತು ಅದನ್ನು ನಾನು ಕೊಡ್ತೆ ಅಂತ ಹೇಳಿ ಅವ್ರು ಕೊಟ್ಟ ದುಡ್ಡನ್ನು ಅವ್ರ ಕೈಗೆ ವಾಪಸ್ ಕೊಟ್ಟು ಅವನ ಶಾಲೆ ಫೀಸಿಗೆ ಅಂತ ಹೇಳಿ ಮಾಸ್ಟರ್ ಕೈ ಕೊಟ್ಬಿಟ್ಟೆ. ಸೊ ನೀವು ಪ್ರತಿ ಸಲಕ್ಕೂ ಸ್ಟೂಡೆಂಟಿಗೆ ಎಲ್ಲರಿಗೂ ಹೇಳಿದೆ, ಪ್ರತಿ ಸಲಕ್ಕೂ ಈ ಥರದ್ದೊಂದು 15 ದಿವಸಕ್ಕೊಂದು ಪ್ರೋಗ್ರಾಮ್ ಮಾಡಿ 1 ರೂಪಾಯಿ ಕೊಡಿ ಆಯಿತಾ. ನಮ್ಮ ಬಸರೂರಲ್ಲಿ 9,500 ಜನ ಇದ್ದರು. 1 ರೂಪಾಯಿ ಒಟ್ಟು ಆಯ್ತಾನೆ ಹೇಳ್ರೆ 9,500 ಒಟ್ಟತ್ತು ಆಯಿತಾ. ಅವನಿಗೆ ಬದುಕೋಕ್ಕಾಗತ್ತೆ ಸ್ವಾಮಿ, ಬದುಕೋಕ್ಕೆ ಸಾಕು, ಅವನೇನೋ ಅದರಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ನಮ್ಮೊಳಗಡೆಯಿಂದ 1 ರೂಪಾಯಿ ಕಾನ್ಸೆಪ್ಟಲ್ಲಾದರೂ ಆ ಬದುಕು ಹೊರಗೆ ಬಂದರೆ ಒಬ್ಬರಿಗೆ ನಮ್ಮ ಬಸರೂರಲ್ಲಿ ಒಂದು ಶಾಲೆ, ನಾನು ಓದಿದ ಶಾಲೆ, ಆ ಶಾಲೆಗೂ ಅಷ್ಟೇ ಒಂದು ಸಮಸ್ಯೆ ಹೇಳಿ ಟೀಚರಿಗೆ ಸ್ಯಾಲ್ರಿ ಬರ್ತಾಯಿಲ್ಲ ನಾಳೆ. ನನ್ನ ಏನು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಿರಲಿ, ಸಿಂಗರ್ಸ್ ಆಗಿರಲಿ, ಇವರೆಲ್ಲರ ಹತ್ರ ಇದು ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದೆ. 100 ರೂಪಾಯಿ ಕೊಡಿ ಸ್ವಾಮಿ, ಒಂದು 80 ಮಕ್ಕಳಿದ್ರು, ಅಟ್ಲೀಸ್ಟ್ ಅವ್ರ ಭವಿಷ್ಯಕ್ಕೆ ಆತನಾಳಿ. ಇವತ್ತಿಗೆ ಹತ್ರ 40,000 ಒಟ್ಟಾತಿತ್ತು. ಮನಸ್ಸಿದ್ರೆ ಮಾರ್ಗ ಗೊತ್ತಾಯ್ತೆ.
ಯಾರೋ ಹೈದರಾಬಾದಿನ ಸಿಂಗರ್ಸು ಇಲ್ಲಿನ ಒಂದು ಹಳ್ಳಿ ಶಾಲೆಗೆ ಎಜುಕೇಷನ್ಗೋಸ್ಕರ ತಿಂಗಳಿಗೆ 100 ರೂಪಾಯಿ ಕೊಡೋ ಥರ ಒಂದು ಅಪ್ಲಿಕೇಶನ್ ಮಾಡೋದಕ್ಕೆ ಎಲ್ಲರೂ ಹಾಕ್ತಿದ್ರು ಅಂತ ಹೇಳಿದ್ರೆ ನಮ್ಮೂರಿನ ಪ್ರತಿಭೆಗಳಿಗೆ ನಾನು ಯಾವಾಗ ಹಾಕಾಗ? ಮನಸ್ಸಿದ್ರೆ ಏನು ಬೇಕಾದ್ರೆ ಸಾಧ್ಯತೆ ಆಗ್ತದೆ. ಅವರಿಗೊಂದು ಬೆಳಕು ಕೊಡೋ ಥರ ಮಾಡಿ. ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿ ಒಂದು ಸಣ್ಣ ಹೇಳಿ ನಾನು ಕ್ಲೋಸ್ ಮಾಡಿಬಿಡ್ತೆ, ಆಮೇಲೆ ನಿಮ್ಗೆ ಜಾಸ್ತಿ ಬೋರ್ ಮಾಡೋಕೆ ಹೋಗಲ್ಲ. ಸಂಗೀತ ನಮ್ಮ ದೇಹದ ಎಲ್ಲ ಬಾಧೆಗಳನ್ನು ಕ್ಲಿಯರ್ ಮಾಡುವಂಥ ಒಂದೇ ಒಂದು ಬೀಗದ ಕೈ. ನಿಮ್ಗೆ ಯಾವ ಟ್ಯಾಬ್ಲೆಟು ಬೇಡ. 42 ವರ್ಷ ಇನ್ನೂ ಯಾವುದು ಟ್ಯಾಬ್ಲೆಟಿಗೂ ನಾನು ಹೋಗಲಿಲ್ಲ. ನನಗೆ ಎಂಥ ಔಷಧಿಯೂ ಸಂಗೀತವೇ, ನನಗೆ ಕ್ಯೂರಿಂಗ್ ಮಾಡೋಕ್ಕೂ ಅದು ಸಂಗೀತವೇ. ಇವತ್ತಿಗೆ ನಾನು ಇಷ್ಟು ಗಟ್ಟಿ ಇದ್ದೆ ಅಂತ ಹೇಳಿದ್ರೆ ಡೈಲಿ 3 ಅವರ್ ನಿದ್ದೆ ಮಾಡ್ತೇನೆ ನಾನು ಅಷ್ಟೇ. 3 ಅವರಿಂದ ಮ್ಯಾಕ್ಸಿಮಮ್ ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ 4 ಅವರ್ ನಿದ್ದೆ ಮಾಡ್ತೆ. ಇದು ಉದ್ದೇಶವೇ, ಅದರ ಸ್ಟ್ರೆಂತೇ ಸಂಗೀತ. ನೀವು ಸಂಗೀತ ಕಡೆಗೆ ಒಲವು ಕೊಡಿ. ನಮ್ಮ ಡಿ ಎನ್ ಇರುವಂಥ ಏನು ಪ್ರಾಬ್ಲಮ್ಸ್ ಇದೆ, ಡಿ ಎನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ನಮ್ಮ ಮುಂದಿನ ಫ್ಯೂಚರ್ ಜನ್ರೇಷನ್ನವರಿಗೆ ನೀವು ಅದು ಮಾಡೋದ್ರಿಂದ, ನೀವು ಕೇಳೋದ್ರಿಂದ, ನೀವು ಹಾಡೋದ್ರಿಂದ ಆ ಜೆನೆಟಿಕ್ ಇಶ್ಯೂಸ್ ಏನಿದೆ ಇಷ್ಟು ವರ್ಷದಿಂದ ಅದೆಲ್ಲ ಕ್ಲಿಯರ್ ಆಯ್ತಾ ಬರುತ್ತೆ. ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಆಯಿತಾ. ಒಂದು ಸಂಗೀತ, ಒಂದು ಮ್ಯೂಸಿಕ್ ಮೂಲಕ ಒಂದು ಲೋ ಸ್ಟೋನನ್ನು ಲಿಫ್ಟ್ ಮಾಡುವಂಥ ತಾಕತ್ತಿದೆ. ನಿಮ್ಗೆ ಅದು ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ಸೌಂಡ್ ಕ್ಯಾನ್ ಲಿಫ್ಟ್ ದ ಸ್ಟೋನ್ ಅಂತ ಒಂದು ಟೈಪ್ ಹಾಕಿ ನೋಡಿ. ಸೌಂಡು ಕಲ್ಲನ್ನು ಎತ್ತುತ್ತೆ. ಸೊ ಹಿಂದಿನ ಕಾಲದಿಂದ ಎಲ್ಲ ಬಂದಿದೆ. ನಮ್ಗೆ ಅದಾದಮೇಲೆ ಎಲ್ಲ ನಮ್ಗೆ ಮಂಡಿ ಪೆಟ್ಟಾಯ್ತಾ ಗೊತ್ತಿಲ್ಲ. ಅದಾದಮೇಲೆ ಅದನ್ನೆಲ್ಲ ಬಿಟ್ಕೊಂಡು ಬಾಕಿ ಕೆಲಸಕ್ಕೆಲ್ಲ ಆಬ್ಸರ್ವ್ ಮಾಡ್ತು. ಸೊ ಆ ಮಂಡಿ ಪೆಟ್ಟದೆಲ್ಲ ಹೋಯ್ಲಿ. ಇನ್ನೊಂದು ಸ್ವಲ್ಪ ಇವತ್ತಿನ ಕಾಲಘಟ್ಟಕ್ಕೆ ಏನು ಬೇಕು, ಒಂದು ಸೌಂಡ್ ಕೇಳೋದ್ರ ಮೂಲಕ ನಮ್ಮ ದೇಹದಲ್ಲಿ ದೇವಸ್ಥಾನದ ಗಂಟೆ ಬಗ್ಗೆ ಇವ್ರ ಹತ್ರ ಹೇಳ್ತಿದ್ದೆ. ಯಾಕೆ ದೇವಸ್ಥಾನ ಗಂಟೆ ಹೊಡಿಕ ನೋಡಿ, ದೇವಸ್ಥಾನ ಗಂಟೆ ಅಲ್ಲಿ ನಿಂತ್ಕೊಂಡು ಇಲ್ಲೂ ಹೊಡೋದಲ್ಲ, ದೇವಸ್ಥಾನದ ಗಂಟೆ ಕೆಳಗೆ ನಿಂತ್ಕೊಂಡು ಗಂಟೆ ಹೊಡಿಬೇಕು. ಅದ್ರ ಬರುವಂಥ ವೈಬ್ರೇಷನ್ನು ಪ್ರತಿ ಗಂಟೆಲಿ ದ್ವಾರದಲ್ಲಿ ಒಟ್ಟು 3 ಗಂಟೆ ಇರುತ್ತೆ. ಮುಖ್ಯ ದ್ವಾರದಲ್ಲಿ ದೊಡ್ಡದು, ಅದಾದಮೇಲೆ 2ನೇ ದ್ವಾರದಲ್ಲಿ ಸಣ್ಣದು, ಅದಾದಮೇಲೆ ಹೆಬ್ಬಾಗ್ಲ ಹತ್ರ. ಈ 3 ಗಂಟೆಯಲ್ಲಿ 3 ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಆ 3 ಫ್ರೀಕ್ವೆನ್ಸಿ ನೀವು ದೇವಸ್ಥಾನದ ಒಳಗಡೆ ಹೋಗೋತ್ತಿಗೆ ನಿಮ್ಮ ಮನೆಯಿಂದ ನೀವು ಬಂದಂಥ ಎಲ್ಲ ನೆನಪುಗಳು ಅದೆಲ್ಲ ಕ್ಲಿಯರಾಗಿ ಒಳಗಡೆ ಹೋಗ್ತೀರಿ. ಒಳಗಡೆ ಹೋದವಾಗ ಒಳಗಡೆ ಗರ್ಭಗುಡಿ ಸುತ್ತು ಹಾಕಿದ ಗಂಟೆ ಅದು ಅಷ್ಟೇ ಒಂದೊಂದು ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿನ ಹೊಡೆದವಾಗ ಅಲ್ಲಿಗಿರುವಂಥ ವೈಬ್ರೇಷನ್ ನಿಮ್ಗೆ ಕ್ರಿಯೇಟ್ ಆಗಿ ನಿಮ್ಮ ಮೆದುಳಲ್ಲಿರುವಂಥ ಬ್ಲಡ್ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಅಬ್ಸರ್ವ್ ಆಗುತ್ತೆ. ಯಾವಾಗ ಅದು ಸ್ಪಾರ್ಕ್ ಆಗುತ್ತೆ ನಿಮ್ಮ ಒಳಗಡೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ. ಅಲ್ಲಿಂದ ನೀವು ಒಳ್ಳೆ ಮೂಡಲ್ಲಿ ಬರ್ತದೆ. ದೇವ್ರ ಗರ್ಭಗಡೆಯಲ್ಲಿ ಕೂತು ದೇವ್ರ ಆಶೀರ್ವಾದ ಮಾಡೋಕ್ಕಿಂತ ಜಾಸ್ತಿ ಇಲ್ಲಿ ಒಳಗಡೆ ಬಂತಾರಲ್ಲ ಎಲ್ಲರೂ ಒಂದೇ ತಲೆಯಲ್ಲಿ ಬರ್ತಾರೆ. ಒಳ್ಳೆದಾಯ್ಕು ಇಲ್ಲಿ ಬಂದ್ಕೊಂಡು ಅವನೊಂದು ಹಾಳು ತೆಗಿಕನಳಿ ಯಾರೂ ಬರ್ತಿಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಬಪ್ಪದು, ಗರ್ಭಗುಡಿಯೊಳಗೆ ಹೋಗ್ಬತ್ತಿ, ಭಗವಂತ ನಂಗೊಂದು ಕಷ್ಟ ಇತ್ತು ಅದನ್ನು ಬಗೆಹರಿಸಿ ಕೊಟ್ಟರೆ ಸಾಕಂದೇಳಿ. ಈ ರೀತಿ ಪ್ರತಿಯೊಂದು ದೇವಸ್ಥಾನಗಳು ಅದಕ್ಕಾಯ ಪರಿಧಿಯಲ್ಲಿ ಅದು ಕ್ರಿಯೇಟ್ ಮಾಡಿದ್ದಾರೆ. ಆ ವೈಬ್ರೇಷನ್ ಓರಿಯೆಂಟೆಡ್ ಕ್ರಿಯೇಟ್ ಮಾಡಿ. ತಿರುಪತಿ ಹೋದ ಕೂಡ ದುಡ್ಡು ಸಿಗುತ್ತಂತ ಯಾರು ಹೇಳಿಕೊಟ್ಟದ್ದು ನಿಮಗೆ? ಅನ್ನಪೂರ್ಣೇಶ್ವರಿಗೆ ಹೋದ ಕೂಡ ಅಲ್ಲಿ ಹೋದರೆ ಅನ್ನಭಾಗ್ಯ, ಮನೆಯಲ್ಲಿ ಇರುವಂಥ ಅನ್ನಭಾಗ್ಯದೆಲ್ಲ ಸಾಲ್ವ್ ಆಗುತ್ತೆ. ನಮಗೆ ಅನ್ನದಲ್ಲಿ ಯಾವ ಸಮಸ್ಯೆ ಬರ್ತಲ್ಲ. ಅನ್ನಪೂರ್ಣೇಶ್ವರಿಗೆ ಹೋದಾಗ ಆಗುತ್ತಲ್ಲ, ಯಾರು ಹೇಳಿಕೊಟ್ಟದ್ದು? ಕೊಲ್ಲೂರಿಗೆ ಹೋದವಾಗ ಶಕ್ತಿ ಸಿಕ್ಕುತ್ತಾನೆ, ಯಾರು ಹೇಳಿಕೊಟ್ಟದ್ದು ನಿಮಗೆ? ಇದೆಲ್ಲವೂ ಆಯಾಯ ಟೆಂಪಲ್ನ ಚೌಕಟ್ಟಿನ ಅಳತೆ. ನಾನು ಸಂಗೀತ ಇಷ್ಟೇ ಕಲ್ತದ್ದು. ಪ್ರತಿಯೊಂದು ಚೌಕಟ್ಟಿಗೆ ಒಂದು ಅಳತೆ ಇದೆ. ಆ ಅಳತೆ ಒಳಗಡೆ ಸಂಗೀತ ಬಂದವಾಗ ಅದರದ್ದೊಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗ್ತದೆ. ಅದು ನಿಮ್ಮ ಬ್ಲಡ್ ಸೆಲ್ಸಲ್ಲಿ ಆ ವೈಬ್ರೇಷನ್ ಕ್ರಿಯೇಟ್ ಮಾಡ್ತದೆ. ಆ ಕ್ರಿಯೇಟ್ ಆದವಾಗ ನಿಮ್ಮ ಒಳಗಡೆ ಇರುವ ಎಲ್ಲ ಬ್ರೈನ್ನಲ್ಲಿ ಇರುವಂಥ ಇದು ಒಳಗಡೆ ಆಲ್ರೆಡಿ ಇದೆ, ಅದು ಆ್ಯಕ್ಟಿವೇಟ್ ಆಗ್ತದೆ. ಆ ಸ್ಪಾರ್ಕಿಗೋಸ್ಕರ ಎಲ್ಲರೂ ಟೆಂಪಲಿಗೆ ಹೋಗ್ತಾರೆ. ಆ ಟೆಂಪಲ್ ಓರಿಯೆಂಟೆಡ್ ಆ ಭಗವಂತನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಲಕ್ಷ್ಮಿ ಅಂದರೆ ಒಂದು ನಮ್ಮ ದೇಹ ಭಾಗದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ದೇಹದಲ್ಲಿ ಇರುವಂಥದ್ದು 70% ವಾಟ್ರು, 30% ಏನು ಮಾಂಸ ಇರೋದು. ಹಾಗೆ ಇಡೀ ಪ್ರಪಂಚದಲ್ಲಿ 70% ಹೆಣ್ಮಕ್ಳಿದ್ರು, 30% ಗಂಡು ಮಕ್ಕಳಿದ್ರು. ಅಂದರೆ ಹೆಣ್ಮಕ್ಳು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಗಂಡು ಮಕ್ಕಳು ಏನಾದ್ರು ಮಾಡ್ತಾರೆ. ಹಾಗಾಗಿ ನಿಮ್ಮ ಸಪೋರ್ಟು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಲ್ಲೇ ಇರುವಂಥದ್ದು, ಹೆಂಗಸರ ಕೈಯಲ್ಲೇ ಇರುವಂಥದ್ದು ಎಲ್ಲ ಕೀ. ನೀವು ಸ್ವಲ್ಪ ಮನಸ್ಸು ತೆರೆದು ಮುಂದಿನ ಜನ್ರೇಷನ್ ಇರುವಂಥ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ಈ ಮೊಬೈಲಾಗಿ ಹೇಳೋದನ್ನೆಲ್ಲ ಸ್ವಲ್ಪ ನಿಲ್ಲಿಸಿ ಅವ್ರಿಗೆ ಈ ಥರ ಆ್ಯಕ್ಟಿವಿಟೀಸ್ಗಳಿಗೆಲ್ಲ ಹಾಕಿ ಸ್ವಲ್ಪ ದೇವಸ್ಥಾನ ಕಡೆಗಳಿಗೆ ಅಥವಾ ಸಂಗೀತ ಕಾರ್ಯಕ್ರಮಗಳಿಗೆ ಸ್ವಲ್ಪ ಹೋಗೋ ಥರ ಮಾಡಿದ್ರೆ ಖಂಡಿತ ಈ ಭಾಗದ ಎಲ್ಲ ಏನು ಸಂಗೀತಗಾರರಿಗೂ ಒಂದು ಬೆಳಕು ಸಿಗ್ತದೆ. ಹಾಗೆ ಎಲ್ಲರೂ ಜೊತೆ ಸೇರಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಇರಿ. ಒಂದಿಷ್ಟು ಇವ್ರಿಗೆ ಹೇಳ್ತಾ ಇದ್ದೆ, ಈಗ ಯಾರೆಲ್ಲ ಸಂಗೀತಗಾರರು ಬಂದಿರಲ್ಲ ಅವ್ರದ್ದೆಲ್ಲರೂ ಇಟ್ಕೊಂಡು ಒಂದು ಆಲ್ಬಮ್ ಥರ ಮಾಡಿ, ಒಂದು ನೆನಪಿಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಇಂಡಿವಿಜುವಲ್ ಹಾಡೋ ಥರ ಮಾಡಿ, ಅವರ ಸ್ವರದಲ್ಲೇ ಇಂಡಿಪೆಂಡೆಂಟ್ ಹಾಡು ಸಿಕ್ಕೋ ಥರ ಇಲ್ಲಿ ಅದಕ್ಕೊಂದು ಅಪ್ಲಿಕೇಶನ್ ಮಾಡಿ.
ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಿ, ಅವ್ರಿಗೊಂದು ಬೆಳಕು ಕೊಡಿ. ನೀವು ಇಲ್ಲಿ ಬಂದು ಪುರಸ್ಕಾರ ಕೊಡೋದ್ರ ಜೊತೆಗೆ ಅವ್ರು ಹಾಡಿ ಆದಮೇಲೆ ಅವ್ರದ್ದೊಂದು ಹಾಡು ಯೂಟ್ಯೂಬಲ್ಲಿ ಬಂದರೆ ಲೈಫ್ ಟೈಮ್ ಅವ್ರಿಗೆ ಅಚೀವ್ಮೆಂಟ್. ಲೈಫ್ ಟೈಮ್ ನೀವು ಕೊಡುವಂಥ ಎಲ್ಲ ಮೆಡ್ಲಿಕ್ಕಿಂತ ಸೂಪರ್ ಅದು. ಅವ್ರು ಎಲ್ಲಿ ಬೇಕಾ ತೋರಿಸ್ಕೊಡ್ತಾರೆ ಅದನ್ನ. ಅವರು ಇನ್ನು ಎಲ್ಲೇ ಹಾಡೋಕೆ ಹೋದ್ರೆ ನಂದೊಂದು ಹಾಡು ಯೂಟ್ಯೂಬಲ್ಲಿ ಇತ್ತು ಕೇಳಿ ಅಂತಾರೆ. ಸೊ ಆ ರೀತಿ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಕೊಡಿ ಸ್ವಾಮಿ. ನೀವು ನಮ್ಮ ಸ್ಟುಡಿಯೋಗೆ ಒಂದು ಸಲ ಬನ್ನಿ, ಆ ಸ್ಟುಡಿಯೋದಾಗ ಒಂದು ಬೋರ್ಡ್ ಹಾಕಿಟ್ಟಿದ್ದೆ ನಾನೆಲ್ಲ ಕೆಲಸ ಆದಮೇಲೆ ಒಂದು ಬೋರ್ಡ್ ಹಾಕ್ತೆ. ಗಾರಿ ಕೆಲಸ ಮಾಡಿದಾರೆ ಯಾರು, ಎಲೆಕ್ಟ್ರಿಕಲ್ಸ್ ಕೆಲಸ ಮಾಡಿದಾರೆ ಯಾರು, ಪ್ಲಂಬಿಂಗ್ ಕೆಲಸ ಮಾಡಿದಾರೆ ಯಾರು, ಪ್ರತಿಯೊಬ್ಬರದ್ದು ಹೆಸರು ಹಾಕಿ ಅವ್ರದ್ದು ಫೋನ್ ನಂಬರ್ ಥರ ಹಾಕಿಟ್ಟಿರ್ತೆ. ನೀವು ಬೈಯುವುದಾರೋ ಅವರಿಗೆ ಬೈನಿ ಅಂದೇಳಿ. ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಹುಟ್ಟಿದಂಥ ಮಗುವಿಂದ ಹಿಡಿದು, ಚಿಕ್ಕ ಮಗುವಿಂದ ಹಿಡಿದು ಮುದಿ ವಯಸ್ಸಿನ ಏನೋ ಮುದುಕರವರೆಗೂ ಎಲ್ಲರಿಗೂ ಬೇಕಾಗಿದ್ದು ಅಟೆನ್ಷನ್. ಎಲ್ಲರಿಗೂ ಬೇಕಾಗಿದ್ದು ನೀವು ಅವ್ರನ್ನ ಗುರುತಿಸ್ಬೇಕು. ಆ ಗುರುತಿಸೋದ್ರಲ್ಲೇ ಇರುವಂಥ ಜೀವನ. ಆ ರೀತಿ ನೀವು ಎಲ್ಲರ ಬದುಕನ್ನು ಗುರುತಿಸೋ ಥರ ಆಗಲಿ, ಎಲ್ಲರ ಬದುಕಿಗೂ ನಿಮ್ಮ ಏನೋ ಜೀವನದ ಒಂದು ಮೌಲ್ಯವಾದಂಥ ಬೆಳಕು ಸಿಗೋ ಥರ ಆಗಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ಸಂಗೀತ ಸಿನಿಮಾ ಮಂದಿರಕ್ಕೆ ಹೋಗಿ ಪಿಕ್ಚರ್ ಟಾಕಿಸಿ ನೀವು ಅದು ಯಾಕಂತ ಹೇಳಿಬಿಡ್ತೀವಿ. ಇವರಿಗೂ ಮೊನ್ನೆ ಹೇಳಿದೆ. ಮೊದಲೊಂದು ಕಾಲಘಟ್ಟ ಇದ್ದಿತ್ತು, ನೀವು ಅದ್ಭುತವಾದ ಸಂಗೀತಗಳನ್ನು ಅದೇ ರೀತಿಯಲ್ಲಿ ನೀವು ಕೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಹಾಗಲ್ಲ. ಸ್ಯಾಮ್ ಅಂತ ಒಂದು ಟೆಕ್ನಾಲಜಿ ಬಂದಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ, ನೀವು ಹೊರಗಡೆ ಏನು ಕೇಳ್ತೀರಿ ಅದೇ ಶಬ್ದಗಳು ನಿಮಗೆ ಥಿಯೇಟ್ರಲ್ಲಿ ಬರುವಂಥ ಕಾಲಘಟ್ಟ ಈಗ ಬಂದಿತ್ತು. ಪಿಕ್ಚರ್ ಟಾಕಿಸಿಗೆ ಹೋಯ್ನಿ, ಪಿಕ್ಚರ್ ಲೈಕ್ ಇಲ್ಲಿಯಾ, ಕಣ್ಣು ಮುಚ್ಕೋ ಕೂಕಣಿ. ಅಲ್ಲಿಂದ ಎದುರು ಬಪ್ಪ ಸೌಂಡ್ ಇತ್ತಲ್ಲ, ನಮ್ಮ ಬಾಡಿಯಲ್ಲಿರುವಂಥ 70% ಡಿಸೀಸನ್ನು ಖಾಲಿ ಮಾಡುವಂಥ, ಅದನ್ನು ಕ್ಲಿಯರ್ ಮಾಡುವಂಥ ಶಕ್ತಿ ಆ ಸೌಂಡಿಗಿದೆ. ಥಿಯೇಟ್ರಲ್ಲಿ ಬರುವಂಥ ಸೌಂಡು ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಫ್ರೀಕ್ವೆನ್ಸಿಗಳನ್ನು ನಿಮಗೆ ಎಟ್ ಎ ಟೈಮ್ ಅಳಿಸುತ್ತೆ, ನಿಮ್ಮನ್ನು ನಗಿಸುತ್ತೆ, ನಿಮಗೆ ಸಿಟ್ಟು ಬರ್ಸುತ್ತೆ. ಇದು ಎಲ್ಲ ಕಡೆ ಸಿಕ್ಕುವುದಿಲ್ಲ. ಟಾಕೀಸಿಗೆ ಹೋದವಾಗ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಇಲ್ವಾ ಕಣ್ಣು ಮುಚ್ಕೊಂಡು ಅಲ್ಲಿಂದ ಬರುವಂಥ ಸೌಂಡನ್ನು ಮಾತ್ರ ಅಬ್ಸರ್ವ್ ಮಾಡಿ ಎಲ್ಲ ಡಿಸಿಷನ್ಗಳನ್ನ ಅದಕ್ಕೋಸ್ಕರ ಸಂಗೀತದಲ್ಲಿ ಒಂದೊಂದು ರಾಗ ಹಾಡ್ಕೊಳ್ಳಿ ಮಳೆ ಬರುತ್ತೆ, ಒಂದೊಂದು ರಾಗ ಹಾಡ್ಕೊಳ್ಳೋದು ದೀಪ ಹಚ್ಚುತ್ತಾನೆ ಹೇಳ್ತಾರೆ. ಸುಮ್ಮನೆ ಹೇಳ್ತಾ ಇಲ್ಲ. ಅದು ಆ ಫ್ರೀಕ್ವೆನ್ಸಿಗಳು ಬಂದಾವಾಗ ನಮ್ಮ ಬಾಡಿ ಒಳಗಿರುವಂಥ 70% ವಾಟರ್ ಏನಿದೆ ಅದು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆದಗಳಿಗೆ ನಿಮ್ಮ ಒಳಗಡೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ಬೆಳಕನ್ನು ಅದು ಕೊಡುತ್ತೆ. ಆ ರೀತಿ 24/7 ಸಂಗೀತದ ಒಳಗಡೆ ಇರಿ. ಈಗ ರೀಸೆಂಟ್ ಬಂದಂಥ ರಿಸರ್ಚ್ 30 kHz ಅಂತ ಒಂದು ವೇವ್ ಸೌಂಡ್ ಇತ್ತು. ಆ ಸೌಂಡನ್ನು ನೀವು ಕಂಟಿನ್ಯೂಸ್ ಡೈಲಿ ಒಂದು 20 ನಿಮಿಷ ಕೇಳೋದಿದ್ರೆ ನಿಮ್ಮ DNA-ಯಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು, ಉದಾಹರಣೆಗೆ ಎಲ್ಲ ಈಗ ಹೇರ್ ಫಾಲ್ಸು ಈ ಥರದ್ದೆಲ್ಲ ಇರುತ್ತಲ್ಲ, ಮುಂದಿನ ಜನ್ರೇಷನ್ ಅವರಿಗೆ ಅದು ಬರಬಾರ್ದಂತ ಇದ್ದರೆ ಈ ಫ್ರೀಕ್ವೆನ್ಸಿಗಳನ್ನು ನೀವು ಕಂಟಿನ್ಯೂಸ್ ಆಗಿ 15 ನಿಮಿಷ 20 ನಿಮಿಷ ದಿನಕ್ಕೆ ಕೇಳೋದ್ರಿಂದ ಅದೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೆ ಅಂತ ಸೈಂಟಿಫಿಕ್ಲಿ ಪ್ರೂವ್ ಇದೆ. ಸೊ ರಿಸರ್ಚ್ ಮಾಡಿ ಸಂಗೀತದ ಈಗಲಿಂದಲ್ಲ, ಏನೋ ಇವತ್ತಿಗಿರುವಂಥ ಸಮಸ್ಯೆಗಳನ್ನು ಆ ಕಾಲಕ್ಕೆ ಪುರಂದರದಾಸರು ಅವ್ರು ಹಾಡಲ್ಲಿ ಪೂರ ಬರೆದಿಟ್ಟು ಹೋಯ್ರು, ಬದುಕು ಹೆಂಗಿರ್ಬೇಕನ್ನಡಿ. ಸೊ ಸಾಹಿತಿಗಳನ್ನು ಅರ್ಥ ಮಾಡ್ಕೊಂಡು ಅದೇ ರೀತಿ ಬದುಕಿರಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ಜಾಸ್ತಿ ಮಾತಾಡಿದೆ ಅಂತ ಗೊತ್ತಾಯ್ತು. ಸಂಗೀತಗಾರರನ್ನ, ಕಲಾವಿದರನ್ನ ಸ್ವಲ್ಪ ಮೇಲೆತ್ತೋ ಥರ ಆದರೆ ಈ ಭಾಗದ ಎಲ್ಲ ಡೆವಲಪ್ಮೆಂಟ್ಗಳು ಒಂದು ಬೇರೆ ಥರದ ಅಚೀವ್ಮೆಂಟ್ಗಳನ್ನು ಕಾಣುತ್ತಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಂದೇ ಉದಾಹರಣೆ ಹೇಳಿಬಿಡ್ತೆ. ನಾನು ಊರಲ್ಲಿ ಸ್ಟುಡಿಯೋ ಮಾಡಿದಾಗಳಿಗೆ ಬಿಗಿನಿಂಗ್ ಫೌಂಡೇಶನ್ ಹಾಕಿದಾಗಳಿಗೆ ಅವನ ಹತ್ರ 8 ಕೋವಿಡ್ ಪಾವಣೆ ಇದ್ದಿತ್ತಕ್ಕಂತ ಮಂಡಿ ಹಾಳಾಯ್ತು ಗಂಡಿಗೆ. ಬೆಂಗಳೂರಿಗೆ ಹೋಗಿ 7 ದುಡ್ಕ ಬಂದ, ಈಗ ತಲೆ ಗಿರ್ರಮ್ ಶುರು ಮಾಡಿತ್ತು, ಎಂತ ಮಾಡೋಕೆ ಹೊರಟಿದ್ದ ಹೇಳಿ ಬೈದರು. ಆಯಿತಾ, ನನ್ನ ಉದ್ದೇಶ ಇದ್ದದಲ್ಲ. ನಾನು ಬೆಂಗಳೂರಿಗೆ ಮನೆ ಕಟ್ಕೊಂಡು ಅಲ್ಲೊಂದು ಸ್ಟುಡಿಯೋ ಮಾಡ್ಕೊಂಡು ಆರಾಮ್ಸೆ ಅಲ್ಲೇ ಇಟ್ಕೊಂಡು ಅಲ್ಲೇ ಜೀವನ ಮಾಡ್ಕೊಳ್ಲಕ್ಕೆ, ಹೆಂಡತಿ ಮಕ್ಳು ಹೆಂಗೂ ಬೆಂಗಳೂರಿನವ್ರೆ ಏನು ಮಾಡ್ಲಕ್ಕೆ. ನನ್ನ ಉದ್ದೇಶ ಇಟ್ಟಿದ್ದು ನನ್ನ ಕಾರ್ಯಸ್ಥಾನವನ್ನು ಊರಿ ಮಾಡಿದ್ರೆ ಏನೆಲ್ಲ ಬದಲಾವಣೆ ಆಗುತ್ತನ್ನಲಿ ಜನರಿಗೆ ಒಂದು ತೋರಿಸ್ಕೊಂಡಿದ್ದು. 6 ವರ್ಷ ಆಯಿತು ಸ್ಟುಡಿಯೋ ಮಾಡಿ. ಆ ಸ್ಟುಡಿಯೋ ಮಾಡೋದ್ರಿಂದ ನಾನು ಇಲ್ಲಿ ತನಕ ಅಂದ್ರೆ ಹತ್ರ ಒಂದು 30-35 ಕೋಟಿ ದುಡ್ದಿರ್ಬೋದು. ಬಟ್ ನಮ್ಮೂರು ಹತ್ರ 67ರಿಂದ 70 ಕೋಟಿ ದುಡ್ದಿದೆ. ಒಂದು ಸಲ್ಮಾನ್ ಖಾನ್ ಟೀಮ್ನವ್ರು ಬಂದರು, ಆಯಿತಾ, ಅವ್ರು ಟೋಟಲ್ ಟೀಮ್ ಒಂದು 15 ಜನ ಬಂದರು. ಒಂದು 25-30 ದಿವಸ ರೂಮ್ ಮಾಡಿಕೊಂಡು, ಕಾರ್ ಬಾಡಿಗೆ ಮಾಡಿಕೊಂಡು, ಊಟ ಮಾಡಿಕೊಂಡು, ಟೆಂಪಲ್ ವಿಸಿಟ್ ಮಾಡಿಕೊಂಡು ಎಲ್ಲ ಇದ್ದರು. ಆಯಿತಾ, ಅಜಯ್ ದೇವ್ಗನ್ ಟೀಮ್ ಅವ್ರು ಬಂದರು, 20 ದಿವಸ ಇದ್ದರು. ಆಯಿತಾ, 15 ಜನ ಬಂದಿರು. 15 ಜನ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡ್ರು. ಇದಕ್ಕೆ ಏನೋ ಟೆಂಪಲಿಗೆ ವಿಸಿಟ್ ಕೊಟ್ಟರು. ನನ್ನ ಎದುರಿಗೆ ಟೆಂಪಲಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ದಾನ ಕೊಟ್ಟಗಳಿಗೆ ಎಷ್ಟು ಖುಷಿ ಆಯ್ತಾನೆ ಹೇಳಿದ್ರೆ, ಭಗವಂತ ನನ್ನ ಕೈಲಿ ಕೊಡುವಂಥ ತಾಕತ್ತು ಕೊಟ್ಟಿದ್ದ. ಅಟ್ಲೀಸ್ಟ್ ಇನ್ನೊಬ್ಬರ ಮೂಲಕ ನಮ್ಮ ದೇವಸ್ಥಾನಗಳಿಗೆ ಕೊಡುವಂಥ ತಾಕತ್ತು ಕೊಟ್ಟನಲ್ಲ. ಸೊ ಈ ಭಾಗದ ಅಡುಗೆ, ತರಕಾರಿ, ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಡೆವಲಪ್ಮೆಂಟ್ಗಳನ್ನು ನಾನು ಕಣ್ಣಾರೆ ಕಂಡೆ. ಸೊ ಈ ಥರ ನಮ್ಮ ಪ್ರತಿ ಹಳ್ಳಿಯಲ್ಲೂ ಒಂದೊಂದು, ಇವರಿಗೆ ರಥದ ಮಾಡ್ದಂಗೆ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ವಿಶಿಷ್ಟವಾದಂಥ 100% ಇದ್ದೇ ಇರುತ್ತೆ.
ಯಾಕಂದರೆ ನಮ್ಮ ಈಗಲಿಂದಲ್ಲ ಈ ಹಳ್ಳಿಗಳೆಲ್ಲ ಇದ್ದದ್ದು ಹುಟ್ಟೋದು, ಯಾವಾಗಿಂದ ಇತ್ತು. ಆ ಹಳ್ಳಿಗಳಿಗೆ ಪ್ರತಿಯೊಂದು ಅಲ್ಲಿನೆಲ್ಲ ಕೇಂದ್ರ ಬಿಂದು ಆಗೋ ಥರ ಏನೋ ಒಂದು ವೈಶಿಷ್ಟ್ಯತೆ ಬಂದರೆ ಖಂಡಿತ ಪ್ರತಿ ಹಳ್ಳಿಯೂ ಮಾತಾಡುತ್ತೆ. ಆಯಿತಾ? ಗ್ರಾಮ ಇದ್ದರೆ ತಾಲೂಕು, ತಾಲೂಕು ಇದ್ದರೆ ಜಿಲ್ಲೆ, ಜಿಲ್ಲೆ ಇದ್ದರೆ ರಾಜ್ಯ, ರಾಜ್ಯ ಇದ್ದರೆ ದೇಶ. ಸೊ ಹಾಗಾಗಿ ನಿಮ್ಮ ಊರ ಬಗ್ಗೆ ನಿಮ್ಮ ಗಮನ ಇರಲಿ, ನಿಮ್ಮೂರಿನ ಪ್ರತಿಭೆಗಳ ಬಗ್ಗೆ ನಿಮ್ಮ ಗಮನ ಇರಲಿ. ಅವರಿಗೆ ಬೆಂತಟ್ಟುವಂಥ ಕೆಲಸ ಸುದೀರ್ಘವಾಗಿ ಮಾಡಿ. ಅದು ನಾಟಕ ಆಗಿರಲಿ, ಯಾವುದೇ ವಿಭಾಗ ಇರಲಿ, ನಿಮ್ಮ ಕಣ್ಣಿಗೆ ಕಂಡಂತ ಹೇಳಿದ್ರೆ ಅವ್ನು ಕರ್ಕೊಬಂದು ಒಂದು ಸ್ವಲ್ಪ ಅವನಿಗೆ ಏನೋ ಒಂದು ವೇದಿಕೆ ಮಾಡಿಕೊಟ್ಟು ಅವನಿಗೆ ಒಂದು 4 ರೂಪಾಯಿ ಅದರಿಂದ ಸಂಪಾದನೆ ಆಗೋ ಥರ ಮಾಡಿಕೊಡಿ. ಅದರಿಂದ ಎಷ್ಟೋ ಬದಲಾವಣೆಗಳಾಗುವಂಥ ಸಾಧ್ಯತೆ ಇತ್ತು. ಒಂದು ಕಂಪ್ನಿ ಮಾಡಿದ್ರೆ, ಒಂದು ಕೋಟಿ ಕಂಪ್ನಿ ಮಾಡಿದ್ರೆ ಗೌರ್ಮೆಂಟ್ ಪ್ರಕಾರ ಅದರ ರೆವೆನ್ಯೂ ತೆಗಿಲಿಕ್ಕೆ 6 ವರ್ಷ ಬೇಕು. ಅದೇ ಒಂದು ರಾತ್ರಿ ಬೆಳಗ್ಗೆ ಅಪ್ರೊಳಗೆ ನೀವು 1 ಕೋಟಿದ ಯಕ್ಷಗಾನೋ ಆರ್ಕೆಸ್ಟ್ರಾ ಮಾಡಿದ್ರೆ ರಾತ್ರಿ ಬೆಳಗ್ಗೆ ಅಪ್ರೊಳಗೆ ಅದನ್ನ ಯಾರ್ಯಾರಿಗೆ ಹಂಚಿ ಹೋಗ್ಬಿಡುತ್ತೆ. ಅಷ್ಟು ಎಂಟರ್ಟೈನ್ಮೆಂಟಲ್ಲಿ ತಾಕತ್ತಿತ್ತು. ನಿಮ್ಮೂರಿನ ದುಡ್ಡು ನಿಮಗೆ ಸಿಕ್ಕತ್ತೆ. ಸೊ ಈ ರೀತಿ ಕಲೆಯನ್ನು, ಕಲಾವಿದರನ್ನು, ಹಾಗೆ ನಿಮ್ಮೊಳಗಡೆ ಇರುವಂಥ ಟ್ಯಾಲೆಂಟ್ಗಳನ್ನು ನಿಮ್ಮ ಬದುಕುಗೊಂದು ನೀವು ಮಾಡಿ 100% ಪ್ರತಿಯೊಬ್ಬರು ಬದುಕುಗೋಸ್ಕರ ಏನೋ ಮಾಡ್ತಾಯಿದ್ರಿ. ನಿಮ್ಮೊಳಗಡೆ ಒಂದು ಟ್ಯಾಲೆಂಟ್ ಇರುತ್ತೆ, ನಾನು ಹಿಂಗೆ ಮಾಡ್ಕೊಳಿ, ಅದನ್ನು ದಯವಿಟ್ಟು ಸಾಯಿಸಬೇಡಿ. ಹುಟ್ಟೋದು ಒಂದು ಸಲ ಹುಟ್ಟುತ್ತೆ, ಸಾಯೋದು ಒಂದೇ ಸಲ ಸಾಯೋದು. ಸತ್ರ ಮೇಲೆ ಏನೂ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಸಾವುಕ್ಕಿಂತ ಮೊದಲೇ ಏನಾದ್ರು ಮಾಡೋದಿದ್ರೆ ಮಾಡಿ ಸಾಯುವ. ಹಾಗಾಗಿ ಅಷ್ಟರೊಳಗಡೆ ಏನು ಮಾಡುತ್ತೆ ಅದು ಇನ್ನು ಮುಂದಿನ ಜನ್ರೇಷನ್ಗೆ ಏನಾದ್ರು ಸಿಕ್ಕುತ್ತಾರ ನಮ್ಮ ಕೈಲಿ ಅದನ್ನು ನಾವು ಮಾಡೋಕ್ಕಂತ ನಾನು ಹೆಜ್ಜೆ ಇಟ್ಟದ್ದು. ಹಾಗೆ 60 ವರ್ಷ ಗೌರ್ಮೆಂಟ್ ಪ್ರಕಾರ ಬದುಕುತ್ತೆ, ಅದರಲ್ಲಿ 30 ವರ್ಷ ನಿದ್ರಿಗೆ ಹೋಯ್ತು, ಇನ್ನು 30 ವರ್ಷ ಉಳಿತು. 30 ವರ್ಷದಾಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸವರೆಗೆ ಬ್ಯಾಗ್ ಹಾಕಿ ಕಳಿಸಿರಿ ಅಂತಕ್ಕಂತ ನಂಗಿನ್ನೂ ಗೊತ್ತಾಯಿಲ್ಲ. ಆಯಿತಾ? ಶಾಲೆಗೆ 10 ಬತ್ತು. ಅದಾದಮೇಲೆ 10ನೇ ಕ್ಲಾಸ್ ಆದಮೇಲೆ ನೀ ಅದು ಮಾಡ್ತೀಯ ಇದು ಮಾಡ್ತೀಯ. 10ನೇ ಕ್ಲಾಸ್ ಆದಮೇಲೆ ಕೇಂಬೋದು ನೀ ಎಂತ ಮಾಡ್ತೇನೆ ನೀವು ನಡಿ. ಸೊ ನಮ್ಗೆ ಕರೆಕ್ಟಾಗಿ ಗ್ರಾಮ ಪಂಚಾಯತಿಗೆ ಮನೆ ಕರೆಂಟಿಗೆ ಬೇಕನ್ನೋ ಒಂದು ಅರ್ಜಿ ಬರೋಕ್ಕೂ ಗೊತ್ತಿಲ್ಲ, ಅಥವಾ ಮನೆ ಪಂಚಾಯತ್ ಲೈಸೆನ್ಸಿಗೆ ಅರ್ಜಿ ಬರೋಕ್ಕೂ ಗೊತ್ತಿಲ್ಲ. ಅದಕ್ಕೆ ಇವತ್ತಿಗೂ ಪಂಚಾಯತ್ ಆಫೀಸರ್ ಒಪ್ಪತ್ತು ಕೂತಿರ್ತಾ. ಸೊ ಯಾವ ಬೇಸಿಕ್ ನಾಲೆಜ್ಗಳನ್ನು ನಮ್ಗೆ ಇವತ್ತಿನವರೆಗೂ ನಮ್ಗೆ ಬೇಕಾಯ್ತು, ಅದು ಯಾವುದು ಕೊಡೋ ಥರದಲ್ಲಿ ನಮಗೆ ವಿದ್ಯಾಭ್ಯಾಸಗಳು ಸಿಕ್ಕಲಿಲ್ಲ. ಅಟ್ಲೀಸ್ಟ್ ಅದಾದಮೇಲೆ ಎಜುಕೇಷನ್ ಲೋನ್ ಅದು ಕಟ್ಟು ಇದು ಕಟ್ಟು ಗಡ ನೀ ಮದುವೆ ಆತ್ಲಿಯಾ ಮದುವೆ ಆದಮೇಲೆ ಮುಗೀತು. ನಾ ಬದುಕದ್ದೆ ಹೀಗೆ, ನೀ ಒಂದು ಇದಕ್ಕೆ ಬರಬೇಡ. ಎಲ್ಲರೂ ಹೇಳೋದು ಅಷ್ಟೇ, ನಾನು ಇದ್ರಾಗೆ ಆಯ್ತು ಮರ ನನ್ನ ಜೀವನ, ನೀ ಒಂದು ಉಳಿ ಸುತ್ತಿಗೆ ತಗೊಂಬೇಡ. ಇವರು ಅದ್ರಾಗೆ ಆಲ್ರೆಡಿ ಮನೆ ಕಟ್ಟಿ ಮಕ್ಕಳು ಮದುವೆ ಮಾಡಿ ಜಾಗ ತಗೊಂಡೆಲ್ಲ ಇರುತ್ತೆ. ಆದರೆ ಕುಲಕಸ್ ಮಾತ್ರ ಯಾರಿಗೂ ಬೇಡ. ಸೊ ಈ ಹಿಂಜರಿಕೆಯನ್ನು ಬಿಟ್ಟುಬಿಡಿ. ನಾವು ಬದುಕದ್ದು ಅದರಲ್ಲೇ, ಅದೇ ಉಳಿಗೆ ಸುತ್ತಿಗೆ ಇಟ್ಕೊಂಡ್ರೆ ಇದೆಲ್ಲ ಆಗ್ಬೋದು. ಇಲ್ದಿರ ಆತಲ್ಲ, ಆ ನಾಲೆಜ್ ಇಲ್ದಿರ ಇದು ಯಾವುದೂ ಆತಲ್ಲ. ಸೊ ಹಾಗಾಗಿ ಬದುಕು ದೊಡ್ಡದು ವಿಶಾಲ ಇತ್ತು. ನಿಮ್ಮ ಮುಂದಿನ ಜನ್ರೇಷನಿಗೆ ನೀವು ಯಾವ ರೀತಿ ದಾರಿ ಮಾಡಿ ಕೊಡ್ತೀರಿ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ ಇಷ್ಟೇ. ನನ್ನ ಮುಂದಿನ ಜನ್ರೇಷನಿಗೆ 20 ವರ್ಷದ ತನಕ ನನ್ನ ಬದುಕು, 20 ವರ್ಷದ ನಂತರ ಏನಿರುತ್ತೋ ಅದೆಲ್ಲ ಬೇರೆಯವರಿಗೆ, ನನ್ನಿಂದ ಇನ್ನೊಂದಿಷ್ಟು ಜನ ಕಲೀಲಿ ಅಂದೇಳಿ. ಉಳಿದೊಂದು 5 ವರ್ಷ, 60 ವರ್ಷದಲ್ಲೇ ನಿಮ್ಮ ಕೈಗೆ ನೀವು ಕೊಡುವಂಥದ್ದು ನಿಮ್ಮ ಬದುಕಿಗೆ ಬರೀ 5 ವರ್ಷ. ಆ 5 ವರ್ಷದಲ್ಲಿ 1 ನಿಮಿಷ ವೇಸ್ಟ್ ಮಾಡ್ತಿದ್ದಂಗೆ ನಿಮ್ಗೆ ಏನು ಅನ್ಸುತ್ತೆ ಆ ರೀತಿ ಬದುಕಿ. ಆಯಿತಾ? ಬೇರೆಯವರಿಗೂ ಅದೇ ರೀತಿ ಬದುಕೋಕೆ ಬಿಡಿ. ಅವನ ಹತ್ರ 5 ವರ್ಷ ಇಪ್ಪತ್ತು ಪಾಪ, ಅವನ ಕಾಲು ಹೇಳೋಕೆ ಹೋಗಬೇಡ. ಅದಕ್ಕೆ ನಾನು ಎಲ್ಲ ವೇದಿಕೆಯಲ್ಲಿ ಒಂದೇ ಡೈಲಾಗ್ ಹೇಳೋದು, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೆ ನಮಗೆ 1 ನಿಮಿಷ ಪುರ್ಸೋದು ಸಿಕ್ಕೋಕ್ಕಾಗ ಅಷ್ಟು ಬ್ಯುಸಿ ಎಲ್ಲರೂ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ಬಂದು ಇಷ್ಟೊತ್ತು ನನ್ನ ಮನಸ್ಸೊಳಗಿದ್ದ ಕೆಲವು ನೋವುಗಳನ್ನು ಹೇಳೋಕ್ಕೆ, ಅದ್ರಾಗ ಏನಾದ್ರು ಸಣ್ಣ ಪುಟ್ಟ ತಪ್ಪು ಇದ್ದಿದ್ರೆ ಕುಂದಾಪುರಿ ಭಾಷೆಗೆ ಹೇಳೋದು ನಿಮಗೆಲ್ಲರೂ ಬೇರೆ ರೀತಿ ಅರ್ಥ ಆಗ್ತಿದ್ರೆ ಅದನ್ನೆಲ್ಲ ಹೊಟ್ಟೆಯೊಳಗೆ ಹಾಕೊಂಡು ಸಿಮೆಂಟ್ ಹಾಕಿ ಮುಚ್ಚಿಬಿಡಿ. ಒಳ್ಳೆಯ ವಿಚಾರಗಳನ್ನು ಕಿವಿಯೊಳಗೆ ಹಾಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಶುಭಾಶಯ. ಧನ್ಯವಾದಗಳು ರವಿಯಣ್ಣ. ರವಿಯಣ್ಣ ಒಂದು ಮಾತು ಹೇಳಿದರು, ಬಹುಶಃ ಆ ಮಾತು ಎಲ್ಲರ ಮನೆಯಲ್ಲೂ ಎಲ್ಲರೂ ಹೇಳುವಂಥದ್ದೇ. ಏನಾದರೂ ಮಾಡಿದರೆ 4 ಜನ ಏನು ಹೇಳ್ತಾರ ಅಂತ. ಬಹುಶಃ ನೀವೆಲ್ಲ ಇಂದಿನಿಂದ ಪ್ರಯತ್ನ ಮಾಡಬೇಕು. ನಿಮಗೆ ಯಾರಾದರೂ ಏನಾದರೂ ಹೇಳಿದರೆ ಆ 4 ಜನ ಯಾರು ಅಂತ ಹುಡುಕುವ ಪ್ರಯತ್ನವನ್ನು ನೀವು ಮಾಡಿ ಅಂತ. ಮತ್ತು ಇನ್ನೊಂದು ಮಾತು ರವಿಯಣ್ಣ, ನಿಮ್ಮ ವೀರಚಂದ್ರಹಾಸ ಯಕ್ಷಗಾನದ ಸೊಗಡನ್ನು ಹೊಂದಿಕೊಂಡ ಪಿಕ್ಚರನ್ನು ನೋಡಿದ ಮೇಲೆ ನನಗನಿಸಿದ್ದು, ಯಕ್ಷಗಾನ ಕಲಾವಿದರು ತುಂಬ ಜನ ಇದ್ದಾರೆ, ನನ್ನನ್ನು ಸೇರಿ 25 ವರ್ಷ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಪಳಗಿದವಳು. ಬಹುಶಃ ನಾನು ಒಂದು ರವಿಯಣ್ಣನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ರೆ ಆ ವೀರಚಂದ್ರಹಾಸದಲ್ಲಿ ನಾನು ಒಂದು ಪಾತ್ರ ಮಾಡ್ತಿದ್ನೋ ಏನೋ ಅಂತ ನನಗೆ ಅನಿಸಿಬಿಟ್ಟದಂತೂ ಖಂಡಿತ ಸತ್ಯ. ಖಂಡಿತ ನೀವು ಬಂದಿದ್ರೆ ನಿಮಗೂ ಕೊಡ್ತಿದ್ದೆ ನಾನು. ಥ್ಯಾಂಕ್ ಯು ರವಿಯಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವರಿಬ್ಬರ ಹತ್ರ ಮಾತಾಡಿದಾಗ ನನಗನ್ಸಿದ್ದನ್ನ ನಾನು ಹೇಳಿದೆ. ಅಂದರೆ ಒಂದಿಷ್ಟು ವೇದಿಕೆಗಳು ನಮ್ಮಲ್ಲಿ ಕ್ರಿಯೇಟ್ ಆಯ್ಕೆ ಅಂದರೆ ಇಲ್ಲಿನ ಲೋಕಲ್ ಯಾರೆಲ್ಲ ಇದ್ದಾರೆ ಟ್ಯಾಲೆಂಟ್ಗಳು ಅವರಿಗೆಲ್ಲರಿಗೂ ಒಂದು ಅವಕಾಶ ಸಿಕ್ಕುತ್ತಾರ.
ಸದ್ಯದಲ್ಲೇ ಏನೋ ಒಂದು ದೊಡ್ಡ ಮಟ್ಟದ ಪ್ಲ್ಯಾನ್ನ ಮಾಡೋಕ್ಕೆ ಹೇಳಿದೆ. ಅಟ್ಲೀಸ್ಟ್ ಅವರಿಗೆ ಅವರ ಐಡೆಂಟಿಟಿ ಸಿಗೋ ಥರದಲ್ಲಿ ಒಂದಿಷ್ಟು ವ್ಯವಸ್ಥೆಗಳಾಗೋ ಥರ ಇಲ್ಲಿ, ಅವ್ರಿಗೊಂದು ಬೆಳಕು ಸಿಕ್ಕೋ ಥರ ಇಲ್ಲಿ ನಾಳೆ. ಅದಕ್ಕೆ ಇಬ್ಬರ ಒಂದು ಏನು ಸಹಮತ ನಮ್ಗೆ ಸಿಕ್ಕಿದೆ. ಅದು ಏನೋ ಒಂದು ಮಾಡೋ ಥರದಲ್ಲಿ ಆಮೇಲೆ ಆದಷ್ಟು ಬೇಗ ವಿಶ್ವಬ್ರಹ್ಮನು ಏನೋ ಸಮಥಿಂಗ್ ನನಗೆ ಗೊತ್ತಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ಅಟ್ಲೀಸ್ಟ್ ಕಲಾವಿದರನ್ನು ಯಾರೆಲ್ಲ ಇದ್ದರು ಅವ್ರದ್ದು, ಈ ನಮ್ಮಲ್ಲೇ ವಿಡಿಯೋಗ್ರಾಫರ್ ಸಿಕ್ತರು, ನಮ್ಮಲ್ಲೇ ಆಡಿಯೋ ರೆಕಾರ್ಡ್ ಮಾಡೋರು ಸಿಕ್ತರು, ನಮ್ಮಲ್ಲಿ ಇಲ್ಲದಿದ್ದ ವಿಭಾಗವೇ ಇಲ್ಲ, ಎಲ್ಲ ವಿಭಾಗದವರು ಇದ್ದರು. ಆ ಥರನ ಬಳಸ್ಕೊಂಡು ಅಟ್ಲೀಸ್ಟ್ ಆ ಕಲಾವಿದರಿಗೆ ಒಂದು ಫ್ರೇಮ್ ಸಿಕ್ಕೋ ಥರ ಮಾಡಿ, ಅದು ನಾಟಕ ಆಗಿರಲಿ, ಬೇಕಾರೆ ಯಾರೋ ನಾಟಕ ಮಾಡೋರು ಇದ್ದರೆ ಅವ್ರು ನಾಟಕದ ಒಂದು ನೀಟಾಗಿ ಒಂದು ಸ್ಟೇಜ್ ವೇದಿಕೆ ಮಾಡಿಕೊಟ್ಟು ಅದನ್ನ ವಿಡಿಯೋ ಶೂಟ್ ಮಾಡಿ ಅದನ್ನ ಹಾಕೋ ಥರ ಮಾಡಿಕೊಡಿ. ಕಲಾವಿದರಿಗೆ ಏನು ರೀತಿ ಅವರಿಗೆ ಮಾಡೋ ಸಾಧ್ಯತೆ ಇತ್ತು, ಬರೀ ಪುರಸ್ಕಾರಗಳನ್ನು ಕೊಟ್ಟು ಅವ್ರ ಮನೆಗೆ ಏನು ಕಿಟಕಿಗೆ ಹೋಗಿ ಕೂತ್ಕೊಳ್ಳದೆ, ಅದರಿಂದ ಮುಂದಿನ ಭವಿಷ್ಯವನ್ನು, ಈಗ ಉದಾಹರಣೆಗೆ ಎಷ್ಟು ಸಾರೆಗಾಮಪ ಆಗಿರಲಿ ಬೇರೆ ಆಗಿರಲಿ ಇಷ್ಟೊಂದು ಇದಾಯಿತು, ಏನು ಶೋಗಳಾಗಿದೆ, ಅದರಿಂದ ಅದ್ರ ಮುಂದಿನ ಭವಿಷ್ಯ ಅವ್ರು ಏನಾಯಿತು ಅಂತ ಹೇಳಿ ನಮ್ಗೆ ಬೇಕು. ಆ ಕಲಾವಿದರು ಅಷ್ಟಷ್ಟು ಒಳ್ಳೆ ಹಾಡೋರು, ಅವ್ರ ಮುಂದಿನ ಭವಿಷ್ಯ ಏನಾಯಿತು, ಯಾಕೆ ಅವರಿಗೆ ಸರಿಯಾದ ಸವಲತ್ತುಗಳು ಸಿಕ್ಕಲಿಲ್ಲ, ಯಾಕೆ ಅವ್ರಿಗೆ ವೇದಿಕೆ ಸಿಕ್ಕಲಿಲ್ಲ, ಏನಾಯಿತು ಮುಂದೆ, ಯಾಕೆ ನಾವು ಅವ್ರನ್ನೆಲ್ಲ ಅವ್ರ ಫೇಮ್ ತಗೊಂಡು ಎಂಜಾಯ್ ಮಾಡಿದ್ದೇವೆ, ಖುಷಿ ಪಟ್ಟಿದ್ದೇವೆ, ಅದ್ರ ಮುಂದಂತೆ ಎಂತ ಮಾಡ್ತಾವ್ರಿಗೆ, ಅವ್ರಿಗೆ ಏನು ಕೊಟ್ಟಿತ್ತು ನಾವು, ಒಳ್ಳೆ ಹಾಡ್ತಾ ಅಂತ ಹೇಳಿದ್ರ ಇಲ್ಲಲ್ಲ, ಅವ್ನಿಗೆ ಹೊಟ್ಟೆಪಾಡು ಆತಲಲ್ಲ, ಅವ್ನ ಮುಂದಿನ ಭವಿಷ್ಯ ಅಂತ. ಇದ್ರ ಬಗ್ಗೆ ಕಾಳಜಿ ವಹಿಸುವಂಥರ ಕೆಲಸಗಳಾಗಲಿ ಸಂಘ ಸಂಸ್ಥೆಗಳ ಮೂಲಕ ಅವ್ರಿಗೊಂದು ವೇದಿಕೆಯಲ್ಲೇ ಜಾಸ್ತಿ ಏನು ಖರ್ಚಾಗ್ತಿಲ್ಲ, ಯೂಟ್ಯೂಬು ಆಯಿತಾ, ನೀಟಾಗಿ ಅವ್ರು ಹಾಡು ಮಾಡ್ದೊಂದು ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕಿ ಕೊಡಿ, ಪಾಪ ಅವ್ರು ಇನ್ನೊಂದು ಕಡೆ ಹೊಡೆದಾಗ ನಂದು ಹಾಡಲ್ಲಿ ಇತ್ತಂತ ಹೇಳಿ ಅಟ್ಲೀಸ್ಟ್ ತೋರಿಸಿ ಇನ್ನೊಂದಿಷ್ಟು ಹೊಟ್ಟೆಪಾಡಿ ಏನೋ ಮಾಡ್ಕೊಂತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಸೊ ನಮ್ಮ ಅಧ್ಯಕ್ಷರಾಗಿ ಅಪೇಕ್ಷೆ ಪಟ್ಟರು ಒಂದು ಹಾಡು ಹಾಡ್ತಿದ್ರೆ ಒಳ್ಳೇದಿತ್ತು. ಬಹುಶಃ ಇದು ಬಹಳಷ್ಟು ಜನರ ಅಪೇಕ್ಷೆ ಅದೇ ಅಂತ ನನಗೆ ಅನ್ನಿಸ್ತದೆ. ಒಂದು 2 ಲೈನನ್ನು ಹಾಡಿದರೆ ಒಳ್ಳೇದಿತ್ತು. ಅದರಲ್ಲಿ ಇಪ್ಪದೇ 2 ಲೈನ್. ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ಹೇ ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ, ಹೇ ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ. ನಂಗೆ ಹಾಡು ಗೊತ್ತಿಲ್ಲ. ಧನ್ಯವಾದಗಳು ರವೀಣ್ಣ. ನೀವು ಸಂಗೀತದ ಮಾತುಗಳನ್ನಾಡ್ತಾ ಸಂಗೀತದಲ್ಲಿರುವ ಸೈನ್ಸನ್ನು ಜನರಿಗೆ ಹೇಳಿದ್ರಿ. ಅದರ ಜೊತೆಗೆ ನೀವು ಹೇಳಿದ್ರಲ್ಲಿ ನಮ್ಮ ಜನರಿಗೆ ಮನಸ್ಸು ಮುಟ್ಟುವಂಥ ವಿಷಯಗಳು 2 ಇದ್ದಿದ್ದೇನೆಂದರೆ ಹಠ ಮತ್ತು ಚಟ ಒಂದಾಗಬೇಕು, ವೃತ್ತಿ ಮತ್ತು ಪ್ರವೃತ್ತಿ ಒಂದಾಗಬೇಕು. ಈ 2 ಮಾತುಗಳು ನಿಜವಾಗ್ಲೂ ಕೂಡ ಎಲ್ಲರ ಸಾಧನೆಗೆ ದಾರಿಯಾಗಲಿಕ್ಕಿದೆ. ಅದೇ ರೀತಿ ಲಕ್ಷ್ಮಿಯನ್ನು ಹೇಗೆ ಹೋಲಿಸ್ಕೊಳ್ಬೇಕು ಅಂತ ಹೇಳಿಕೊಟ್ರಿ. ಖಂಡಿತ ಬಹಳಷ್ಟು ಜನರಿಗೆ ಅದರಿಂದ ಲಕ್ಷ್ಮಿಯನ್ನು ಹೋಲಿಸ್ಕೊಳ್ಳೋ ದಾರಿ ಕಂಡಿರ್ತದೆ ಇಷ್ಟೊತ್ತಿಗೆ. ಇದನ್ನು ಮತ್ತೆ ಇನ್ನೊಂದು ಅನಿಸಿದ್ದು ಅಂತ ಹೇಳಿದರೆ, ಇಲ್ಲಿ ನನ್ನನ್ನು ಸೇರಿ ಬಹಳಷ್ಟು ಜನರಿಗೆ ಏನು ಅನಿಸಿದ್ದಂದರೆ, ರವಿ ಬಸ್ರೂರವರು ಒಮ್ಮೆಲೆ ಕ್ಲಿಕ್ ಆದ್ರಲ್ಲ, KGF ಅಲ್ಲಿ ಇಷ್ಟು ದೊಡ್ಡ ಶೈನ್ ಆದ್ರಲ್ಲ ಅಂತ. ಅದರ ಹಿಂದೆ ನೀವು 67-70 ಫಿಲ್ಮ್ ಮಾಡಿದ್ರಿಂದ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದು, ಯಶಸ್ಸಿನ ಹಿಂದಿನ ಶ್ರಮ ಯಾರಿಗೂ ಗೊತ್ತಿರೋದಿಲ್ಲ, ಯಶಸ್ಸು ಬಂದ ಮೇಲೆ ಅದು ಮಾತ್ರ ಗೊತ್ತಿರುತ್ತೆ ಅಂತ. ನಿಮ್ಮ ಯಶಸ್ಸು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ, ನಿಮ್ಮ ಶ್ರಮಕ್ಕೆ ಇನ್ನಷ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ನಿಮಗೆ ಬರಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಕನಸು ನಿಮಗೆ ಯಶಸ್ಸಾಗಲಿ ಅಂತ ಹೇಳ್ತಾ, ನಿಮ್ಮ ಅಭಿಮಾನಿಯೊಬ್ಬ ನಿಮಗಾಗಿ ಚಿತ್ರಿಸಿರುವಂಥ ಚಿತ್ರ ಇದೆ, ಅದನ್ನೊಂದು ನಿಮಗೆ ಕೊಡಬೇಕು ಅಂತ ಆಸೆ ಪಟ್ಟಿದ್ದಾನೆ. ಅಭಿಮಾನಿಯ ಹೆಸರು ಪ್ರಾಣೋಸ್ಮಿತ್ ಆಚಾರ್ಯ ಅಂತ. ನಮ್ಮ ಒಕ್ಕೂಟದ ಸದಸ್ಯರಾಗಿರುವಂಥ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಇವರ ಸುಪುತ್ರ ಇವರು ಪ್ರಾಣೋಸ್ಮಿತ್ ಆಚಾರ್ಯ ಅಂತ. ಭಜನಾ ವೈಭವ ಮುಂದುವರಿತದೆ. ತಂಡ ಸಂಖ್ಯೆ 17 ತಯಾರಾಗಿರಬೇಕು. ರವಿ ಬಸ್ರೂರ್ ಇವರಿಗೆ ತುರ್ತಾಗಿ ಬೇರೆ ಹೋಗಬೇಕಾಗಿರೋದ್ರಿಂದ ಈ ಒಂದು ವಿಶೇಷ ಕಾರ್ಯಕ್ರಮದ ಭಜನಾ ವೈಭವದ ಮಧ್ಯದಲ್ಲಿ ಆಯೋಜನೆ ಮಾಡಬೇಕಾಗಿ ಬಂತು. ಸಹಕರಿಸಿದ ಎಲ್ಲರಿಗೂ ಕೂಡ ಎಲ್ಲ ಭಜನಾ ತಂಡಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಭಜನಾ ವೈಭವವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ತಂಡ ಸಜ್ಜಾಗಬೇಕು, ಭಜನಾ ವೈಭವವನ್ನು ಮುಂದುವರಿಸಲಿಕ್ಕೆ ಸಜ್ಜಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
ಮುಂದಿನ ಕ್ರಮ ಸಂಖ್ಯೆ 17 ವೇದಿಕೆಗೆ ತಯಾರಾಗಬೇಕು. ತೀರ್ಪುಗಾರರ ಗಮನಕ್ಕೆ ಮುಂದಿನ ತಂಡ ಕ್ರಮ ಸಂಖ್ಯೆ 17. ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ ಪಡೆಯಲು ಆಗಮಿಸಿರುವಂತಹ ಶ್ರೀಯುತ ಪ್ರಜ್ವಲ್ ಆಚಾರ್ಯ ಸಂಗೀತ ಕಲಾವಿದರು, ವರ್ಷಾ ಆಚಾರ್ಯ ಗಾಯಕಿ ಮತ್ತು ಕೊಳಲು ವಾದಕಿ, ಇವರಿಗೆ ವಿಶ್ವಕರ್ಮ ಒಕ್ಕೂಟದ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಕ್ರಮ ಸಂಖ್ಯೆ 17 ವೇದಿಕೆಯಲ್ಲಿ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2026ರ 17ನೇ ಸ್ಪರ್ಧೆಯಾಗಿ ವೇದಿಕೆಯಲ್ಲಿ ಟೀಮ್ ನಂಬರ್ 17 ತಂಡದ ಕ್ರಮ ಸಂಖ್ಯೆ 17 ತೀರ್ಪುಗಾರರ ಗಮನಕ್ಕೆ ಟೀಮ್ ನಂಬರ್ 17. हरि ओम श्रीराम हरि ओम हरि ओम हरि ओम श्रीराम 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 हरि ओम हरि ओम श्रीराम हरि ओम श्रीराम हरि ओम श्रीराम हरि ओम हरि ओम हरि ओम हरि ओम श्रीराम हरि ओम हरि ओम श्रीराम हरि ओम हरि ओम हरि ओम हरि ओम हरि ओम ನಿಮ್ಮ ಸಮಯ ಈಗ ಪ್ರಾರಂಭ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ ಪತಕ್ಕೆ ಮನವೀವ ಮಹಾರುದ್ರದೇವ ಭಕುತಿ ರಾಯಗಳು ಶ್ರೀ ಭಾರತೀ ದೇವಿ ಯುಕುತಿ ಶಾಖಗಳಲ್ಲಿ ವನಜ ಸಂಭವನ ರತಿ ಮಗಳನ್ನು ಆಲಿಸುವ ಚಿತ್ರದಲ್ಲಿ ಆನಂದ ಸುಖವನಿವಳು ರಮಾ ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರಲ್ಲಿ ನಿಂತು ಕೃತಿಯ ನಡೆಸುವನು. आदिपूजित देवा हे गणनाथ आदिपूजित देवा हे गणनाथ ಬೇಡುವೆ ಸನ್ಮತಿಯ ಶುಭ ಗುಣದಾತ ಬೇಡುವೆ ಸನ್ಮತಿಯ ಶುಭ ಗುಣದಾತ ಆದಿಪೂಜಿತ ದೇವಾ ಹೇ ಗಣನಾಥ ಆದಿಪೂಜಿತ ದೇವಾ ಹೇ ಗಣನಾಥ
ಪಾರ್ವತಿ ನಂದನ ಸುಂದರ ವರರ ವಿಘ್ನ ಕಡೆಯುವ ದೇವ ಗಜಾನನ ಶುಕ್ಲಾಂಬರಧರ ಸಿಂಧೂರ ವರ್ಣ ಶುಕ್ಲಾಂಬರಧರ ಸಿಂಧೂರ ವರ್ಣ ಶುಕ್ಲಾಂಬರಧರ ಸಿಂಧೂರ ವರ್ಣ ಶುಕ್ಲಾಂಬರಧರ ಸಿಂಧೂರ ವರ್ಣ ವಂದಿಪೆ ವಿನಯದಿ ತೋರುನಿ ಕರುಣ ಆದಿಪೂಜಿತ ದೇವಾ ಹೇ ಗಣನಾಥ ಆದಿಪೂಜಿತ ದೇವಾ ಹೇ ಗಣನಾಥ ಮೂಷಿಕ ವಾಹನ ಮೋದಕ ಪ್ರಿಯನೇ ಮೂಷಿಕ ವಾಹನ ಮೋದಕ ಪ್ರಿಯನೇ ಷಣ್ಮುಖ ಸೋದರ ತ್ರಿಜಗವಂದಿತನೇ ಷಣ್ಮುಖ ಸೋದರ ತ್ರಿಜಗವಂದಿತನೇ ಸೌಮ್ಯ ಮೂರುತಿ ಶ್ರೀ ರಘುರಾಮ ವಿಠಲನ ರಾಮ ಸೌಮ್ಯ ಮೂರುತಿ ಶ್ರೀ ರಘುರಾಮ ವಿಠಲನ 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 ಪಾದವ ತೋರಿಸು ಹರಿಹರ ದೇವರೇ ಆದಿಪೂಜಿತ ದೇವಾ ಹೇ ಗಣನಾಥ ಆದಿಪೂಜಿತ ದೇವಾ ಹೇ ಗಣನಾಥ ಬೇಡುವೆ ಸನ್ಮತಿಯ ಶುಭ ಗುಣನಾಥ ಬೇಡುವೆ ಸನ್ಮತಿಯ ಶುಭ ಗುಣನಾಥ ಆದಿಪೂಜಿತ ದೇವಾ ಹೇ ಗಣನಾಥ ಆದಿಪೂಜಿತ ದೇವಾ ಹೇ ಗಣನಾಥ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಗಣನಾಥ ಓಂ ಗಂ ಗಣಪತಯೇ ನಮಃ 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 ರಾಮನಾಡಿದ ಚಂದ್ರಬೇಕು ಎಂದು ಮಂಗಳದೊಳು ರಾಮನಾಡಿದ ಚಂದ್ರಬೇಕು ಎಂದು ರಾಮ ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆ ಬೊಮ್ಮೆ ದೀಪಿಸಿ ನೋಡಿದ ರಾಮ ಬೇಡ ಬೇಡ
ತಾವರೆ ಅಂತ ಮಗನೋಳು ಅಂತ ಕಣ್ಣೋಳು ಕೆರೆಗೆ ಹೂವಿನ ಬೈಯವಳು ಕಾಡಿಗೆ ಬಣ್ಣದ ಕಡೆಯವಳು ರಂಗಾವಲ್ಲಿ ಅಂದ ಚಂದ ಹೂವಿನಲ್ಲಿ ನಂದಿನಿ ನದಿಯ ಕಟಿಯಲ್ಲಿ ಬಂದ ನಿಂತಾಳು ಸುಂದರ ಕಟಿಯಲ್ಲಿ ಬಂದ ನಿಂತಾಳು ಶ್ರೀಕಾಳಿಕಾಂಬೆ ನಮೋ ಶ್ರೀಕಾಳಿಕಾಂಬೆ ನಮೋ ಶ್ರೀಕಾಳಿಕಾಂಬೆ ನಮೋ ಶ್ರೀಕಾಳಿಕಾಂಬೆ ನಮೋ ಈಶ್ವರಿ ಪರಮೇಶ್ವರಿ ಜಗದಂಬ ಜಗಜಗರಿ ದಯನೀಡು ಬಾಸುಗುಡಿ ತ್ರಿಪುರಾಂಬಿಕೆ ಕರುಣೆ ಜಪ ಮಾಡುವೆ ನಿನ್ನ ನಾಮವ ಚಿರವಾಗಿ ನಮಿಸುವೆನು ದಯನೀಡು ಬಾಸುಗುಡಿ ತ್ರಿಪುರಾಂಬಿಕೆ ಕರುಣೆ ವಿಶ್ವಕರ್ಮರ ಕುಲದೇವತೆ ಶಂಕರರ ಮಣಿ ಪಂಚಕರ್ಮಗಳ ಸೃಷ್ಟಿಯ ರಾಣಿ ಸಿದ್ಧಿಪ್ರದಾಯಿ ಪಾಪ ವಿಮೋಚಿನಿ ದುರಿತ ನಿವಾರಿಣಿ ಶೋಕ ವಿನಾಶಿನಿ ಚಿರತರುಣಿ ಪಾಪ ವಿಮೋಚಿನಿ ದುರಿತ ನಿವಾರಿಣಿ ಶೋಕ ವಿನಾಶಿನಿ ಚಿರತರುಣಿ ತ್ರಿಲೋಕ ವಂದಿತೆ ಮುನಿಗಳ ಪೂಜಿತೆ ಕಲಾಮಾತೆ ಶರಣು ಪಠಿಸುವ ಕರುಣಾಮೃತ ಧರಣಿ ಕಾಳಿಕಾಂಬೆ ನಮೋ ಶ್ರೀ ಕಾಳಿಕಾಂಬೆ ನಮೋ ಶ್ರೀ ಕಾಳಿಕಾಂಬೆ ನಮೋ ಶ್ರೀ ಕಾಳಿಕಾಂಬೆ ನಮೋ ನವರಾತ್ರಿಯರಿ ನವವಿಧ ರೂಪರಿ ಗುಣಿಸುವ ಮಾತೆ ತೇಜೋಕಿರಣಿ ವಾಗೀಶ್ವರಿ ಜ್ಞಾನದ ಸುಧರಿ ಸುಜನರ ಪೊರೆಯುವ ಕಾವಲಾರಿ ನಗುವಿನ ಮೊಗದಲ್ಲಿ ನಿತ್ಯ ನಿರಂಜನಿ ಭಕ್ತಿಗೆ ಒಲಿಯುವ ಕರಿವಾಣಿ ನಗುವಿನ ಮೊಗದಲ್ಲಿ ನಿತ್ಯ ನಿರಂಜನಿ ಭಕ್ತಿಗೆ ಒಲಿಯುವ ಕರಿವಾಣಿ ತ್ರಿಲೋಕ ವಂದಿತೆ ಮುನಿಗಳ ಪೂಜಿತೆ ಕಲಾಮಾತೆ ಶರಣು ಸ್ಥಿತಿಗತಿ ಲಯದಲ್ಲಿ ತಿನಿತಿಲ್ಲದೆ ಗತಿಸುವ ಕರುಣಾಮೃತ ಧರಣಿ ಕಾಳಿಕಾಂಬೆ ನಮೋ ಶ್ರೀ ಕಾಳಿಕಾಂಬೆ ನಮೋ ಶ್ರೀ
मोक्षप्रदायिने श्रीमद्वेङ्कटनाथाय श्रीनिवासाय ते नमः। श्रीनिवासाय ते नमः। श्रीनिवासाय ते नमः। श्रीनिवासाय ते नमः। वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधरं चिन्मयरूपं वेङ्कटाचलनिलयं वेङ्कटाचलनिलयं वैकुण्ठपुरवासं। अम्बुजोद्भवविनुतम् अगणितगुणनाथम् अम्बुजोद्भवविनुतम् अगणितगुणनाथम् तुम्बुरुनारद गानविलोलम् तुम्बुरुनारद गानविलोलम् अम्बुदिशयनम् आत्मविरागम् वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं। सकलवेदविचारं सर्वजीवनिकरं सकलवेदविचारं सर्वजीवनिकरं मकरकुण्डलधर मदनगोपालं मकरकुण्डलधर मदनगोपालं भक्तपोषक श्री पुरन्दरवितरं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं। विठ्ठल विठ्ठल पाण्डुरङ्ग जय हरि विठ्ठल पाण्डुरङ्ग 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 विठ्ठल विठ्ठल पाण्डुरङ्ग ओम विठ्ठल विठ्ठल पाण्डुरङ्ग जय हरि विठ्ठल पाण्डुरङ्ग 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 विठ्ठल पाण्डुरङ्ग
ಕ್ರಮ ಸಂಖ್ಯೆ 17 ಇವರು ತಗೊಂಡಂತಹ ಸಮಯ 20 ನಿಮಿಷ 7 ಸೆಕೆಂಡ್. ಭಜನಾ ವೈಭವದ 17ನೇ ತಂಡವಾಗಿ ಸ್ಪರ್ಧಿಸಿರುವಂಥ ಈ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಲಿಕ್ಕೆ SP ಗುರುದಾಸ್ ಕಲಾ ಪರಿಷತ್ತು ಮಂಗಳೂರು, ಶ್ರೀ ಮಹಾಬಲೇಶ್ವರ ಆಚಾರ್ಯ ಗುಂಡಿಬೈಲು, ಬಾಲಕೃಷ್ಣ ಆಚಾರ್ಯ ಉಳಿಯ ಆಡಳಿತ ಮುಕ್ತೇಸರು ಕಾಳಿಕಾಮ ಶ್ರೀ ಕಾಳಿಕಾಮ ದೇವಸ್ಥಾನ ಮೂಡುಬಿದ್ರೆ ಇವರು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಭಜನಾ ವೈಭವದ 17ನೇ ತಂಡವಾಗಿ ಸ್ಪರ್ಧಿಸಿರುವಂಥ ತಂಡಕ್ಕೆ ಪ್ರಶಂಸಾ ಪತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕೆ SP ಗುರುದಾಸ್ ಕಲಾ ಪರಿಷತ್ ಮಂಗಳೂರು, ಶ್ರೀ ಮಹಾಬಲೇಶ್ವರ ಆಚಾರ್ಯ ಗುಂಡಿಬೈಲು, ಬಾಲಕೃಷ್ಣ ಆಚಾರ್ಯ ಉಳಿಯ ಇವರು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬಂದು ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ತಂಡಕ್ಕೆ. ಭಜನಾ ವೈಭವದ ಈ ವೈಭವದ ಕಾರ್ಯಕ್ರಮದಲ್ಲಿ ಇನ್ನು ಕೇವಲ 3 ತಂಡಗಳ ಪ್ರದರ್ಶನ ಬಾಕಿ ಇದೆ. ಕೇವಲ 3 ತಂಡಗಳ ಪ್ರದರ್ಶನ. ಟೀಮ್ ನಂಬರ್ 18 ತಂಡದ ಕ್ರಮ ಸಂಖ್ಯೆ 18 ವೇದಿಕೆ ಬರಲಿಕ್ಕೆ ಸಜ್ಜಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. 18ರ ಬಳಿಕ ಕೇವಲ 2 ತಂಡಗಳ ಪ್ರದರ್ಶನ ಬಾಕಿ ಇರಲಿದೆ. ಸಭಿಕರೆಲ್ಲರೂ ನಮ್ಮ ಜೊತೆಗಿದ್ದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ 18 ಹಲೋ ಹರಿ ಓಂ ಅಮ್ಮ ಹರಿ ಓಂ ಹಲೋ ಹರಿ ಓಂ ಕ್ರಮ ಸಂಖ್ಯೆ 18 ನಿಮ್ಮ ಸಮಯ ಈಗ ಆರಂಭ. गजाननं भूतगणादिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजं नमामि विघ्नेश्वर पादपङ्कजम् ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ.
ಶಕ್ತಿ ಅಮ್ಮ ಜಗದಂಬ ಶ್ರೀ ಕಾಳಿಕಾಂಬ ನಿನಗಿದೋ ಹೃದಯ ಭಕ್ತಿಯ ಸಂಸ್ತುತಿ ನಿನಗಿದೋ ಹೃದಯ ಭಕ್ತಿಯ ಸಂಸ್ತುತಿ ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನು ಮನ ಶರಣು ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನು ಮನ ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ ಧರ್ಮ ದೊಡತಿ ಮಾತೆಯೇ ವೇಣು ಗಿರಿಯ ಶಕ್ತಿಯೇ ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ ಧರ್ಮ ದೊಡತಿ
जलयपते वारिज नाभने वारिज भवपित वारिज नेत्रने वारिज मित्र अपार प्रभावने वारिज जांडद कारण दोरे बारಯ್ಯ बाबा बकुतारा प्रिया श्रीनिवासराय वारिज लयपते वारिज नाभने वारिज भवपित वारिज नेत्रने वारिज मित्र अपार प्रभावने वारिज जांड कारण दोरे बारಯ್ಯ बाबा 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 बकुतारा प्रिया श्रीनिवासराय मार जनक मुकुतारुणय देवಯ್ಯ ಜಿಯ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರಾಯ ಸಂಧ್ಯಾನ ಮೇರಿ ಬಾಬರಂಗ ದೇವೋ ತುಂಗ ನಂದ ನಂದನ ಹರಿಮದ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಹ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕನಸ ನಂದನಾದಿ ಮುನಿ ವೃಂದ ನಿಂದು ದಿಮ್ ದಿಮ್ ದಿಮ್ಮೆಕೆಂದು ನಿದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡ ಬ್ಯಾಡ ಓರೇನಲ್ಲ ವಾಕುಲಾಲಿ ತೆನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಗು ಅಡಿಯಿಡು ಭಕ್ತ ವತ್ಸಲ ಶ್ರೀ ಲಕ್ಷ್ಮೀನಲ್ಲ ಮಡುವಿನೊಳಗೆ ಗಜ ಮೊರೆಯಿಡಲಾಕ್ಷಣ ಮಡದಿಗೆ ಹೇಳದೆ ದುಡು ದುಡ್ಡನೆ ಹಿಡಿದು ನಗರಣ ಬಾಯ ಕಡಿದು ಬಿಡಿಸಿದನೆ ಕಡಗರದಲ್ಲಿ ರಮ್ಮೆ ಪೊಡವಿಯೊಡಗೂಡಿ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯಪತೆ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರಾಯ 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 ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ
ಕ್ರಮ ಸಂಖ್ಯೆ 18 ತಗೊಂಡಿರುವಂತಹ ಸಮಯ 19 ನಿಮಿಷ 45 ಸೆಕೆಂಡ್. ಧನ್ಯವಾದಗಳು ತಂಡ 18 ಇವರಿಗೆ ಸ್ಮರಣಿಕೆಯನ್ನು ಗೌರವಿಸಬೇಕು. ಶ್ರೀಯುತ ಅಚ್ಯುತ ಆಚಾರ್ಯ, ಶೀತಲ್ ಸುರೇಶ್ ರಾವ್ ನೇಜಾರು, ಶ್ರೀಮತಿ ನಳಿನಿ ನೆಕ್ಲಾಜಿ, ಶ್ರೀ ವಿಶ್ವಕರ್ಮ ಮಹಿಳಾ ಸಮಿತಿ ಕಾರ್ಕಳ ಇದರ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 19 ವೇದಿಕೆಗೆ ಸಿದ್ಧರಾಗಬೇಕು. ಅಚ್ಯುತಾಚಾರ್ಯ, ಶೀತಲ್ ಸುರೇಶ್ ರಾವ್ ನೇಜಾರು, ಶ್ರೀಮತಿ ನಳಿನಿ ನೆಕ್ಲಾಜಿ, ಶ್ರೀ ವಿಶ್ವಕರ್ಮ ಮಹಿಳಾ ಸಮಿತಿ ಕಾರ್ಕಳ ಇದರ ಅಧ್ಯಕ್ಷರು, ಶ್ರೀಯುತ SP ಗುರುದಾಸ್, ಕಲಾ ಪರಿಷತ್ತು ಮಂಗಳೂರು ಇವರು, ಧನ್ಯವಾದಗಳು ಮತ್ತೊಮ್ಮೆ ತಂಡ 18ಕ್ಕೆ. ತೀರ್ಪುಗಾರರ ಗಮನಕ್ಕೆ ಈಗ ಕ್ರಮ ಸಂಖ್ಯೆ 19 ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 19. ಕ್ರಮ ಸಂಖ್ಯೆ 19. हरि श्रीराम हरि ओम हरि ओम हरि ओम हरि ओम हरि ओम हरि ओम श्रीराम हरि ओम हरि ओम हरि ओम हरि ओम हरि ओम श्रीराम हरि ओम श्रीराम हरि ओम हरि ओम श्रीराम हरि ओम श्रीराम हरि ओम श्रीराम हरि ओम हरि ओम हरि ओम श्रीराम हरि ओम श्रीराम हरि ओम हरि ओम हरि ओम श्रीराम हरि ओम श्रीराम हरि ओम हरि ओम श्रीराम हरि ओम श्रीराम हरि ओम हरि ओम
ಹರಿ ಓಂ ಶ್ರೀರಾಮ್ ಹರಿ ಓಂ ಶ್ರೀರಾಮ್. ಹರಿ ಓಂ ಶ್ರೀರಾಮ್. ಹರಿ ಓಂ ಶ್ರೀರಾಮ್. ಕ್ರಮ ಸಂಖ್ಯೆ 19 ಶ್ರೀರಾಮ್ ಹರಿ ಓಂ. ನಿಮ್ಮ ಸಮಯ ಪ್ರಾರಂಭ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ಶ್ರೀಕಾಳಿಕಾಂಬೆ ನಮಃ. ದೇವ ಬಂದನು ನಮ್ಮ ಸ್ವಾಮಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು, ದೇವರ ದೇವ ಶಿಖಾಮಣಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು. ಉರಗಾಶಯನ ಬಂದ ಗರುಡಾಗಮನ ಬಂದ, ಉರಗಾಶಯನ ಬಂದ ಗರುಡಾಗಮನ ಬಂದ, ನರಗುಲಿದವ ಬಂದ ನಾರಾಯಣ ಬಂದ, ನರಗುಲಿದವ ಬಂದ ನಾರಾಯಣ ಬಂದ, ಮಂದರೋದರ ಬಂದ ಮಂದರೋದರ, ಮಂದರೋದರ ಬಂದ ಮಾಮನೋಹರ ಬಂದ, ಮಂದರೋದರ ಬಂದ ಮಾಮನೋಹರ ಬಂದ, ಬೃಂದಾವನಪತಿ ಗೋವಿಂದ ಬಂದನು, ಬೃಂದಾವನಪತಿ ಗೋವಿಂದ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು. ಪಕ್ಷಿ ವಾಹನ ಬಂದ ಲಕ್ಷ್ಮೀ ರಮಣ ಬಂದ, ಪಕ್ಷಿ ವಾಹನ ಬಂದ ಲಕ್ಷ್ಮೀ ರಮಣ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮಣಾಗ್ರಜ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮಣಾಗ್ರಜ ಬಂದ, ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಗೆ ಮುಖ ಪುರಂದರ ವಿಠಲ 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 ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಗೆ ಮುಖ ಪುರಂದರ ವಿಠಲತ ಬಂದನು, ನಗೆ ಮುಖ ಪುರಂದರ ವಿಠಲತ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು, ದೇವ ಬಂದನು ನಮ್ಮ ಸ್ವಾಮಿ ಬಂದನು. ಏನೆಂದು ಕೊಂಡಾಡಿ ಸ್ತುತಿಸಲು ದೇವ, ನಾನೇನು ಬಲ್ಲೆ ನಿನ್ನ, ನಾನೇನು ಬಲ್ಲೆ ನಿನ್ನ ಮಹಿಮೆಯನು ಮಾಧವ, ಏನೆಂದು ಕೊಂಡಾಡಿ ಸ್ತುತಿಸಲು ದೇವ, ಏನೆಂದು ಕೊಂಡಾಡಿ ಸ್ತುತಿಸಲು ದೇವ.
ಹರಿಮುಕುಂದನು ನೀನು ನರ ಜನ್ಮ ಉಳು ನಾನು ಪರಮಾತ್ಮನು ನೀನು ಪಾಮರನು ನಾನು ಹರಿಮುಕುಂದನು ನೀನು ನರ ಜನ್ಮ ಹುಳು ನಾನು ಪರಮಾತ್ಮನು ನೀನು ಪಾಮರನು ನಾನು ಗರುಡ ಗಮನನು ನೀನು ಮರುಳು ಪಾಪಿಯು ನಾನು ಗರುಡ ಗಮನನು ನೀನು ಮರುಳು ಪಾಪಿಯು ನಾನು ಪರಂಜ್ಯೋತಿಯು ಪರಂಜ್ಯೋತಿಯು ನೀನು ತಿರುಕಲು ನಾನು ಏನೆಂದು ಕೊಂಡಾಡಿ ಸ್ತುತಿಸಲು ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ತಿರುಪತಿಯ ವಾಸ ಶ್ರೀ ವೆಂಕಟೇಶನು ನೀನು ನರಸಿಂಹನಾಮ ಬದುಕುವವ ನಾನು ತಿರುಪತಿಯ ವಾಸ ಶ್ರೀ ವೆಂಕಟೇಶನಿ ನಯನಾಮ ಬದಿಸುವವ ನಾನು ಬಿರುದುಳ್ಳವನು ನೀನು ಮೊರೆ ಹೊಕ್ಕವನು ನಾನು ಬಿರುದುಳ್ಳವನು ನೀನು ಮೊರೆ ಹೊಕ್ಕವನು ಬಿರುದುಳ್ಳವನು ನೀನು ಮೊರೆ ಹೊಕ್ಕವನು ನಾನು ಸಿರಿಗಾಗಿ ನೆಲೆಯಾಗಿ ಕೇಶವನು ಸಿರಿಕಾಲಿ ನೆಲೆಯಾಗಿ ಕೇಶವನು ಏನೆಂದು ಕೊಂಡಾಡಿ ಸ್ತುತಿಸಲು ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ಏನೆಂದು ಕೊಂಡಾಡಿ ಏನೆಂದು ಕೊಂಡಾಡಿ ಏನೆಂದು ಕೊಂಡಾಡಿ ಸ್ತುತಿಸಲು ಕಾಳಿಕಾಂಬೆಯೂ ನೀನಮ್ಮ ಜಗದಂಬೆಯೂ ನೀನಮ್ಮ ಕಾಳಿಕಾಂಬೆಯೂ ನೀನಮ್ಮ ಜಗದಂಬೆಯೂ ನೀನಮ್ಮ ಶಿಲ್ಪಿಗಳು ಪೂಜಿಸಲು ಧರೆಗಿಳಿದು ಬಂದವಳೆ ಕಾರಕೋಳಿನ ಮಾತೆ ಕಾಳಿಕಾಂಬೆ ಕಾಳಿಕಾಂಬೆಯೂ ನೀನಮ್ಮ ಜಗದಂಬೆಯೂ ನೀನಮ್ಮ ಕಾಳಿಕಾಂಬೆಯೂ ನೀನಮ್ಮ
ಬ್ರಾಹ್ಮಣರ ಕುಲದೇವತೆಯು ಕಾಳಿಕಾಂಬೆಯು ನೀನಮ್ಮ ಜಗದಂಬೆಯು ನೀನಮ್ಮ ಕಾಳಿಕಾಂಬೆಯು ನೀನಮ್ಮ ಜಗದಂಬೆಯು ನೀನಮ್ಮ ಕಾಳಿಕಾಂಬೆಯು ನೀನಮ್ಮ ಜಗದಂಬೆಯು ನೀನಮ್ಮ ಕಾಳಿಕಾಂಬೆಯು ನೀನಮ್ಮ ಜಗದಂಬೆಯು ನೀನಮ್ಮ ಜಗದಂಬೆಯು ನೀನಮ್ಮ ಜಗದಂಬೆಯು ನೀನಮ್ಮ ಓಂ ಶಂ ನಾರಸಿಂಹಾಯ ನಮಃ ಓಂ ಶಂ ನಾರಸಿಂಹಾಯ ನಮಃ ಗುಡುಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಲು ಕಣಿಗಿಡಿಸಿ ನುಡಿಯಡಗಲೊಡನೆ ಮುಡಿ ಮಿಡಿದು ಗಡಗಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಬೆದರೆ ಗಡಗಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಬೆದರೆ ಗಿಡಿಗಿಡಿದು ಚಿನ್ನ ಕಣ ತೊಡೆ ಮೇಲೆ ಕೆರೆಮನ ನರಸಿಂಹನ ಕಂಡೆನ ನರಸಿಂಹನ ಜನರು ಹಾಯನಲು ಸುರರು ಮೂಮನೆಗರೆ ತರತರದ ವಾದ್ಯ ಸಂಭ್ರಮಗಳಿಂದ ಪುರಜನರು ಹಾಯನಲು ಸುರರು ಮೂಮನೆಗರೆ ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆ ಇಡುವ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆ ಇಡುವ ಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆ ಇಡುವ ಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆ ಇಡುವ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕಂಡೆನ ತಂಡ ತಂಡದ ಗಿಂದು ದೈವ ಪ್ರಚಂಡರಿವು ಕಂಡ ಉತ್ಪನ್ನ ನರಸಿಂಹನ ನರಸಿಂಹನ ಕಂಡೆನ ನರಸಿಂಹನ 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 ತೊಲಗಿರೆ ತೊಲಗಿರೆ ಪರಬ್ರಹ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ
ಬಲು ಸರಪಣಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ಬಲು ಸರಪಣಿ ಕಳಕೊಂಡು ಬಂತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ ಶಕಟನ ಬಂಡಿಯ ಮುರಿದಾನೆ ಶಕಟನ ಬಂಡಿಯ ಮುರಿದಾನೆ ಕಪಟ ನಾಟಕದಿಂದ ಸೋದರ ಮಾವನ ಕಪಟ ನಾಟಕದಿಂದ ಸೋದರ ಮಾವನ ಅಕಟಕಟೆನ್ನದೆ ಕೊಂದಾನೆ ಅಕಟಕಟೆನ್ನದೆ ಕೊಂದಾನೆ ಅಕಟಕಟೆನ್ನದೆ ಕೊಂದಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಭೀಮಾರ್ಜುನರನ್ನು ಗೆಲ್ಲಿಸಾನೆ ಪರಮ ಭಗವತರ ಪ್ರಿಯಾನೆ ಭೀಮಾರ್ಜುನರನ್ನು ಗೆಲ್ಲಿಸಾನೆ ಪರಮ ಭಗವತರ ಪ್ರಿಯಾನೆ ಮುದದಿಂದ ಮಧುರೆಲಿ ನಿಂತಾನೆ ಮುದದಿಂದ ಮಧುರೆಲಿ ನಿಂತಾನೆ ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಪುರಂದರ ಬಿಟ್ಟಲ 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 ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಮದ ಮುಖದ ಸುರರ ದಿಗಿಲಿಟ್ಟು ಕೊಂದ ಪುರಂದರ ಬಿಟ್ಟಲ ನೆಂಬಾನೆ ಪುರಂದರ ಬಿಟ್ಟಲ ಎಂಬಾನೆ ಪುರಂದರ ಬಿಟ್ಟಲ ನೆಂಬಾನೆ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ವಿಠಲ ವಿಠಲ ಪಾಂಡುರಂಗ ಓಂ ಅಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಭಜನಾ ವೈಭವದ 19ನೇ ತಂಡವಾಗಿ ಪ್ರದರ್ಶನವನ್ನು ನೀಡಿರುವಂತಹ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ಶ್ರೀ ಮೌನೇಶ್ ಆಚಾರ್ಯ ಹಾಗೂ ಶಿಲ್ಪಿ ಸತೀಶ್ ಆಚಾರ್ಯ ಕಾರ್ಕಳ ಹಾಗೂ ಶ್ರೀ ಹರೀಶ್ ಆಚಾರ್ಯ ಕಾರ್ಕಳ ಇವರು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಭಜನಾ ವೈಭವದ 19ನೇ ತಂಡವಾಗಿ ಭಜನಾ ಪ್ರದರ್ಶನ ನೀಡಿದಂತಹ ಮೌನೇಶ್ವರ ಆಚಾರ್ಯ, ಶಿಲ್ಪಿ ಸತೀಶ್ ಆಚಾರ್ಯ ಕಾರ್ಕಳ ಹಾಗೂ ಹರೀಶ್ ಆಚಾರ್ಯ ಕಾರ್ಕಳ ಇವರನ್ನು ವೇದಿಕೆಗೆ ಆಹ್ವಾನಿಸಿದ್ದೇವೆ. ದಯವಿಟ್ಟು ತಾವಾದಷ್ಟು ಬೇಗ ವೇದಿಕೆ ಬಂದು ತಂಡಕ್ಕೆ ಸ್ಮರಣಿಕೆ ಹಾಗೂ ಅಭಿನಂದನಾ ಪತ್ರವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ 19 ಇವರು ತಗೊಂಡಂತಹ ಸಮಯ 18 ನಿಮಿಷ 33 ಸೆಕೆಂಡ್.
ಭಜನಾ ವೈಭವದ ಕೊನೆಯ ತಂಡ ಈಗ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿದೆ. ಟೀಮ್ ನಂಬರ್ 20 ತಯಾರಾಗಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಅಲಂಕರಿಸಬೇಕು ಹಾಗೂ ಪ್ರದರ್ಶನಕ್ಕೆ ಸಜ್ಜಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಭಜನಾ ವೈಭವ 2026ರ ಕೊನೆಯ ತಂಡ ಈಗ ವೇದಿಕೆಯಲ್ಲಿ ನಮ್ಮ ಮುಂದೆ. ಬಳಿಕ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ, ಬಹುಮಾನ ವಿತರಣೆಯೂ ನಡೀಲಿಕ್ಕಿದೆ. ಸಭಿಕರೆಲ್ಲರೂ ಸಭಾಂಗಣದೊಳಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ನಮ್ಮೊಂದಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಆಯೋಜಿಸಿರುವಂತಹ ಭಜನಾ ವೈಭವ 2026ರ ಕೊನೆಯ ಸ್ಪರ್ಧಾ ತಂಡ ಇದು. ಬಳಿಕ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಭಜನಾ ವೈಭವ 2026ರ ಬಹುಮಾನದ ಪ್ರಾಯೋಜಕರು ಈ ರೀತಿ ಇದ್ದಾರೆ. ಪ್ರಥಮ ಬಹುಮಾನ 15,555 ರೂಪಾಯಿ ಸತೀಶ್ ಆಚಾರ್ಯ ಬೇಳೂರು, ನೇರಂಬಳ್ಳಿ ಪ್ರಕಾಶ್ ಆಚಾರ್ಯ, ವಕ್ವಾಡಿ ಆನಂದಾಚಾರ್ಯ ಇವರು ಪ್ರಾಯೋಜಿಸಿದ್ದಾರೆ. ದ್ವಿತೀಯ ಬಹುಮಾನ 11,111 ರೂಪಾಯಿ, ಇದರ ಪ್ರಾಯೋಜಕರು ಶ್ರೀ ಮೌನೇಶ್ ಆಚಾರ್ಯ ಐಸಿರಿ ಉಡುಪಿ. ಹಾಗೂ ತೃತೀಯ ಬಹುಮಾನ 7,777 ರೂಪಾಯಿ ಶ್ರೀ ಪಾಂಡುರಂಗಾಚಾರ್ಯ ಸ್ಪ್ಯಾನ್ ಅಸೋಸಿಯೇಟ್ಸ್ ಉಡುಪಿ ಇವರು ಪ್ರಾಯೋಜಿಸಿದ್ದಾರೆ. ಹಾಗೂ ಶಿಸ್ತುಬದ್ಧ ತಂಡಕ್ಕೆ 2,222 ರೂಪಾಯಿ ಬಹುಮಾನವನ್ನು ಪ್ರಾಯೋಜಿಸಿದವರು ಸೌಮ್ಯ ಶರತ್ ಶರ್ಮಾ ಪಡುಬಿದ್ರಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಕ್ರಮ ಸಂಖ್ಯೆ 20 ನಿಮ್ಮ ಸಮಯ ಈಗ ಆರಂಭ. पाणी
ಶಾಂತೆ ಜಯ ಭಾರತಿ ಸಿರಿವಂತೆ ಸಂತಾದ ನಿಂತಿರೆ ನಂತಾರಂಗದೊಳು ಸಂತಾದ ನಿಂತಿರೆ ನಂತಾರಂಗದೊಳು ವಿದ್ಯುಂತೆ ವೇದಾಂತೆ ವಿಶ್ರಾಂತೆ ಲಘುಮಿ ಕಾಳಿಕಾಂಬ ಶಿವೆ ಶಂಕರಿ ಜಗದಂಬ ಪರಮೇಶ್ವರಿ ಅಂಬಾ ಶಿವೆ ಶಂಕರಿ ಜಗದಂಬ ಪರಮೇಶ್ವರಿ ಅಂಬಾ ಮೂಕಾಂಬಾಯ ರಂಬಾ ಜನನಿ ಪುಣ್ಯವಿಂಬೆ ಗೌರಂಬೆ ನಾನಂಬಿ ಬೇಡುವೆ ಕಾಳಿಕಾಂಬ ಶಿವೆ ಶಂಕರಿ ಜಗದಂಬ ಪರಮೇಶ್ವರಿ ಅಂಬಾ ಶಿವೆ ಶಂಕರಿ ಜಗದಂಬ ಪರಮೇಶ್ವರಿ ಅಂಬಾ ಮೂಕಾಂಬಾಯ ರಂಬಾ ಜನನಿ ಸುರಬಿಂಬೆ
ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಶಂಖಚಕ್ರಧರ ವೈಜಯಂತಿಧರ ಪೀತಾಂಬರಧರ ಗೋವರ್ಧನಧಾರ ಶಂಖಚಕ್ರಧರ ವೈಜಯಂತಿಧರ
ಭಜನಾ ವೈಭವದ ಕೊನೆಯ ತಂಡವಾಗಿ ತಮ್ಮ ಪ್ರದರ್ಶನವನ್ನು ನೀಡಿರುವಂಥ ತಂಡಕ್ಕೆ ಈ ತಂಡ 20 ನಿಮಿಷ 4 ಸೆಕೆಂಡ್ಗಳ ಸಮಯವನ್ನು ತೆಗೆದುಕೊಂಡಿರ್ತಾರೆ. ಈ ತಂಡಕ್ಕೆ ಸ್ಮರಣಿಕೆ ಹಾಗೂ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಿಕ್ಕೆ ಒಕ್ಕೂಟದ ಅಧ್ಯಕ್ಷರಾದ ಮಧು ಆಚಾರ್ಯ, ಉಪಾಧ್ಯಕ್ಷರಾಗಿರುವಂತಹ ಹಲವರು ಯೋಗೀಶ್ ಆಚಾರ್ಯ ಹಾಗೂ ಜನಾರ್ದನ್ ಎಸ್ ಆಚಾರ್ಯ ಹಾಗೂ ಮುರಳೀಧರ ಆಚಾರ್ಯ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ತಾವುಗಳು ವೇದಿಕೆ ಬಂದು ಭಜನಾ ವೈಭವದ 20ನೇ ತಂಡಕ್ಕೆ ಪ್ರಶಂಸಾ ಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು. ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ ಭಜನಾ ವೈಭವ 2020ರಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಸಮಾರೋಪ ಸಮಾರಂಭದತ್ತ
ಸಮಾರೋಪ ಸಮಾರಂಭದಪ್ಪ ಮುನ್ನಡೀತಾ ಇದ್ದೇವೆ. ಮಂಗಳದೊಂದಿಗೆ ಭಜನಾ ವೈಭವಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ಯಾವುದೇ ಸಮಯದ ವಿಳಂಬವಿಲ್ಲದೆ ಸಮಾರೋಪ ಸಮಾರಂಭಕ್ಕೆ ಮುಂದಾಗ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸಭಿಕರು ಜೊತೆಗಿದ್ದು ಸಹಕರಿಸಬೇಕಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಬೆಳಗುವೆವು ವಿಶ್ವೇಶಗೆ ಆರತಿ ಬೆಳಗುವೆವು ಆರತಿ ಬೆಳಗುವೆವು ವಿಶ್ವೇಶಗೆ ಆರತಿ ಬೆಳಗುವೆವು ವಿಶ್ವಕರ್ಮ ಪರ ಬ್ರಹ್ಮ ಪರಾತ್ಪರ ವಿಶ್ವಕರ್ಮ ಪರ ಬ್ರಹ್ಮ ಪರಾತ್ಪರ ವಿಶ್ವವ್ಯಾಪಿ ಮಹಾನ್ ದೇವಾದಿದೇವಗೆ ವಿಶ್ವವ್ಯಾಪಿ ಮಹಾನ್ ದೇವಾದಿದೇವಗೆ ಆರತಿ ಬೆಳಗುವೆವು ವಿಶ್ವೇಶಗೆ ಆರತಿ ಬೆಳಗುವೆವು ಆರತಿ ಬೆಳಗುವೆವು ವಿಶ್ವೇಶಗೆ ಆರತಿ ಬೆಳಗುವೆವು ಈಶ ದೇವರಿಗ ಕರ್ಮ ಮಹಾತ್ಮಗೆ ಈಶ ದೇವರಿಗ ಕರ್ಮ ಮಹಾತ್ಮಗೆ ದೋಷ ನಿವಾಸಿಪ ಸರ್ವಹೃದಯಕ್ಕೆ ದೋಷ ನಿವಾಸಿಪ ಸರ್ವಹೃದಯಕ್ಕೆ ಆರತಿ ಬೆಳಗುವೆವು ವಿಶ್ವೇಶಗೆ ಆರತಿ ಬೆಳಗುವೆವು ಆರತಿ ಬೆಳಗುವೆವು ವಿಶ್ವೇಶಗೆ ಆರತಿ ಬೆಳಗುವೆವು ವಿಠಲ್ 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 ನಮ್ಮ ಪುಂಡಲಿಂಗವರದ ಪಾಂಡುರಂಗ ಸೀತಾಕಾಂತ ಸ್ಮರಣ ಜಯ ಜಯ ರಾಧಾಕಾಂತ ಸ್ಮರಣ ಜಯ ಜಯ ಗೋಪಾಲ್ ಶಂಖಚಕ್ರದ ಪೀತಾಂಬರಧಾರಿ ಮಹಿಷಾಸುರ ಮರ್ದಿನಿ ನಮೋ ಪಾರ್ವತಿ ಪತೆ ಹರ ಹರ ಜೈ ಬೋलो विश्वकर्मा स्वामी जी की जय अनंत भूषित नागधर्मेंद्र स्वामी जी की जय अनंत भूषित काळहस्तिन सरस स्वामी जी की जय विघ्नेश्वर पादारविंदಕ್ಕೆ ಗೋವಿಂದಾನ್ ಗೋವಿಂದ ಗೋವಿಂದ ಶ್ರೀಮತಮಣ ಗೋವಿಂದಾನ್ ಗೋವಿಂದ ಗೋವಿಂದ ಬಂಧುಗಳೇ, ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆ ಇವರ ವತಿಯಿಂದ ಇಂದು ಮುಂಜಾನೆಯಿಂದ ಜರುಗಿದಂತಹ ಭಜನಾ ವೈಭವ 2026ರ ಸಮಾರೋಪ ಸಮಾರಂಭ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ನಮ್ಮ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀಯುತ ಮಧು ಆಚಾರ್ಯ ಮುಲ್ಕಿ, ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ. ಅಭ್ಯಾಗತರಾಗಿ ನಮ್ಮ ಜೊತೆಗೆ ಕೆ ಮುರಹರಿ ಆಚಾರ್ಯ, ಮುಕ್ತಸರರು ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನ ಕಟ್ಟಪಾಡಿ. ಡಾಕ್ಟರ್ SR ಹರೀಶ್ ಆಚಾರ್ಯ ಜಲಕದಕಟ್ಟೆ, ಅಧ್ಯಕ್ಷರು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ರಿಜಿಸ್ಟರ್ಡ್ ಮಂಗಳೂರು. ಶ್ರೀಯುತ ಪಾಂಡುರಂಗ ಆಚಾರ್ಯ ಸ್ಪ್ಯಾನ್ ಅಸೋಸಿಯೇಟ್ಸ್ ಉಡುಪಿ, ಇವರು ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಶ್ರೀ UKS ಸೀತಾರಾಮ ಆಚಾರ್ಯ ಗೌರವಾಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ. ಈ ಎಲ್ಲರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುವಂತೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಯುತ ಮಧು ಆಚಾರ್ಯ ಇವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವಂಥ ಶ್ರೀಯುತ ಪ್ರಜ್ವಲ್ ಆಚಾರ್ಯ ಮತ್ತು ವರ್ಷ ಆಚಾರ್ಯ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ವಿಶ್ವಕರ್ಮ ಒಕ್ಕೂಟದ ಪರವಾಗಿ ಮತ್ತೊಮ್ಮೆ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಇಂದಿನ ಭಜನಾ ವೈಭವದಲ್ಲಿ ಭಾಗವಹಿಸಿರುವಂಥ ಎಲ್ಲ ಭಜನಾ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಜನಾ ವೈಭವದ ಸಮಾರೋಪ ಸಮಾರಂಭದತ್ತ ಮುನ್ನಡೆಯೋಣ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಿರ್ವಹಿಸಿಕೊಂಡು ಬರ್ತಿರುವಂಥ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಆಯೋಜಿಸಿರುವಂತಹ ಭಜನಾ ವೈಭವ 5ನೇ ವರ್ಷದ ಭಜನಾ ವೈಭವ 2020-26 ಈಗಾಗಲೇ ಮುಕ್ತಾಯಗೊಂಡಿದೆ. 20 ತಂಡಗಳು ನೋಂದಣಿಗೊಂಡಿದ್ದು 18 ತಂಡಗಳು ಭಾಗವಹಿಸಿವೆ. 2 ತಂಡಗಳು ಕಾರಣಾಂತರಗಳಿಂದ ಇಂದಿನ ಭಜನಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಭಜನಾ ವೈಭವದ ಸಮಾರೋಪ ಸಮಾರಂಭದ ಬೆಳಿಗ್ಗೆಯಿಂದ ಸಂಜೆವರೆಗೆ ವೈಭವದಿಂದ ನಡೆದ ಭಜನೆಯನ್ನು ನಾವು ನೀವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ಈ ಭಜನಾ ವೈಭವದ ಸಮಾರೋಪ ಸಮಾರಂಭದ ವೇದಿಕೆಗೆ ಅತಿಥಿಗಳಾಗಿ ಶ್ರೀ ಮುರಾರಿ ಆಚಾರ್ಯ, ಆಡಳಿತ ಮುಕ್ತೇಸರರು, ಶ್ರೀ ವಿಶ್ವಕರ್ಮೇಶ್ವರ ಕಾಳಿಕಾಂಬ ದೇವಸ್ಥಾನ ಕಟಪಾಡಿ, ಡಾಕ್ಟರ್ SR ಹರೀಶ್ ಆಚಾರ್ಯ ಜಲಕದಕಟ್ಟೆ, ಅಧ್ಯಕ್ಷರು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಶ್ರೀ ಪಾಂಡುರಂಗಾಚಾರ್ಯ ಸ್ಪ್ಯಾನ್ ಅಸೋಸಿಯೇಟ್ಸ್ ಉಡುಪಿ, ವಿಶ್ವಕರ್ಮ ಒಕ್ಕೂಟದ ಗೌರವ ಅಧ್ಯಕ್ಷರಾದ UK ಸೀತಾರಾಮಾಚಾರ್ಯ, ಉಪಾಧ್ಯಕ್ಷರಾಗಿರುವಂತಹ ಅಲೆಯೂರು ಯೋಗೀಶ್ ಆಚಾರ್ಯ, ಇವರೆಲ್ಲರನ್ನೂ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಒಕ್ಕೂಟದ ಅಧ್ಯಕ್ಷರು ಇವರೆಲ್ಲರನ್ನೂ ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಜನಾ ವೈಭವದ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಅತಿಥಿ ಗಣ್ಯರನ್ನು ಹಾಗೂ ಸಭಿಕರೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ವಿಶ್ವಕರ್ಮ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ಅಲೆಯೂರು ಶ್ರೀ ಯೋಗೀಶ್ ಆಚಾರ್ಯ ಇವರು. ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆ ಇದರ ವತಿಯಿಂದ ನಡೆದಂತಹ ಭಜನಾ ವೈಭವ 2026 ಇದರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಮಧು ಆಚಾರ್ಯರು ವಹಿಸಿಕೊಂಡಿದ್ದಾರೆ. ಅವರನ್ನು ಈ ಒಂದು ಸಮಾರೋಪ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮುಖ್ಯ ಅತಿಥಿಯಾಗಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ಶ್ರೀ ಮುರಹರಿ ಆಚಾರ್ಯರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಡಾಕ್ಟರ್ SR ಹರೀಶ್ ಆಚಾರ್ಯ ಜಲಕದಕಟ್ಟೆ, ಅಧ್ಯಕ್ಷರು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮೊಟ್ಟಿಗೆ ಇದ್ದಾರೆ ಶ್ರೀ ಪಾಂಡುರಂಗಾಚಾರ್ಯ ಸ್ಪ್ಯಾನ್ ಅಸೋಸಿಯೇಟ್ಸ್ ಉಡುಪಿ, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸಮಾಜ ಬಾಂಧವರಿಗೂ ಹಾಗೂ ಭಾಗವಹಿಸಿದಂಥ ಎಲ್ಲ ಭಜನಾ ಮಂಡಳಿಗಳಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಹೂ, ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಮಧು ಆಚಾರ್ಯ ಮುಲ್ಕಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಜನಾ ವೈಭವದಲ್ಲಿ
ಪ್ರತಿ ವರ್ಷ ಭಜನಾ ವೈಭವ ಮಾಡುವಾಗ ಆ ಒಂದು ಸುಮಧುರ ಸುಂದರ ವೇದಿಕೆಯಲ್ಲಿ ಕಲಾ ಸಾಧಕರನ್ನು ಸನ್ಮಾನಿಸುವಂತಹ ಸಂಪ್ರದಾಯವನ್ನು ವಿಶ್ವಕರ್ಮ ಒಕ್ಕೂಟ ನಡೆಸಿಕೊಂಡು ಬಂದಿದೆ. ಅದೇ ರೀತಿ ಇವತ್ತು ಕೂಡ ಇಬ್ಬರು ಕಲಾವಿದರಿಗೆ ಇದೇ ವೇದಿಕೆಯಲ್ಲಿ ಸನ್ಮಾನವಾಗಲಿಕ್ಕಿದೆ. ವಿಶೇಷ ಸಾಧನೆಯನ್ನು ಮಾಡಿರುವಂತಹ ಇಬ್ಬರು ಯುವ ಕಲಾವಿದರು ಇಂದು ನಮ್ಮೊಂದಿಗಿದ್ದಾರೆ ಈ ಸಮಾರೋಪ ಸಮಾರಂಭದಲ್ಲಿ. ಈಗಾಗಲೇ ರವಿ ಬಸರೂರವರು ನಮ್ಮ ಈ ವೇದಿಕೆಗೆ ಬಂದು ಸನ್ಮಾನವನ್ನು ಅಭಿನಂದನಾ ಗೌರವವನ್ನು ಸ್ವೀಕರಿಸಿ ತೆರಳಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬೇಗ ಹೋಗಬೇಕಾಗಿರೋದ್ರಿಂದ ಅವರನ್ನು ಅಭಿನಂದಿಸಲಿಕ್ಕಾಗಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಯಿತು. ಹಾಗಾಗಿ ಸಮಯವನ್ನು ಸರಿಯಾಗಿ ಪಾಲನೆ ಮಾಡುವಂಥ ವಿಶ್ವಕರ್ಮ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆಗಳ ವ್ಯತ್ಯಾಸಗಳಾಗಿದೆ. ಇದನ್ನು ತಾವೆಲ್ಲರೂ ಕೂಡ ಮನ್ನಿಸಿ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತು ಈ ವೇದಿಕೆಯಲ್ಲಿ ಈಗ ಸನ್ಮಾನವನ್ನು ಸ್ವೀಕರಿಸಲಿರುವವರು ಪ್ರಜ್ವಲ್ ಆಚಾರ್ಯ, ಖ್ಯಾತ ತಬಲ ಕಲಾವಿದ, ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಇವರು ಅನೇಕ ಪ್ರಸಿದ್ಧ ಗಾಯಕರೊಂದಿಗೆ ಗಾಯಕರ ತಂಡದಲ್ಲಿ ತಬಲ ನುಡಿಸಿದ ಕೀರ್ತಿ ಇವರದ್ದು. ಹಾಗೂ ವರ್ಷ ಆಚಾರ್ಯ, ಖ್ಯಾತ ಕೊಳಲು ವಾದಕಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಬೇತಿ ಪಡೆದಿರುವ ಇವರು ಕಲರ್ಸ್ ಕನ್ನಡ, ಚಂದನ ಇಂಥ ವಾಹಿನಿಗಳಲ್ಲಿ ಕೊಳಲು ನುಡಿಸಿದ ಅನುಭವಿರೋ ಇವರು ರವಿ ಬಸರೂರ್ ತಂಡದ ಸದಸ್ಯ ಕೂಡ ಹೌದು. ಇವರಿಬ್ಬರನ್ನು ಕೂಡ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಸ್ವಾಗತಿಸ್ತಾ ಇವರ ಸನ್ಮಾನ ಪತ್ರವನ್ನು ಓದಲಿಕ್ಕೆ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಕೇಂದ್ರ ಸಂಸ್ಥೆ ಭಜನಾ ವೈಭವ 2026 ಸಾಂಪ್ರದಾಯಿಕ ಭಜನಾ ಸ್ಪರ್ಧೆ ಶ್ರೀಯುತ ಪ್ರಜ್ವಲ್ ಆಚಾರ್ಯ, ಸಂಗೀತ ಕಲಾವಿದ, ತಬಲಾ ಮತ್ತು ತಾಳವಾದ್ಯದಲ್ಲಿ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿರುವಂಥ ಅಭಿನಂದನಾ ಪತ್ರ. ಉಡುಪಿ ಬನ್ನಂಜಯ ನಿವಾಸಿ ಶ್ರೀಮತಿ ಲಲಿತಾ ಮತ್ತು ಜನಾರ್ದನ ಆಚಾರ್ಯ ಇವರ ಪುತ್ರ. ಕಳೆದ 15 ವರ್ಷಗಳಿಂದ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಮ್ಮ ಸಮಾಜದ ಹೆಮ್ಮೆಯ ತಬಲಾ ವಾದಕ. ವಿದ್ವಾನ್ ಶ್ರೀ ಮಾಧವ ಆಚಾರ್ಯ ಇವರಿಂದ ತರಬೇತಿ ಪಡೆದಿರುವಂಥ ಇವರು ತಬಲಾ ವಾದನದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುತ್ತಾರೆ. ಅನೇಕ ಧ್ವನಿ ಸುರುಳಿಗಳಿಗೆ, ಸಿನಿಮಾ ಸಂಗೀತ ಕಾರ್ಯಕ್ರಮಗಳಿಗೆ ತಬಲಾ ನುಡಿಸಿರುವಂಥ ಹೆಮ್ಮೆ ಇವರದ್ದು. ನಾಡು ಕಂಡ ಪ್ರಸಿದ್ಧ ಗಾಯಕ ಕುನಾಲ್ ಗಂಜಾವಾಲಾ, ವಿಜಯ ಪ್ರಕಾಶ್, ಅರ್ಜುನ್ ಜನ್ಯ, ರಾಜೇಶ್ ಕೃಷ್ಣನ್, ಗುರು ಕಿರಣ್, ಅನುರಾಧ ಭಟ್ ಅಲ್ಲದೆ ಇನ್ನೂ ಹಲವಾರು ನುರಿತ ಸಂಗೀತ ಕಲಾವಿದರ ಕಾರ್ಯಕ್ರಮದಲ್ಲಿ ತಬಲಾ ವಾದಕರಾಗಿ ಸಹಕರಿಸಿರುತ್ತಾರೆ. ಇತ್ತೀಚೆಗೆ ನಿರಂತರ 24 ಗಂಟೆಗಳ ಕಾಲ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ಮಾಡಿರುವಂಥ ನಮ್ಮ ಸಮಾಜದ ಗಾಯಕ ಯಶವಂತ್ MG ಇವರ ಜೊತೆ ಬಾಲಗಾನ ಯಶೋಯಾನ ಕಾರ್ಯಕ್ರಮದಲ್ಲಿ ತಬಲಾ ನುಡಿಸಿ ಸಾರ್ಥಕತೆ ಮೆರೆದ ಇವರೂ ಕೂಡ ವಿಶ್ವ ದಾಖಲೆಯ ಪುಟದಲ್ಲಿ ಸೇರಿಕೊಂಡಿರುವುದು ನಮಗೆಲ್ಲ ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂಥ ವಿಷಯ. ಇವರ ಸಹೋದರ ಪ್ರತಾಪ್ ಆಚಾರ್ಯ ಕೂಡ ಇವರ ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಮಿಂಚುತ್ತಿರುವುದು ನಮ್ಮ ಸಮಾಜ ಇಂತಹ ಅನೇಕ ಕಲಾವಿದರನ್ನು ಒಳಗೊಂಡಿದೆ ಅನ್ನುವುದಕ್ಕೆ ಇಂಥ ಪ್ರತಿಭೆಗಳೇ ಸಾಕ್ಷಿಯಾಗಿದೆ. ತಮ್ಮ ಕಲಾ ಸೇವೆ ಹೀಗೆಯೇ ಮುಂದುವರಿಯಲಿ. ಜಗನ್ಮಾತೆ ಶ್ರೀ ಕಾಳಿಕಾಂಬೆ ಹಾಗೂ ಶ್ರೀ ವಿಶ್ವಕರ್ಮ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅನ್ನುವ ಪ್ರಾಂಜಲ ಪ್ರಾರ್ಥನೆಯೊಂದಿಗೆ ವಿಶ್ವಕರ್ಮ ಒಕ್ಕೂಟದ ವತಿಯಿಂದ ನಡೆಯುತ್ತಿರುವಂತಹ ಭಜನಾ ವೈಭವ 2026 ಕಾರ್ಯಕ್ರಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಮಗೆ ಗೌರವಾದರಗಳೊಂದಿಗೆ ಕೊಡಮಾಡುವಂತಹ ಗೌರವ ಪುರಸ್ಕಾರ. ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ, ಸ್ಥಳ ಕಟಪಾಡಿ, ದಿನಾಂಕ 7/6/2026. ಇನ್ನೋರ್ವ ಕಲಾವಿದೆ ಶ್ರೀಮತಿ ವರ್ಷ ಆಚಾರ್ಯ, ಖ್ಯಾತ ಕೊಳಲು ವಾದಕಿ ಮತ್ತು ಗಾಯಕಿ. ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿರುವಂಥ ಅಭಿನಂದನಾ ಪತ್ರ. ಸಂಗೀತ ಕ್ಷೇತ್ರದಲ್ಲಿ ನಾಡು ಕಂಡ ಕ್ಷೇತ್ರ ಸಂಗೀತ ನಿರ್ದೇಶಕರನ್ನು ಪಡೆದ ಖ್ಯಾತಿಯ ಊರು ಬಸರೂರು. ಅಲ್ಲಿಯ ಖ್ಯಾತ ಕೀಬೋರ್ಡ್ ವಾದಕ ಭಾಸ್ಕರ್ ಆಚಾರ್ಯ ಮತ್ತು ಶ್ರೀಮತಿ ದಂಪತಿಗಳ ದ್ವಿತೀಯ ಪುತ್ರಿ ಶ್ರೀಮತಿ ವರ್ಷಾ ಆಚಾರ್ಯ. ಮೈಸೂರಿನ ಪಂಡಿತ್ ಸಮೀರ್ ರಾವ್ ಇವರಲ್ಲಿ ಕೊಳಲು ವಾದನ ಪರಿಣಿತಿಯನ್ನು ಪಡೆದ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ B ಮ್ಯೂಸಿಕ್ ಪದವಿಯನ್ನು ಪಡೆದಿದ್ದಾರೆ.
ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ಸಂಗೀತಾ ಬಾಲಚಂದ್ರ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಶ್ರೀ ಗಜಾನನ ಹೆಬ್ಬಾರ್ ಇವರಿಂದ ಪಡೆದಿರುತ್ತಾರೆ. ಚಂದನ ಟಿವಿ, ಕಲರ್ಸ್ ಕನ್ನಡ ವಾಹಿನಿಗಳಲ್ಲಿ ಕೊಳಲು ವಾದನದ ಮೂಲಕ ವೇದಿಕೆ ಹಂಚಿಕೊಂಡಿರುವುದು ನಮಗೆಲ್ಲ ಹೆಮ್ಮೆ. ನಮ್ಮ ಸಮಾಜದ ಶ್ರೇಷ್ಠ ಸಂಗೀತ ನಿರ್ದೇಶಕ KGF ಖ್ಯಾತಿಯ ರವಿ ಬಸ್ರೂರು ಇವರ ಸಂಗೀತ ತಂಡದ ಗಾಯಕಿಯಾಗಿರುವ ಇವರ ಸ್ವರದಿಂದ KGF ಭಾಗ 2ರ ಒಂದು ಹಾಡು ಇವರ ಧ್ವನಿಯಿಂದ ಮೂಡಿ ಬಂದಿರುವುದು ಅಲ್ಲದೆ ಖ್ಯಾತ ಚಲನಚಿತ್ರ ನಟ ಪ್ರಭಾಸ್ ನಟಿಸಿರುವಂತಹ ಸಾಲಾರ್ ಚಿತ್ರದ ಹಾಡುಗಳಿಗೆ ಕೊಳಲು ನುಡಿಸುವುದರ ಮೂಲಕ ಒಬ್ಬ ಅದ್ಭುತ ಕೊಳಲು ವಾದಕಿ ಎಂದು ಹೆಸರು ಮಾಡಿದವರು. ಇತ್ತೀಚೆಗೆ ನಿರಂತರ 24 ಗಂಟೆಗಳ ಕಾಲ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ಮಾಡಿರುವಂಥ ನಮ್ಮ ಸಮಾಜದ ಗಾಯಕ ಯಶವಂತ್ MG ಇವರ ಬಾಲಗಾನ ಯಶೋಯಾನ ಕಾರ್ಯಕ್ರಮದಲ್ಲಿ ಕೊಳಲು ನುಡಿಸುವುದರ ಮೂಲಕ ವಿಶ್ವ ದಾಖಲೆಯ ಪುಟದಲ್ಲಿ ಇವರೂ ಸೇರಿಕೊಂಡಿರುವುದು ಹೆಮ್ಮೆಯ ವಿಷಯ. ಭಾರತ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕಾರ್ಯಕ್ರಮ ನೀಡುವುದರ ಮೂಲಕ ಹೆಸರು ಮಾಡಿರುವ ಇವರು ದುಬೈ ಮತ್ತು ಅಮೇರಿಕಾದ 5 ಪ್ರಮುಖ ರಾಜ್ಯಗಳಲ್ಲಿ ಖ್ಯಾತ ಗಾಯಕರ ತಂಡದ ಜೊತೆಗೆ ಕೊಳಲು ವಾದಕಿಯಾಗಿ ಭಾಗವಹಿಸಿ ಅನಿವಾಸಿ ಕನ್ನಡಿಗರನ್ನು ಮಂತ್ರಮುಗ್ಧರನ್ನಾಗಿಸಿದ್ದಾರೆ. ಹೆಸರಾಂತ ಗಾಯಕರಾದಂಥ ರಾಜೇಶ್ ಕೃಷ್ಣನ್, ಶಮಿತಾ ಮಲ್ನಾಡ್, MD ಪಲ್ಲವಿ, BR ಛಾಯಾ, ಜೋಗಿ ಸುನೀತಾ, ಅರ್ಚನಾ ಉಡುಪ ಹೀಗೆ ಹಲವಾರು ಸಂಗೀತ ಕಲಾವಿದರ ಹಾಡಿಗೆ ಜೊತೆಯಾಗಿ ಕೊಳಲು ನುಡಿಸಿದಂಥ ನಮ್ಮ ಸಮಾಜದ ಹೆಮ್ಮೆ ಶ್ರೀಮತಿ ವರ್ಷಾ ಆಚಾರ್ಯ. ತಮ್ಮ ಕಲಾ ಸೇವೆ ಹೀಗೆಯೇ ಮುಂದುವರಿಯಲಿ. ಜಗನ್ಮಾತೆ ಶ್ರೀ ಕಾಳಿಕಾಂಬೆ ಹಾಗೂ ಶ್ರೀ ವಿಶ್ವಕರ್ಮ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅನ್ನುವ ಪ್ರಾಂಜಲ ಪ್ರಾರ್ಥನೆಯೊಂದಿಗೆ ವಿಶ್ವಕರ್ಮ ಒಕ್ಕೂಟದ ವತಿಯಿಂದ ನಡೆಯುತ್ತಿರುವಂತಹ ಭಜನಾ ವೈಭವ 2026ರ ಕಾರ್ಯಕ್ರಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಮಗೆ ಗೌರವಾದರಗಳೊಂದಿಗೆ ಕೊಡಮಾಡುವಂತಹ ಗೌರವ ಪುರಸ್ಕಾರ. ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್, ಸ್ಥಳ ಕಟಪಾಡಿ, ದಿನಾಂಕ 7/6/2026. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿಕೊಂಡು ಇಬ್ಬರು ಕಲಾ ಸಾಧಕರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸನ್ಮಾನಿತರಲ್ಲಿ ಓರ್ವರಾಗಿರುವಂತಹ ಶ್ರೀಮತಿ ವರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಕೂತ್ಕೊಂಡಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಕುಳಿತಿರುವಂತಹ ಎಲ್ಲ ಸಭಿಕರಿಗೂ ವಂದಿಸುತ್ತಾ, ವಿಶ್ವಕರ್ಮ ಒಕ್ಕೂಟದವರು ಇವತ್ತೇನು ಭಜನೆ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ನಾನು ಬಂದ ನಂತರ ಕೆಲವು ತಂಡದ ಪರ್ಫಾಮೆನ್ಸ್ ನೋಡಿದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಆ್ಯಂಡ್ ಮೊದಲಿಗೆ ವಿಶ್ವಕರ್ಮ ಒಕ್ಕೂಟದವರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಈ ಥರ ಭಜನೆ ಸ್ಪರ್ಧೆ ಅಂತ ಮಾಡೋದು ತುಂಬ ಕಮ್ಮಿ. ಅಂದರೆ ಸುಗಮ ಸಂಗೀತ, ಫಿಲಮ್ ಸಾಂಗ್ಸ್ ಇಂಥದ್ದೇ ಜಾಸ್ತಿ ಆಗಿರುತ್ತೆ. ಸೊ ಈ ಥರದೊಂದು ಮಾಡಿ ಪ್ರತಿ ಊರಲ್ಲಿ ಏನೊಂದು ಭಜನಾ ತಂಡ ಇರ್ತದೆ, ಸ್ಪೆಷಲಿ ನಮ್ಮ ಸಮಾಜದ ಭಜನಾ ತಂಡದವರಿಗೆ ಒಂದು ಉತ್ತಮವಾದ ವೇದಿಕೆ ಅಂತ ಹೇಳ್ಬೋದು. ಸೊ ಈ ನಮ್ಮ ಸಮಾಜದ ಭಜನಾ ತಂಡದೊಟ್ಟಿಗೆ ನಮ್ಮ ಸಮಾಜದಲ್ಲಿ ಸಂಗೀತದ ವಿಭಾಗದಲ್ಲಿ ಸಾಧನೆ ಮಾಡಿದವರನ್ನು ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಒಕ್ಕೂಟದವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಅಂತ ಹೇಳುವಾಗ ಅವರಿಬ್ಬರಿಗೂ ಕೂಡ ಅದು ಸರ್ಪ್ರೈಸ್ ಆಗಿತ್ತು. ದಯವಿಟ್ಟು ಎಲ್ಲರೂ ಕೂಡ ಮನ್ನಿಸಬೇಕು ತಪ್ಪಾಗಿದ್ದರೆ ಅವರ ಮಾತುಗಳಲ್ಲಿ ಅಂತ ಹೇಳ್ತಾ, ಇಂದಿನ ಭಜನಾ ವೈಭವದ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀಮತಿ ವರ್ಷ ಹಾಗೂ ಶ್ರೀ ಪ್ರಜ್ವಲಾಚಾರ್ಯ ಇವರಿಬ್ಬರಿಗೂ ಕೂಡ ಅಭಿನಂದನೆಗಳು. ಹಾಗೂ ನಿಮಗೆ ನಿಮ್ಮ ಭವಿಷ್ಯದಲ್ಲಿ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಎಂಬ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಭಜನಾ ವೈಭವದ ತೃತೀಯ ಬಹುಮಾನದ ಪ್ರಾಯೋಜಕರು ಕೂಡ ಹೌದು, ಹಾಗೂ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳು ಕೂಡ ಹೌದು. ಅವರು ನಮ್ಮೆಲ್ಲರ ನೆಚ್ಚಿನ ನಮ್ಮ ಆತ್ಮೀಯರಾಗಿರುವಂಥ ಇದೇ ಉಡುಪಿಯವರಾದ ಸ್ಪ್ಯಾನ್ ಅಸೋಸಿಯೇಟ್ನ ಎಂಜಿನಿಯರ್ ಆಗಿರುವಂಥ ಶ್ರೀ ಪಾಂಡುರಂಗಾಚಾರ್ಯ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ, ಹಾಗೆ ನಡೆದಂಥ ಸಮಾಜ ಬಾಂಧವರೇ, ಇವತ್ತು ನಾವು ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ವಿಶ್ವಕರ್ಮ ಒಕ್ಕೂಟ, ಇದರ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದಂದರೆ ಹೇಳಿದರೆ ಅದು ಸಾಮಾನ್ಯವಾದ ಕೆಲಸಗಳಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಂಡದವರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಕುಳಿತು ಇದಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಒಂದು ಭಜನಾ ಸ್ಪರ್ಧೆ ಇಲ್ಲಿ ಏರ್ಪಟ್ಟಿದೆ. ಭಜನಾ ವೈಭವ ಅಂತ, ಖಂಡಿತವಾಗಿ ಒಂದು ವೈಭವತವಾದ ಒಂದು ಕಾರ್ಯಕ್ರಮ. ಈ ಭಜನಾ ಸ್ಪರ್ಧೆ ಇದು ನಮಗೆ ಸ್ಪರ್ಧೆ ಆಗಬಾರ್ದು, ಇದು ನಮ್ಮ ನಿತ್ಯ ಕರ್ಮ ಆಗಬೇಕು. ಯಾಕಂತ ಹೇಳಿದರೆ ತಿಳಿದವರು ದೊಡ್ಡವರು ಹೇಳ್ತಾರೆ, ದೇವರನ್ನು ನಾವು ಹತ್ತಿರ ಆಗಬೇಕಂತ ಹೇಳಿದರೆ ಭಜನೆ ಅತ್ಯಂತ ಸುಲಭವಾದ ವಿಧಾನ ಅಂತ. ಹಾಗಾಗಿ ಈ ಭಜನಾ ಕಾರ್ಯಕ್ರಮ ಎಲ್ಲರ ಮನೆಯಲ್ಲಿ ನಿರಂತರವಾಗಿ ನೆರವೇರಿಸಬೇಕು. ಇವತ್ತು ನಾನು ಬೆಳಿಗ್ಗೆ ಸಹ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡಿದೆ, ಸಂಜೆ ಸಹ ಕೆಲವೊಂದು ಕಾರ್ಯಕ್ರಮ ನೋಡಿದೆ. ಅನೇಕರು ತಮ್ಮ ಭಜನಾ ತಂಡದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಅಳವಡಿಸಿಕೊಂಡಿದ್ರು. ಇದೊಂದು ಉತ್ತಮವಾದ ಬೆಳವಣಿಗೆ. ಯಾಕಂತ ಹೇಳಿದರೆ ಮಕ್ಕಳಲ್ಲಿ ಈ ಭಜನಾ ಪ್ರವೃತ್ತಿಯನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಯಾಕಂತ ಹೇಳಿದರೆ ನೀವು ತೊಟ್ಟಮ್ಮಿಂದ ಪಡುಕೆರೆಗಳಿಗೆ ಹೋಗ್ತಾ ಇದ್ದರೆ ಒಮ್ಮೆ ಹೋಗಿ ಬಂದರೆ ಎರಡೂ ಕಡೆಗಳಲ್ಲಿ ಇಕ್ಕೆಲಗಳಲ್ಲಿ ನೀವು ಮೊಗವೇರರ ಭಜನಾ ಸಂಘಗಳನ್ನು ಕಾಣ್ತೀರಿ. ಅದು ಒಂದು ಸಂಘ ಆಗಿರುವುದಿಲ್ಲ, ಒಂದು ದೇವಸ್ಥಾನದ ಪರಿಯಲ್ಲಿ ಬೆಳೆದಿದೆ. ಅಲ್ಲಿ ನಿರಂತರವಾದ ಭಜನೆಯ ಕಾರ್ಯಕ್ರಮಗಳ ನೆರವೇರುತ್ತದೆ.
ಚಿಕ್ಕ ಚಿಕ್ಕ ಮಕ್ಕಳನ್ನು ಅವರು ಭಜನೆಯಲ್ಲಿ ತಯಾರಿಸ್ತಾರೆ. ಇವತ್ತು ಅವರು ಭಜನಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿರ್ಬೋದು, ಅಥವಾ ಕುಣಿತ ಭಜನೆ ಇರ್ಬೋದು, ಸಾಂಪ್ರದಾಯಿಕ ಭಜನೆ ಇರ್ಬೋದು. ಪ್ರತಿಯೊಂದರಲ್ಲಿಯೂ ಮಕ್ಕಳಾದಿಯಾಗಿ ಹಿರಿಯರು, ಯುವಕರು ಎಲ್ಲರೂ ಸಹ ಒಂದು ಭಾಗವಹಿಸುವುದನ್ನು ನೋಡಿದರೆ ಬಹುಶಃ ಆ ಸಮಾಜ ಇವತ್ತು ಭಜನೆಯ ಬಗ್ಗೆ ಅದೆಷ್ಟು ಕಾಳಜಿಯನ್ನು ಹೊಂದಿದೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಅದೇ ಮಾದರಿಯಲ್ಲಿ ನಮ್ಮ ಸಮಾಜದ ಮುಕ್ತೇಶ್ವರ್ ಇಲ್ಲಿದ್ದಾರೆ, ಹಿರಿಯರಿದ್ದಾರೆ, ಅನೇಕ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳಿದ್ದಾರೆ. ಇವರೆಲ್ಲ ಈ ಭಜನೆಗೆ ಮಹತ್ವವನ್ನು ನೀಡಬೇಕು. ನಮ್ಮ ಮುಂದಿನ ಯುವ ಪೀಳಿಗೆಯನ್ನು ಭಜನೆಯ ಕಡೆ ಆಕರ್ಷಿತರಾಗಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ರವಿ ಬಸರೂರವರು ಮಾತನಾಡಿದರು. ಬಹುಶಃ ರವಿ ಬಸರೂರವರು ನಾವು ಕಂಡಂಥ ಅತ್ಯಂತ ಕಷ್ಟ ಅಂದರೆ ಅವರ ಒಂದು ಏನು ಜೀವನ ಚರಿತ್ರೆಯನ್ನು ನಾವು ನೋಡಿದರೆ ಅದೊಂದು ಬಯೋಗ್ರಫಿ ಮಾಡ್ಬೋದು. ಅಷ್ಟೊಂದು ಕಷ್ಟದಲ್ಲಿ ಮೇಲೆ ಬಂದಂಥ ವ್ಯಕ್ತಿ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದರೂ ಸಹ ಎಷ್ಟು ಒಂದು ಸಿಂಪಲ್ ಆಗಿ ನಮ್ಮ ಜೊತೆ ಬೆರೀತಾರೆ ಅಂತ ಹೇಳಿದರೆ ಅದು ನಮಗೆ ಕಲಿಸಿದ ಸಂಸ್ಕಾರ ಹಾಗೂ ಸಂಸ್ಕೃತಿ. ಆ ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕಂತಾದರೆ ನಾವು ಭಜನೆಯಲ್ಲಿ ತೊಡ್ಕೊಳ್ಬೇಕು, ದೇವರ ಸಾನ್ನಿಧ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಅವರು ಅನೇಕ ವಿಚಾರಗಳನ್ನು ಹೇಳಿದರು. ಬಹುಶಃ ಅದನ್ನು ನಾವು ಅಳವಡಿಸಿಕೊಳ್ಳೋದ್ರಲ್ಲಿ ನಾವು ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಬೇಕಾಗ್ತದೆ. ಅದರಲ್ಲಿ ಒಂದು ವಿಷಯ ಅನ್ನುವಂಥದ್ದು ಮೀಡಿಯಾ. ಯಾಕಂತ ಹೇಳಿದರೆ ಇವತ್ತು ಮೀಡಿಯಾ ನಮ್ಮನ್ನು ಯಾವ ಲೆವೆಲಿಗೆ ಕೊಂಡೋಗ್ತಂತ ಹೇಳಿದರೆ ಅದು ಇಂದಿನ ಯುವ ಜನಾಂಗವನ್ನು ಆಕರ್ಷಿಸಿದರೆ ಅದು ಮೀಡಿಯಾ. ಹಾಗಾಗಿ ನಾನು ನಮ್ಮ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಹೇಳಿದರೆ ವಿಶ್ವಕರ್ಮ ಸಮಾಜವನ್ನು ಅನ್ನುವಂಥದ್ದು ಅದು ನಮ್ಮ ಸಮಾಜಕ್ಕೆ ಎಷ್ಟೊಂದು ಪ್ರತಿಭೆಗಳನ್ನು ಕೊಟ್ಟಿದೆ ಅಂತ ಹೇಳಿದರೆ ಅದು ನಾವು ಖಂಡಿತ ನಾವು ಅತ್ಯಂತ ಹೆಮ್ಮೆ ಪಡುವಂಥ ವಿಷಯ. ಆದರೆ ಆ ಪ್ರತಿಭೆಗಳು ತಲೆಮರೆಯ ಕಾಯಿಗಳಾಗಿ ಅಷ್ಟೇ ಉಳಿತವೆ, ಮುಖ್ಯವಾಹಿನಿಗೆ ಬರ್ತಾ ಇಲ್ಲ. ಈಗಾಗಲೇ ನಾವು ನೋಡಿದ್ದೇವೆ, ರವಿ ಬಸರೂರ ಒಂದು ಚಿತ್ರಣವನ್ನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದಿರಬಹುದು. ಹೀಗೆ ಅನೇಕ ಕಾರ್ಯಕ್ರಮಗಳು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿರುವಂಥ ಪ್ರತಿಭೆಯನ್ನು ನಾವು ಗುರುತಿಸುವಲ್ಲಿ ನಮ್ಮ ಸಮಾಜ ಹಿಂದೆ ಬಿದ್ದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು ಮೀಡಿಯಾ. ನಾನು ಒಕ್ಕೂಟದಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾವು ಕರ್ನಾಟಕ ವಿಶ್ವಕರ್ಮ ಟ್ಯಾಲೆಂಟ್ ಅನ್ನುವಂಥ ಒಂದು ಅಥವಾ ಯಾವುದೇ ರೀತಿ ಹೆಸರು ಮುಖ್ಯವಲ್ಲ, ಯೂಟ್ಯೂಬ್ನಲ್ಲಿ ನಮ್ಮ ಒಂದು ಚಾನಲನ್ನು ಓಪನ್ ಮಾಡಿದರೆ ನಮ್ಮ ಎಲ್ಲ ಪ್ರತಿಭೆಗಳು ಅವರಿಗಿರುವ, ಈಗ ರವಿ ಬಸರವರು ಹೇಳಿದರು, ಅವರಲ್ಲಿ ಒಬ್ಬರು ಒಂದು ಒಳ್ಳೆಯ ಸಂಗೀತಗಾರರು ಇರ್ಬೋದು, ಒಬ್ಬರು ತಬಲ ಬಾರಿಸುವವರು ಇರ್ಬೋದು, ಚಂಡೆವಾದಕರು ಇರ್ಬೋದು, ಚಿತ್ರಣವನ್ನು ಮಾಡುವವರು ಇರ್ಬೋದು, ಕಲಾಕೃತಿಗಳು ಬೇರೆ ಬೇರೆ ವಿಧದಲ್ಲಿ. ಈಗ ನಾವು ನೋಡಿದೆ ನಮ್ಮ ಸಮಾಜದವರೇ ರೂಬಿ ಕ್ಯೂಬ್ನಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಿದವರಿದ್ದಾರೆ. ಈಗ ನಮ್ಮ ಎದುರು ಗಿನ್ನಿಸ್ ರೆಕಾರ್ಡ್ ಇಬ್ಬರನ್ನು ನಾವು ಇವತ್ತು ಸನ್ಮಾನ ಮಾಡಿದೆ. ಇವರನ್ನೆಲ್ಲ ನಮ್ಮ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದು ನಮ್ಮ ಒಂದು ಒಕ್ಕೂಟದ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಆದರೆ ಆ ಚಾನಲ್ನಲ್ಲಿ ನಮ್ಮ ಪ್ರತಿಭೆಗಳು ಅವರವರ ಪ್ರತಿಭೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದು ಕೇವಲ ನಮ್ಮ ಸಮಾಜ ಇಲ್ಲಿಯ ಜನಾಂಗ ಮಾತ್ರ ಅಲ್ಲ, ಕರ್ನಾಟಕ ದೇಶಾದ್ಯಂತ ವಿಶ್ವಾದ್ಯಂತ ನಮ್ಮ ಸಮಾಜದವರು ಗುರುತಿಸಿಕೊಂಡು ಅವರಿಗೆ ಒಂದು ಪ್ರತಿಭೆಗೆ ಒಂದು ಅವಕಾಶವನ್ನು ಕೊಡ್ಬೋದು. ಯಾಕಂದರೆ ನಮ್ಮಲ್ಲಿ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರೋ ವ್ಯಕ್ತಿ ಇದ್ದರೆ ನಾವು ಒಂದು ಮುಂದೊಂದು ಕಾರ್ಯಕ್ರಮಗಳಲ್ಲಿ ಅವರನ್ನು ಕರೆಸಿ ಅವರಿಗೆ ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡುವಂಥ ಒಂದು ಅವಕಾಶವನ್ನು ನಾವು ಕೊಡ್ಬೋದು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ. ಯಾಕಂತ ಹೇಳಿದರೆ ಇವತ್ತು ಮೀಡಿಯಾದಷ್ಟು ಒಂದು ಜನರನ್ನು ಆಕರ್ಷಿಸುವಂಥದ್ದು ಬೇರೆ ಯಾವುದಿಲ್ಲ. ನಾವು ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ತಾವು ಆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇವತ್ತು ನನ್ನನ್ನು ಇಲ್ಲಿ ಕರೆದು ನನ್ನ ಒಂದು ಎರಡು ಅಭಿಪ್ರಾಯ ಹೇಳಿಕೊಳ್ಳೋದಕ್ಕೆ ಅವಕಾಶಕ್ಕೆ ನೀಡಿದಂಥ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ಮಗದೊಮ್ಮೆ ಇಲ್ಲಿ ಭಾಗವಹಿಸಿದವರು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಮಯದ ಅಭಾವವನ್ನು ಗಮನದಲ್ಲಿಟ್ಟುಕೊಂಡು ಸಮಾರೋಪ ಸಮಾರಂಭವನ್ನು ಮುಂದುವರಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಒಂದು 3/4 ಗಂಟೆ ವ್ಯತ್ಯಾಸ ಆಗಿದೆ. ಸಮಯ ಪಾಲನೆಗೆ ಹೆಚ್ಚಿನ ಮಹತ್ವವನ್ನು ಕೊಡೋದು ವಿಶ್ವಕರ್ಮ ಒಕ್ಕೂಟ. 8:15 ಪ್ರಾರಂಭಿಸಬೇಕಂದ್ರೆ 8:15 ಪ್ರಾರಂಭಿಸ್ತೇವೆ. ಮುಕ್ತಾಯನೂ ಅದೇ ಸಮಯಕ್ಕೆ ಮಾಡಬೇಕು ಎನ್ನುವುದು ನಮ್ಮ ಆಶಯ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಆತ್ಮೀಯರು ಹಾಗೂ ವಿಶ್ವಕರ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ SR ಹರೀಶ್ ಆಚಾರ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಮಧುವಾಚಾರ್ಯ,
ಶ್ರೀ ಕ್ಷೇತ್ರದ ಮುಕ್ತೇಶ್ವರಾಗಿರುವಂಥ ಶ್ರೀಯುತ ಮುರಹರಿ ಆಚಾರ್ಯ, ಸಮಾಜದ ನಾಯಕರು ಪ್ರಮುಖರು ಆಗಿರುವಂಥ ಶ್ರೀಯುತ ಅಲೆವರು ಯೋಗೀಶಣ್ಣವರೇ, ಗೌರವಾನ್ವಿತ ಪಾಂಡುರಂಗಾಚಾರ್ಯ ಮತ್ತು ಸಮಾಜದ ಎಲ್ಲ ಬಂಧುಗಳೇ, ವಿಶ್ವಕರ್ಮ ಒಕ್ಕೂಟ ನಿರಂತರವಾಗಿ ಆಯೋಜಿಸುತ್ತಿರುವಂತಹ 5ನೇ ವರ್ಷದ ಭಜನಾ ವೈಭವದ ಸಮಾರೋಪ ಸಮಾರಂಭ. ಭಜನೆ ಅದು ಮಾತಾಡುವಂಥ ವಿಷಯ ಅಲ್ಲ, ಮಾತಾಡುವಂಥ ಸಮಯವೂ ಅಲ್ಲ, ಮಾತಾಡುವಂಥ ಸಂದರ್ಭ ಕೂಡ ಅಲ್ಲ. ಭಜನೆ ಅಂತ ಹೇಳುವಂಥದ್ದು ಒಂದು ವೈಯಕ್ತಿಕ ಆಚರಣೆ ಕೂಡ ಅಲ್ಲ. ಭಜನೆ ಅಂತ ಹೇಳುವಂಥದ್ದು ಸಾಮೂಹಿಕವಾಗಿ ಪಾಲ್ಗೊಂಡು ದೇವರಲ್ಲಿ ತಮ್ಮನ್ನು ತಾವು ಅರ್ಪಿಸುವ, ಆನಂದ ತುಂಬಿರುತ್ತದಾಗಿ ದೇವರಲ್ಲಿ ತಮ್ಮನ್ನು ತಾವು ಅರ್ಪಿಸುವ ಒಂದು ಸಾಮೂಹಿಕ ಆಚರಣೆ ಅಂತ ನಾವು ಹೇಳ್ಬೋದು. ಈ ತರಹದ ಒಂದು ಆಚರಣೆಯನ್ನು ಅದಕ್ಕೆ ಭಜನಾ ವೈಭವ ಅಂತ ಹೆಸರಿಟ್ಟುಕೊಂಡು ಸಮಾಜದ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಶ್ವಕರ್ಮ ಒಕ್ಕೂಟ ಒಂದು ಸಂಸ್ಕಾರಯುತ ಸಮಾಜವನ್ನು ಭಜನೆ ಎನ್ನುವಂಥ ಒಂದು ವಿಷಯದ ಮೇಲೆ ಅದನ್ನು ಉಭಯ ಜಿಲ್ಲೆಗಳಲ್ಲಿ ಆಚರಿಸಲಿಕ್ಕೆ ಮಾನ್ಯತೆ ಮತ್ತು ಮಾನ್ಯತೆಯನ್ನು ಕೊಟ್ಟು, ಅವಕಾಶವನ್ನು ಕೊಟ್ಟು, ಮಾನ್ಯತೆಯನ್ನು ಕೊಟ್ಟು ಈ ರೀತಿ ಪ್ರದರ್ಶಿಸುವ ಮುಖಾಂತರ ಸಮಾಜದ ಸಂಘಟನೆಯನ್ನು ಮಾಡಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ಮಾಡುವಂತಹ ವಿಶ್ವಕರ್ಮ ಒಕ್ಕೂಟದ ಒಂದು ನಾಯಕತ್ವ ಏನಿದೆ, ಆ ನಾಯಕತ್ವವನ್ನು ನಾವು ಎಲ್ಲರೂ ಕೂಡ ಮೆಚ್ಚಲೇಬೇಕು, ಗೌರವಿಸಲೇಬೇಕು. ವಿಶ್ವಕರ್ಮ ಒಕ್ಕೂಟ ಅಂತ ಹೇಳುವಂಥದ್ದು ಸಾಮಾಜಿಕ ಸಂಘಟನೆ. ಧಾರ್ಮಿಕತೆಯ ಜೊತೆಗೆ ಸಮಾಜವನ್ನು ಕಟ್ಟಬೇಕನ್ನುವಂಥ ಜವಾಬ್ದಾರಿ, ಅದೊಂದು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್, ರಚನಾತ್ಮಕ ಚಿಂತನೆ. ಅದು ಆ ರಚನಾತ್ಮಕ ಚಿಂತನೆಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಂತ ಅವಶ್ಯಕತೆ ಒಂದು ಸಮುದಾಯಕ್ಕೆ ಸೇರಿದಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ನನಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ ಅಥವಾ ಒಂದು ಘಟನೆಯನ್ನು ಮುಂದಿಟ್ಕೊಂಡು ಮಾತಾಡಬೇಕಾದ್ರೆ, ವಿಶ್ವಕರ್ಮ ಒಕ್ಕೂಟ ಒಂದು ಮೆಚ್ಯೂರ್ಡ್ ಸಂಘಟನೆ ಅಂತ ಹೇಳ್ಬೋದು ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹೆಚ್ಚು ನಮಗೆ ಸಮಾಜದಲ್ಲಿ ನಾಯಕತ್ವ ಇದೆ, ಸಮಾಜದಲ್ಲಿ ನಮ್ಮ ಮಾನ್ಯತೆ ಇದೆ ಅಂತ ಹೇಳಿದಾಗ ನಾವು ಸೆನ್ಸೇಷನಲ್ ಆಗಿ ತುಂಬ ವಿಷಯಗಳನ್ನು ಕೊಂಡೋಗ್ಬೋದು, ಭಾವನಾತ್ಮಕವಾಗಿ ತುಂಬ ವಿಷಯನ ಕೊಂಡೋಗ್ಬೋದು, ಭಾವನಾತ್ಮಕವಾಗಿ ನಾವು ಪ್ರಚಾರ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಳ್ಬೋದು. ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿದೆ, ಆ ಘಟನೆಯ ಒಳಗಿನ ಸಂಗತಿ ಮತ್ತು ಹೊರಗಿನ ಸಂಗತಿ ಎರಡನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಘಟನೆಗೆ ಏನು ಮಾಡಬಹುದು, ಏನು ಮಾಡಿದರೆ ಆ ಕುಟುಂಬಕ್ಕೆ ಒಂದು ಪರಿಹಾರ ಸಿಗ್ಬೋದು, ಆ ಪರಿಹಾರ ಹೇಗೆ ಸಿಗಬೇಕು ಮತ್ತು ಕಾನೂನಾತ್ಮಕವಾಗಿ ಸರಿಯಾಗಿ ಸಿಗಬೇಕು ಅನ್ನುವಂಥ ಯೋಚನೆ ಮಾಡಿಕೊಂಡು ಪ್ರಚಾರ ತುಂಬ ಜನ ತಗೊಂಡ್ರು. ವಿಷಯವನ್ನು ಎಷ್ಟು ಸೆನ್ಸಿಟೈಸ್ ಮಾಡಬೇಕು ಅಷ್ಟು ಸೆನ್ಸಿಟೈಸು ಮಾಡಿದರು. ಆದರೆ ಪ್ರಬುದ್ಧವಾಗಿ ಯೋಚನೆ ಮಾಡಿಕೊಂಡು ಆ ವಿಷಯಕ್ಕೆ ಯಾವ ಟೆಕ್ನಿಕಲ್ ಎಂಡ್ ಕೊಡಬೇಕು ಆ ಎಂಡ್ ಕೊಡುವಂಥ ವಿಚಾರದಲ್ಲಿ ವಿಶ್ವಕರ್ಮ ಒಕ್ಕೂಟ ಅತ್ಯಂತ ಮೆಚ್ಯೂರ್ಡಾಗಿ ವ್ಯವಹರಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನಾನು ಹತ್ತಿರದಿಂದ ಕಂಡಿದ್ದೇನೆ. ನಾನು ಮಧು ಆಚಾರ್ಯ ಇರ್ಬೋದು, ಮುರಳೀಧರ ಆಚಾರ್ಯ, ನಾವು ನಿರಂತರ ಮಾತಾಡ್ಕೊಂಡಿದ್ವಿ. ಆದರೆ ಆ ಸ್ಪಷ್ಟತೆ ನನಗೂ ಇರಲಿಲ್ಲ. ಆ ಸ್ಪಷ್ಟತೆಯನ್ನು ಕಂಡುಕೊಂಡದ್ದು ಮುರಳೀಧರ ಆಚಾರ್ಯರು ಮತ್ತು ಮಧು ಆಚಾರ್ಯರು. ಯಾಕಂದರೆ ನಾಯಕತ್ವ ಸಮಾಜದಲ್ಲಿ ಏನೇನು ಸಂಗತಿ ನಡೀತದೆ ಅಂತ ಹೇಳಿದ್ರೆ ನಾಯಕತ್ವ ವಿಚಲಿತಗೊಳ್ಳಬಾರ್ದು. ನಾಯಕತ್ವ ಅದರ ಬಗ್ಗೆ ಸಂಪೂರ್ಣ ಅರಿವನ್ನು ಇಟ್ಕೊಳ್ಬೇಕು ಮತ್ತು ನಾಯಕತ್ವ ಅದಕ್ಕೆ ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಡಿಸಿಷನ್ ತಗೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವಕರ್ಮ ಒಕ್ಕೂಟ ಆ ಒಂದು ಹಂತಕ್ಕೆ, ಯಾವುದೋ ಒಂದು ಸಂಘಟನೆ ಇರುವುದು ಸಾಮಾನ್ಯವಾಗಿ ಎಲ್ಲ ಕಡೆ ಸಂಘಟನೆ ಇರ್ತದೆ, ಆದರೆ ಸಂಘಟನೆ ಪ್ರಬುದ್ಧವಾಗಿರುವಂಥದ್ದು ಇಂಪಾರ್ಟೆಂಟ್. ಇವತ್ತು ಆ ಪ್ರಬುದ್ಧತೆಗೆ ಬಂದಿದೆ ಸಂಘಟನೆ ಅಂತ ಹೇಳಲಿಕ್ಕೆ, ವಿಶ್ವಕರ್ಮ ಒಕ್ಕೂಟ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಲಿಕ್ಕೆ ತಮಗೆಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಗೌರವಿಸಿಕೊಂಡು ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ.
ವಿಶ್ವಕರ್ಮ ಒಕ್ಕೂಟದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ವಿಶ್ವಕರ್ಮ ಒಕ್ಕೂಟ ಆಭಾರಿಯಾಗಿರ್ತದೆ. ಖಂಡಿತವಾಗಲೂ ಕೂಡ ವಿಶ್ವಕರ್ಮ ಒಕ್ಕೂಟ ಯಾವುದೇ ನಿರ್ಣಯವನ್ನು ತಗೊಳ್ಬೇಕಾದರೂ ಕೂಡ ಬಹಳ ಯೋಚನೆ ಮಾಡಿ, ಬಹಳ ಚರ್ಚೆ ಮಾಡಿ, ಭಾಳ ಮೆಚ್ಯೂರ್ಡ್ ಆದ ನಿರ್ಧಾರಗಳನ್ನೇ ತಗೊಳ್ತದೆ. ಇನ್ನು ಮುಂದೆ ಕೂಡ ತಗೊಳ್ಳಿಕ್ಕಿದೆ ಅಂತ ಹೇಳ್ತೇನೆ. ವಿಶ್ವಕರ್ಮ ಒಕ್ಕೂಟ ಈ ಭಜನಾ ವೈಭವವನ್ನು ಮಾಡಬೇಕಾದರೂ ಕೂಡ ಬಹಳ ಯೋಚನೆ ಮಾಡಿದೆ. ಭಜನಾ ಸ್ಪರ್ಧೆ ಮಾಡಬಾರ್ದು ಅಂತ ಕೆಲವರು ಹೇಳಿದರು. ಭಜನಾ ಸ್ಪರ್ಧೆಯ ಬಗ್ಗೆ ವಿಶ್ವಕರ್ಮ ಒಕ್ಕೂಟಕ್ಕೆ ಸ್ಪಷ್ಟತೆ ಇದೆ. ಇಲ್ಲಿ ಭಜನೆಗೆ ಅಂಕಗಳನ್ನು ಹಾಕುವುದಲ್ಲ, ಕಲಾವಿದರ ಪ್ರವೀಣತೆಗೆ ಪರಿಣತೆಗೆ ಮಾರ್ಕನ್ನು ಹಾಕ್ತಾ ಇರೋದು. ಭಜನೆಯ ಸ್ಪರ್ಧೆ ಅಲ್ಲ, ತಂಡಗಳನ್ನು ಪ್ರೇರೇಪಿಸುವ ಸ್ಪರ್ಧೆ. ಇವತ್ತು ಗುರುಗಳು ಹಾಗೂ ಸದಾಶಿವಾಚಾರ್ಯ ಹೇಳಿದಾಗೆ ಒಂದು ಭಜನಾ ವೈಭವದಿಂದ ಅದೆಷ್ಟೋ ಸಂಘ ಸಂಸ್ಥೆಗಳಲ್ಲಿ ಭಜನಾ ತಂಡ ಆ್ಯಕ್ಟಿವ್ ಆಗ್ತಾ ಇದೆ. ಆ ತಂಡಗಳು ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡುವಾಗ ಸಂಘಟನೆ ಬೆಳೀತಾ ಇದೆ. ದಿನಕ್ಕೆ 10-20 ಜನ ದಿನಾಲು ಬಂದು ಒಂದು ಸಂಘದಲ್ಲಿ ಪ್ರಾಕ್ಟೀಸ್ ಮಾಡ್ತಾರಂದರೆ ಸಂಘಟನೆ ಯಾವ ರೀತಿ ಬೆಳೀತದೆ ನಾವು ಯೋಚನೆ ಮಾಡಬೇಕು. ದೇವಸ್ಥಾನಗಳಲ್ಲಿ ನಿರಂತರವಾಗಿ 1 ತಿಂಗಳಿಂದ ಪ್ರಾಕ್ಟೀಸ್ಗಳು ನಡೀತಾ ಇತ್ತು. ಬೇರೆ ಬೇರೆ ಕಲಾವಿದರು ಬಂದರು, ಅಲ್ಲಿ ಇನ್ನೊಂದು ರೀತಿಯಲ್ಲಿ ಸಂಘಟನೆ ಆಗ್ತಾ ಇದೆ. ಭಜನಾ ವೈಭವದ ವೇದಿಕೆಯಲ್ಲಿ ನಮ್ಮ ಕಲಾವಿದರು ಇಡೀ ಸಮಾಜಕ್ಕೆ ಕಾಣ್ತಾರೆ. ಇದು ಇನ್ನೂ ಒಂದು ಪ್ರಯತ್ನ. ಅದರ ಜೊತೆಗೆ ಭಜನಾ ವೈಭವದ ವೇದಿಕೆಯನ್ನು ಮಾಡಿಕೊಡುವ ಮೂಲಕ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಊರಿನ ಕಲಾವಿದರನ್ನು ಒಂದು ಕಡೆ ಒಟ್ಟು ಮಾಡುವುದು, ಅಲ್ಲಿ ಕೂಡ ಸಮಾಜವನ್ನು ಬೆಳೆಸುವ ಕೆಲಸ ಆಗ್ತಾ ಇದೆ. ಇದಿಷ್ಟನ್ನು ಮನಗಂಡು ವಿಶ್ವಕರ್ಮ ಒಕ್ಕೂಟ ಭಜನಾ ವೈಭವವನ್ನು ಮಾಡ್ತಾ ಬರ್ತಾ ಇದೆ ಅಂತ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಭಜನಾ ವೈಭವದಲ್ಲಿ ಪ್ರತಿ ವರ್ಷ ನಾವು ನೋಡ್ತಾ ಬರ್ತಾ ಇದ್ದೇವೆ. ಭಜನಾ ವೈಭವದಲ್ಲಿ ಬರುವ ತಂಡಗಳು ವರ್ಷದಿಂದ ವರ್ಷ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಈ ವರ್ಷ ಎಷ್ಟು ಕಷ್ಟ ಆಗಿತ್ತು ನಮ್ಮ ತೀರ್ಪುಗಾರರಿಗೆ ಅದನ್ನು ಆಯ್ಕೆ ಮಾಡೋದು ಅಂತ ಹೇಳಿದರೆ, ನನ್ನ ಶೆಡ್ಯೂಲಲ್ಲಿ ನಾನು ಬದಲಾವಣೆ ಮಾಡ್ಕೋಬೇಕಾಗಿ ಬಂದಿದೆ. ಈಗ ತೀರ್ಪುಗಾರರು ಇನ್ನೂ ಹೊರಗೆ ಬಂದಿಲ್ಲ ಅಲ್ಲಿ ಯಾವುದು ಅಂತ ಡಿಸೈಡ್ ಮಾಡಿ. ಈಗಾಗಲೇ ತೀರ್ಪುಗಾರರಿಗೆ ಅವಕಾಶ ಕೊಡಬೇಕಾಗಿತ್ತು. ಅದರ ಬದಲಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಈ ಒಂದು ಭಜನಾ ವೈಭವಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕಟಪಾಡಿ ಶ್ರೀ ವಿಶ್ವಕರ್ಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವಂತಹ ಶ್ರೀ ಮುರಾರಿ ಆಚಾರ್ಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಶಕ್ತಿಗಳಾದ ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವರಿಗೆ ನಮಸ್ಕರಿಸುತ್ತಾ, ಹಾಗೆ ಎಲ್ಲ ಪರಿವಾರ ಶಕ್ತಿಗಳಿಗೂ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಆಗಮಿಸಿದ ಎಲ್ಲ ಆತ್ಮೀಯರೇ, ದೇವಸ್ಥಾನ, ಮಠ, ಸಂಘ ಸಂಸ್ಥೆ, ಮನೆಗಳಲ್ಲಿ ನಿರಂತರ ಭಜನಾ ಕಾರ್ಯಕ್ರಮಗಳು ನೆರವೇರಿದಾಗ ಅಲ್ಲಿ ಚೈತನ್ಯವು ವೃದ್ಧಿಯಾಗಿ ಉತ್ತಮವಾದ ವಾತಾವರಣ ಸೃಷ್ಟಿಯಾಗ್ತದೆ. ಹಾಗೆ ಭಜನೆಯನ್ನು ಹೇಳುವವರು ಹಾಗೂ ಭಜನೆಯನ್ನು ಕೇಳುವವರಿಗೂ ಅವರ ಮನಸ್ಸಿನಲ್ಲಿರುವ ಒತ್ತಡಗಳು ಯಾವುದೇ ಮದ್ದು ಮಾತ್ರೆಗಳಿಲ್ಲದೆ ನಿಯಂತ್ರಣಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವಂತಾಗ್ತದೆ. ಹಾಗೆ ನಮ್ಮ ಈ ದೇವಸ್ಥಾನದ ಕೂಡುವಳಿಕೆಯಲ್ಲಿ ಸುಮಾರು ಸಂಘ ಸಂಸ್ಥೆಗಳಿವೆ. ಆ ಸಂಘ ಸಂಸ್ಥೆಗಳಲ್ಲಿ ಅವರು ಕೂಡ ಅವರ ವಾರ್ಷಿಕೋತ್ಸವ ಏನಾದರೂ ಅದು ಅವರು ಹಮ್ಮಿಕೊಂಡಾಗ ಅವರು ಒಳ್ಳೆಯ ಒಂದು ಆದಾಯ ಬರುವಂಥ, ಅವರಿಗೂ ಸಂಘಕ್ಕೂ ಒಂದು ಆದಾಯ ಬರಬೇಕು, ಹಾಗೆ ದೇವಸ್ಥಾನಕ್ಕೂ ಕೂಡ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾದರೆ ನಮ್ಮ ದೇವಸ್ಥಾನದಲ್ಲಿ ಮುಕ್ತವಾಗಿ ಅವರಿಗೆ ಸ್ಥಳಾವಕಾಶವನ್ನು ನಾವು ನೀಡುತ್ತೇವೆ. ಹಾಗೆ ಈ ದೇವಸ್ಥಾನದಲ್ಲಿ ಕೂಡ ಒಂದು ಸುಂದರವಾದ ಸಭಾಭವನವನ್ನು ಈಗ ತಲೆ ಎತ್ತಿ ನಿಂತಿದೆ. ಆ ಸಭಾಭವನದ ಸದುದ್ದೇಶವನ್ನು ಕೂಡ ನಮ್ಮ ಸಮಾಜದ ಸಂಘ ಸಂಸ್ಥೆಯವರು ಆ ಸಭಾಭವನದಲ್ಲಿ ಆದಾಯ ಬರುವಂತಹ ಯಕ್ಷಗಾನ ಕಲಾರಂಗಗಳಲ್ಲಿ ಅಭಿನಯಿಸುವಂತಹ ಕೆಲವು ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅವರ ಸಂಘಕ್ಕೂ ಆದಾಯ ಹಾಗೂ ದೇವಸ್ಥಾನಕ್ಕೂ ಒಂದು ಉತ್ತಮವಾದ ಆದಾಯ ಬರ್ತದೆ. ಎಲ್ಲವೂ ಅಭಿವೃದ್ಧಿಯಾಗ್ತಾ ಮುಂದುವರಿಯುವುದರಲ್ಲಿ ಯಾವುದೂ ಸಂದೇಹವಿಲ್ಲ. ಹಾಗೆ ನಮ್ಮ ವಿಶ್ವಕರ್ಮ ಒಕ್ಕೂಟದವರು ಸುಮಾರು 5 ವರ್ಷಗಳಿಂದ ನಿರಂತರವಾಗಿ
ಭಜನಾ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಫಸ್ಟು ಸುರುವಿಗೆ ಸಣ್ಣ ಮಟ್ಟದಲ್ಲಿ ಮಾಡಿ ಅವರು ಅದರಲ್ಲಿ ಉತ್ತಮ ಸಾಧನೆಯನ್ನು ಇದು ಮಾಡಿ ಅದರಲ್ಲಿ ಅಭಿವೃದ್ಧಿ ತೋರಿಸಿದ್ದಾರೆ. ಹಾಗೆ ಪ್ರತಿ ವರ್ಷ ಕೂಡ ಅವರು ಈ ಭಜನಾ ಕಾರ್ಯಕ್ರಮಗಳನ್ನು ವರ್ಷದಿಂದ ವರ್ಷಕ್ಕೆ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ನೆರವೇರಿಸಿ ಇದೀಗ ಭಜನಾ ವೈಭವ ಅಂತೇಳಿ ಅವರು ಈ ವರ್ಷ ನೆರವೇರಿಸಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಇದು ಭಜನಾ ಇದು ಇದು ಭಜನಾ ವೈಭವ ಮೊದಲಿಗೆ ಭಜನಾ ವೈಭವೋತ್ಸವ ಅಂತೇಳಿ ವಿಜೃಂಭಣೆಯಿಂದ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ನೆರವೇರಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಆಡಳಿತ ಮುಕ್ತೇಸರಿಗೆ. ತಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವುದು ಯಾವುದಕ್ಕೆ ಅಂತ ಹೇಳಿದರೆ ಭಜನಾ ಸ್ಪರ್ಧೆಯ ಫಲಿತಾಂಶಕ್ಕೆ. ಭಜನಾ ಸ್ಪರ್ಧೆಯ ಫಲಿತಾಂಶವನ್ನು ಘೋಷಿಸಬೇಕಾದ್ರೆ ಅದಕ್ಕಿಂತ ಮೊದಲು ಭಜನಾ ಸ್ಪರ್ಧೆಯ ತೀರ್ಪುಗಾರರನ್ನು ಗೌರವಿಸಬೇಕು, ಹೌದಲ್ವಾ? ಆ ನಂತರ ಭಜನಾ ಸ್ಪರ್ಧೆಯ ತಂಡಗಳನ್ನು ಘೋಷಣೆ ಮಾಡೋಣ. ಭಜನಾ ಸ್ಪರ್ಧೆಯ ತೀರ್ಪುಗಾರರಾಗಿ ಇಂದು ನಮ್ಮೊಂದಿಗೆ ಸಹಕರಿಸಿ ಇಡೀ ದಿನ ನಮ್ಮೊಂದಿಗಿದ್ದು ಸಹಕರಿಸಿದಂಥವ್ರು ಯಾರು ಅಂತ ಹೇಳಿದರೆ ಡಾಕ್ಟರ್ ಮಾತಾಂಗಿ ಉಡುಪಿ, ಶ್ರೀಮತಿ ವಿನಯ ಉಡುಪಿ ಹಾಗೆ ಶ್ರೀ ಪ್ರಸನ್ನ ಭಟ್ ಯಲ್ಲಾಪುರ. ಈ ಮೂರು ತೀರ್ಪುಗಾರರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 3 ಜನ ತೀರ್ಪುಗಾರರು ವೇದಿಕೆ ಮೇಲೆ ಬಂದು ಒಕ್ಕೂಟದಿಂದ ನೀಡಲಾಗುವಂಥ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಕ್ಕೂಟದ ವತಿಯಿಂದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಜೊತೆಯಾಗಿ ಕೆಲಸ ಮಾಡೋಣ ಎಂಬ ಹೇಳಿಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡಾಕ್ಟರ್ ಮಾತಂಗಿ ಉಡುಪಿ, ಶ್ರೀ ಪ್ರಸನ್ನ ಭಟ್ ಯಲ್ಲಾಪುರ, ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದು ಸಹಕರಿಸಿದ ಪ್ರಸನ್ನ ಭಟ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಗಂಗಣಪತಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಂದಿರುವಂಥ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ ಒಂದೆರಡು ಮಾತು. ಬೆಳಿಗ್ಗೆ ಗುರುಗಳ ಆಶೀರ್ವಾದದಿಂದ ಶುರುವಾದಂತಹ ಈ ಒಂದು ಭಜನಾ ವೈಭವ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಉಪಸಂಹಾರದ ಹಂತಕ್ಕೆ ಬಂದು ನಿಂತಿದೆ. ವರುಣನ ಕೃಪೆಯಿಂದ ಮಳೆ ಕೂಡ ಆಗಿಲ್ಲ. ವಿಶೇಷವಾಗಿ ಒಂದೆರಡು ಭಜನೆ ಬಗ್ಗೆ ಮಾತು ನಾನು ಹೇಳಲೇಬೇಕು. ಹೆಚ್ಚಾಗಿ ಶಾಸ್ತ್ರೀಯ ಸಂಗೀತದ ಮೂಲಕವಾಗಿ ಭಜನೆ ಎಲ್ಲ ಸಂಗೀತಗಳು ಹುಟ್ಟುಕೊಂಡದ್ದು. ಎಲ್ಲ ಸಂಗೀತಕ್ಕೂ ಮಾತೃ ಶಾಸ್ತ್ರೀಯ ಸಂಗೀತವೇ. ಹೇಗೆ ಎಲ್ಲ ಭಾಷೆಗಳಿಗೆ ತಾಯಿ ಭಾಷೆ ಸಂಸ್ಕೃತವು, ಅದೇ ರೀತಿಯಲ್ಲಿ ಶಾಸ್ತ್ರೀಯ ಸಂಗೀತ ಎಲ್ಲ ಪ್ರಕಾರದ ಸಂಗೀತಗಳಿಗೆ ಮಾತೃ ಆಗಿದೆ. ಆದರೆ ಶಾಸ್ತ್ರೀಯ ಸಂಗೀತ ನವರಸಗಳಿಂದ ಕೂಡ ಕೂಡಿದೆ, 9 ರಸ ಅದರಲ್ಲಿದೆ. ಆದರೆ ಭಜನೆಯಲ್ಲಿ ಭಕ್ತಿ ರಸ ಮಾತ್ರ ಪ್ರಧಾನ ಆಗಿದೆ. ಈಗ ಒಂದು ಉದಾಹರಣೆಯನ್ನು ನಾನು ತೋರಿಸೋದಾದರೆ, ನಾವೊಂದು ರಾಗವನ್ನು ಹಾಡ್ತೇವೆ, ಹಾಡುವಾಗ ಸಾಹಿತ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಡೋದಿಲ್ಲ. ನೀವು ಒಂದು ಉದಾಹರಣೆಯನ್ನು ತೋರಿಸ್ಬೇಕಂತಂದರೆ, ನಿರೆ ಗ ಮದನಿ ಸನಿ ದ ನಿರೆ ಗರೆ ಸನಿ ರೇ ಸನಿ ದ ಪ ಮದನಿ ಸದನಿ ದ ಸನಿ ದ ಪದ ಮದ ಪ ಮ ಪ ಮ ಗರೆ 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 ಸನಿ ರೇ ಸನಿ ದ ನಿರೆ ಗ ಮದನಿ ಸನಿ ದ ಪದ ಮ ಪ ಗ ಮನಿ ದ ಪ ಮ ಗರೆ ಸ
ಇಲ್ಲಿ ಯಾರಿಗಾದರೂ ಮನಸ್ಸಿನಲ್ಲಿ ಭಕ್ತಿ ಅಥವಾ ಆ ದೇವಿಯ ರೂಪ ಏನಾದರೂ ಕಾಣ್ತಾ ಇಲ್ಲಲ್ಲ, ಏನೋ ಒಂದು ಖುಷಿ, ಕರುಣಾನಂದ, ಸಂಗೀತದ ಒಂದು ಸಾಮರ್ಥ್ಯ ಅದು. ಆದರೆ ಇದೇ ರಾಗದಲ್ಲಿ ಒಂದು ಸಾಹಿತ್ಯವನ್ನು ಸೇರಿಸಿದಾಗ ನೋಡಿ, ವರವ ಕೊಡು ಎನಗೆ ವಾಗ್ದೇವಿ ನಿನ್ನ, ವರವ ಕೊಡು ಎನಗೆ, ವರವ ಕೊಡು ಎನಗೆ ವಾಗ್ದೇವಿ ನಿನ್ನ, ಚರಣ ಕಮಲಗಳ ದಯ ಮಾಡೇ ದೇವಿ. ಈಗ ನಿಮಗೆಲ್ಲ ಮನಸ್ಸಿನಲ್ಲೊಂದು ಆ ದೇವಿಯ ಚಿತ್ರಣ ಬರ್ತದೆ. ಹಾಗಾಗಿ ಸಾಹಿತ್ಯ ಮತ್ತು ಸಂಗೀತ ಎರಡು ಒಟ್ಟಾದಾಗ ಅದು ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಹಾಗಾಗಿ ಭಜನೆಯಲ್ಲಿ ಆ ಸಂಗೀತವೂ ಇದೆ, ಸಾಹಿತ್ಯವೂ ಇದೆ. ಆದ್ದರಿಂದ ಭಕ್ತಿ ರಸದ ಪ್ರಧಾನವಾಗಿ ನಾವು ಹೋಗ್ಬೇಕಂತಂದರೆ ಆ ಮೋಕ್ಷ ಮಾರ್ಗಕ್ಕೂ ಕೂಡ ಭಜನೆ ದಾರಿಯಾಗಿದೆ. ಅದೇ ರೀತಿಯಲ್ಲಿ ಹೀಗೆ ನಾವು ದೇವರನ್ನು ಸ್ಮರಣೆ ಮಾಡ್ತೇವೆ. ಹಾಗಾದರೆ ಸ್ಪರ್ಧೆ ಯಾಕೆ? ಮನೆಯಲ್ಲೇ ಕೂತು ದೇವರ ಸ್ಮರಣೆ ಮಾಡ್ಬೋದಲ್ಲ, ಅಥವಾ ದೇವಸ್ಥಾನದಲ್ಲಿ ಪ್ರತಿ ವಾರದಲ್ಲಿ ನಾವು ಮಾಡ್ತೇವೆ, ದಿನನಿತ್ಯ ಸಂಜೆ ಮಾಡ್ಬೋದು, ಮನೆಯಲ್ಲೇ ಕೂತು ನಾವೆಲ್ಲ ಮಾಡ್ಕೊಳ್ಬೋದು. ಸ್ಪರ್ಧೆನೇ ಯಾಕೆ ಮಾಡಬೇಕು ಅಂತಂದರೆ, ಈಗ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ, ಅವರಿಗೆ ಇಡೀ ವರ್ಷ ಕಲ್ತದ್ದನ್ನು ಕೊನೆಯಲ್ಲಿ ಒಂದು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಅನ್ನೋದನ್ನು ನೀವು ತೆಗೆದುಬಿಟ್ರೆ ಇಡೀ ವರ್ಷ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಅವ್ರಿಗೆ ಉತ್ಸಾಹನೇ ಇರೋದಿಲ್ಲ. ಯಾಕೆ ಹೋಗಬೇಕು, ಕೊನೆಯಲ್ಲಿ ಎಂತ ಸಿಗ್ತದೆ ಅಂತೇಳಿ. ಹಾಗೆ ನಮಗೊಂದು ಪರೀಕ್ಷೆ ಅಥವಾ ಸ್ಪರ್ಧೆ ಇದ್ದರೆ ನಮಗೊಂದು ಉತ್ಸಾಹ ಇರ್ತದೆ, ಮಾಡಬೇಕು, ನಾವು ಏನೋ ಒಂದು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಪ್ರೈಸ್ ತೊಗೊಳ್ಬೇಕು ಅನ್ನೋಂಥ ಉತ್ಸಾಹ ಇರ್ತದೆ. ಹಾಗೆ ಇದ್ದಾಗ ಮಾತ್ರ ನಾವು ಹೊಸತನ್ನು ಕಲಿತೇವೆ, ಇಲ್ಲಾಂದರೆ ನಾವು ಇದ್ದಲ್ಲೇ ನಿತ್ಯ ನೀರಾಗಿರ್ತೇವೆ. ಹಾಗಾಗಿ ಆ ಸ್ಪರ್ಧೆ ಹೇಳುವಂಥ ವಿಚಾರ ಮತ್ಸರ ಅಲ್ಲ, ನಾನೇ ಗೆಲ್ಲಬೇಕು ಅವನು ಗೆಲ್ಲಬಾರ್ದು, ಅಥವಾ ನಾನು ಚೆನ್ನಾಗಿ ಹಾಡಿದ್ದೆ ನನಗೆ ಕೊಡಲಿಲ್ಲ, ಇದೆಲ್ಲ ವಿಚಾರ ಅಲ್ಲ. ಸ್ಪರ್ಧೆ ಅಂದರೆ ಒಂದು ಉತ್ಸಾಹ. ಈಗ ವಿಶೇಷ ಇವತ್ತು ಎಲ್ಲ ಹಿರಿಯರಿದ್ದರು, 70 ವರ್ಷದವರು ಇರ್ಬೋದು ಬಹುಶಃ, ಚಿಕ್ಕ ಮಕ್ಕಳು ಕೂಡ ಇದ್ದರು, ಒಂದು 5-6 ವರ್ಷ 7 ವರ್ಷದ ಮಕ್ಕಳು ಕೂಡ ಇದ್ದರು. ಹಾಗಾಗಿ ವಯಸ್ಸಿನ ನಿರ್ಬಂಧ ಇಲ್ಲದೆ ಇವತ್ತು ಇಷ್ಟೆಲ್ಲ ಜನ ಹಾಡಿದ್ದಾರೆ. ಇಷ್ಟೆಲ್ಲ ಜನ ಹಾಡುವಾಗ ಒಂದು ತಿಂಗಳಾನುಗಟ್ಟಿನಿಂದ ಅದಕ್ಕೆ ಪರಿಶ್ರಮ ಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ. ಆ ಪ್ರಾಕ್ಟೀಸನ್ನೆಲ್ಲ ಮಾಡುವಾಗ ಇಡೀ ನಿಮ್ಮ ಮನೆಯಲ್ಲಿ ಒಂದು ವಾತಾವರಣ ಬಂದಿದೆ. ಎಲ್ಲ ನಿಮ್ಮ ಮನೇಲಿರೋರಿಗೆ ಅವರದ್ದು ಭಜನಾ ಸ್ಪರ್ಧೆ ಇದೆ, ಅವ್ರ ದಿನ ಭಜನೆ ಹೇಳ್ತಾ ಇದ್ದಾರೆ ಅಂತೆಲ್ಲ ಒಂದು ವಾತಾವರಣ ಬಂದಿದೆ. ಈ ವಾತಾವರಣ ನೀವು ಹೀಗೆ ಇದ್ದರೆ ಬರೋದಿಲ್ಲ. ಸ್ಪರ್ಧೆ ಇದ್ದರೆ ಮಾತ್ರ ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಕೂತು ನಮಗೆ ಇರೋ ಟೈಮಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತೇವೆ. ಹಾಗಾಗಿ ಆ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಮಗೆ ಒಂದು ಉತ್ಸಾಹ ಬೇಕು. ಆ ಉತ್ಸಾಹವನ್ನು ಸ್ಪರ್ಧೆ ಕೊಡ್ತದೆ. ಹಾಗಾಗಿ ಆ ಸ್ಪರ್ಧೆಯ ಮಹತ್ವ ಅದಾಗಿದೆ. ಇಲ್ಲಿ ನಮಗೆ ಕೂಡ ಲೆಕ್ಕ ಮಾಡುವಾಗ ತುಂಬ ಕಷ್ಟ ಆಯಿತು. ನಮ್ಮ ಮೇಡಮ್ ಕೂಡ ಹೇಳ್ತಾ ಇದ್ರು, ಮೇಡಮ್ ಇಬ್ಬರು ಹೇಳ್ತಾ ಇದ್ದರು, ನಾವು ಸಹ ಮಾಡುವಾಗ ಏನು ಮಾಡೋದು, 2 ಪ್ರೈಸ್ ಕೊಡ್ಬೋದಾ ಅಂತೆಲ್ಲ ನಾವು ಕೇಳಿದೆವು. ಫಸ್ಟ್ ಪ್ರೈಸ್ ಇಬ್ಬರಿಗೆ, ಸೆಕೆಂಡ್ ಇಬ್ಬರಿಗೆ, ಹಾಗೆಲ್ಲ ಅದಕ್ಕೆಲ್ಲ ಡಿವೈಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೇಳುವಂಥ ಕಾರಣದಿಂದ ಅದನ್ನು ನಾವು ಸೇರಿಸಿ ಇದು ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ಯಾರಿಗೆ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ, ಯಾರು 2ನೇ ಬರ್ತಾರೆ, 3ನೇ ಬರ್ತಾರೆ, ಇದೆಲ್ಲ ಅಲ್ಲ. ಇದೆಲ್ಲ ನಾವು ಕೊಡುವಂಥದ್ದು. ನಾವು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ನಾವು ಯಾರಲ್ಲ, ಜಡ್ಜ್ಮೆಂಟ್ ಕೊಡೋದು ಆ ತಾಯಿ ಒಳಗಿದ್ದವಳು. ಹಾಗಾಗಿ ಇಲ್ಲಿ ನೀವು ಭಕ್ತಿಯಿಂದ ಆ ಸೇವೆ ಮಾಡದಿದ್ದರೆ ಮುಂದೊಂದು ದಿನ ನಿಮಗೆ ಆ ಸ್ಥಾನಮಾನ ಗೌರವ ಎಲ್ಲಿಯಾದರೂ ಒಂದು ಕಡೆ ಸಿಕ್ಕೇ ಸಿಗ್ತದೆ. ನಮ್ಮ ಹಣೆಯಲ್ಲಿ ಏನೇನು ಬರೆದಿದೆಯೋ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪರಿಶ್ರಮದಲ್ಲಿ ಏನೇನಿದೆಯೋ ಅದೆಲ್ಲ ನಮಗೆ ಸಿಗ್ತದೆ. ಮತ್ತು ಇವತ್ತು ಹೇಳಲೇಬೇಕು, ಎಷ್ಟೊಂದು ಪ್ರತಿಭೆಗಳ ಅನಾವರಣ ಆಯಿತು. ನಮಗೆ ಎಷ್ಟೋ ಜನ ಕಲಾವಿದರು ಗೊತ್ತಿಲ್ಲ, ಪ್ರೊಫೆಷನಲ್ ಆರ್ಟಿಸ್ಟ್ ಇದ್ದಾರೆ, ತುಂಬ ಜನ ಹಾರ್ಮೋನಿಯಂ ತಬಲದವರು, ಹಾಡುವವರು, ಬಹಳಷ್ಟು ಜನ ನಾವು ನೋಡಿದ್ದೇವೆ. ಅವರೆಲ್ಲ ಒಂದು ಪ್ರತಿಭೆ ಅನಾವರಣ. ಇದು ಕಾಂಪಿಟೇಷನ್ ಇಲ್ಲ ಅಂತಂದರೆ ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಜೀವನ ಹೊಟ್ಟೆಪಾಡು ಎಲ್ಲರಿಗೂ ಆಗಬೇಕು. ಯಾರೋ ಒಬ್ಬರು ಲೋಕಲ್ ಅವರನ್ನು ಕರೆಸ್ತಿದ್ವಿ, ಅದು ಸ್ಪರ್ಧೆ ಆದ್ದರಿಂದ ಒಳ್ಳೆ ತಬಲದವ್ರು ಬೇಕು, ಒಳ್ಳೆ ಹಾರ್ಮೋನಿಯವ್ರು ಬೇಕಂತ ಕರೆಸಿದ್ದಾರೆ. ಹಾಗಾಗಿ ಅವರೆಲ್ಲ ಒಂದು ಪ್ರತಿಭೆ ಅನಾವರಣ, ಒಂದು ಜಾಗ ಅವರಿಗೆಲ್ಲ. ಮತ್ತು ಇವತ್ತಿನ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಹೇಳಬೇಕು ಅಂತಂದರೆ, ಬೆಳಗಿನಿಂದ ಶುರುವಾಗಿ ಇಲ್ಲಿವರೆಗೆ ಏನೂ ತೊಂದರೆ ಆಗದಂತೆ ನಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಆತಿಥ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ಬಂದಂಥ ಎಲ್ಲರಿಗೂ ಕೂಡ ಊಟೋಪಚಾರದ ವ್ಯವಸ್ಥೆನೆಲ್ಲ ಭಾಳ ಶಿಸ್ತಾಗಿ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಪ್ರತಿ ವರ್ಷ ನೀವು ನಡೆಸಿ ನಮ್ಮನ್ನು ಸಾಧ್ಯ ಆದರೆ ಕರೀರಿ, ಇಲ್ಲ ಬದಲಾವಣೆ ಮಾಡುವಂಥ ಸಂದರ್ಭ ಇರುತ್ತೆ. ಯಾಕಂದರೆ ಪ್ರತಿ ವರ್ಷ ಒಬ್ಬರೇ ಬಂತಂದರೆ ಅದು ಅಭ್ಯಾಸ ಆಗಿಬಿಡ್ತದೆ. ಹಾಗೆ ನಮ್ಮನ್ನೇ ಕರೀರಿ ಅಂತಲ್ಲ, ಹಾಗೆ ಆದರೂ ನಮಗೊಂದು ಈ ವರ್ಷ ಸಿಕ್ಕಿದ್ದು ಬಹಳ ದೊಡ್ಡ ಸೌಭಾಗ್ಯ. ಇಬ್ಬರು ನಮ್ಮ ಮೇಡಮ್ ಕೂಡ ಪರಿಚಯ ಆದರು. ಎಲ್ಲ ಭಾಳಷ್ಟು ಜನ ಇಲ್ಲೆಲ್ಲ ಹೊಸಬರು ಪರಿಚಯ ಆಗಿದ್ದಾರೆ. ಯಾಕಂದರೆ ನೆಟ್ವರ್ಕ್ ಈಸ್ ನೆಟ್ವರ್ತ್ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ನಮಗೆಷ್ಟು ಪರಿಚಯ ಇದೆಯೋ, ನಮಗೆಷ್ಟು ಸಜ್ಜನರ ಸಂಘ ಇದೆಯೋ, ಅದೇ ನಮ್ಮ ನಿಜವಾದ ಆಸ್ತಿ. ಹಾಗಾಗಿ ಅದೆಲ್ಲ ನಮಗೆ ಇವತ್ತು ಸಿಕ್ಕಿದೆ. ನಮಗೂ ಒಂದು ಸೌಭಾಗ್ಯ. ಆ ತಾಯಿಯ ಸಾನ್ನಿಧ್ಯದಲ್ಲಿ ಇಷ್ಟೊತ್ತು ಬೆಳಗಿನಿಂದ ಇಲ್ಲಿವರೆಗೆ ಕೂತ್ಕೊಂಡು ಭಜನೆ ಕೇಳಿದ್ದೇವೆ. ಈ ಮೂಡ್ ಹೋಗ್ಲಿಕ್ಕೆ ಇನ್ನೊಂದು 3-4 ದಿನ ಬೇಕು, ಅದೇ ಗುಂಗಲ್ಲಿರ್ತೇವೆ. ಹಾಗಾಗಿ ಅದೆಲ್ಲ ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ತಾ, ಜಾಸ್ತಿ ಮಾತಾಡಲಿಕ್ಕೆ ನಮಗೆ ಶಿಸ್ತುಬದ್ಧವಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಆದರೂ ಪ್ರಯತ್ನ ಮಾಡಿದ್ದೇನೆ. ನಿಮ್ಮ ಎಲ್ಲರ ಆಶೀರ್ವಾದ ಹಾರೈಕೆ ಇರಲಿ.
ಇದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನಿಮ್ಮ ಸಂಬಂಧ ಇರಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ 2 ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೆ. ನಮಸ್ಕಾರ. ಭಜನಾ ವೈಭವದ ಪರಿಣಾಮಗಳೇನು, ನಮ್ಮ ವೈಯಕ್ತಿಕ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ನಮ್ಮ ಮನೆಯಲ್ಲಿ ವಾತಾವರಣ ಹೇಗೆ ಬದಲಾಗ್ತದೆ, ನಮ್ಮ ಸಮಾಜದಲ್ಲಿ ಯಾವ ರೀತಿ ಭಜನೆಯಿಂದ ಬದಲಾಗ್ತದೆ ಎಂಬುದನ್ನು ಅದ್ಭುತವಾಗಿ ವರ್ಣಿಸಿದ್ರಿ ಪ್ರಸನ್ನ ಭಟ್ರೆ. ತುಂಬ ತುಂಬ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕೆ. ಸರಿ, ನಾವೆಲ್ಲರೂ ಕಾಯ್ತಾ ಇರುವಂತಹ ಭಜನಾ ಸ್ಪರ್ಧೆಯ ತೀರ್ಪು ಬಂದಾಗಿದೆ. ತೀರ್ಪು ನಮ್ಮ ಕೈಯಲ್ಲುಂಟು. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಮತ್ತು 4ನೇದು ಶಿಸ್ತುಬದ್ಧ ತಂಡಕ್ಕೆ ಒಂದು ವಿಶೇಷ ಬಹುಮಾನ ಇದೆ. ಬಹುಮಾನ ಘೋಷಿಸೋಣವಾ? ಸಮಾರೋಪ ಸಮಾರಂಭದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಎಲ್ಲರೂ ಸ್ಪಿರಿಟಲ್ಲಿ ಇದ್ದೀರಾ? ಆ ಜೋಶ್ ಕಾಣಬೇಕಲ್ಲ, ಆ ಜೋಶ್ನೊಂದಿಗೆ ಈ ಒಂದು ಭಜನಾ ವೈಭವವನ್ನು ನೆರವೇರಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡುವಂಥ ನಮ್ಮ ಅಧ್ಯಕ್ಷರು 2 ಮಾತಾಡಬೇಕಲ್ವಾ? ಆ ಜೋಶಲ್ಲಿ ಅಧ್ಯಕ್ಷರನ್ನು ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅಧ್ಯಕ್ಷರು ಬಂದು ಮಾತಾಡಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಮಾಜ ಬಾರರೇ, ತೀರ್ಪು ಕೊಟ್ಟವರೇ, ಹೆಚ್ಚು ಮಾತಾಡೋದಿಲ್ಲ ಖಂಡಿತವಾಗಿ, ಒಂದು 2-3 ಮಿನಿಟ್, ಯಾಕೆಂದರೆ ಮಾತಾಡಲೇಬೇಕು ಅಂದರು. ನಾವೇನು ಮಾಡಿದ್ದೀವಿ ಅನ್ನೋದನ್ನ ಹೇಳಬೇಕಲ್ಲ. ಹಾಗಾಗಿ ನಮ್ಮೆಲ್ಲ ತಂಡದವರು ಒಕ್ಕೂಟದ್ದು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಯಾಕೆಂದರೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂದರೆ ಎಲ್ರಿಗೂ ಭಾಗವಹಿಸೋಕ್ಕಾಗೋದಿಲ್ಲ. ಕೆಲವು ಕೆಲಸಗಳು ಮಾಡುವಾಗ ಅವರದ್ದೇ ಕೆಲಸಗಳಿರ್ತದೆ. ಅದರಲ್ಲಿ ಆ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಕೆಲಸ ಮಾಡಬೇಕು, ಇದಕ್ಕೆ ಒತ್ತು ಕೊಡಬೇಕು. ಪ್ರತಿಯೊಂದು ಒಕ್ಕೂಟವೇ ಮಾಡಿದೆ. ಎಲ್ಲ ನಮ್ಮ ಒಕ್ಕೂಟದ ಸದಸ್ಯರೇ ಪ್ರತಿಯೊಂದು ಕೆಲಸವನ್ನು ಮಾಡಿದ್ದಾರೆ. ಬಹಳ ಒಂದು ಖುಷಿ ಆಗ್ತಾಯಿದೆ. ಇವತ್ತು ನಮಗೆ ಮೀಟಿಂಗ್ ಆಗುವಾಗ 3 ತಿಂಗಳು ಮೊದಲು 1-2 ಮಾತು ಬಂದು ಕಮಿಟಿ ಮೀಟಿಂಗ್ನಲ್ಲಿ ಬರ್ತದೆ. ಏನಂತ, ಭಜನೆ ನಾವು ಮಾಡೋದಲ್ಲ. ಎಲ್ಲರೂ ಹೇಳ್ತಾರೆ ಅದು ದೇವಸ್ಥಾನ ಮಾಡಬೇಕು, ಮಠ ಮಾಡಬೇಕು, ಧಾರ್ಮಿಕ ಕಾರ್ಯಕ್ರಮ. ಒಕ್ಕೂಟ ಇರೋದು ಸಾಮಾಜಿಕ ಕಾರ್ಯಕ್ರಮ ಮಾಡಲಿಕ್ಕೆ, ಧಾರ್ಮಿಕ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತೆಲ್ಲ ಇಲ್ಲ, ಮಾಡಲೇಬೇಕು ಅಂತೇಳಿ ಒಕ್ಕೂಟದಲ್ಲಿ ತೀರ್ಮಾನ ಆಯಿತು, ಮಾಡಿದ್ರು. ನನಗೂ ಒಂದು ಜಿಜ್ಞಾಸೆ ಇತ್ತು, ಯಾಕೆ ನಾವು ಮಾಡಬೇಕು? ನಮ್ಗೆ ಅಗತ್ಯ ಇಲ್ಲಲ್ಲ ಈ ಕೆಲಸ. ಮಠ ಮಾಡಬೇಕು, ಮಠ ಮಾಡಲಿ, ಅಲ್ಲ ದೇವಸ್ಥಾನ ಮಾಡಲಿ, ನಾವು ಯಾಕೆ ಮಾಡಬೇಕು ಅಂತ. ಅದು ಸತ್ಯ ಅನ್ನಿಸ್ತದೆ. ನಾವು ಮಾಡಿದ ಕಾರ್ಯಕ್ರಮ ಖಂಡಿತವಾಗಿ ಸಕ್ಸಸ್ ಆಗಿದೆ, ಸಂತೋಷ ಆಗಿದೆ. ಅದು ನಿಮಗೆಲ್ಲ ತಲುಪಿದೆ ಅಂತ ಹೇಳೋಕ್ಕೆ ಬೆಳಗ್ಗೆಯಿಂದ ನೀವೆಲ್ಲರೂ ನಿರಂತರವಾಗಿ ಕೂತ್ಕೊಂಡು ವಯಸ್ಸಿನ ಇತಿಮಿತಿ ಇಲ್ಲದೆ, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನಮ್ಮ ವಾದಿರಾಜಾಚಾರ್ಯರು ಅವರು ಬೆಳಗ್ಗೆಯಿಂದ ಇದುವರೆಗೆ ಕೂತ್ಕೊಂಡು ಭಜನೆ ಕೇಳ್ತಾ ಇದ್ದಾರೆ ಅಂದರೆ ನಮ್ಮ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕ ಆಗೋಯ್ತು. ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಎಲ್ಲರೂ ಹೇಳಿದರು ಈ ಕಾರ್ಯಕ್ರಮ ಇನ್ನೂ ದೊಡ್ಡದು 5 ವರ್ಷದಲ್ಲಿ ಪ್ರತಿ ವರ್ಷ ದೊಡ್ಡದಾಗೇ ಬರ್ತಾಯಿದೆ ಕಾರ್ಯಕ್ರಮ. ದೇವರ ದಯ, ಕಟ್ಪಾಡಿ ಕಾಳಿಕಾಂಬೆ ಯಾವತ್ತು ಭಜನಾ ಪ್ರಿಯರು ಅಂತ ನಮ್ಮ ಸದಾಶಿವಾಚಾರ್ಯ ಮುಕ್ತೇಶ್ವರ ಯಾವಾಗಲೂ ಹೇಳ್ತಾಯಿದ್ರು. ಭಾಳ ಒಳ್ಳೆ ಚೆನ್ನಾಗಿ ನಮಗೆ ಇವತ್ತು ಮಳೆ ಬಿಟ್ಟಿರೋದೇ ಅದಕ್ಕೆ ಸಾಕ್ಷಿ. ಅಂದರೆ ನಾವು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು, ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ದೇವರು ಮಳೆಯನ್ನು ನಿಲ್ಲಿಸಿದ್ದಾರೆ. ಇನ್ನು ರಾತ್ರಿ ಸ್ಟಾರ್ಟ್ ಆಗ್ತದೆ ಮಳೆ. ಖಂಡಿತ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಹಕಾರ ದೇವಸ್ಥಾನವೂ ಕೊಟ್ಟಿದೆ, ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಭಜನೆ 3 ತಿಂಗಳು ಮೊದಲೇ ಅನೌನ್ಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗಿದೆ. ನಮ್ಮ ಟೀಮ್ ಇದೆ, ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ. ಆವಾಗ ಅಲ್ಲಿ ಒಂದು ಅವರವರ ಸಂಘದಲ್ಲಿ ಕೂತ್ಕೊಂಡು, ಎಲ್ಲೇ ಒಂದು ಕಡೆ ಕೂತ್ಕೊಂಡು, ಅವರೊಂದು 5 ಜನ ಇರ್ಬೋದು, 10 ಜನ ಇರ್ಬೋದು, ಒಂದು ಒಕ್ಕಟ್ಟಾಗಿ ಕೂತ್ಕೊಂಡು ನಾವು ಯಾವುದು ಸಾಂಗ್ ಆಡ್ಬೋದು, ಏನು ಆಡ್ಬೋದು, ಯಾವ ರೀತಿ ಸಾಂಗ್ಗಳನ್ನು ಇಲ್ಲಿ ಆಡಿದರೆ ಜನಗಳಿಗೆ ಇಂಪಾಗ್ತದೆ ಅನ್ನೋದಕ್ಕೆ ಇವತ್ತು ಒಂದು ಸಾಕ್ಷ್ಯ ಕೊಡ್ತೇನೆ. ಎಲ್ಲ ಸಾಂಗ್ ಅನ್ನೋಕ್ಕೆ ಪದ್ಯ ಹೇಳ್ತಾರೆ, ಏನೋ ಭಜನೆಯಲ್ಲಿ ನನಗೆ ಗೊತ್ತಿಲ್ಲ, ನಾನು ಭಜನೆ ತಿಳಿದವನಲ್ಲ. ಎಷ್ಟು ಕಿವಿಗೆ ಇಂಪಾಗಿತ್ತು ಅಂದರೆ ಕೇಳ್ತಾ ಕೂತ್ಕೊಳ್ಳುವ ಅಂತ ಹೇಳಿಸಿದ್ದು ನಮಗೆ. ಅಂದರೆ ನಾನು ಅಲ್ಲಿ ಕೂತ್ಕೊಳ್ತಿದ್ದೆ ಹಿಂದೆ ಮುಂದೆ ಎಲ್ಲ, ಅಂದರೆ ಬಂದವ್ರನ್ನೆಲ್ಲ ನೋಡಬೇಕು, ಮಾತಾಡಬೇಕು, ಎಲ್ಲ ಜವಾಬ್ದಾರಿ ಇರೋದ್ರಿಂದ ಆಚೆ ಹೋಗ್ತಾ ಇದ್ರು ಭಾಳ ಒಂದು ಖುಷಿ ಆಯಿತು. ನಾನು ಹೇಳ್ತೇನೆ ನಿಮಗೆ, ಈಗ ಪೂಜೆ ನಡೀತಾ ಇದೆ, ಹಾಗಾಗಿ 1-2 ನಿಮಿಷ.
ಮುಂದುವರಿಸಿದೆ. ಈ ದಿನ ನಮಗೆ ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ರಾತ್ರಿ ಪೂಜೆಯು ನಮಗೆ ಸಿಕ್ಕಿದೆ. ನಮ್ಮ ಸೌಭಾಗ್ಯವೇ ಸರಿ. ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಈ ಭಜನಾ ವೈಭವಕ್ಕೆ ಸ್ಪರ್ಧೆಗೋಸ್ಕರ ಪ್ರತಿ ವಾರದಲ್ಲಿ 3 ದಿನವ 4 ದಿನವ 1 ವಾರವ ಪ್ರತಿಯೊಬ್ಬರು ಸಂಜೆಗೆ ಒಟ್ಟಾಗಿ ಭಜನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನಾವು ಫೋನ್ ಮಾಡುವಾಗ ನಾನು ಭಜನೆಯಲ್ಲಿದ್ದೇನೆ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದು ಉಂಟು. ನಮಗಿದೇ ಬೇಕಿದ್ದದ್ದು. ನಮ್ಮಲ್ಲಿ ಆ ಭಜನಾ ಸ್ಪರ್ಧೆಯಿಂದಾದರೂ ನಾವೆಲ್ಲ ಒಟ್ಟಾಗ್ತಾ ಇದ್ದೇವೆ, ಒಗ್ಗಟ್ಟಾಗ್ತಾ ಇದ್ದೇವೆ. ನಾವೆಲ್ಲ ನಮ್ಮಲ್ಲಿರೋ ದ್ವೇಷ, ವೈಷಮ್ಯ ಎಲ್ಲವನ್ನು ಮರೆತು ಭಜನೆಯಲ್ಲಿ ಒಟ್ಟಾಗಿ ಇವತ್ತು ನೋಡಿ, ಇವತ್ತು 100 ಜನ ಇಲ್ಲಿ ಒಟ್ಟಾಗಿದ್ದೇವೆ. ಬೆಳಗ್ಗೆದ ಸಂಜೆ ತನಕ ಭಾಳ ಖುಷಿಯಲ್ಲಿ ಭಜನೆ ಅಂತ ಕೇಳ್ತಾ ಕೂತ್ಕೊಂಡಿದ್ದೇವೆ. ಇದೇ ಭಜನೆ ಮಹತ್ವ. ನಮ್ಮ ಒಕ್ಕೂಟದ್ದು ಅಭಿಲಾಷೆ ಇಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ನಮ್ಮೆಲ್ಲ ಆಸೆಗಳು ಈಡೇರಬೇಕು. ನಾವು ದೇವರಿಗೆ ಹತ್ತಿರ ಆಗಬೇಕು ಅಂದರೆ ಭಜನೆಯಿಂದಲೇ ಹತ್ತಿರ ಆಗಲಿಕ್ಕೆ ಸಾಧ್ಯ ಇರೋದು. ಇವತ್ತು ವರ್ಷ ಮತ್ತು ಪ್ರಜ್ವಲ್ ನಿಜವಾಗಿ ಅವ್ರಿಗೆ ನಾವು ಕಳೆದ ವರ್ಷವೇ ಸನ್ಮಾನ ಮಾಡಬೇಕಿತ್ತು. ಅದು ಯಾವ ಕಾರಣದಿಂದ ತಪ್ಪೋಯಿತು ಅಂತ ಗೊತ್ತಿಲ್ಲ. ನಮ್ಮ ಕಳೆದ ಸರ್ತಿ ಮೀಟಿಂಗ್ನಲ್ಲಿ ನಮ್ಮ ಪ್ರತಿಮಾ ಮೇಡಮ್ ಹೇಳಿದರು, ಅಣ್ಣ ನಾವೆಲ್ಲರಿಗೂ ಸನ್ಮಾನ ಮಾಡ್ತೀವಿ, ಒಳ್ಳೊಳ್ಳೆ ಪ್ರತಿಭೆಗಳನ್ನು ಮರಿತಾ ಇದ್ದೀವಿ ಅಂತ. ಖಂಡಿತ ಮರಿತಾ ಇದ್ದೀವಿ. ಯಾಕೆಂದರೆ ನಾವು ಮೊನ್ನೆ ರವಿ ಬಸ್ರೂರ್ ಮನೆಗೆ ಹೋದಾಗ ಅಲ್ಲಿ ಅವರ ಸ್ಟುಡಿಯೋದಲ್ಲಿ ಅವರು ಹೇಳಿದರು, ನಮ್ಮ ಈ ಭಾಗದ ಎಷ್ಟೋ ಜನ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದೆ, ಎಲ್ಲವೂ ಎಲೆ ಮರೆಯಲ್ಲಿ ಕಾಯಿ ಅಂತ ಕೆಲಸ ಮಾಡ್ತಾರೆ. ಅವ್ರ ಹೆಸರೇ ಬರ್ತಾ ಇಲ್ಲ. ಎಲ್ಲ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ ಭಾಗದವರು ಅಂತ ಹೇಳ್ತಿದ್ರು. ಕೇಳುವಾಗ ಬೇಜಾರಾಗ್ತದೆ. ಈಗ ಇವ್ರುಗಳೇ ನಮ್ಗೆ ಯಾರಿಗೂ ಪರಿಚಯ ಇಲ್ಲ. ರವಿ ಬಸ್ರೂರು ನಮ್ಮವರು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ವೇದಿಕೆ ಕೊಡ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಸೂಯೇನ, ನಾಚಿಕೆಗಿಂತ ಅಸೂಯೆ ಅಂತಲೇ ಹೇಳ್ಬೋದು. ಎಲ್ಲಿ ಬೆಳೀತಾ ಈ ಅಸೂಯೆನನ್ನು ನಾವು ಬಿಟ್ಟು ಬಿಡುವ, ಕಾಲು ಇಳಿಯೋದನ್ನು ಬಿಟ್ಟು ಬಿಡುವ, ಕೈ ಕೊಡುವವ್ರಿಗೆ ಕೈ ಕೊಟ್ಟು ಮೇಲೆತ್ತುವ ಎಲ್ಲರಿಗೂ. ಈಗ ಅವರೊಂದು ಮಾತು ಹೇಳಿದರು, ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಿಂದ ನಮ್ಮೆಲ್ಲ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗುವಂಥ ಒಂದು ವೇದಿಕೆ ಮಾಡಿಕೊಡಿ ಅಂತ. ಖಂಡಿತವಾಗಿ ವಿಶ್ವಕರ್ಮ ಒಕ್ಕೂಟ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೀವಿ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಮುಖ್ಯ. ಯಾಕೆಂದರೆ ಯಾವ ರೀತಿ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ದಯವಿಟ್ಟು ನಿಮ್ಮ ಒಂದು ಪತ್ರ ಮುಖಾಂತರನೋ, ಫೋನ್ ಮುಖಾಂತರನೋ, ವಾಟ್ಸಪ್ ಮುಖಾಂತರನೋ ನೀವು ತಿಳಿಸಿ. ನಾವು ಮುಂದಿನ ಅಂದರೆ ಸಡನ್ನಾಗಿ ಮಾಡುವಂಥ ವಿಷಯ ಅಲ್ಲ ಇದು. ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಮಾಡ್ತೇವೆ, ಮಾಡಲೇಬೇಕು ಅದು. ಯಾಕೆಂದರೆ ಅವ್ರು ನಿಜವಾಗಿ ನಮ್ಮ ಹತ್ರ ನಮಗೆ ಅವ್ರಿಗೆ ಒಂದು 10 ನಿಮಿಷ ಪುರ್ಸೋತಿಲ್ಲ. ನಮಗೆ 2 ಗಂಟೆ ಟೈಮ್ ಕೊಟ್ಟಿದ್ದಾರೆ. ನಾವು 9:15 ಅವ್ರ ಮನೆಗೆ, ಅವರ ಸ್ಟುಡಿಯೋಗೆ ಮುಟ್ಟಿದ್ದೀವಿ. ನಾವು ಹೊರಗೆ ಬರುವಾಗ 11:45 ಆಗಿದೆ. ಅಷ್ಟೊತ್ತನ ಮಟ್ಟಿಗೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ರು. ನಮ್ಮವ್ರ ಬಗ್ಗೆ ಎಷ್ಟು ಅವರು ನಿಜವಾಗಿ ಕೂಡು ಕುಟುಂಬ, ಇಡೀ ಊರಲ್ಲಿರೋ ನಮ್ಮವ್ರನ್ನೆಲ್ಲ ಮೇಲೆ ತರ್ತಾ ಇದ್ದಾರೆ, ಊರನ್ನು ಮೇಲೆ ತರ್ತಾ ಇದ್ದಾರೆ. ಅದೆಲ್ಲ ಒಳ್ಳೆ ಭಾವನೆ ಅಲ್ವಾ? ಅವರಲ್ಲಿ ಅಸೂಯೆ ಅನ್ನೋದೇ ಇಲ್ಲ. ಅದನ್ನು ನಾವೆಲ್ಲ ಅಳವಡಿಸ್ಕೊಳ್ಬೇಕು, ನಮ್ಮೊಟ್ಟಿಗೆ ಇದ್ದವ್ರನ್ನೆಲ್ಲ ಬೆಳೆಸಬೇಕು. ನಮ್ಮವ್ರನ್ನ ನಾವು ಬೆಳೆಸಿದ್ರೆ ತನ್ನಷ್ಟಿಗೆ ಊರು ಬೆಳೀತದೆ. ಊರನ್ನು ಬೆಳೆದ್ರೆ ಆಟೋಮೆಟಿಕ್ ದೇಶ ಬೆಳೀತದೆ. ಅವ್ರು ಹೇಳಿದ ಸತ್ಯ, ಅಕ್ಷರಶ ನಿಜ. ನಮ್ಮಲ್ಲಿ ಈ ಸಣ್ಣ ಪ್ರಾಯದಲ್ಲಿ ದ್ವೇಷಗಳು ಬರೋದು ಸಾಮಾನ್ಯ. ಅದು ಬರದ ಹಾಗೆ ನಾವೆಲ್ಲರೂ ಒಂದು ಒಗ್ಗಟ್ಟಲ್ಲಿರುವ ಮುಂದಿನ ದಿನಗಳಲ್ಲಿ ಇದೇ ವೇದಿಕೆ ಅಲ್ಲ, ಇದೇ ಜಾಗದಲ್ಲಿ ನಾವು ಭಜನಾ ವೈಭವೋತ್ಸವವನ್ನು ಖಂಡಿತವಾಗಿ ವಿಶ್ವಕರ್ಮ ಒಕ್ಕೂಟ ಮಾಡ್ತದೆ. ಎಲ್ಲ 2 ಡಿಸ್ಟಿಕಲ್ಲ ನಾವು ರಾಜ್ಯದವರನ್ನು ಸೇರಿಸಿ ಮಾಡಬೇಕು ಅಂತ ಇದೆ. ಆ ದೇವರು ಯಾವ ರೀತಿ ಅನುಗ್ರಹಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಗುರುಗಳ ಆಶೀರ್ವಾದ ಖಂಡಿತ ನಮಗಿರ್ತದೆ. ನಾವು ಮುಂದಿನ ದಿನದಲ್ಲಿ ಭಜನಾ ವೈಭವೋತ್ಸವ ಖಂಡಿತವಾಗಿ ಮಾಡ್ತೀವಿ. ಎಲ್ಲರನ್ನೂ ಸೇರಿಸ್ತೀವಿ, ದೊಡ್ಡ ಮಟ್ಟದಲ್ಲಿ ಮಾಡಿ ವಿಶ್ವಕರ್ಮ ಒಕ್ಕೂಟದ ಹೆಸರು ತರ್ತೀವಿ. ನಾವೆಲ್ಲ ವಿಶ್ವಕರ್ಮ ಜನಾಂಗ ಎಷ್ಟು ಒಗ್ಗಟ್ಟಿದ್ದೀವಿ ಅನ್ನೋದನ್ನು ಎಲ್ಲ ಸಮಾಜಗಳಿಗೂ ತೋರಿಸ್ಕೊಡ್ತೀವಿ ಅಂತ ಹೇಳ್ತಾ, ಈಗ ಇನ್ನೇನು ಸ್ಪರ್ಧೆದ ಅನೌನ್ಸ್ ಮಾಡ್ತಾರೆ. ನನ್ನ ಲೆಕ್ಕದಲ್ಲಿ 20 ತಂಡ ಭಾಗವಹಿಸಿದೆ. ಅದರಲ್ಲಿ 18 ತಂಡ ಮಾತ್ರ ಇವತ್ತು ಇಲ್ಲಿ ಸ್ಪರ್ಧಿಸಿದೆ. 2 ತಂಡ ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಬರಲಿಕ್ಕೆ ಆಗಿಲ್ಲ, ಹಾಗಾಗಿ ಬಂದಿಲ್ಲ. ಅದರಲ್ಲಿ ನೀವು ಎಲ್ಲರೂ ಚೆನ್ನಾಗಿ ಆಡಿದ್ದೀರಿ, ಯಾರೂ ಕಮ್ಮಿ ಮಾಡಲಿಲ್ಲ. 6 ಜನ ಫಸ್ಟ್ ಪ್ರೈಸ್, 6 ಜನ ಸೆಕೆಂಡ್ ಪ್ರೈಸ್, 6 ಜನ ಥರ್ಡ್ ಪ್ರೈಸ್. ಏನೂ ಡೌಟ್ ಇಲ್ಲ, ಅಷ್ಟು ಚೆನ್ನಾಗಿ ಆಡಿದಿರಿ. ಅಷ್ಟು ಎಲ್ಲ ಈಗ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಭಜನೆ ಕೇಳ್ದವನೇ ಅಲ್ಲ, ಈಗ 5 ವರ್ಷದಿಂದ ಭಜನೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ. ನಾನು ಪ್ರತಿಮಕ್ಕನಿಗೆ ಹೇಳಿದೆ, ಪ್ರತಿಮಕ್ಕ ಎಲ್ಲರೂ ಭಜನೆ ಆಡ್ತಾಯಿದ್ದಾರೆ, ಒಕ್ಕೂಟದಿಂದ ನಾವು ಒಂದು ಟೀಮ್ ಮಾಡಲೇಬೇಕು, ನಾವು ಖಾಲಿ ಫಸ್ಟಿಗೆ ನಾವು ಪ್ರೆಸೆಂಟ್ ಮಾಡಲೇಬೇಕು, ನಾನೂ ಬರ್ತೀನಿ ಅಂತ ಹೇಳಿದ್ದೀನಿ. ಈ ಮಾತು ನೆಕ್ಸ್ಟ್ ಇದರಲ್ಲಿ ನಾವು ವಿಶ್ವಕರ್ಮ ಒಕ್ಕೂಟದಿಂದ ಖಾಲಿ ನಮ್ಮದೊಂದು ಟೀಮ್ ಒಂದು 5 ನಿಮಿಷ ಮಟ್ಟಕ್ಕಾದ್ರೂ ನಾವು ಭಜನೆ ಮಾಡಬೇಕಂದ್ರೆ, ನಾನು ಭಜನೆ ಹಾಡ್ದವನಲ್ಲ. ಇಲ್ಲಿ ಕೂತ್ಕೊಂಡಾಗ ಭಜನೆ ತನ್ನಷ್ಟಿಗೆ ಬರ್ತಾ ಉಂಟದು ಬಾಯಲ್ಲಿ. ಹೇಗೆ ಬರ್ತದೆ ದೇವರಿಗೆ ಗೊತ್ತು.
ನಾನು ಆಫೀಸ್ ಪಕ್ಕದಲ್ಲೇ ಗುರುವಾರ ಭಜನೆ ಮಾಡ್ತಾರೆ. ಅವ್ರು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರೆ ನಾನು ತನ್ನಷ್ಟಕ್ಕೆ ಭಜನೆ ಹೇಳ್ತಾ ಇರ್ತೇನೆ. ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ಅದನ್ನು ಹೇಳಿಸ್ತಾ ಇರ್ತದೆ. ಆ ಭಜನೆಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಾವು ಈಗೀಗ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಿಜವಾಗಿ ನಾವು ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಭಜನೋತ್ಸವ ವೈಭವೋತ್ಸವ ಖಂಡಿತವಾಗಿ ಮಾಡ್ತೀವಿ. ನೀವು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ನನಗೆ ಕಮ್ಮಿ ಮಾರ್ಕ್ಸ್ ಬಂತು, ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಹೋಯಿತು, ನನ್ನ ಟೈಮ್ ಹೆಚ್ಚಾಯಿತು ಅದಂತ ಯಾರು ತಿಳ್ಕೊಬೇಡಿ. ಎಲ್ಲರೂ ಚೆನ್ನಾಗಿ ಆಡಿದ್ದೀರಿ, ತುಂಬ ಚೆನ್ನಾಗಿ ಆಡಿದ್ದೀರಿ. ಅವ್ರು ಭಾಳ ಕಷ್ಟಪಟ್ಟಿರ್ಬೋದು. ನಮ್ಮ ಜಡ್ಜಸ್ಗಳು ಭಾಳ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಪ್ರೈಸ್ ಕೊಡಲಿಕ್ಕೆ, ತೀರ್ಪು ಕೊಡಲಿಕ್ಕೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವೆಲ್ಲರೂ ಒಟ್ಟಿಗಿರುವ, ಎಲ್ಲ ವೈಷಮ್ಯಗಳನ್ನು ಮರೆಯುವ, ನಾವೆಲ್ಲರೂ ಒಂದಾಗಿರುವ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ವಿಶ್ವಕರ್ಮ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್, ಬರಲಿ ಜೋಶ್. ಈಗ ನಿಜವಾಗ್ಲೂ ಕೂಡ ಇದು ಅಮೃತ ಕಾಲ. ಯಾರನ್ನು ವಿಜೇತರನ್ನು ಘೋಷಣೆ ಮಾಡಲಿಕ್ಕೆ, ಯಾಕೆ ಹೇಳಿ, ದೇವಸ್ಥಾನದ ಪೂಜೆ ಆಯಿತು, ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆದಂತಹ ಭಜನೆ ಎಲ್ಲ ತಾಯಿಗೆ ಸಲ್ಲಿದೆ. ತಾಯಿ ಸಂಪ್ರೀತಲಾಗಿದ್ದಾಳೆ. ಈಗ ಭಜನಾ ಸ್ಪರ್ಧೆಯ ವಿಜೇತರನ್ನು ಘೋಷಣೆ ಮಾಡಲಿಕ್ಕೆ ನಿಜವಾಗ್ಲೂ ಅಮೃತ ಕಾಲ ಅಲ್ವಾ? ಘೋಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. 4 ಪ್ರೈಸ್ಗಳು, ಆದರೆ ಒಂದು ತೊಡಕುಂಟಲ್ಲ. ಈಗ ಎಲ್ಲರೂ ವಿನ್ನರ್ಸ್ ಅಂತ ಅಧ್ಯಕ್ಷರು ಹೇಳಿಬಿಟ್ರಲ್ಲ. 6 ಜನ ಫಸ್ಟ್, 6 ತಂಡ ಸೆಕೆಂಡ್, 6 ತಂಡ ಥರ್ಡ್. ಯಾರನ್ನು ಘೋಷಣೆ ಮಾಡೋದು ಈಗ? ಹಾಗಾದ್ರೆ ಇನ್ನು ಮಾಡಬೇಕಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಘೋಷಣೆ ಮಾಡಬೇಕಲ್ವಾ? ಆ ತಂಡದ ಘೋಷಣೆ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಯಾರೇ ತಂಡ ಗೆಲ್ಲಿ ಎಲ್ಲರಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡುವ. ಎಲ್ಲ ತಂಡಗಳು ಇವತ್ತು ಗೆದ್ದಿದೆ. ನಮ್ಮಲ್ಲಿ ನಾವು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದೇ ಸದಾವಕಾಶ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ವೈಭವಯುತವಾದ ವೇದಿಕೆಯನ್ನು ವಿಶ್ವಕರ್ಮ ಒಕ್ಕೂಟ ನಿಮಗೆ ಹಾಕಿಕೊಡ್ತದೆ ಅಂತ ಹೇಳ್ತಾ ವಿಜೇತರ ತಂಡಗಳನ್ನು ಘೋಷಣೆ ಮಾಡಲಿಕ್ಕೆ ನಮ್ಮ ತಂಡದ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರತಿಮಾ ಬನ್ನಿ. ವಿಜೇತರ ಪಟ್ಟಿ ಓದುವುದೇನೋ ಬಹಳ ಸುಲಭ. ಯಾಕಂತ ಹೇಳಿದರೆ ತೀರ್ಪುಗಾರರು ತೀರ್ಪನ್ನು ಕೊಟ್ಟು ಹೋಗಿದ್ದರೆ ಅದನ್ನು ಅನೌನ್ಸ್ ಮಾಡಿದರೆ ಆಯಿತು. ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಶಿಸ್ತುಬದ್ಧ ತಂಡ. ಈ ಭಜನಾ ವೈಭವ ನಮ್ಮ ಯೋಗೀಶಣ್ಣನ ಕನಸಿನ ಕೂಸು. ಅವರ ಆಸೆ ಏನಿದೆ ಅಂತ ಹೇಳಿದರೆ ಅವ್ರ ಹತ್ರನೇ ಕೇಳಬೇಕು, ಬರುವ ವರ್ಷ ಯಾವ ರೀತಿ ಮಾಡಬೇಕು ಅಂತ. ನಾವು ಪ್ರತಿ ವರ್ಷವೂ ವಿಭಿನ್ನವಾಗಿ ಭಜನಾ ವೈಭವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಮೀಟಿಂಗಲ್ಲಿ ಮಾಡ್ತಾ ಇರ್ತೇವೆ. ಏನೇನೋ ಯೋಚನೆಗಳು ಬರ್ತವೆ. ಬಹುಶಃ ಭಗವತಿಯ ಆಶಯ ಹೇಗಿದೆಯೋ ಹಾಗೆಯೇ ಈ ಭಜನಾ ವೈಭವ ನಡೆಯುವುದಂತೂ ಖಂಡಿತ ಸತ್ಯ. ಒಂದು ಮಾತು ನಾನು ಹೇಳ್ತೇನೆ, ಬಡತನದ ಕತೆ ಇದ್ದರೆ ಸಾಲದು, ಪ್ರತಿಭೆಯ ಶ್ರೀಮಂತಿಕೆ ಇರಬೇಕು. ಆ ಶ್ರೀಮಂತಿಕೆಯ ಹುಡುಕಾಟ ನಮ್ಮ ಸಮಾಜದಿಂದ ಆಗಲೇಬೇಕು. ಅದರ ಪ್ರಯತ್ನ ಕಳೆದ 5 ವರ್ಷದಿಂದ ನಮ್ಮ ವಿಶ್ವಕರ್ಮ ಒಕ್ಕೂಟ ಮಾಡ್ತಾ ಇದೆ. ಆ ಪ್ರತಿಭೆಯ ಹುಡುಗಾಟದ ಪ್ರತಿಫಲದ ತೀರ್ಪು ನಾನು ಈಗ ನಿಮ್ಮ ಮುಂದೆ ಕೊಡಲಿಕ್ಕಿದ್ದೇನೆ. ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿದರೆ, ತಂಡಗಳಿಗೆ ಫೋನ್ ಮಾಡಿ ನೀವು ಬರ್ತೀರಾ ಇಲ್ವಾ, ನಿಮಗೆ ಅಂದರೆ ದೂರದಿಂದ ಬರುವಂತಹ ಕೆಲವು ತಂಡಗಳು ಹೇಳುವುದಿದೆ, ನಮಗೆ ಮಧ್ಯಾಹ್ನದ ಮೇಲೆ ಕೊಡಿ, ನಮಗೆ ಬೆಳಿಗ್ಗೆ ಕೊಡಿ ಅಂತ. ಎಲ್ಲವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಎಲ್ಲರ ಒಂದು ಆಶಯಗಳನ್ನು ಸ್ವೀಕಾರ ಮಾಡಿ ಅವರ ಆಶಯದಂತೆ ಅವರಿಗೆ ಸಮಯವನ್ನು ನಾವು ನಿರ್ಧಾರ ಮಾಡಿ ಕೊಟ್ಟಿದ್ದೇವೆ. ಆದರೆ ಇನ್ನೂ 2 ದಿನ, ಇವತ್ತು ಮುಗೀತು, ಸಮಾರಂಭ ಮುಗೀತು, ಇನ್ನು 2 ದಿನ ನನಗೆ ಫೋನ್ ಬರ್ತಾ ಇರ್ತದೆ, ಯಾವುದರಲ್ಲಿ ನನಗೆ ಮಾರ್ಕು ಕಡಿಮೆ ಆಯಿತು, ಅವರಿಗೆ ಹೇಗೆ ನೀವು ಮಾರ್ಕ್ ಕೊಟ್ರಿ, 2 ಸೆಕೆಂಡ್ ಅವರು ಜಾಸ್ತಿ ಹಾಡಿದ್ದಾರಲ್ವಾ, ಅದು ಹೇಗೆ ನೀವು ತೀರ್ಪು ಕೊಟ್ರಿ, ಅವರಿಗೆ ಬಹುಮಾನ ಕೊಟ್ರಿ ಅಂತ. ನಾನು ಒಂದೇ ಒಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರೂ ನಾವು ಯಾವಾಗಲೂ ಹೇಳೋದು, ಇದು ಒಂದು ವೇದಿಕೆ ಅಷ್ಟೇ. ನಮಗೆ ಇಲ್ಲಿ ಪ್ರತಿಭಾ ಪ್ರದರ್ಶನ ಮಾಡುವುದಷ್ಟೇ ನಮ್ಮ ಕೆಲಸ. ಏನು ತೀರ್ಪು ಬರಬೇಕು ಅಂತ ಇರುತ್ತದೆಯೋ ಅದು ಭಗವತಿಯ ಆಶೀರ್ವಾದ, ಅವಳ ಇಚ್ಛೆ ಅಷ್ಟೇ. ಪ್ರೈಸ್ ಗೆಲ್ಲುವುದು ಒಂದೇ ಮಾನದಂಡವಾಗಿ ಇಟ್ಟುಕೊಂಡು ಖಂಡಿತ ಯಾರೂ ಸ್ಪರ್ಧೆಗೆ ಬರಬೇಡಿ ಅಂತ ನಾನು ಅಂದುಕೊಳ್ಳೋದು. ಯಾಕೆ ಹೇಳಿದರೆ, ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾನು 4ನೇ ತರಗತಿಯಿಂದ ಸ್ಪರ್ಧೆಗೆ ಹೋಗುತ್ತಾ ಬಂದವಳು. ಹಲವಾರು ವರ್ಷ ಸಂಗೀತ ಸ್ಪರ್ಧೆಗೆ ನಾನು ಹೋಗ್ತಾ ಇದ್ದವಳು. ಅಲ್ಲೂ ನಮಗೂ ನಿಮಗೆ ಇದ್ದ ಹಾಗೆ ಕ್ಯೂರಿಯಾಸಿಟಿಗಳು ಇತ್ತು. ಈಗ ಏನು ನಮ್ಮಿಂದ ಸನ್ಮಾನಗೊಂಡ್ರಲ್ಲ ಪ್ರಜ್ವಲ್ ಆಚಾರ್ಯ, ವರ್ಷ ಆಚಾರ್ಯ ಅವರ ತಂದೆ ಭಾಸ್ಕರ ಆಚಾರ್ಯ, ನಾವೊಂದಿಷ್ಟು ತಂಡಗಳು ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಟ್ಟವರು.
ಅದನ್ನು ಹೊರತುಪಡಿಸಿ ಸ್ಪರ್ಧೆ ಅಂತ ಬಂದಾಗ ನಾವು ಎಲ್ಲರೂ ಸ್ಪರ್ಧಿಗಳು ಅಷ್ಟೇ. ನಮಗೆ ಏನು ಇರುವುದು, ನಾವು ಹೋಗಿ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕೊಡುವುದು ಅಷ್ಟೇ. ತೀರ್ಪು ಕೊಡುವುದು ತೀರ್ಪುಗಾರರ ಇದು. ಅದು ನಾವೊಂದು ಕೆಲವೊಂದು ಮಾನದಂಡಗಳನ್ನು ಇಟ್ಟಿದ್ದೇವೆ. ಆ ದಂಡಗಳಿಗೆ ಹೋಲಿಕೆಯಾಗಿ ಅವರು ಮಾರ್ಕುಗಳನ್ನು ಕೊಟ್ಟಿದ್ದಾರೆ. ಯಾರೂ ಅನ್ಯತಾ ಭಾವಿಸಬೇಡಿ. ಅವರಿಗೆ ಪ್ರಥಮ ಬಹುಮಾನ ಹೇಗೆ ಬಂತು, ದ್ವಿತೀಯ ಬಹುಮಾನ ಹೇಗೆ ಬಂತು ಅಂತ ನೀವು ಒಮ್ಮೆ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮತ್ತೆ ನನಗೆ ಫೋನ್ ಮಾಡಿ ಅವರು 2 ಸೆಕೆಂಡ್ ಜಾಸ್ತಿ ಆಗಿದೆ ಅವರಿಗೆ ಕೊಟ್ರಿ ಅಂತ ನನಗೆ ಹೇಳಬೇಡಿ. ಯಾಕೆ ಹೇಳಿದರೆ ನೀವು ಎಲ್ಲಿ ತಪ್ಪು ಮಾಡಿದ್ದೀರಿ ಅಂತ ನೀವು ಗಮನಿಸಿ. ಇದನ್ನು ಮಾತ್ರ ನಾನು ಹೇಳಬಲ್ಲೆ. ಹಾಗಂತ ನೀವು ಫೋನ್ ಮಾಡಿದರೆ ನಾನು ರಿಸೀವ್ ಮಾಡೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಅನೌನ್ಸ್ ಮಾಡುವ? ಕ್ಯೂರಿಯಾಸಿಟಿ ಇದೆಯಾ? ಹೌಸ್ ದ ಜೋಶ್? ಗುಡ್, ಥ್ಯಾಂಕ್ ಯು. ಅಧ್ಯಕ್ಷರೇ, ಅನೌನ್ಸ್ ಮಾಡಲಿ ಅಲ್ಲ? ಓಕೆ, ಇನ್ನೂ ಕಾಯಿಸೋದು ಬೇಡ, ಯಾಕಂದರೆ 7:30 ಗಂಟೆ ಆಯಿತು. ನಾವೆಲ್ಲ 7:30 ಗಂಟೆಗೆ ಬಂದವರು. ಬಹುಶಃ 12 ಗಂಟೆ ನಮ್ಮ ದಿನ ಇಲ್ಲೇ ದೇವಸ್ಥಾನದ ಅಂಗಣದಲ್ಲಿ ಕಳೆದೇನೆ. ತೊಂದರೆ ಇಲ್ಲ, ಭಗವತಿಯ ಸೇವೆ ಅಂತ ನಾವು ಮಾಡಿಕೊಂಡು ಬಂದದ್ದು. ಮೊದಲನೇದಾಗಿ ಶಿಸ್ತುಬದ್ಧ ತಂಡ. ಎನಿ ಗೆಸ್ಸಸ್? ಇಲ್ಲ ಅಲ್ವಾ? ನಿಮಗೆ ಗೆಸ್ ಮಾಡಲಿಕ್ಕೆ ನಾನು ಅವಕಾಶವೇ ಕೊಡುವುದಿಲ್ಲ. ಪ್ರತಿ ಬಾರಿ ಬಹುಮಾನ ಬಂದಾಗ ನಾವು ಹೇಳೋದು ಉಡುಪಿಗೆ ಬಹುಮಾನವೇ ಬರುವುದಿಲ್ಲ ಅಲ್ವಾ ಅಂತ. ತುಂಬ ಬೇಸರ ಆಗ್ತದೆ ನಮಗೆ. ಆ ಕಡೆಯವರೆಲ್ಲ ಎಷ್ಟು ಚಂದ ಭಜನೆ ಹೇಳ್ತಾರೆ, ಎಷ್ಟು ಶಿಸ್ತುಬದ್ಧವಾಗಿ ಹಾಡು ಹಾಡ್ತಾರೆ, ಎಲ್ಲ ಬಹುಮಾನವನ್ನು ಅವರೇ ತಗೊಂಡು ಹೋಗ್ತಾರೆ. ಉಡುಪಿಗೆ ಒಂದು ಬಹುಮಾನ ಬರುವುದೇ ಇಲ್ಲಲ್ವಂತ. ಅದಕ್ಕೆ ಹೊರತಾಗಿ ಶಿಸ್ತುಬದ್ಧ ತಂಡದ ಬಹುಮಾನ ಪಡೆದಿರೋರು ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಕುಂಜಿಬೆಟ್ಟು ಉಡುಪಿ. ದಯವಿಟ್ಟು ಅಧ್ಯಕ್ಷರು ತಮ್ಮ ತಂಡವನ್ನು ಕರೆದುಕೊಂಡು ಬಂದು ವೇದಿಕೆಗೆ ಬರಬೇಕು. ಅಧ್ಯಕ್ಷರು ಅವರಿಗೆ ಬಹುಮಾನ ಹೊಂದಿತ್ತು ಗೌರವಿಸಬೇಕು ಅಂತ. ಸಾರಿ, ಒಂದು ನಿಮಿಷ. ಶರತ್ ಶರ್ಮಾ ಅವರು ಶಿಸ್ತುಬದ್ಧ ತಂಡದ ಪ್ರಾಯೋಜಕರು. ನೀವು ಬನ್ನಿ, ತಂಡ ಬನ್ನಿ. ಸೌಮ್ಯ ಶರತ್ ಶರ್ಮಾ ದಯವಿಟ್ಟು ವೇದಿಕೆಗೆ ಬರಬೇಕು. ಶಿಸ್ತುಬದ್ಧ ತಂಡ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಕುಂಜಿಬೆಟ್ಟು ಇವರಿಗೆ ಹೋಗಿದೆ. ತಂಡಕ್ಕೆ ಧನ್ಯವಾದಗಳು. ಶರತ್ ಶರ್ಮಾ ದಂಪತಿಗಳು ವೇದಿಕೆಗೆ ಬರಬೇಕು. ಶಿಸ್ತುಬದ್ಧ ತಂಡದ ಬಹುಮಾನದ ಪ್ರಾಯೋಜಕತ್ವವನ್ನು ಅವರು ಮಾಡಿದ್ದಾರೆ. ಶಿಸ್ತುಬದ್ಧ ತಂಡದ ಬಹುಮಾನದ ಪ್ರಾಯೋಜಕತ್ವ ವಹಿಸಿದಂತಹ ಶರತ್ ಶರ್ಮಾ ದಂಪತಿಗಳಿಗೆ ಧನ್ಯವಾದಗಳು. ಇದೀಗ ಭಜನಾ ವೈಭವ 2026ರ ತೃತೀಯ ಬಹುಮಾನ ಶ್ರೀ ಕಾಳಿಕಾಂಬ ಸತ್ಯಸಾಯಿ ಭಜನಾ ಮಂಡಳಿ ಸೂರಿಕುಮೇರು ಬಂಟ್ವಾಳ. ತಂಡದವರು ಆದಷ್ಟು ಬೇಗ ಬರಬೇಕು. ತೃತೀಯ ಬಹುಮಾನದ ಪ್ರಾಯೋಜಕರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅಭ್ಯಾಗತರಾಗಿ ಶ್ರೀ ಪಾಂಡುರಂಗ ಆಚಾರ್ಯ ಸ್ಪ್ಯಾನ್ ಅಸೋಸಿಯೇಟ್ಸ್ ಉಡುಪಿ ಇವರು.
ಧನ್ಯವಾದಗಳು ತಂಡಕ್ಕೆ. ಬಹುಮಾನದ ಪ್ರಾಯೋಜಕತ್ವ ವಹಿಸಿದಂತಹ ಶ್ರೀಯುತ ಪಾಂಡುರಂಗ ಆಚಾರ್ಯ ಇವರಿಗೂ ಕೂಡ ಧನ್ಯವಾದಗಳು. ಭಜನಾ ವೈಭವ 2026ರ ದ್ವಿತೀಯ ಬಹುಮಾನದ ಪ್ರಾಯೋಜಕರು ಶ್ರೀಯುತ ಮೌನೇಶ್ವರ ಆಚಾರ್ಯ ದಂಪತಿಗಳು. ಅವರು ವೇದಿಕೆಗೆ ತಯಾರಾಗಬೇಕು. ದ್ವಿತೀಯ ಬಹುಮಾನ ಪಡೆದಂತಹ ತಂಡ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಮತ್ತು ಶ್ರೀ ಕಾಳಿಕಾಂಬಾ ಮಹಿಳಾ ಸಮಿತಿ ಕುಳಾಯಿ. ಮೌನೇಶ್ವರ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಶಿಸ್ತುಬದ್ಧ ತಂಡಕ್ಕೆ 2222 ರೂಪಾಯಿ. ಪ್ರಾಯೋಜಕರು ಶರತ್ ಶರ್ಮಾ ದಂಪತಿಗಳು. ತೃತೀಯ ಬಹುಮಾನದ ಪ್ರಾಯೋಜಕರು ಪಾಂಡುರಂಗ ಆಚಾರ್ಯ 7777 ರೂಪಾಯಿ. ದ್ವಿತೀಯ ಬಹುಮಾನದ ಪ್ರಾಯೋಜಕರು ಮೌನೇಶ್ವರ ಆಚಾರ್ಯ ದಂಪತಿಗಳು ಐಸಿರಿ ಉಡುಪಿ 11111 ರೂಪಾಯಿ. ಪ್ರಥಮ ಬಹುಮಾನದ ಪ್ರಾಯೋಜಕರು ಸತೀಶ್ ಬೇಳೂರು ನೇರಮಳ್ಳಿ ಪ್ರಕಾಶ್ ಆಚಾರ್ಯ ಮತ್ತು ವಕ್ವಾಡಿ ಆನಂದ ಆಚಾರ್ಯ. ಇದರ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. 15555. ಈಗ ಯಾರಿಗೆ ಕೊಡುವ ಹೇಳಿ ನೀವು? ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ 6 ಬಹುಮಾನ ಪ್ರಥಮ, 6 ಬಹುಮಾನ ದ್ವಿತೀಯ, 6 ಬಹುಮಾನ ತೃತೀಯ ಅಂತ. ಬಹುಶಃ ಬರುವ ವರ್ಷದಿಂದ ಅವರು ಅದೇ ಸ್ಪಾನ್ಸರ್ ಮಾಡಬಹುದು. ಪರವಾಗಿಲ್ಲ, ಅದಕ್ಕೂ ನಾವು ಸಾಥ್ ಕೊಡ್ತೇವೆ. ಇದೀಗ ಪ್ರಥಮ ಬಹುಮಾನ ಪಡೆದಂತಹ ತಂಡ ಎನಿ ಗೆಸಸ್ ಇಲ್ವಾ? ನಾವೆಲ್ಲ ನಮ್ಮ ಸಮಾಜ ಮುಂದೆ ಬರಬೇಕು ಅಂತ ಎಲ್ಲ ಕಡೆ ಹೋಗಿ ನಾವು ಭಾಷಣ ಮಾಡ್ತೇವೆ. ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ. ಅದನ್ನು ಮೀರಿ ನಾನೊಂದು ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡ ಹಾಗೆ ಹಲವಾರು ಸಭಾಭವನದ ಉದ್ಘಾಟನೆ ಆಯಿತು. ನಾನು ಮಧುಣ್ಣನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ನಿಮಗೆ ಸಭಾಭವನದ ಉದ್ಘಾಟನೆಯ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಮಹಿಳೆಯರೇ ಸಿಗುವುದಿಲ್ವಾ ಅಂತ. ಹೌದಲ್ವಾ? ಯಾರು ಪ್ರಶ್ನೆಯೇ ಮಾಡೋದಿಲ್ವ ನೀವು? ಸಂಘ ಸಂಸ್ಥೆಯವರು ಯಾರು? ಪಕ್ಕದ ಸಂಘ ಸಂಸ್ಥೆಯ ಮಹಿಳಾ ಸಂಘದ ಅಧ್ಯಕ್ಷೆ ಬಿಟ್ಟರೆ ಬಹುಶಃ ನಮ್ಮ ಸಮಾಜದಲ್ಲಿ ಅದೆಷ್ಟು ಸಾಧಕರಿದ್ದಾರೆ. ರವಿಯಣ್ಣ ಆವಾಗಲೇ ಹೇಳಿದರು, ನಾವು ಸಾಧಕರನ್ನು ಪರಿಚಯ ಮಾಡಬೇಕು, ಪ್ರತಿಭೆಗಳನ್ನು ಗುರುತಿಸಬೇಕು ಅಂತ. ನಾವು ಎಲ್ಲಿ ಗುರುತಿಸ್ತಾ ಇದ್ದೇವೆ? ಎಲ್ಲಿ ಅವರನ್ನು ವೇದಿಕೆ ಕೊಡ್ತಾ ಇದ್ದೇವೆ ಅಲ್ವಾ? ತುಂಬ ನೋವಿನ ಸಂಗತಿ. ಆ ನೋವಿನ ಸಂಗತಿ ನಮ್ಮೊಳಗೆ ಇರ್ತದೆ. ಯಾಕೆ ಕರೆಯುವುದಿಲ್ಲ ಅಂತ ಹೇಳ್ಕೊಂಡು ಇರಲಿ, ಅದು ಅವರವರಿಗೆ ಬಿಟ್ಟದ್ದು. ಇದೀಗ ಮೊದಲ ಬಹುಮಾನದ ಅನೌನ್ಸ್ಮೆಂಟ್ ನಾನು ಮಾಡ್ತಿದ್ದೇನೆ. ಏನೇ ಗೆಸಸ್ ಇದ್ದರೆ ಹೇಳಿ. ಇಲ್ಲಲ್ಲ, ಹೇಳಿಬಿಡುವಲ್ವಾ? ಈಗಲೂ ನಮ್ಮ ಉಡುಪಿಗೆ ಬರಲಿಲ್ಲ ಮಾರ್ರೆ, ಬೇಜಾರಲ್ವಾ? ಯಾಕೆ ಮಂಗಳೂರಿನವ್ರು ಯಾವಾಗಲೂ ಅಷ್ಟು
ಅಷ್ಟು ಚಂದ ಭಜನೆ ಹೇಳ್ತಾರೆ ಅವರನ್ನು ಅಷ್ಟು ರೆಡಿ ಮಾಡ್ತಾರೆ ಯಾರು ಅಂತ ಗೊತ್ತಾಗೋದಿಲ್ಲ ಮಾರ್ರೆ. ಅವ್ರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಭಜನೆಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಂತ ವೇದಿಕೆಯಲ್ಲಿ ಇರೋರೆಲ್ಲ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಭಜನೆ ಮಾಡಬೇಕು, ಮನೆಯಲ್ಲಿ ಭಜನೆ ಮಾಡಬೇಕು, ಸಂಘದಲ್ಲಿ ಭಜನೆ ಆಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಭಜನೆ ಮಾಡಬೇಕು ಅಂತ. ಬಹುಶಃ ಅವರಷ್ಟು ನಾವು ಭಜನೆ ಪ್ರಾಕ್ಟೀಸ್ ಮಾಡುವುದೇ ಇಲ್ವೇನಲ್ವಾ ಅಲ್ವಾ ಎಸ್ ಪಿ ಗುರುದಾಸ್ ಸರ್, ಎಷ್ಟು ಚಂದದ ತಂಡವನ್ನು ನೀವು ರೆಡಿ ಮಾಡ್ತೀರಲ್ವಾ. ಪ್ರಥಮ ಬಹುಮಾನ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ಇವರಿಗೆ ಹೋಗಿದೆ. ಧನ್ಯವಾದಗಳು. ನೋಡಿ ಪುಟಾಣಿ ಮಕ್ಕಳು ಎಷ್ಟು ಚಂದದಲ್ಲಿ ಓಡಿ ಬರ್ತಾರೆ ನೋಡಿ. ಬಹುಶಃ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಿದ್ರೆ ನಮ್ಮ ವಿಶ್ವಕರ್ಮ ಕಲಾ ಪರಿಷತ್ನ ಮಕ್ಕಳಿಂದಲೇ ಶುರು ಮಾಡುವ. ಎಸ್ ಪಿ ಗುರುದಾಸ್ ಸರ್ ಹೇಗೆ ಅಲ್ವಾ? ಹೇಳಿ ಹೇಗಿದೆ ಜೋಶ್ ಮಕ್ಕಳೇ? ಧನ್ಯವಾದಗಳು. ಪ್ರಥಮ ಬಹುಮಾನದ ಪ್ರಾಯೋಜಕರು ಶ್ರೀಯುತ ಸತೀಶ್ ಬೇಳೂರು, ನೇರಂಬಳ್ಳಿ ಪ್ರಕಾಶ್ ಆಚಾರ್ಯ, ವಕ್ವಾಡಿ ಆನಂದ್ ಆಚಾರ್ಯ. ಇದರ ದಯವಿಟ್ಟು ವೇದಿಕೆಗೆ ಬರಬೇಕು. ಧನ್ಯವಾದಗಳು ತಂಡಕ್ಕೆ. ಬಹುಮಾನದ ಪ್ರಾಯೋಜಕತ್ವ ವಹಿಸಿದಂತಹ ಸತೀಶ್ ಬೇಳೂರು, ನೇರಂಬಳ್ಳಿ ಪ್ರಕಾಶ್ ಆಚಾರ್ಯ, ವಕ್ವಾಡಿ ಆನಂದ್ ಆಚಾರ್ಯ ಇವರಿಗೆ ಧನ್ಯವಾದಗಳು. ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಮತ್ತು ಶಿಸ್ತುಬದ್ಧ ತಂಡಗಳು ತಮ್ಮ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕು. ಹೆಸರು ಬರೀಲಿಲ್ಲ ಹರ್ಷ, ಒಂದು ಹೆಸರು ಬರೆದಿದ್ದೀವಿ ಅವರದ್ದು ಜನನ ಪೆನ್.
ಸಭಾ ಕಾರ್ಯಕ್ರಮ ಇನ್ನೊಂದು 5 ನಿಮಿಷ ಇದೆ. ಬಹುಮಾನ ಘೋಷಣೆ ಆದ ಕೂಡಲೇ ಹೋಗಬೇಡಿ. ಬರೀರಿಲ್ಲ ಇದು ಬರೀರಿ ಇದರಲ್ಲಿ ಸುನೀತಾ ಕೈಲಿ. ವಿಶ್ವಕರ್ಮ ಒಕ್ಕೂಟ ಆಯೋಜಿಸಿರುವಂತಹ 5ನೇ ವರ್ಷದ ಭಜನಾ ವೈಭವದ ಸಮಾರೋಪ ಸಮಾರಂಭದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಗೆ ಧನ್ಯವಾದ ಸಮರ್ಪಣೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ವಿಶ್ವಕರ್ಮೇಶ್ವರ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಮುರಾರಿ ಆಚಾರ್ಯ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಹರೀಶ್ ಆಚಾರ್ಯ, ಡಾಕ್ಟರ್ SR ಹರೀಶ್ ಆಚಾರ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆತ್ಮೀಯರು ಹಾಗೂ ಇಂದಿನ ತೃತೀಯ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿರುವಂತಹ ಇಂಜಿನಿಯರ್ ಪಾಂಡುರಂಗಾಚಾರ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ವೇದಿಕೆಯಲ್ಲಿ ನಮ್ಮದೇ ಇದ್ದಾರೆ. ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಭಜನಾ ವೈಭವ ಇಷ್ಟು ಯಶಸ್ವಿಯಾಗಿ ನೆರವೇರಬೇಕಾದ್ರೆ ಸಹಕರಿಸಿದಂತಹ ಎಲ್ಲ ವಿಶ್ವಕರ್ಮ ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಭಜನಾ ವೈಭವದಲ್ಲಿ ಪಾಲ್ಗೊಂಡಂತಹ 20 ತಂಡಗಳು ಹಾಗೂ ಆ ತಂಡದ ಎಲ್ಲ ಸದಸ್ಯರು ಹಾಗೂ ಅದರ ಪೋಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಭಜನಾ ವೈಭವವನ್ನು ನೆರವೇರಿಸೋಣ. ಅದೇ ರೀತಿ ವಿಶ್ವಕರ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ದೇವಸ್ಥಾನಗಳಿಗೆ, ದೇವಸ್ಥಾನದ ಆಡಳಿತ ಮಂಡಳಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿರುವಂತಹ ಶ್ರೀ ವಿಶ್ವಕರ್ಮೇಶ್ವರ ಕಾಳಿಕಾಂಬಾ ದೇವಸ್ಥಾನ ಕಟಪಾಡಿ ಇದರ ಆಡಳಿತ ಮಂಡಳಿ ಹಾಗೂ ಎಲ್ಲ ಸಮಿತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಬೆಳಗ್ಗೆಯಿಂದ ಇಂದುವರೆಗೆ ಸಹಕರಿಸಿದಂತಹ ತೀರ್ಪುಗಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗಿದ್ದಂತಹ ಛಾಯಾಗ್ರಾಹಕರಿಗೆ ಧನ್ಯವಾದಗಳು. ನೇರ ಪ್ರಸಾರಕ್ಕೆ ಸಹಕರಿಸುವಂತಹ ಸಾಗರ್ ಆ್ಯಂಡ್ ಟೀಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ವಿಶ್ವಕರ್ಮ. ಒಂದು ಪ್ರಕಟಣೆ. ವಿಶ್ವಕರ್ಮ ಒಕ್ಕೂಟದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ವೇದಿಕೆ ಬರಬೇಕು ಒಂದು ಗ್ರೂಪ್ ಫೋಟೋಗಾಗಿ. ಒಂದು ಪ್ರಕಟಣೆ ದಯವಿಟ್ಟು ಗಮನಿಸಿ. ವಿಶ್ವಕರ್ಮ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ವೇದಿಕೆ ಬರಬೇಕು ಒಂದು ಗ್ರೂಪ್ ಫೋಟೋಗಾಗಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ವಿಶ್ವಕರ್ಮ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು, ಒಂದು ಗ್ರೂಪ್ ಫೋಟೋಗೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.